ಕೈಲಾಸ ಕ್ಷೇತ್ರದ ತಪ್ಪಲು ಪ್ರದೇಶ ಎನ್ನುವಂತಹ ಮಾನಸ ಸರೋವರದಲ್ಲಿ ಸ್ವಚ್ಛಂದವಾಗಿ ವಿಹಾರವನ್ನು ಮಾಡುತ್ತಿದ್ದಂತಹ ಹಂಸ ನಾನಾಗಿದ್ದೇನೆ. ಆದರೆ ಏನು ಮಾಡುವುದೇ ಹೇಳಿ, ಮನಸ್ಸಿಗೆ ಆವರಿಸಿದಂತಹ ಬೇಸರ ಕಳೆಯಬೇಕಿರುವಂತಹ ಉದ್ದೇಶಕ್ಕಾಗಿ, ಧರೆಯ ಸೊಬಗನ್ನು ಕಾಣಬೇಕಿರುವಂತಹ ಉದ್ದೇಶಕ್ಕಾಗಿ ನನ್ನವರನ್ನು ಕೂಡಿಕೊಂಡು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋಕ್ಕಾಗಿ ಹೊರಟು ಹೋದವ ನಾನು. ಸಂತೋಷವಾಗಿ ಕೆರೆಯಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂತಹ ಸಂದರ್ಭ ಗದ್ದಲವೊಂದು ಕೇಳಿ ಬಂತು. ಆ ಸ್ವರ ಕೇಳಿದೊಡನೆ ನನ್ನ ಜೊತೆಯಾಗಿ ಬಂದವರೆಲ್ಲರೂ ಹಾರಿ ಹೋದರು. ಇನ್ನೇನು ನಾನು ಹಾರಿ ಹೋಗಬೇಕೆನ್ನುವ ಹಾಗೆ ನನ್ನ ಕಾಲನ್ನು ಊರಿ ಭಾರ ಹಾಕಿದಷ್ಟೇ ಕೆಸರಿನಲ್ಲಿ ಹೂತು ಹೋಯಿತು. ಸಂಕಷ್ಟ ನನ್ನ ಪಾಲಿಗೆದುರಾಗಿ ಬಂದಂತಹ ಸಂದರ್ಭ ಬೇಟೆಗಾಗಿ ಬಂದವ ನಿಷಧಾಪುರದ ಒಡೆಯ ನಳದ ಚಕ್ರವರ್ತಿ ನನ್ನನ್ನು ಕಂಡು ಆರೈಕೆಯನ್ನು ಮಾಡಿ ಸಂತೋಷ ನೋಡಿಕೊಂಡು ಬಂದವನೇ ಹೌದು. ಅಷ್ಟು ಮಾತ್ರವಲ್ಲ, ಈ ಸಂದರ್ಭಕ್ಕಾಗುವಾಗ ಆತನ ಪ್ರೀತಿಯ ಸಖನಾಗಿದ್ದೇನೆ ಎಂದು ಹೇಳಿಕೊಳ್ಳುವುದಕ್ಕೂ ನನಗೊಂದು ರೀತಿಯ ಹೆಮ್ಮೆ. ಆದರೆ ಏನು ಮಾಡುವುದಿಲ್ಲ, ಆ ಸಂದರ್ಭ ಅವನಿಗೊಂದು ಮಾತನ್ನು ಕೊಟ್ಟಿದ್ದೇನೆ. 3 ಲೋಕಗಳಲ್ಲಿಯೂ ಎಲ್ಲಿ ಚಂದದ ಹುಡುಗಿದ್ರೂ ಕೂಡ ಹುಡುಕಿಕೊಂಡು ಬರ್ತೇನೆ, ನಿನಗೆ ಅನುರೂಪಿಯಾದಂತಹ ಕನ್ಯೆಯನ್ನು ನಾನು ಹುಡುಕಿ ಕೊಡ್ತೇನೆ ಎನ್ನುವ ಹಾಗೆ ಭರವಸೆಯ ಮಾತನ್ನು ಕೊಟ್ಟಿದ್ದೇನೆ. ಅದೇ ಪ್ರಕಾರವಾಗಿ ಹೊರಟು ನಿಂತವ ನಾನು. ತಡ ಮಾಡುವುದಲ್ಲ, ಇನ್ನಷ್ಟು ಹುಡುಕಾಟು ಮಾಡಬೇಕಾಗಿದೆ. ಅತ್ತ ಸಾಗುತ್ತೇನೆ.
ಮಗಳ ಮುತ್ತಿನ ಶುಕ ನಾನು. ಅವರೀಗ ಮದುವೆ ಆಗಬೇಕು, ಆದರೆ ಎಲ್ಲಿ ನೋಡಿದರೂ ಯೋಗ್ಯ ಹುಡುಗ ಸಿಗುವುದಿಲ್ಲವಂತೆ. ಇಂದು ಅಮ್ಮ ಬೇಸರದಲ್ಲಿದ್ದಾಗ ನಾನೇ ಧೈರ್ಯದ ಮಾತನ್ನ ಹೇಳಿ ನಾನು ಹುಡುಕಿ ತರ್ತೇನೆ ಎಂಬುದಾಗಿ ಧೈರ್ಯದ ಮಾತನ್ನ ಹೇಳಿ ಮುಂದುವರೆದು ಬಂದದ್ದು. ಹುಡುಕಾಡುತ್ತಾ ಹುಡುಕಾಡುತ್ತಾ ಮುಂದೆ 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 ಸಾಗಿ ಬಂದೆ. ಇಲ್ಲಿ ಎಲ್ಲೂ ಕಾಣುವುದಿಲ್ಲ. ಮತ್ತೆ ಹುಡುಕಾಡುತ್ತಾ ಮುಂದೆ ಸಾಕ್ತೇನೆ. ಸಿಗಲಿಲ್ಲವಲ್ಲ, ಎಲ್ಲಿ ಹುಡುಕುವುದು? ಇನ್ನು ಹುಡುಕಾಟ ಮಾಡುವುದಕ್ಕಾಗ್ತದೆ ಹೇಳಿ? ಇರುವ ಜಾಗವನ್ನೆಲ್ಲ ಹುಡುಕಿ ಆಗಿದೆ. ನಾನು ಈಗ ಕೊಟ್ಟ ಧೈರ್ಯದ ಮಾತನ್ನು ಮೀರಿದೆ ಅಂತ ಆದರೆ ನನ್ನಮ್ಮ ಪ್ರಾಣ ಕಳೆದುಕೊಂಡಾಳು. ನಾನು ಏನು ಮಾಡುವುದು? ಮಾತು ಬರ್ತದ ಹಬ್ಬ. ನೀನು ನಾನು ಇಲ್ಲಿ ಏನು ಮಾಡುವುದು?
ನಾನು ಮರ ಏರಿ ಹುಡುಕಾಟ ಮಾಡುವುದು. ಅದೇ ಆಗಲಿಂದ ನೋಡ್ತಾ ಇದ್ದೇನೆ. ಹ, ಒಂದು ರೆಂಬೆನ ಇನ್ನೊಂದು ರೆಂಬೆಗೆ, ಹೌದು. ಮತ್ತೊಂದು ರೆಂಬೆನ ಮಗದೊಂದು ರೆಂಬೆಗೆ ಹಾರುವುದು ಹುಡುಕುವುದು. ಹುಡುಕುವುದು ಮಾತ್ರವಲ್ಲ, ನಿನ್ನಷ್ಟಕ್ಕೆ ಸುಮ್ಮನೆ ಕುಳಿತುಕೊಂಡು ನೀನೇ ಮಾತಾಡುವುದು, ಹೌದು. ಏನನ್ನೋ ಯೋಚನೆ ಮಾಡುವುದು. ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ. ಹೌದಾ? ದೂರದಿಂದ ನೋಡಿದವ ನಾನು, ಹಾಗಾಗಿ ಹತ್ತಿರಕ್ಕೆ ಬಂದಿದ್ದೇನೆ. ಏನು ನಿನ್ನ ಸಮಸ್ಯೆ ಏನು ಅಂತ ಈಗ. ನನ್ನ ಸಮಸ್ಯೆ? ಹಾ, ನನ್ನ ಸಮಸ್ಯೆಯನ್ನು ಕೇಳುವ ನೀವ್ಯಾರು ಅಂತ ಬೇಕಾ? ನಾನು ಗೊತ್ತಾಗ್ಲಿಲ್ವಾ? ಹಂಸ. ಹಂಸ, ಹಾ, ನೀವೇನಿಲ್ಲಿ? ನಾನು ಸಮಸ್ಯೆ, ನಿಮಗೂ ಸಮಸ್ಯೆ, ನನಗೂ ಸಮಸ್ಯೆ. ನನಗೂ ಸಮಸ್ಯೆ. ಸಮಸ್ಯೆ ಅಂತ ಹೇಳಿದ್ರೆ ಹ. ನಾನೀಗ ಹೊರಟದ್ದು ಹ. ಕನ್ಯಾರ್ಥಿಯಾಗಿ. ಯಾರು ನೀವಾ? ಹಾ, ನನಗೆಲ್ಲ ಮತ್ತೆ ನಮ್ಮ ಒಡೆಯನಿಗೆ. ಹೌದಾ? ಹಾ, ನಿಷಧಪುರದ ದೊರೆ ಹ, ನಳಚಕ್ರವರ್ತಿ. ಹ, ನೋಡುವುದಕ್ಕೆ ಹ. ಸುಂದರ ಪುರುಷನೂ ಹೌದು, ಸಕಲ ಕಲಾ ವಲ್ಲಭನೂ ಹೌದು, ಓಹೋ. ಪರಾಕ್ರಮಿಯೂ ಹೌದು, ಹ. ರೂಪವಂತನೂ ಹೌದು. ಹ, ಅಂತಹ ಪುರುಷನಿಗೆ ಹ. ಚೆಲ್ಲುವಿಕೆನಂತಹ ಕನ್ಯೆ ದೊರಕಬೇಕೆನ್ನುವಂತಹ ಕಾರಣಕ್ಕಾಗಿ ಹ. 3 ಲೋಕವನ್ನು ಸುತ್ತಾಡುತ್ತಾ ಇದ್ದೇನೆ. ಹ. ಎಲ್ಲಿಯೂ ಕನ್ಯೆ ಸಿಗ್ಲಿಲ್ಲ. ಹ. ಹಾಗಾಗಿ ಈ ಕಡೆಗೆ ಬರುವಾಗ ಹ. ನೀನು ಕಾಣ ಸಿಕ್ಕಿದಿ. ಹ. ನಿನ್ನ ಬೇಸರದ ಮುಖ ಕಂಡೆನು, ವಿಚಾರಿಸುವಂತಹ ಕುತೂಹಲ ಆಯಿತು. ಹೌದಾ? ಅದಕ್ಕಾಗಿ ಬಳಿಗೆ ಬಂದಿದ್ದೇನೆ. ಹ. ನೀನೇನಿಲ್ಲಿ? ಅಯ್ಯ ಹಂಸ, ಸಮಸ್ಯೆ? ಹಾ. ನನ್ನ ಸಮಸ್ಯೆ ಕೇಳ್ತೀಯ? ಏನು? ಈತರದೊಳುಗೇಣೆ ಪ್ರೀತಿಯೊಳ್ಳು ಸುರಿತು ಖ್ಯಾತಿಯಾಗಿಗ ಕುಂದಿನ ಭೂತಳೇಶನು ಭೀಮರಾಯನೆಂಬಾತನು. ಕುಂದಿನ ಭೂತಳೇಶನು ಭೀಮರಾಯನೆಂಬಾತನು. ಆತಗಿಗಳು ಸ್ತುತಿ ದಮಯಂತಿ ನಾಮದಿ. ನೋಡಿಕೊಂಡು ಹತ್ತಿರಕ್ಕೆ ಬಂದು ಪ್ರಶ್ನಿಸುತ್ತಾ ಇದ್ದೀಯ. ಹೌದು. ನೀನು ಹುಡುಕಾಟಕ್ಕೆ ಬಂದದ್ದ? ನಾನು ಹುಡುಕಾಟಕ್ಕೆ ಬಂದದ್ದು. ನಾನು ಈ ತಿರುಗಾಟದಲ್ಲಿ ಹುಡುಕಾಟದಲ್ಲೇ ಇದ್ದೇನೆ. ನೀನು ಕೂಡ ಈಗ ತಿರುಗಾಟ ಮಾಡುದು ಹುಡುಕಾಟ ಮಾಡ್ಲಿಕ್ಕ? ತಿರುಗಾಟ ಈ ಬಾರಿ ಮಾಡಿದ್ದು ಹುಡುಕಾಡುವುದಕ್ಕೆ. ಯಾರಿಗೆ? ಸುಮ್ಮನೆ ಸುಮ್ಮನೆ ಹುಡುಕಾಟ ಅಲ್ಲ, ಮತ್ತೆ ನನ್ನ ಅಮ್ಮನಿಗಾಗಿ ಹುಡುಕಾಟ. ಅಮ್ಮನಿಗಾಗಿ ಹುಡುಕಾಟ ಮಾಡುದ? ಎಲ್ಲಿ ಹೋಗಿದ್ದಾರೆ ನಿನ್ನಮ್ಮ? ಅಯ್ಯೋ ಹಾಗಲ್ಲ, ಮತ್ತೆ ಅಮ್ಮನನ್ನ ಹುಡುಕುವುದಲ್ಲ, ಅಮ್ಮನಿಗೆ ಹುಡುಕುವುದು. ಅಮ್ಮನಿಗೆ ಹುಡುಕುವುದ? ಹೌದು. ಅಮ್ಮನಿಗೆ ಏನನ್ನು ಹುಡುಕುವುದು ನೀನು? ಅಮ್ಮನಿಗೆ ಮದುವೆ ಆಗುಲಿಕ್ಕೆ ಹುಡುಗನನ್ನ ಹುಡುಕುವುದು. ಅಮ್ಮನಿಗೆ ಮದುವೆ ಆಗ್ಲಿಲ್ಲ? ಹಾಗಲ್ಲ, ಮತ್ತೆ ನನ್ನನ್ನ ಸಾಕಿದ ಅಮ್ಮ. ಹಾಗೆ ನನ್ನನ್ನು ಸಾಕಿದಂತಹ ರೀತಿಯಲ್ಲಿ. ನನ್ನನ್ನು ಸಾಕಿದ ಅಮ್ಮ ಭೀಮಕರಾಯನ ಮುತ್ತಿನ ಮಗಳು ದಮಯಂತಿ. ಹೌದಾ? ಅವರಿಗೆ ಇಲ್ಲಿಯವರೆಗೆ ಯೋಗ್ಯನಾದ ಹುಡುಕನೇ ದೊರಕಲಿಲ್ಲ. ಸಿಗ್ಲಿಲ್ವಾ? ಇಲ್ಲಪ್ಪ. ಆ ಕಾರಣದಲ್ಲಿ ಅವರು ಬೇಸರದಲ್ಲಿದ್ದದ್ದಲ್ವಾ? ಬೇಸರದಲ್ಲಿ ಏನು ಮಾಡಿದ್ರು ಮತ್ತೆ? ಮತ್ತೆ ನಾನು ಹೋದೆ, ಧೈರ್ಯದ ಮಾತನ್ನ ಹೇಳಿ ಹುಡುಕಾಟಕ್ಕೆ ಬಂದೆ. ಹೌದಾ? ಎಲ್ಲಿ ಹುಡುಕಿದರು ಸುಂದರ ಬುದ್ಧಿವಂತ ಹುಡುಗ ಸಿಗಲೇ ಇಲ್ಲ. ಇದು ನಿನಗೆ ಹುಡುಗ ಸಿಗ್ಲಿಲ್ಲ, ನನಗೂ ಹುಡುಗಿ ಸಿಗ್ಲಿಲ್ಲ. ಈಗ ನಾನು ಕನ್ಯಾರ್ಥಿಯಾಗಿ ಬಂದದ್ದು. ನಾನು ಹುಡುಗನನ್ನ ಹುಡುಕಿಕೊಂಡು ಬಂದದ್ದು.
ಸರಿ ಆಯ್ತು? ನಿಮ್ಗೆ ಗೊತ್ತಾಗ್ಲಿಲ್ವಾ? ಆಹಾ. ಈಗ ಹ, ನಾನು ಗಂಡು, ಹೌದು. ಹೌದಾ? ಹ, ಹುಡುಕಿಕೊಂಡು ಬಂದದ್ದು ಯಾರನ್ನು? ಕನ್ಯಾರ್ಥಿಯಾಗಿ. ಹಾ, ನೀನು ಹೆಣ್ಣು, ಹೌದು. ಹುಡುಕಿಕೊಂಡು ಬಂದದ್ದು ಯಾರನ್ನು? ಹುಡುಗನನ್ನು. ಹುಡುಗನನ್ನು. ನೀನು ಹುಡುಗನನ್ನು ಹುಡುಕಿಕೊಂಡು ಬಂದದ್ದು, ನಾನು ಹುಡುಗಿಯನ್ನು ಹುಡುಕಿಕೊಂಡು ಬಂದದ್ದು. ಹುಡುಗಿ ಇಲ್ಲುಂಟು. ಹುಡುಗ ಇಲ್ಲುಂಟು. ಹೌದಾ? ಹೇಗೆ ಈಗ? ಈಗ ಅಬ್ಬ, ಈಗ ನಮ್ಮ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿತು. ಈಗ ಹುಡುಕಾಟಕ್ಕೆ ಬಂದ ನಮ್ಮ ನಡುವೆ ಹೊಂದಾಣಿಕೆ ಉಂಟು. ನಮ್ಮಲ್ಲಿ ಹೊಂದಾಣಿಕೆ ಉಂಟು. ಆದ್ರೆ ನನಗೀಗ ಹುಡುಗನನ್ನು ನೋಡ್ಬೇಕಲ್ಲ. ನೋಡ್ಲೇಬೇಕಾ? ಆ, ಹೇಗೆ? ಚಂದ ಉಂಟು, ಚಂದ ಉಂಟು. ಮತ್ತೆ ಹುಡುಗ ಅಂತ ಹೇಳಿದ್ರೆ ಹೀಗಿರ್ಬೇಕು ಅಲ್ವಾ? ಈಗ ನಾನು ಹುಡುಗಿ ನೋಡ್ಬೇಕಲ್ಲ. ಈ ಪರಪುರುಷರಿಗೆಲ್ಲ ಹುಡುಗಿಯರನ್ನು ತೋರಿಸಬಾರ್ದು ಅಂತ ಮಾತುಂಟು. ಹಾ? ಆದ್ರೆ ಈಗ ಹುಡುಗ ನಿಮ್ಮ ಕಡೆದ್ದಲ್ಲ. ಮತ್ತೆ ಹಾ, ನನ್ನ ಪ್ರತಿಬಿಂಬ ಕಾಣ್ತಾ ಉಂಟು. ದರ್ಪಣ ಕಪೋಲೆ. ಅದಕ್ಕೆ ಹಾಗೆ ಈಗ ಹುಡುಗ ಹೊಂದಾಣಿಕೆ ಆಯ್ತು. ಹೌದು. ಇನ್ನು ಅಲ್ಲ ಹ, ಬಿಡುವ. ಹ. ಹುಡುಗಿ ಹೇಗೆ ಅಂತ ಬೇಕಲ್ಲ, ಇದು ಹುಡುಗಿ ಗುಣ ನಡತೆ ಎಲ್ಲ ಬೇಕಲ್ಲ. ಬಹಳ ಕಲ್ತಿದ್ದಾಳೆ. ಹೌದಾ? ಅವಳು ಕಲ್ತದ್ದಕ್ಕೆ ತಲೆ ಬುಡವೇ ಇಲ್ಲ. ಅಂದ್ರೆ ಬಹಳ ಒಳ್ಳೆ ನೃತ್ಯವನ್ನು ಮಾಡ್ತಾಳೆ. ಹ, ಹ, ಹ. ಹೇಗೆ ಹುಡುಗರಿಂದ ಸುಧಾರಿಸ್ಲಿಕ್ಕೆ ಆದೀತ? ಏನು ಹ, ನಮ್ಮ ಹುಡುಗ ಕಲ್ತದಕ್ಕೆ ಹ. ಲೆಕ್ಕವೇ ಇಲ್ಲ ಅಂತ. ಹೌದಾ?
ವಾಯು ನೀವೆಲ್ಲವರು ಆಲಿಸಬೇಕಾದಂತಹ ವಿಚಾರ. ಹೇಗೆ? ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಂದ ಸಂಪಾದಿಸಲಾಗದ್ದು ಯಾವುದುಂಟೋ ಅದನ್ನು ಗಳಿಸಿಕೊಂಡು ಉಳಿಸಿಕೊಂಡು ಹೋಗುವುದೇ ಯೋಗಕ್ಷೇಮ ಎನ್ನುವ ಹಾಗೆ. ನನ್ನ ಬಗ್ಗೆ ನನಗೇ ಹೆಮ್ಮೆ ಉಂಟು. ವ್ಯಕ್ತಿಯೊಬ್ಬ ಸಾಧನೆಯನ್ನು ಮಾಡಿದ ಅಂತಾದ್ರೆ ಮಾನವನೂ ಆಗಬಲ್ಲ, ಮಹಾದೇವನೂ ಆಗಬಲ್ಲ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಜೀವಂತ ಸಾಧ್ಯವಾಗಿ ತೋರಿಸಿಕೊಟ್ಟವ ಯಾರು ಅಂತ ಕೇಳಿದ್ರೆ ಅದು ಈ ಮಘವ. ಮೇಘವಂತ ಪರ್ವತದಲ್ಲಿ ಶತಕೃತವನ್ನು ಆಚರಿಸುವ ಮೂಲಕ ಮೂರು ಮೂರ್ತಿಗಳು ಏಕಕಾಲದಲ್ಲಿ ಪ್ರತ್ಯಕ್ಷರಾಗಿ ಪ್ರಸಾದ ರೂಪವಾಗಿ ಇದ್ದದ್ದು ಮೂರು ಲೋಕಕ್ಕೆ ಕೇಳುವಂತಹ ಅಧಿಕಾರ. ಸುಧರ್ಮ ಸಭೆಯ ಅಧ್ಯಕ್ಷ ಪೀಠ, ದೇವಲೋಕಕ್ಕೆ ನೀನು ಅಧಿಕಾರಿ, ಇಂದ್ರಿಯಾಭಿಮಾನಿ ದೇವತೆ ಮುಂತಾದ ಯೋಗ್ಯತೆಗಳನ್ನು ನನಗೂ ಕರುಣಿಸಿದ್ದಾರೆ. ಹಾಗಂತ ಕೇವಲ ಸುಧರ್ಮ ಸಭೆಯ ಅಧ್ಯಕ್ಷ ಎನ್ನುವುದೊಂದು ಬಿಟ್ಟರೆ ಮತ್ತೆ ಉಳಿದಷ್ಟೇ ನನ್ನಷ್ಟೇ ಯೋಗ್ಯತೆ ಉಳ್ಳವರು ನೀವು ಕೂಡ. ಒಂದೊಂದು ದಿಕ್ಕಿಗೆ ಒಡೆಯರಾಗಿದ್ದೀರಿ. ಅಷ್ಟ ದಿಕ್ಪತಿಗಳು. ಇವತ್ತಿನ ದಿವಸ ಬಹಳ ವಿಶೇಷ. ಹೇಗೆ? ಅಲ್ಲ, ದೊಡ್ಡ ವಿಷಯ ಅಂತಲ್ಲ, ನಮಗೆ ಅಗತ್ಯವೂ ಇಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತದೆ ಗೊತ್ತಾ, ಪ್ರಪಂಚವನ್ನು ಕೇಳುವ ಸ್ಥಾನದಲ್ಲಿ ನಾವಿರುವಾಗ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಅದಕ್ಕೆ ನಾವು ಇಳಿಬೇಕಾಗ್ತದೆ ಅಂತ. ಹೌದಲ್ವೇ? ನಮಗೆ ಅಗತ್ಯ ಇಲ್ಲ ಅಂತ ಸುಮ್ಮನೆ ಇರುವ ಹಾಗೂ ಇಲ್ಲ. ಅದು ಹೌದು. ಈಗ ನೋಡು, ಭೂಲೋಕದೊಳಗೆಮ್ಮೆ ದೃಷ್ಟಿಯನ್ನು ಹಾಯಿಸು. ಕುಂಡಿನಾನಗರಿಯ ಅರಸನಾದಂತಹ ಭೀಮಕರಾಯ ಬಹಳಷ್ಟು ವರ್ಷಗಳ ಕಾಲ ಸಂಸಾರದಲ್ಲಿ ಪುತ್ರ ಸಂತಾನವನ್ನು ಕಾಣುವುದಕ್ಕಾಗಲಿಲ್ಲ. ದಮ ಮಹರ್ಷಿಗಳ ಅನುಗ್ರಹದಿಂದ ದಮ ಎನ್ನುವಂತಹ ಗಂಡು ಮಗು, ದಮಯಂತಿ ಎನ್ನುವಂತಹ ಹೆಣ್ಣು ಮಗುವನ್ನು ಪಡೆದ. ಗಂಡು ಪ್ರಾಪ್ತ ವಯಸ್ಕನಾಗಿದ್ದಾನೆ, ಹೆಣ್ಣು ಪ್ರಾಪ್ತ ವಯಸ್ಕಳಾಗಿದ್ದಾಳೆ. ಮದುವೆ ಎನ್ನುವ ಹಾಗೆ ಅವಳಿಗೆ ಮದುವೆ ಎನ್ನುವ ಹಾಗೆ ನಿಶ್ಚಯಿಸಿದ್ದಾನೆ. ಹುಡುಗ ಯಾರು? ನಿಷದ ಪುರಾಧಿಪ, ಶಶಿವಂಶ ಜನಳ, ಅಸಮಬಲಾನ್ವಿತನು. ವರ್ತಮಾನದಲ್ಲಿ ದೇವಲೋಕದಲ್ಲಿರುವಂತಹ ದೇವೇಂದ್ರನಿಗೆ ಎಷ್ಟು ಯೋಗ್ಯತೆ ಉಂಟೋ ಅಷ್ಟು ಯೋಗ್ಯತೆಯಿಂದ ಭೂಲೋಕದಲ್ಲಿ ಅವ ಮೆರೀತಾ ಇದ್ದಾನೆ. ಈಗ ನನಗೊಂದು ಸಮಸ್ಯೆ ಅನ್ನಿಸು. ಹೇಗೆ? ದಮಯಂತಿ ಋಷಿ ಕಲ್ಪದಲ್ಲಿ ಹುಟ್ಟಿದವಳು, ದಮ ಮಹರ್ಷಿಗಳ ಅನುಗ್ರಹದಿಂದ. ಈ ಋಷಿ ಕಲ್ಪದಲ್ಲಿ ಹುಟ್ಟಿದ್ದು ಕ್ಷಾತ್ರೇಯ ಮನೆಯನ್ನು ಸೇರಿದ್ರೆ ಅದಕ್ಕೆ ಯೋಗ್ಯತೆ ಇರ್ತದ? ಈಗ ಎಷ್ಟಾದ್ರೂ ಭೂಲೋಕ ಎನ್ನುವುದು ಹುಟ್ಟು ಸಾವುಗಳಿಗೆ ಕರ್ಮ ಬಂದಲ್ವಾ? ಅಲ್ಲೇ ಇರುವುದಕ್ಕಿಂತ ಅಂತವಳು ದೇವಲೋಕವನ್ನು ಸೇರಿದ್ಲು ಅಂತಾದ್ರೆ, ದೇವೇಂದ್ರನ ವಾಮಭಾಗದಲ್ಲಿ ಮಂಡಿಸಿದ್ಲು ಅಂತಾದ್ರೆ, ಇದು ನಿನ್ನ ಆಲೋಚನೆ ಅಂತ ನಾನು ಆಲೋಚನೆ ಮಾಡಿದ್ದು. ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನನ್ನ ಒಬ್ಬನ ತೀರ್ಮಾನವೇ ತೀರ್ಮಾನ ಅಂತ ಆಗುವುದಿಲ್ಲ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ. ನಮಗೆ ಬೇಕು ಅಂತಲ್ಲ, ಹಾಗಂತ ಬೇಡವು ಅಂತ ಅಲ್ಲ. ಬೇಡವು ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಅವಳು ಒಬ್ಳು ಕನ್ಯಾರತ್ನ. ಹೌದಾ? ಅಂತವಳು ಸೇರ್ಬೇಕಾದ್ದು ಎಲ್ಲಿಗೆ? ದೇವಲೋಕದ ಭಂಡಾರಕ್ಕೆ. ಮತ್ತೆ ಹೋಗಿ ಹೋಗಿ ನಿಷೇಧದ ಭಂಡಾಗಾರವನ್ನು ಸೇರಿದ್ಲು ಅಂತಾದ್ರೆ ನಾಳೆ ಅವಳ ಯೋಗ್ಯತೆ ಎಲ್ಲಿಗೆ ಬಂತು? ಋಷಿ ಕಲ್ಪದ ಪ್ರಸಾದ ಅಲ್ವಾ? ಹಾಗಾಗಿ ನಾನು ಆಲೋಚನೆ ಮಾಡುವುದು, ಅವಳನ್ನು ಪಡೀಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಹಂಬಲ. ಅದು ಹೆಮ್ಮರಾಗಬೇಕೋ? ನಿಮ್ಮ ಅಭಿಪ್ರಾಯ ಬೇಕು. ಪುಣ್ಯಾತ್ಮ, ಎಷ್ಟು ಬಾರಿ ನಮಸ್ಕರಿಸುವುದು? ನನ್ನಷ್ಟೇ ಯೋಗ್ಯತೆ ನಿನಗುಂಟು, ಸುಮ್ಮನೆ ನಮಸ್ಕಾರ ಯಾಕೆ? ಆದ್ರೂ ಒಂದು ಕ್ರಮ. ಹೊತ್ತು ಕಳೆಯುವುದು ಯಾಕೆ? ನಾವು ವಿಷಯಕ್ಕೆ ಬರುವ ದೇವೇಂದ್ರ, ಲೋಕದ ಹಿತವನ್ನು ಸದಾಕಾಲ ನೋಡುವವ ನೀನು. ಹೌದು. ಹಾಗಂತ ಹೇಳಿ ಸದಾಕಾಲ ಅದಕ್ಕೆ ಅನುಗುಣವಾಗಿ ನಿನ್ನ ಜೊತೆಗೆ ಇರುವವರು ನಾವಲ್ವೇ? ಹೌದಪ್ಪ. ಈಗ ನೀನು ಯೋಚನೆ ಮಾಡುವ ಹಾಗೆ ನಿನಗೆ ಅವಳನ್ನು ಮದುವೆ ಆಗ್ಬೇಕು. ನನಗೆ ಆಗಬೇಕು ಅಂತ ಏನಿಲ್ಲ, ಆದ್ರೂ ಸೇರಬೇಕಾದದ್ದು ನಮ್ಮ ಭಂಡಾರ ಅಲ್ವಾ? ನೀನಾದ್ರೂ ತೊಂದರೆ ಇಲ್ಲ. ಹೌದು, ನನಗೆ ಬೇಸರ ಇಲ್ಲ. ಈಗ ನೀವಾದ್ರೂ ತೊಂದರೆ ಇಲ್ಲ, ಇವಾದ್ರೂ ತೊಂದರೆ ಇಲ್ಲ. ಅವನಿಗಿಂತ ನಾವಾದೀತು ಅಂತ. ಹಾಗೆ. ಹೌದು.
ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಜೊತೆಗೆ ಇದ್ದವರು. ಇದು ಕೂಡ ಒಂದು ಲೋಕದ ಒಳಿತಿಗಾಗಿ ನೀನು ಮಾಡುವಂತಹ ಕಾರ್ಯ ಎಂದು ತಿಳಿದಿದ್ದೇನೆ. ನಿನ್ನ ಜೊತೆ ನಾನು ಕೂಡ ಬರ್ತೇನೆ. ಹೌದಾ? ಹೌದು. ನಿನ್ನ ಮಾತಲ್ಲ ಪುಣ್ಯಾತ್ಮ, ಮತ್ತೆ? ಅದು ಲಿಂಗಕ್ಕೆ ಅಭಿಷೇಕ ಮಾಡಿದ ಹಾಗಾಯಿತು. ಸುರಬಾಲ ಕೇಳು ನುಡಿಯ ನಡೆಸುವರೆವರ ಪರಮದೇರಿ ಗೆಲುವ. ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇನೆ. ಪ್ರತಿ ನಮಸ್ಕಾರಗಳು ವರುಣ ದೇವನಿಗೆ. ಪಾಕಶಾಸನವೇ ಲೋಕಶಾಸನ ಎಂಬಂತ ಮಾತಿದೆ. ಮತ್ತೆ ಅದು ಹೌದು. ಮತ್ತೆ ನಿನ್ನ ಚಿಂತನೆಯು ಲೋಕಮುಖಕ್ಕೆ ಒಳಿತನ್ನೇ ಮಾಡುತ್ತದೆ. ಮತ್ತೆ ಹೀಗಿರುವಾಗ ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ. ಆದ್ದರಿಂದ ಆ ಸ್ವಯಂವರಕ್ಕೆ ನಾವು ಹೋಗಲೇಬೇಕು. ಹೌದು. ಅಷ್ಟು ಮಾತ್ರವಲ್ಲ, ನಾನೊಂದು ಮನಸ್ಸು ಮಾಡಿದ್ದೇನೆ. ಹೇಗೆ? ಈ ಸಲ ಒಂದು ಮದುವೆ ಆಗ್ಬೇಕು ಅಂತ. ಹೌದು, ನನಗೆ ಆಗಬೇಕು ಅಂತ ಇಲ್ಲ. ಈಗ ರೂಪದಲ್ಲಿ ನೀನು ರೂಪೇಶನೇ, ನಿನಗಾದ್ರೂ ನನಗೆ ಸಂತೋಷವೇ. ಆದ್ದರಿಂದ ನಾವೆಲ್ಲರೂ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲೇಬೇಕು. ಹೌದಲ್ಲ? ಇದು ನನ್ನ ಸಮ್ಮತ. ಸರಿ, ನೀನೇನು? ಸಮ್ಮತದಿಂದಲೇ ಬರುವೆ. ಅನಿಮಿಷರೊಡೆಯನ್ನು ಕೇಳು ನಾ ಮನವಾಡಿಗೆ ಹಿಂದಿರುಳು. ಇಷ್ಟರವರೆಗೆ ನೀನು ಮಾಡಿದಂತಹ ಪ್ರತಿಯೊಂದು ಕಾರ್ಯ ಕೂಡ ಲೋಕಹಿತವಾದಂತಹ ಕಾರ್ಯವನ್ನೇ ಮಾಡಿದವನಿದ್ದಿ. ಹೌದು. ಇಂದಿನ ಈ ಕಲ್ಯಾಣವು ಲೋಕ ಕಲ್ಯಾಣವಾಗುತ್ತದೆ ಎನ್ನುವುದು ಹೌದು ಅಂತಾದ್ರೆ ನಾವು ಈ ವಿಚಾರಕ್ಕೆ ಹಿಂಜರಿಯುವುದಕ್ಕುಂಟೆ. ಅಲ್ಲ, ನನಗೆ ಸಮಸ್ಯೆ ಏನು ಗೊತ್ತುಂಟ? ಯಾವುದು? ನೀನು ಮೊದಲೇ ಸರ್ವ ಭಕ್ಷಕ. ನಿನಗೆ ಇಂಥದ್ದೇ ಆಗಬೇಕು ಅಂತ ಇಲ್ಲ. ಹೊತ್ತಿಗೆ ಹಸಿವಾದ್ರೆ ಹೋಗಿ ಅವ ತಿನ್ನೋದು ಯಾವುದನ್ನು ಅಂತ ಇಲ್ಲ. ಮತ್ತೆ ನಿನಗೆ ಆಗಾಗ ಹೊಟ್ಟೆ ನೋವು ಬರ್ತದೆ. ಅದು ನನಗೆ ಸಮಸ್ಯೆ ಆಗ. ನೀ ಯಾವಾಗ ಬರುವುದಿಲ್ಲ ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ನಿನಗೆ ಏನು ಇದರಲ್ಲಿ ಈ ಬಗ್ಗೆ ಅಜೀರ್ಣತೆ ಇಲ್ಲಲ್ಲ. ಆ ಬಗ್ಗೆ ನಮಗೆ ಅಜೀರ್ಣತೆ ಇಲ್ಲ. ಸರಿ ಸರಿ. ಹಾಗಾಗಿ ಈ ವಿಷಯದ ಬಗ್ಗೆ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ಹೇಗೆ? ಇನ್ನು ನಡೆಯುತ್ತಿರುವಂತಹ ಕಲ್ಯಾಣೋತ್ಸವಕ್ಕೆ ನಾವು ಮುಂದಾಗಬೇಕು. ಮತ್ತೆ ನೀವು 3 ಜನ ಹೇಳಿದ್ರೆ ನನಗೆ ಬಲ ಬಂದ ಹಾಗೆ. ಹಾಗಂತ ಹೋಗಬೇಕಾದ್ದು ಎಲ್ಲಿಗೆ? ನಾನು ಕಾರ್ಯದ ಬಗ್ಗೆ ಯೋಜನೆಯನ್ನು ಮೊದಲೇ ಮಾಡಿದ್ದೇನೆ. ಮೊದಲಾಗಿ ನಾವು ಹೋಗಬೇಕಾದ್ದು ನಿಷಧ ದೇಶಕ್ಕೆ. ಯಾಕೆ ಎನ್ನುವುದು ಹೋಗುತ್ತಾ ದಾರಿಯಲ್ಲಿ ಹೇಳ್ತೇನೆ. ಹಾಗಂತ ಹೋಗುವುದಿದ್ರೆ ಹೇಗೆ? ದೇವತೆಗಳಾದಂತಹ ನಾವು ದೇವತೆಗಳಾಗಿಯೇ ಹೋಗುವುದಲ್ಲ, ಬ್ರಾಹ್ಮಣ ರೂಪವನ್ನು ಧರಿಸಬೇಕು. ಈಗ ವೇಷ ಮಾಡಬೇಕು. ವೇಷ ಅದು ಬಹಳ ಸುಲಭದ ವೇಷ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮಣರ ವೇಷ. ಅದು ಬಹಳ ಉತ್ತಮವಾದಂತಹ ಬ್ರಾಹ್ಮಣರ ವೇಷವನ್ನು ಧರಿಸಿ ಮೊದಲಾಗಿ ಚಕ್ರವರ್ತಿಯ ಬಳಿಗೆ ಹೋಗಬೇಕು. ಅಲ್ಲಿ ಏನು ಮಾಡಬೇಕು ಎನ್ನುವ ಹಾಗೆ ನಾನು ಹೋಗುತ್ತಾ ಹೇಳ್ತೇನೆ. ಹಾಗೆ ವ್ಯವಹರಿಸಿದ್ರೆ ಆಯ್ತು. ಮಾತಾಡುವುದೆಲ್ಲ ನಾನು ಮಾತಾಡ್ತೇನೆ, ನಿಂತ್ಕೊಂಡ್ರೆ ಸಾಕು. ನಿಮ್ ಜೊತೆಯಲ್ಲಿ ಬೇಕು, ಇಲ್ಲದಿದ್ರೆ ನನಗೆ ಬಲ ಬರುವುದಿಲ್ಲ ಅಂತ. ಹಾಗೆ. ಹೌದೌದು. ಹಾಗಾಗಿ ಹೊರಡೋಣ.
ಬಳಿರೆ ಪರಾಕ್ರಮ ಗಂಠೀರವ ಅಲ್ಲಿನೇನೆಯ ಇರುವಂತಹ ಸ್ಥಳ ವಿಷದಕ್ಕೆ ಯಾರು ಅಂತ ಕೊಳ್ಳಿ ನಳ ಚಕ್ರವರ್ತಿಯನ್ನು ಕೇಳಿದ್ದೇವೆ. ಹಾಗೆ ಅಂತ ತಿಳಿಯಬಹುದು. ಹೊರಟು ಬಂದ ಕಾರ್ಯ ಈಗ ಸದ್ಯ ಸ್ವಯಂವರ ಪೃಥ್ವಿಮೂರಗಿ ನಳ ನೃಪನು ಚಕ್ರವರ್ತಿಯು ಎಂಬ ಬಿರುದನು ಚಕ್ರವರ್ತಿಯು ಎಂಬ ಬಿರುದನು ಅಟ್ಟಿಯೊಳ್ ಪಡೆದು ಮಾರ್ಬಲ ಸಹ ಮುಂದೊಂದು ಅಟ್ಟಿಯೊಳ್ ಪಡೆದು ಮಾರ್ಬಲ ಸಹ ಮುಂದೊಂದು ಉತ್ತಮ ತುಳುತ ಹೊರಟನ ಕ್ಷಣದಿ ಪೃಥ್ವಿ ಮುರಗಿ ನಳ ನೃಪನು ಚಕ್ರವರ್ತಿಯು ಎಂಬ ಬಿರುದನು ಪೃಥ್ವಿಮೂರರಲ್ಲೂ ನಳದ್ರಪತಿಯನ್ನು ಮೀರುವಂತಹ ಪ್ರಭುತ್ವದ ಲಾಂಛನವಾಗಲಿ ವ್ಯಕ್ತಿತ್ವವಾಗಲಿ ಮತ್ತೋರ್ವರಿಗೆ ಇಲ್ಲ ಎಂಬ ಕೀರ್ತಿ ಬರಬೇಕಾದರೆ ಕೇವಲ ಸಾಧನೆ ಮಾತ್ರ ಅದಕ್ಕೆ ಪೂರಕವಾಗಿ ಒದಗಿದ್ದು ಅಂತ ನಾವು ತಿಳಿಯುವುದಿಲ್ಲ. ಪೈತೃಕವಾದಂತಹ ಹಿನ್ನೆಲೆ ಚಂದ್ರವಂಶದ್ದು, ನಿಷಧ ರಾಜ್ಯದ ಮಣ್ಣಿನ ಗುಣ, ಲಭ್ಯರಾದಂತಹ ಗುರು ಹಿರಿಯರ ಆಶೀರ್ವಾದ, ಸತತವಾದ ಪ್ರಯತ್ನದಿಂದ ಮಾಡಿದಂತಹ ಸಾಧನೆ, ಇದೆಲ್ಲದರ ಮೂಲಕವಾಗಿ ದಿವಿಜರೆನಿಸಿದಂತಹ ದೇವತೆಗಳಿಂದಲೇ ತೊಡಗಿ ಅಧೋಲೋಕವಾಸಿಗಳಾದ ರಾಕ್ಷಸರ ತನಕ ಸರ್ವಾತ್ಮನ ಪ್ರಭುತ್ವ, ದೇವತೆಗಳನ್ನು ಸದೆಬಡಿದು ಗೆದ್ದಿದ್ದೇವೆ ಅಂತ ತಾತ್ಪರ್ಯ ಅಲ್ಲ, ಅವರ ಕೃಪಾಭಾಜನರಾಗಿದ್ದೇವೆ. ಅಧಮರಾದ ತಾಮಸಿಗಳಾದಂತಹ ರಾಕ್ಷಸರನ್ನು ವೀರರನ್ನು ಸದೆಬಡಿದು ಅಧೀನದಲ್ಲಿರಿಸಿಕೊಂಡು ಧಾರ್ಮಿಕವಾದಂತಹ ಪ್ರಭುತ್ವವನ್ನು ನಾವು ಮುನ್ನಡೆಸಿದ್ದರ ಪರಿಣಾಮ ನಾವು ಲೋಕಕ್ಕೆ ಕ್ಷತ್ರಿಯರಾಗಿ ಏನನ್ನು ಮಾಡಬೇಕೋ ಅದನ್ನು ಮಾಡ್ತಾ ಬಂದರೆ ನಮಗಾಗಬೇಕಾದದ್ದನ್ನು ದೇವತೆಗಳು ಪರೋಕ್ಷ ಪ್ರಿಯರಾಗಿ ಆ ಲೋಕಮುಖದಿಂದಲೇ ಮಾಡಿಸ್ತಾರೆ ಎಂಬುದಕ್ಕೆ ಮೃಗಯಾ ವಿಹಾರೇನ ನನಗೆ ಲಭ್ಯವಾದಂತಹ ಮಾನಸ ಸರೋವರದ ಹಂಸವೇ ನನಗೆ ಸತಿಯಿಲ್ಲದ ಕೊರತೆಯನ್ನು ನೀಗುವುದಕ್ಕಾಗಿ ತಾನೇ ಅನ್ವೇಷಣಾಶೀಲವಾಗಿ ದಮಯಂತಿ ನಾಮಕಳಾದಂತಹ ಭೀಷ್ಮಕ ಕುಮಾರಿಯನ್ನು ನನಗೇ ಮದುವೆ ಮಾಡಿಸುವುದಕ್ಕೆ ಬೇಕಾದಂತಹ ಸಂಯೋಜನೆಯನ್ನು ಮಾಡಿಕೊಟ್ಟಿತಲ್ಲ. ಬಂದಂತಹ ಚಿತ್ರ ಏನುಂಟು ಅದು ಭಾವವನ್ನು ಅರಳಿಸಿ ಚಿತ್ತವನ್ನು ಆಕರ್ಷಿಸಿದ ಕಾಲದಲ್ಲಿ ಅನುರೂಪಳಾದ ಅನಿಯೋಜ್ಯಳಾದ ಇವಳನ್ನೇ ಕರಗ್ರಹಣ ಮಾಡಬೇಕು. ಈ ಭಾವದಲ್ಲಿ ದೃಢನಾಗಿಯೇ ಅಮಾತ್ಯರ ಮೂಲಕವಾಗಿ ಪ್ರಸ್ತಾವವನ್ನು ಕಳುಹಿಸಿದ್ರೆ ಕ್ಷತ್ರಿಯೋಚಿತವಾದ ವಿಧಾನದಲ್ಲಿ ಸ್ವಯಂವರದಲ್ಲಿ ಬಂದು ಸ್ವಯಂ ನಾವೇ ವರಿಸಬಹುದು, ಅವಳು ವರಿಸಬಹುದು. ಸ್ವಯಂವರ ಎಂಬ ಶಬ್ದ ಒಂದರ್ಥದಲ್ಲಿ ಅನಿರ್ದಿಷ್ಟವಾದದ್ದು. ವರನಿಗೂ ಅಲ್ಲಿ ವರಿಸುವಂತಹ ಅವಕಾಶ ಉಂಟು, ವಧುವಿಗೂ ಉಂಟು. ನಾನಾಗಿಯೇ ವರಿಸ್ತೇನೆ ಎಂಬುದಾಗಿ ಪರಿಭಾವಿಸಿ ಆ ಸ್ವಯಂವರಕ್ಕೆ ಸರ್ವರನ್ನೂ ಆಮಂತ್ರಿಸಿ ದಿಬ್ಬಣಿಗಾಗಿ ಮಂತ್ರಿಮಾಂಡಲಿಕರನ್ನೆಲ್ಲರನ್ನು ಜೊತೆಯಲ್ಲಿರಿಸಿಕೊಂಡು ವೈಭವೋಪೇತವಾಗಿ ನಿಷಧ ಸಂಸ್ಥಾನದ ಅಧಿಪತಿಯ ನೆಗಳತೆಗೆ ಉಚಿತವಾದ ವಿಧಾನದಲ್ಲಿ ಬರುವಾಗ ಸ್ವಾಗತಿಸುವುದಕ್ಕೆ ಸನ್ನದ್ಧ ಅಂತ ನಿರೂಪವಂತ ಇಲ್ವೋ ಎಲ್ಲರನ್ನೂ ಹೇಳಿದ್ದೇನೆ ಸಿದ್ಧರಾಗುವುದಕ್ಕೆ. ಇದು ಕಲ್ಯಾಣ ಕಾಲ. ಅದಕ್ಕಾಗಿ ಕಲ್ಯಾಣೇಚ್ಛುವಾದಂತಹ ನಾನು ಕಲ್ಯಾಣ ಗುಣ ಸಮನ್ವಿತರಾದ ದೇವಾನುದೇವತೆಗಳನ್ನು ಸ್ಮರಿಸ್ತಾ ಅದು ಕಲ್ಯಾಣಿಯಾದ ದಮಯಂತಿಯನ್ನು ವರಿಸುವುದಕ್ಕೆ ಸಾಗಿ ಹೋಗುತ್ತೆ.
ಪರಿಕಿಸುತ್ತಲೆದ್ದಾಗವರಿಗೆ ಚಿರವ ಚಾಚುತ ಕೇಳ್ದನ ನೀ ಬರ ಧರುಜನಗಳತಿ ಚೋದ್ಯವಾಗಿದೆ ಅರುಹಬೇಕು ಪಥಮಧ್ಯದಲ್ಲಿ ಕಂಡಂತಹ ಋತ್ವಿಜೋತ್ತಮ. ಹೌದಪ್ಪ. ಅಭಿವಾದನೆಗಳು. ಶುಭಂ ಭ್ರೂಯಾತ್. ನಿಷಧಾಧಿಪತಿ ನಳ ವಂದಿಸಿಕೊಂಡೆ. ಶುಭವಾಗ ಆಶೀರ್ವಾದ ಇರಬೇಕು. ಮಾರ್ಗ ಮಧ್ಯದಲ್ಲೇ ಕಾಣಿಸಿದಂತಹ ನೀವು ಎತ್ತಡ ದಶೆಯಿಂದ ಐತಂದಿರೋ ಗೊತ್ತಿಲ್ಲ. ಈ ಮಾರ್ಗವಾಗಿ ಎತ್ತಡ ದಶೆಗೆ ಗಮಿಸುವುದಕ್ಕಿದ್ದೀರೋ ಅರಿತಿಲ್ಲ. ಕಾಣಿಸಿದ್ದು ಅದೇ ದರ್ಶನಂ ಪಾಪನಾಶನಂ ಬಂದು. ಯಾಕೆ ಅಂತಂದ್ರೆ ಯಾರ ಮುಖದಲ್ಲಿ ವೇದ ಮುಖೋದ್ಗತವಾಗಿರ್ತದೆ. ವಾಚಿ ವೇದ ಕರೇ ಹರಿಹಿ, ಮಾತಿನಲ್ಲಿ ವೇದಗಳು, ಕರದಲ್ಲಿ ಹರಿಯ ಕಾರುಣ್ಯ. ಇದನ್ನು ಹೊತ್ತವರನ್ನು ದಿವಿಜ ವಂದಿತರೆನಿಸಿದಂತಹ ವಿಪ್ರರು ಅಂತ ನಾವು ಒಪ್ಪುವುದಾದರೆ ಈಗ ಕಾಣಿಸಿದ್ದರಲ್ಲಿ ಹರಿದರ್ಶನವೂ ಆಯಿತು. ವೇದವನ್ನೇ ನಾವು ಸಾಕ್ಷಾತ್ತಾಗಿ ರೂಪ ಧರಿಸಿದಂತೆ ಕಂಡ ಹಾಗೂ ಆಯಿತು. ಸರಿ. ಪಾಪನಾಶನವಾದಂತಹ ನಿಮ್ಮ ಪಾದಯುಗಗಳನ್ನು ಕೊಡಮಟ್ಟು ವಂದಿಸಿ ಮಾರ್ಗ ಮಧ್ಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಉಪಚಾರಗಳನ್ನು ಸಮರ್ಪಿಸಿ ನೀವು ಆರು ಎಲ್ಲಿಂದ ಬಂದಿರಿ, ದರ್ಶನ ಸಿಕ್ಕುವುದಕ್ಕೆ ಕಾರಣ ಇದೆಲ್ಲ ತಿಳಿಯಬೇಕು ಅಂತ ಉಂಟು. ಇದು ಯಾವುದು? ಚಕ್ರವರ್ತಿ. ಧಾರಿಣೀಶ್ವರನಿಂದ ಮಾತಿಗೆ ಹರಿಣೀಶ್ವರನಿಂದ ಮಾತಿಗೆ ಜಂಬಾರಿ ತೋಚ ಬೀರಿ ನುಡಿದ ಪುಣ್ಯ ಬಂತಗಿ ತೀರಕ್ಕೆ ನಿನ್ನಿಂದ ಒಂದು ಬಗಾರವಾಗಲು ಬೇಕು ನಮಗೆ. ತೀರಕ್ಕೆ ನಿನ್ನಿಂದಲೊಂದು ಬಗಾರವಾಗಲು ಬೇಕು ನಮಗೆ. ಯಾರು ತಿಳಿಯದಂತೆ ಹೋಗಿ ನಾರಿ ಮಣಿದ ಮಯಂತಿ ಬಳಿಗೆ ಧಾರಿಣೀಶ್ವರನಿಂದ ಮಾತಿಗೆ ಜಂಬಾರಿ ತೋಚ ಬೇರೆ ನುಡಿದ ಪುಣ್ಯವಂತಗೆ. ಧಾರಿಣೀಶ್ವರನಿಂದ ಮಾತಿಗೆ ಹಾಗಾದ್ರೆ ನಮ್ಮ ಅಂತರಂಗವನ್ನು ಮುಂದುವರಿಸಿ. ಸ್ವಾಮಿ ಒಂದು ಮರತೆ. ನಾನು ಮದುವೆಗೆ ಅಂತ ಹೊರಟದ್ದು. ಒಂದು ಕಲ್ಯಾಣ ಕಾರ್ಯಕ್ರಮ ಶುಭ ಪರ್ಯವಸಾಯಿ ಆಗುವ ಒಂದು ಆಶೀರ್ವಾದ. ಆಯ್ತು 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 ಅಂದ್ರೆ ಆಯ್ತು. ಆಗಲಿಲ್ಲ, ಆಗಬೇಕಷ್ಟೇ. ಆಗುತ್ತದೆ, ಆಗ್ಬೇಕು, ಆಗಬಹುದು, ಆಗಲೇಬೇಕು, ಆಗುತ್ತದೆ, ಆಗಬೇಕಾದ್ದೇ ಆಗಬೇಕು. ಆಗುತ್ತದೆ, ಆಗುತ್ತದೆ. ಇದು ನಾವು ಬ್ರಾಹ್ಮಣರು. ನಾನು ಹಾಗೆ ಕಾಲಿಗೆ ಬಿದ್ದೆ. ಹೌದು 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 ಹೌದು. ಇದು ಅಲ್ಲ, ಹೌದು ಅಂತ ಅವರಿಗೆ ಸಂದೇಹ ಇದ್ದಾಗ ನೀವು ದೃಢೀಕರಿಸಿದ ಹಾಗೆ. ಅಂದ್ರೆ ಅವರೆಲ್ಲ ಮಾತಾಡಿದ್ರೆ ಹೊತ್ತು ಹೆಚ್ಚಾಗುತ್ತದೆ. ಆದ್ರಿಂದ ಅವರ ಮುಖವಾಣಿಯಾಗಿ ನಾನೇ ಆಡ್ತೇನೆ ಅಂತ. ಆಗಲಿ, ಯಾಕಂದ್ರೆ ನೀನು ಕಾರ್ಯಾವಸರದಲ್ಲಿದ್ದಿ. ಹೌದಪ್ಪ, ಮಾತ್ರಲ್ಲ ಬ್ರಾಹ್ಮಣರಲ್ಲಿ ಹೌದು ಜ್ಞಾನಿಗಳಾದವರಿಗೆ ವರಿಷ್ಠತೆ ಗರಿಷ್ಠತೆ ಇರುವುದು. ಹೌದು. ಜ್ಞಾನ ನಿಧಿ ಎನಿಸಿದ ನೀವೇ ಅಥವಾ ನೀವೇ ಆ ಮೂವರ ಪ್ರಾತಿನಿಧ್ಯವನ್ನು ನಿಮ್ಮೊಳಗೆ ಇರಿಸಿಕೊಂಡು ಹೌದು ಮಾತಾಡಿದ್ರೆ ನಮ್ಗೆ ಆಕ್ಷೇಪ ಇದೆ. ಇದು ಯಾವುದು ನಾವು ಅದು ಹೇಳಿದೆ ಬ್ರಾಹ್ಮಣರು. ಏನೋ ತಡವರಿಸಿದಾಗುಂಟು. ಅಂದ್ರೆ ನಿಮ್ಮಲ್ಲಿ ಕೇಳಬೇಕು ಅಂತ ಉಂಟು. ನನ್ನಲ್ಲಿ ಕೇಳಬೇಕು ಅಂದ್ರೆ ನಾನು ಸಿಕ್ಕಿದ್ದೆ ಈಗ ಮಾರ್ಗ ಮಧ್ಯದಲ್ಲಿ. ಈಗ ನನ್ನನ್ನು ಕಾಣುವುದಕ್ಕೆ ಬಂದ್ರ? ಚಕ್ರವರ್ತಿಯನ್ನು ಕಾಣುವುದಕ್ಕೆ ನಾವು ನಿಷಧಕ್ಕೆ ಹೊರಟದ್ದು. ನಾನು ನಿಷದಿಂದ ಹೊರಟಾಯ್ತಲ್ಲ,
ನಿಮಗೆ ನಾನು ಊರಿನಲ್ಲಿ ಹಾ. ದೂತರನ್ನು ಕಳಿಸ್ತೇನೆ. ಬೇಡ ಅಲ್ಲಿ ನಿಮಗೆ ಅತಿಥಿ ಸತ್ಕಾರ ನಾನು ಬರುವಲ್ಲಿಯ ತನಕ. ಬೇಡ, ನಮಗೆ ಸತ್ಕಾರ ಬೇಡ. ಇಲ್ಲದಿದ್ರೆ ಮದುವೆಗೆ ಒಟ್ಟಿಗೆ ಹೋಗಿ ಬರುವನ. ಬೇಡ ಬೇಡ ಬೇಡ, ನಾವು ಮದುವೆಗೆಲ್ಲ ಬರುವವರಲ್ಲ. ನಾವೊಂದು ಕೆಲಸಕ್ಕೆ, ಒಂದು ಕಾರ್ಯಾರ್ಥಿಯಾಗಿ ಬಂದವರು. ನಿಮ್ಮ ಕಾರ್ಯ ಹೌದು. ಹಾ. ನನ್ನ ಕಾರ್ಯದಲ್ಲಿ ಸಹಭಾಗಿಗಳಾಗಿ ಆಶೀರ್ವಾದ ಮಾಡಿದ ಮೇಲೆ ಮತ್ತೆ ನಿಮ್ಮ ಕಾರ್ಯವನ್ನ ಸಾಧಿಸಿಕೊಟ್ರೆ ಅದಾಗುದಿಲ್ಲ. ಅದಾಗುದಿಲ್ಲ. ನೀನು ಅಲ್ಲಿಗೆ ಹೋದ್ರೆ ಅಥವಾ ನಾವು ನಿನ್ನ ಜೊತೆಯಲ್ಲಿ ಬಂದ್ರೆ ಅಲ್ಲಿ ನಾವು ಎಣಿಸಿದ್ದಾಗುವುದಿಲ್ಲ. ನೀವೆಣಿಸಿ ಅಲ್ಲ, ನನ್ನ ಕಲ್ಯಾಣವನ್ನೆಲ್ಲ ನೀವು ಎಣಿಸಿ. ಹೌದೌದು, ಅದೌದು. ಅದಾಗುದಿಲ್ಲ ಅಂದ್ರೆ ನಾವು ಒಂದು ಕಾರ್ಯಾರ್ಥಿಯಾಗಿ ಬಂದವರು. ಏನು ಕಾರ್ಯ ಅಂದ್ರೆ ನಾವು ತುಂಬಾ ಮಂದಿ ರಾಜರನ್ನೆಲ್ಲ ನೋಡ್ತಾ ಇದ್ದೇವೆ ಭೂಲೋಕದಲ್ಲಿ. ಹಾ. ಎಲ್ಲ ಮೊದಲು ಹೇಳ್ತಾರೆ, ನಿಮಗೇನು ಬೇಕು ಸ್ವಾಮಿ, ಎಲ್ಲಿ ಬೇಕು ಸ್ವಾಮಿ, ಹೇಗೆ ಬೇಕು ಸ್ವಾಮಿ ಅಂತ. ಮತ್ತಾಗುವಾಗ ಅವರಿಗೆ ಮರ್ತು ಹೋಗ್ತದೆ. ಅದು ರಾಜಕೀಯವಾದಂತಹ ಅವರ ಗೊಂದಲಗಳಿಂದ ಮರ್ತು ಹೋಗ್ತದೋ ಅಥವಾ ಅವರ ವ್ಯವಹಾರದಲ್ಲಿ ಮರ್ತು ಹೋಗ್ತದೋ, ಅದು ಹೇಗೆ ಅಂತ ಗೊತ್ತಿಲ್ಲ. ಹಾಗಂತ ಇಲ್ಲಿಯೂ ಹಾಗೆ ಆಯ್ತು ಅಂತಾದ್ರೆ ನಾಳೆ ನಾವು ಕೇಳಿ ನೀನು ಕೊಡ್ತೇನೆ ಅಂತ ಹೇಳುವುದು, ಮತ್ತೆ ಆಗುದಿಲ್ಲ ಅಂತ ಹೇಳುವುದು, ನಾವು ಇನ್ನೊಬ್ಬನನ್ನು ನೋಡಿಕೊಳ್ಳುವುದು, ಅದೆಲ್ಲ ಸಮಸ್ಯೆ ಅಲ್ವಾ? ವಿಪ್ರರ ಮುಂಭಾಗದಲ್ಲಿ ತನ್ನನ್ನು ತಾನು ಶ್ಲಾಘಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಆದ್ರೆ ನಿಮ್ಮ ಭರವಸೆಗೆ ಹೇಳ್ತೇನೆ, ನಾನು ಭ್ರೂಭಂಗ ಮಾಡಿದರೆ ಮೂರು ಲೋಕದಲ್ಲಿ ಅದನ್ನು ಮೀರುವುದಕ್ಕೆ ಇವತ್ತೊಂದು ಶಕ್ತಿ ವ್ಯಕ್ತಿಯಾಗಿ ಇಲ್ಲ. ಅಂದ್ರೆ ನನ್ನ ಕಡೆಗಣ್ಣ ಹುಬ್ಬಿನ ಚಲನೆಗೆ ಅಷ್ಟು ಸಾಮರ್ಥ್ಯ ಉಂಟು ಅಂತ ಆದ್ರೆ ನಾನೊಂದು ಮಾಡ್ತೇನೆ ಅಂದ ಮಾತನ್ನು ಈಡೇರಿಸದಂತಹ ಅಧಮ ಬ್ರಾಹ್ಮಣ ಭಕ್ತ ಅಲ್ಲ ಅಂತಲೇ ಏನಾದ್ರೂ ಸಂದೇಹ? ಹಾಗಲ್ಲ, ಮತ್ತೆ ನಮಗೆ ಧೈರ್ಯಕ್ಕೆ ಬೇಕಾಗಿ ಮಾಡ್ತೇನೆ ಸ್ವಾಮಿ. ನಾವು ಹೇಳಿದ್ರೆ ಅದು ಭರವಸೆ ಅಂತಲೇ ಸ್ವೀಕರಿಸಬಹುದು, ಸಾಧಿಸಬಹುದು. ಹೌದಾ? ನೀವು ಉಚಿತವಲ್ಲದನ್ನು ಆಡುವುದಿಲ್ಲ, ಉಚಿತವಾದದ್ದನ್ನು ಮಾಡುವುದಿಲ್ಲ, ನಾನು ಹಿಂದುಳಿಯುವುದಿಲ್ಲ. ಮತ್ತೆ ನಿಮಗೆ ಹೇಳುವುದಕ್ಕೇನು, ನನಗೆ ಮಾಡುವುದಕ್ಕೇನು? ಅದು ನಿನ್ನ ಬಾಯಿಯಿಂದಲೇ ಬಂದ ಮೇಲೆ ನಮಗೆ ವಿಶ್ವಾಸ. ಅದಕ್ಕಾಗಿ ಹೇಳಿದ್ರಲ್ಲ. ಹೌದಲ್ಲ? ಈಗ ನಿಶ್ಚಿಂತೆಯಿಂದ ನಿಸ್ಸಂಕೋಚರಾಗಿ ಹೇಳ್ಬಹುದಲ್ಲ. ಹೌದಲ್ಲ? ಹೌದು. ಅರೆಗಳಿಗೆ ಕಣ್ಣು ಮುಚ್ಚುವೆ. ಈಗ ಕಣ್ಣು ಬಿಡಬಹುದು. ಧರ್ಮಾಧಿಪತಿ. ಹೌದು, ದೇವೇಂದ್ರ. ನಾನು ದೇವೇಂದ್ರ. ನಾನು ವಾಯು. ವಾಯು. ವರುಣ, ಅಗ್ನಿ. ಹೌದು. ದಿಕ್ಪತಿಗಳಲ್ಲಿ ನಾಲ್ವರು ಸಮಾವೇಶಿತರಾಗಿ ಮಾರ್ಗ ಮಧ್ಯದಲ್ಲಿ ವಂದಿಸಿಕೊಂಡೆ. ಎದ್ದೇಳು. ಇದೇನು ವಿಪ್ರರೂಪದಲ್ಲಿ ಬಂದ್ರೆ ದೇವತೆಗಳ ಪರಿಚಯ ಆಗ್ತದೋ ಇಲ್ವಂತ ಪರೀಕ್ಷೆಯ ನನಗೆ? ಹಾಗಲ್ಲ. ಅದಲ್ಲ ಅಂತಾದರೆ ಪೂರ್ವದಲ್ಲೇ ನಾನೇ ಅಭಿಯೋಗ ಮಾಡ್ತಾ ದೇವಲೋಕದ ತನಕ ಬಂದು ಸ್ನೇಹಾಸ್ತವನ್ನು ಚಾಚಿ ನಿನ್ನ ಸೌಹೃದವನ್ನು ಹೊಂದಿಯ ಮರಳಿದವನಿರುವಾಗ ಈಗ ಸ್ವರೂಪದಿಂದಲೇ ಪ್ರಕಟನಾಗುವುದಕ್ಕೇನಾದ್ರೂ ಭೂಮಿಯಲ್ಲಿ ಬರುವಾಗ ರೂಪ ಬದಲಾವಣೆ ಆಗಬೇಕು ಅಂತ ಏನಾದ್ರೂ? ಖಂಡಿತ ಹಾಗಲ್ಲ. ಹಾಗಿದ್ದರೆ ಈಗ ಪ್ರಕಟ ಆದದ್ದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಹೌದು. ಹಾಗಾದ್ರೆ ನಾವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ಸಂಕಲ್ಪ ಈಡೇರಬೇಕು ಅಂತಾದ್ರೆ ಮೊದಲಾಗಿ ಬ್ರಾಹ್ಮಣ ವೇಷವನ್ನು ಮಾಡಬೇಕಾದ ಅನಿವಾರ್ಯತೆ ನಮಗುಂಟು. ದೇವತೆಗಳು ಪರೋಕ್ಷ ಪ್ರಿಯರು, ಪ್ರತ್ಯಕ್ಷವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪ್ರಕಟಿಸುವವರು. ನಿಮ್ಮ ಔಚಿತ್ಯ ಜ್ಞಾನವನ್ನು ನಾನು ಪ್ರಶ್ನಿಸುವುದಿಲ್ಲ. ನಿಮಗೆ ಅದೇ ಸರಿಯಾದ ಮಾರ್ಗ ಅಂತ ಕಂಡ್ರೆ ನೀವು ಹಾಗೆ ಮುನ್ನಡೆಯಬಹುದು. ಆದ್ರೆ ನನ್ನಿಂದ ಏನೋ ಆ ರೂಪದಲ್ಲಿ ಆಗಬೇಕಾದ ಕಾರ್ಯ. ಈಗ ನೀನು ಎಲ್ಲಿಗೆ ಹೊರಟದ್ದು ಅಂದೆ? ನಾನು ದಮಯಂತಿ ಸ್ವಯಂವರಕ್ಕೆ, ವರಣಕ್ಕೆ ಹೊರಟವ. ಹೌದಾ? ಎಲ್ಲ ಗೊತ್ತಿದ್ದು ಕೇಳುವಾಗ ಹೇಳುವುದಕ್ಕೆ ಅಲ್ಲ, ನಮಗೆ ಗೊತ್ತುಂಟು. ಅದೇ ಗೊತ್ತಿದ್ದದ್ರಿಂದಲೇ ತುಂಬಾ ವಿವರವಾಗಿ ಹೇಳುವುದಕ್ಕೆ ಬೇಡ. ಇದು ನೀನು ಹೋಗು. ಆಶೀರ್ವಾದ ಮಾಡ್ಲಿಕ್ಕೆ ಬಂದ್ರೆ ಆದರೆ ನಮ್ಮದೊಂದು ಕಾರ್ಯ ಆಗಬೇಕು. ನಿಮ್ಮ ಕಾರ್ಯ ಅದು ಉಂಟಲ್ಲ, ದೇವ ಕಾರ್ಯವನ್ನು ಬದಿಗಿರಿಸಿ ಯಾವುದನ್ನು ಸಾಧಿಸುವುದಕ್ಕಿಲ್ಲ. ಈಗ ಹೋದ ಕಾರ್ಯದಲ್ಲೂ ಕೂಡ ದೇವತಾನುಗ್ರಹ ಇಲ್ಲದಿದ್ರೆ ಆ ಕಲ್ಯಾಣ ಸಂಪೂರ್ಣ ಆಗುವುದಿಲ್ಲ. ಅದು ಸಿದ್ಧಿಸಬೇಕಾದ್ರೆ ನಿಮ್ಮ ಕಾರ್ಯ ಮಾಡ್ಲೇಬೇಕ. ಹೌದು ಹೌದು. ಹಾಗಂತ ಅದಲ್ಲ, ಇಲ್ಲಿ ನಮ್ಮದಾದಂತಹ ಒಂದು ಸ್ವಾರ್ಥದ ಕಾರ್ಯ ಉಂಟು. ಈಗ ಅದಕ್ಕೆ ತೊಡಕಾಗುವುದಿಲ್ಲ. ಹೋಗುವುದು ಹೋಗಬಹುದು. ಆದರೆ ಅಲ್ಲಿಗೆ ಹೋಗುವಾಗ ನೀನು ನಮ್ಮವನಾಗಿ ಹೋಗಬೇಕು. ಅಂದ್ರೆ ನಮ್ಮ ಸಂಧಾನಕಾರನಾಗಿ ಹೋಗಬೇಕು. ನಿಮಗೆ ದಮಯಂತಿಯ ಪಿತನಲ್ಲಿ ಏನಾದರೂ? ಪಿತನಲ್ಲಿ ಏನು ಸಮಸ್ಯೆ ಇಲ್ಲ, ನಮಗೆ ಅವಳಲ್ಲೇ ಮಾತಾಡಬೇಕು. ನೀನು ನಮ್ಮ ಯೋಗ್ಯತೆಯನ್ನು ಅವಳಿಗೆ ತಿಳಿಯಪಡಿಸಿ ನಮ್ಮೊಳಗೆ ಸಂಬಂಧ ಏರ್ಪಡುವ ಹಾಗೆ ನೀನು ಮಾಡಬೇಕು. ನುಡಿಯ ಕೇಳುತ್ತ ಚಿಂತಿಸಿದನ ನುಡಿಯ ಕೇಳುತ್ತ ಚಿಂತಿಸಿದನ ಮಡದಿ ಮೈಗುಡುವಳು ಕುಟ
ವಸ್ತುವಿಗೆ ಕೊಡ ನಿಂತು ಭಾಷೆಯನ್ನು ನುಡಿಗೆ ತಪ್ಪಿದ ನಿಂದು ಸುಮ್ಮನೆ ಕಡೆಗೆ ಮಾತಿನ ಶಬ್ದ ಬಪ್ಪುದು ನುಡಿಗೆ ತಪ್ಪಿದ ನಿಂದು ಸುಮ್ಮನೆ ಕಡೆಗೆ ಮಾತಿನ ಶಬ್ದ ಬಪ್ಪುದು ಬಿಡದೆ ಬಂದುದೆನುತ್ತ ಚಿಂತಿಸುತ್ತೆಂದ ಅವರೊಡನೆ ಸುರಪತಿ, ಓ ಏನು ಅಲ್ಲಲ್ಲ ಏನಿಲ್ಲ, ನೀವು ಹೇಳಿದ ಅರ್ಥ ಆಯ್ತು ನನಗೆ. ಈಗ ಆಗುದಿಲ್ಲ ನಾನು ಹೋಗಿ ನಿಮ್ಮ ಪರವಾಗಿ ದಮಯಂತಿಯಲ್ಲಿ ಒಂದು ಮಧ್ಯವರ್ತಿಯಾಗಿ ಹೌದು ವಿವಾಹ ಸಂಧಾನ ಪ್ರಕ್ರಿಯೆಯನ್ನು ಪೂರ್ಣವಾಗಿಸಬೇಕು. ನಿನ್ನ ಬಗ್ಗೆ ಯಾವುದನ್ನು ಹೇಳಬಾರ್ದು. ನಮ್ಮ ಬಗ್ಗೆ ನೀನು ಅವಳಲ್ಲಿ ನಮ್ಮ ಯೋಗ್ಯತೆಯನ್ನು ಬಿತ್ತರಿಸಿ ನಮ್ಮ ನಾಲ್ವರಲ್ಲಿ ಓರ್ವನನ್ನು ಅವಳು ವರಿಸುವ ಹಾಗೆ ನೀನು ಮಾಡಬೇಕು. ಏನ ಪೀಳಲಿ ನಿಮಗೆ ಏನ ಪೀಳಲಿ ನಿಮಗೆ ಚಿತ್ತದೊಳನು ಮಾನ ಆಗಿದೆ ಎನಗೆ ಮಾಲಿನಿಯೊಳಗೆ ಎನಗೆ ಎನ್ನೊಳಗಾಗಿ ಬುದ್ಧಿ ಸ್ಥಾನಗೊಂಡಿಗುವುದು ವಿಕಲ್ಪ ಆಗುವುದೆಂದು ಏನ ಬೀಳಲಿ ನಿಮಗೆ ಅಲ್ಲ, ಅರ್ಥ ಆಯ್ತು. ಆ ವಿಷಯ ಅರ್ಥ ಆಗ್ಲಿಲ್ವ? ನಿಮಗೆ ಇನ್ನೊಮ್ಮೆ ನಾನು ಹೊರಟದ್ದೆಲ್ಲಿಗೆ ಅಂತ ಮೊದಲು ಹೇಳಿದನೋ ಹಾ. ಅದು ಮರ್ತೋಯ್ತು ಅಂತ. ಇಲ್ಲ ಇಲ್ಲ, ಅದು ಗೊತ್ತುಂಟು, ಅದು ಗೊತ್ತಿತ್ತು. ಅದು ಗೊತ್ತಿದ್ದು ಇದೊಂದು ಹೊಸ ಕೆಲಸ ನಿನಗೆ. ಇದು ನನ್ನಿಂದ ಆಗಲಿಕ್ಕಿಲ್ವಾ ಅಂತ. ಆಯ್ತಲ್ಲ, ಅಲ್ಲ ಇದು ಸರಿಯಾಗಿ. ಅಲ್ಲ ಹಾಗಾದ್ರೆ ಕೊಟ್ಟ ಮಾತು ಇಲ್ಲ ಅಂತ ಆಯ್ತಲ್ಲ. ನಾನು ಮಾತು ತಪ್ಪುತ್ತೇನೆ ಅಂತ ಆಡಿದ್ದಲ್ಲ. ಮಾತು ತಪ್ಪಿ ಲೋಕದವರೆಲ್ಲ ಹೀಯಾಳಿಕೆಗೆ ಈಡಾಗುವಂತಹ ಒಂದು ದುರ್ವಾಂಚೆ ನನ್ನಲ್ಲಿ ಮೊಳತೀತು. ಅದು ಕೂಡ ದೇವೇಂದ್ರನಿಗೆ ಕೊಟ್ಟ ಮಾತನ್ನು ತಪ್ಪಿದ್ದಿ ಅಂತಾದ್ರೆ ನಿನಗೆ ಅಪಪ್ರಚಾರಕ್ಕೆ ಬೇರೆ ದಾರಿ ಬೇಡ. ಈಗ ಮಾತು ಕೊಟ್ಟಿದ್ದೇನೆ ಅಂತ ಆಗದಿದ್ದದನ್ನು ಹೊತ್ತುಕೊಂಡು ಹೋಗಿ ಅಲ್ಲಿ ವಿಫಲರಾಗಿ ಬಂದ್ರೆ ಹೇಗೆ ಹೇಗೆ ವಿಫಲನಾಗುವುದು? ಈಗ ಅವಳೊಳಗೆ ಮತ್ತೊಬ್ಬ ಇದ್ರೆ ಆಗುವುದಿಲ್ಲ. ಯಾಕಿಲ್ಲ? ನನಗೆ ಅರ್ಥ ಆಗುತ್ತದೆ. ಯಾಕೆಂದ್ರೆ ನೀನು ಅವಳನ್ನು ಮದುವೆ ಆಗುವುದಕ್ಕೆ ಹೊರಟವ. ಹಾಗಾಗಿ ನಿನಗೆ ಮನಸ್ಸಿನಲ್ಲಿ ಎಲ್ಲಾದರೂ ಅವಳು ದೇವತೆಗಳನ್ನು ಒಪ್ಪಿಕೊಳ್ಳಿಕ್ಕಿಲ್ಲ ಎನ್ನುವಂತಹ ಭಾವ ಅಲ್ವಾ? ಅಲ್ಲ, ಈಗ ಅವಳನ್ನೇ ನಾನು ಮನದಲ್ಲಿ ಇರಿಸಿಕೊಂಡು ಹೊರಟಿರುವಾಗ ಆ. ನಿಮ್ಮ ಕುರಿತಾಗಿ ಮಾಡುವ ಪ್ರಯತ್ನದಲ್ಲಿ ಏನಾದ್ರೂ ಎಡರು ತೊಡರು ಬಂದರೆ ಆ. ಈಗ ಅವಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಿದ್ದರಿಂದಲೇ ಈ ತೊಡಕಾಯಿತು ಅಂತ ನಾಳೆ ನೀವು ಹೇಳಲಿಕ್ಕಿಲ್ವ? ನೋಡು, ತ್ಯಾಗ ಅನಿಸಲ್ಪಡುವುದು ಯಾವಾಗ? ಯಾವಾಗ? ನಮ್ಮಲ್ಲಿ ಬೇಕಾದಷ್ಟು ಇದ್ದದ್ದನ್ನು ಒಂದು ಮುಷ್ಟಿ ತೆಗೆದುಕೊಟ್ಟಲ್ಲಿಗೆ ತ್ಯಾಗ ಅಂತ ಆಗುವುದಿಲ್ಲ. ಅದಾಗುದಿಲ್ವಾ? ನಮಗೆ ಜೋರ ಹಸಿವಾದಾಗ ಮೃಷ್ಟಾನ್ನ ಭೋಜನವನ್ನು ಕೈಯಲ್ಲಿ ಹಿಡಿದು ಹೀಗೆ ಬಾಯಿಯಲ್ಲಿವರೆಗೆ ಬಂದಾಗ ಒಬ್ಬ ಕರೆದು ಹೇಳ್ತಾನೆ ಹಸಿವೆ, ಆಗ ಇದನ್ನು ತೆಗೆದುಕೊಡ್ಬೇಕು. ಅದು ತ್ಯಾಗ ಅನಿಸುವುದು. ಆ ದೃಶ್ಯ ನೋಡುವವರಿಗೆ ಮೂರನೇವರಿಗೆ ಚಂದ ಕಾಣ್ತದೆ. ಹಾ. ಹಸಿದವನಿಗೂ ಹೊಂದಿದವನಿಗೂ ಗೊತ್ತುಂಟು ಅದರ ಕಷ್ಟ ಹೇಗೆ. ಉಣ್ಣುವುದಕ್ಕೆ ತೊಡಗಿದಾಗ ಪಡೆಯುವ ಕಷ್ಟ ಏನು ಅಂತ ಬೇಡುವವನಿಗೆ, ಹಾ, ಉಣಬೇಕಾದದ್ದನ್ನು ಕೊಡುವ ಕಷ್ಟ ಏನು ಅಂತ ಕೊಡುವವನಿಗೆ ಗೊತ್ತುಂಟು. ನೋಡುವವನಿಗೆ ಇದು ಯಾವುದು ಗೊತ್ತಿಲ್ಲ. ಮಿಷ್ಟಾನ್ನವನ್ನ ದಾನವಾಗಿ ಕೊಟ್ಟ ಅಂತ ಹೇಳಲಿಕ್ಕೆ ಮಾತ್ರ ಗೊತ್ತು. ಅಲ್ಲ, ಹೇಳಿದ್ದು ನಾನು ವಿಷಯ ಅಲ್ಲ, ಆದರ್ಶಗಳನ್ನು ಮೂರನೇವರಿಗೆ ಸಂಬಂಧಿಸಿ ಬೋಧಿಸುವುದಕ್ಕಿಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಮಾತು ತಪ್ಪಲಿಕ್ಕೆ ಮನಸ್ಸಿಲ್ಲ. ಈಗ ನಾನು ಮಾತು ತಪ್ಪಿದಂತಾಗುದು ಯಾವಾಗ? ಯಾವಾಗ? ನೀವಿದನ್ನು ಮಾಡಬೇಕು ಅಂತ ಹೇಳಿ ನಾನು ಮಾಡದೇ ಇದ್ರೆ, ಹೌದು, ನೀವಾಗ ಇದು ನಿನ್ನಿಂದ ಆಗುದಿಲ್ಲ ಅಂತ ಮಾತು ಹಿಂದೆ ತೆಗೆದ್ರೆ ನಾನು ತಪ್ಪಿದಾಗ ಆಗ್ತೇನೋ? ಅಲ್ಲ, ನಾವೀಗ ಪ್ರಾರ್ಥಿಸುವುದು ಅದಕ್ಕೆ. ನಾವು ನಿನ್ನಲ್ಲೇ ಆಗಬೇಕು ಅಂತ ನಾವು ಹೊರಟದ್ದು ಯಾಕೆ? ಯಾಕೆ? ಈಗ ಯಾರ್ಯಾರನ್ನೋ ಸಂಧಾನಕ್ಕೆ ಕಳುಹಿಸಬಹುದು, ಅದು ಆಗಬಹುದು ಆ ಪ್ರಕ್ರಿಯೆ. ಆದ್ರೆ ಅದರಲ್ಲಿ ನಿನ್ನ ಸತ್ವ ಏನೋ ಗೊತ್ತಾಗ್ತದೆ.
ದೇವೇಂದ್ರನಿಗೆ ಪರೋಕ್ಷ ಪ್ರಿಯನಾಗಿ ಇದ್ದದ್ದೆಲ್ಲ ಗೊತ್ತಾಗ್ತದೆ ಪರೋಕ್ಷದಿಂದಲೇ ಅಂತ ನನ್ನ ಮನಸ್ಸು ಕಾಣುವುದಿಲ್ಲ. ನನಗೆ ಗೊತ್ತುಂಟು, ಪ್ರಪಂಚಕ್ಕೆ ನೀನೇನು ಎನ್ನುವುದು ಕಾಣಿಸಲ್ಪಡ್ಬೇಕು. ಈಗ ನಾನು ಮಾಡದಿದ್ರೆ ಸತ್ಯಭ್ರಷ್ಟನಾಗುವುದೇ ಆಗುವುದಲ್ವೋ? ಅಲ್ಲ, ಸತ್ಯಭ್ರಷ್ಟನ ಆಗಬೇಕು ಅಂತ ನನಗಿಲ್ಲ, ನಾನೀಗ ಹೋಗಲೇಬೇಕಲ್ಲ. ಹೋಗ್ಲೇಬೇಕು. ಯಾಕಂದ್ರೆ ಅಭಿನವ ಅಮರೇಂದ್ರ ಅನಿಸಲ್ಪಟ್ಟವ ನೀನು. ದಯವಿಟ್ಟು ಇದ್ದ ಬಿರುದನ್ನೇ ಹೊತ್ತುಕೊಳ್ಳುವುದು ಕಷ್ಟ ಆಗಿರುವಾಗ ಹೊಸದು ಬೇಡ. ಯಾಕೆಂದ್ರೆ ಈಗ ನೀನು ತಪ್ಪಿದ್ರೆ ನಾನು ತಪ್ಪಿದ ಹಾಗೆ. ಪೃಥ್ವಿ ಮೂಲಕ ನೆರಳು ಅಂತ ಎಂಬಂತಹ ಬಿರುದು ಏನುಂಟು ಅದರಿಂದಲೇ ಈ ಹೊರೆ ಬಂದದ್ದು. ಹೌದು. ಇಲ್ಲೀಗ ಅಭಿನವ ಅಮರೇಂದ್ರ ಅಂತ ಹೊಸ ಬಿರುದು ಬಂದು ನಾವು ದಾರಿಯಲ್ಲಿ ಹೋಗುವಾಗ ಬೇರೆ ಏನಾದ್ರು ಯಾರಾದ್ರೂ ಕೇಳಿದ್ರೆ ಇಲ್ಲ ಇಲ್ಲ ಅದಿಲ್ಲ. ಈಗ ನಾನು ನನಗೆ ಅರ್ಥ ಆಗುತ್ತದೆ. ನಿನಗೆ ಹೋಗುವಾಗ ನೀನು ಅವಳ ಗಂಡನಾಗಿ ಹೋಗುವುದು, ನಮ್ಮ ಸಂಧಾನಕಾರವನಾಗಿ ಹೋಗುವುದು ಹೇಗೆ ಅಂತಲ್ವ ನಿಮಗೆ ಸಮಸ್ಯೆ. ಅಂದ್ರೆ ಮನಸಾವರಿಸಿದ್ದೇ ವರಣ ಅಂತ ನಾವು ಭಾವಿಸಿದ್ರೆ ಈಗಾಗಲೇ ಅವಳೊಂದು ಅರ್ಥ ಹೆಂಡತಿ ಆಗಿ ಅದೇ 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 ಬೇಡ ಅಂತಲ್ಲೋ. ಬೇಡ ಅಂತ ಹೇಳಿದ್ದಲ್ಲ, ಆಗುವುದಕ್ಕಿಂತ ಮೊದಲೇ ಇಷ್ಟು ಹೆಂಡತಿಯ ಪರವಾಗಿ ಮಾತಾಡ್ತಾನೆ ಅಂತ ಹೇಳುದು ಅವ. ಹಾಗೆ ಹೇಳಿದ್ದ. ಹೌದು. ಇಲ್ಲ, ಇದು 4 ಜನ ಒಟ್ಟಾಗಿ ಬಂದಾಗುತ್ತೆ. ನಾವು ಇದು ಇದಾಗೋದಿಲ್ಲ. ಯಾಕೆ? ಈಗ ಸ್ವಯಂವರ ನಿರ್ಣಯ ಆಗಿದೆ. ಈಗ ಅಲ್ಲಿ ಎಲ್ಲ ರಾಜವೈಭವದಿಂದ ಸನ್ನದ್ಧತೆ ಆಗುವಾಗ ಈಗ ಸಂಧಾನ ಮಾಡಬೇಕಾದ್ದು ದಮಯಂತಿಯ ಪಿತನಲ್ಲಿ ಅಲ್ಲ, ಅಲ್ಲ ಅವಳಲ್ಲಿ, ಬಂಧುಗಳಲ್ಲಿ ಅಲ್ಲ, ಅಲ್ಲ ಪರಿವಾರದಲ್ಲಿ ಅಲ್ಲ, ಅಲ್ಲ ಅವಳಲ್ಲಿ. ಅವಳ ಅಂತಃಪುರಕ್ಕೆ ಒಳಗೆ ಪ್ರವೇಶವೇ ಸಿಕ್ಕುವುದಿಲ್ಲ. ಈ ಸಲ ಆಗುದೇ ಇಲ್ಲ ನನಗೆ. ಒಳಗೆ ಈಗ ಮದುವೆ ಹೆಣ್ಣನ್ನು ಏಕಾಂತದಲ್ಲಿ ಕಾಣುವುದಕ್ಕೆ ಯಾರಾದ್ರೂ ಬಿಡ್ತಾರ? ನಿಮಗೆ ಗೊತ್ತಾಗುವಾಗ ಹೊತ್ತಾಯ್ತು, ಬಂದದ್ದು ತಡ ಆಯ್ತು. ಈ ಸಲ ಆಗುವುದಿಲ್ಲ. ಆಗುವುದಕ್ಕೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ದರಲ್ಲಿ ದೇವತೆಗಳ ಘನತೆ ಉಳಿತದೆ, ಜೀವಿಗಳದ್ದಾದ ಭಾಗ್ಯವು ವೃದ್ಧಿಸ್ತದೆ. ಒಂದು ಆಶೀರ್ವಾದ ಮಾಡಿ. ನಾನು ದೇವೇಂದ್ರ, ಗೊತ್ತುಂಟ ನಿನಗೆ? ಧರಣೀಜ ಪೋಗಲೊಂದು ಅತೃಚ ಕರಣಗಳ ಕೊಡುವಿವಿಂದು ಹರತಂತ್ರದಿಂದಲೇನಾದರಾಗಲಿ ಮುಂದೆ ತಿರುಗಗಾರುವರೆಂಬ ಪರಿಗೆ ನಮ್ಮನು ನೋಡು. ಧರಣೀಜ ಪೋಗಲೊಂದು ನಾನು ದೇವೇಂದ್ರ, ಗೊತ್ತುಂಟ? ದೇವಲೋಕದಿಂದ ಬಹಳ ಉಲ್ಲಾಸದಲ್ಲಿ ಹೊರಟಾಗ. ಉಲ್ಲಾಸದಲ್ಲಿ ಅಂದ್ರೆ ಕುಣಿ ಕುಣೀತ ಅದು ನನಗೆ ನಮ್ಮ ಅಪ್ಪಯ್ಯನದ್ದು ನೆನಪಾಯ್ತು. ಅದಕ್ಕೆ ನಮ್ಮ ಅಪ್ಪಯ್ಯನದ್ದು. ಕಶ್ಯಪ ಬ್ರಹ್ಮರು. ಹೌದು, ಅವರ ನಾಟ್ಯ ಅಲ್ವ ಅದು? ಕಶ್ಯಪ ಬ್ರಹ್ಮರು ಕುಣಿತಿದ್ರು. ಹೌದೌದು. ನನಗೆ ಈ ವಿಷಯವೇ ಅಂದ್ರೆ ನಾಟ್ಯ ಹೇಗುಂಟು ಎಂಬುದು ಮತ್ತೆ ಅವರು ಕುಣಿತಾ ಇದ್ರೆ ಎಂಬುದೇ ಹೊಸ ವಿಷಯ. ಅವರು ಬ್ರಹ್ಮನಿಷ್ಠರಾದವರು. ಹೌದು ಹೌದು. ಮಕ್ಕಳನ್ನು ಆಡಿಸುವಾಗ, ಮಕ್ಕಳನ್ನು ಪಾಲಿಸುವಾಗ ನಿಮ್ಗೆ ಅಲ್ಲಿಂದ ನೆನಪುಂಟ. ದೇವೇಂದ್ರ ಅಂದ್ರೆ ಭಯಂಕರ. ದೇವೇಂದ್ರ ಅಷ್ಟಿಲ್ಲದೆ ಉಳಿದವರಿಗೆ ಶೈಶವಂತ ಯಾವುದು ನೆನಪಿರುವುದಿಲ್ಲ. ಇವನಿಗೆ ಅಮರೇಂದ್ರನಾಗುವುದಕ್ಕಾಗಿ ಆದಿತ್ಯ ವರ್ಗದಲ್ಲಿ ಹುಟ್ಟಿ ಶಿಶುವಾಗಿರುವಾಗ ಏನು ಅಂತ ನೆನಪುಂಟು. ನಾವು ಎಷ್ಟೇ ಉನ್ನತವಾದ ಹೊರಟದ್ದು ಮದುವೆಗೆ ಅಂತ ಬಿಟ್ಟು ಒಂದು ವಿಷಯ ಬಿಟ್ಟು ಮತ್ತೆಲ್ಲ ನೆನಪುಂಟು ಅವರಿಗೆ. ನಾವು ಎಷ್ಟೇ ಉನ್ನತವಾದ ಸ್ಥಾನಮಾನವನ್ನು ಏರಿದ್ರು ಬಂದ ದಾರಿಯನ್ನು ಮರಿಬಾರ್ದು ನೋಡು. ಇದೀಗ ನನಗೆ ಹೇಳುದು ಅಲ್ಲ, ನಾನು ನನ್ನ ವಿಚಾರವನ್ನು ಹೇಳಿದ್ದು. ಈಗ ನೀನು ಅದಕ್ಕೆ ಸಮಸ್ಯೆ ಅಂತ ತಿಳ್ಕೊಳ್ಳುದು ಯಾಕೆ? ಹೋಗ್ಲಿಕ್ಕೆ ಆಗುವುದಿಲ್ಲ ಎನ್ನುವುದು ಸಮಸ್ಯೆ ಆಗುವುದು ಹೇಗೆ ಬಿಡ್ತಾರೆ? ಈಗ ಒಂದು ವೇಳೆ ನಾನು ನಳಚಕ್ರವರ್ತಿ ಅಂತ ಗೊತ್ತಾದರೆ ಅವರು ಮಾನ್ಯತೆ ಕೊಡ್ತಾರೆ. ಅತಿಥಿಯಾಗಿ ನಾ ಬಂದಂತಹ ಅಥವಾ ಅಭ್ಯಾಗತನಾಗಿಯೇ ಬಂದಂತ ನನಗೆ ಸೂಕ್ತ ವ್ಯವಸ್ಥೆ ಮಾಡ್ತಾರೆ. ರಾಜ ಪರಿವೇಶದಲ್ಲಿ ಪರಿವಾರವನ್ನು ಬಿಟ್ಟು ಹಾಗೆ ಏಕಾಕಿಯಾಗಿ ನವವಧುವನ್ನು ಕಾಣುವುದು ಅದು ಸಭ್ಯತೆ, ಶಿಷ್ಟಾಚಾರ. ಹಾಗಾದ್ರೆ ದೇವೇಂದ್ರನಿಗೆ ಎಲ್ಲ ಗೊತ್ತುಂಟು. ಹಾಗಾದ್ರೆ ದೇವೇಂದ್ರನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳುವುದ ನೀನು? ದೇವೇಂದ್ರನಿಗೆ ಉಂಟು. ಕಲಿಸುವ ದೂತನಾದಂತಹ ನಾನು ಯೋಗ್ಯತೆಯನ್ನು ಮೀರಿದ ವ್ಯವಹಾರ ಮಾಡಬಾರ್ದಲ್ಲ. ನಿನಗೂ ಅಲ್ವಾ? ನಾನು ನಿನಗೆ ಯೋಗ್ಯತೆಯನ್ನು ಕಲ್ಪಿಸ್ತೇನೆ. ಈ ಸಲ ಬಿಡುವ ಯೋಚನೆ ಇಲ್ಲ. ಬಿಡುವ ಯೋಚನೆ ಇಲ್ಲ. ಈ ಸಂಧಾನಕ್ಕೆ ನೀನೇ ಆಗಬೇಕು. ಏನು ಯೋಗ್ಯತೆ? ಅದೃಶ್ಯಕರಣ. ನಿನಗೊಂದು ದಿವ್ಯವಾದಂತಹ ಶಕ್ತಿಯನ್ನು ಅನುಗ್ರಹಿಸಿದ್ದೇನೆ. ಹೌದು, ಎಲ್ಲರಿಗೂ ಅದೃಶ್ಯ ಆಗಿ ಹೋದ್ರೆ ಅವಳಿಗೂ ಕಾಣದಿದ್ರೆ ಪ್ರಯೋಜನ. ಅವಳಿಗೆ ಬೇಕು, ಅವಳನ್ನು ಕಾಣಬೇಕು ಎನ್ನುವ ಹಾಗೆ ನೀನು ಎಣಿಸಿದ್ರೆ ಮಾತ್ರ ಅವಳಿಗೆ ನೀ ಕಾಣಿಸಲ್ಪಡ್ತಿ. ಬಿಟ್ರೆ ನಿನ್ನ ಸ್ವರ ಮಾತ್ರ ಅವಳಿಗೆ ಕೇಳುವುದು. ಅವಳಿಗೆ ಕಾಣೋದಿಲ್ಲ, ನೀನು ಯಾರಿಗೂ ಕಾಣಲಿಕ್ಕಿಲ್ಲ, ನಮಗೆ ಮಾತ್ರ ಕಾಣು. ದೇವೇಂದ್ರ, ಸುಮ್ಮನೆ ಕೇಳುದು. ಕೇಳು. ಅದೃಶ್ಯಕರಣ ನಿನಗೆ ಪ್ರಯೋಜನಕ್ಕೆ ಬರುವುದಿಲ್ಲ, ಊರಿನವರಿಗೆ ಮಾತ್ರ ಬರುವುದು ಅಂತ ಏನಾದ್ರೂ ಉಂಟಾ? ಹಾಗೇನಿಲ್ಲ. ಮತ್ತೆ ನಿನಗೆ ಹಾಕಿಕೊಂಡು ಹೋಗಬಹುದಲ್ಲ, ನನಗೆ ಯಾಕೆ ಬಾಧೆ ಕೊಡ್ತೀವಿ? ಅಭಿನವ ಅಮರೇಂದ್ರ ಬೇಡ ಬೇಡ, ಹೊರಟೆ. ದೇವೇಂದ್ರನ ಯೋಗ್ಯತೆ ಈಗ ಅದೃಶ್ಯಕರಣ ಇದು
ಶೀಘ್ರಾತಿ ಶೀಘ್ರವಾಗಿ ಈ ಕಾರ್ಯದಲ್ಲಿ ಯಶವನ್ನು ಕಂಡು ಬಾ. ನಾನು ಮಾಡಿದ ಪ್ರಯತ್ನ ಪ್ರಾಮಾಣಿಕ, ಮತ್ತೆ ನೀನು ಅಪ್ರಾಮಾಣಿಕ, ನಿನ್ನ ಮನಸ್ಸಲ್ಲಿ ಬೇರೆ ಇದ್ದದ್ರಿಂದ ಸರಿ ಮಾಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ನೀನು ಪ್ರಾಮಾಣಿಕವಾಗಿ ಮಾಡು. ಎಷ್ಟು ಮಾಡಿದ್ರು ಅದರ ಅಪ್ರಾಮಾಣಿಕತೆ ಶಂಕಿತವಾಗ್ತದೆ ಅಂತ ನನಗೆ ಸಂದೇಹ. ಇಲ್ಲ ದೇವೇಂದ್ರ ಅಲ್ವಾ, ನಾನು ಸುಮ್ಮನಸ. ಸ್ವಲ್ಪ ಹೇಳಿ. ನಾನು ಪ್ರಾಮಾಣಿಕವಾಗಿ ಮಾತು ತಪ್ಪುವಲ್ಲ, ಮಾತು ತಪ್ಪುವಾದ್ರೆ ಆಗುದಿಲ್ಲ ಅಂತ ಹೇಳುದು. ಅಲ್ಲ, ಬೇರೆ ನನಗಿಂತ ಒಳ್ಳೆ ಜನ ಯಾರಾದ್ರೂ ಇದ್ದಾರೆ ಅಂತ ನನಗೆ ಇದರಲ್ಲಿ ನಿನಗಿಂತ ಒಳ್ಳೆ ಜನ ಯಾರು ಸಿಗುವುದಿಲ್ಲ. ಯಾರು ಸಿಗ್ಲಿ, ನೀನೇ ಆಗ್ಬೇಕು. ನಿನ್ನನ್ನು ಕಲಿಸುವುದಕ್ಕೆ ಬೇಕಾಗಿ ನಾವು ಎಷ್ಟು ದಿವಸದಿಂದ ಇದನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ನಿಮಗೆ ನೀನೇ ಅಂತ ಹೇಳದಿದ್ರೆ ದಂಡನೆ ಉಂಟು ಅಂತ ಯಾರಾದ್ರೂ ಹೇಳಿದ್ದಾರೆ? ಹಾಗೆ ಹೇಳಿಲ್ಲ ಅಲ್ಲ, ಎಲ್ಲರೂ ಒಟ್ಟಿಗೆ ಅದನ್ನೇ ಹೇಳ್ತಾ ಇದ್ರೆ ಅದಕ್ಕೆ ಕೇಳಿ. ಹೋಗಿ ಬಾ. ಅಪಾಯ ಬಾರದಾಗ ಒಂದು ಆಶೀರ್ವಾದ. ಆಯ್ತಪ್ಪ, ಹೋಗಿ ಬಾ. ಹೋಗಿ ಬಾ. ಎಷ್ಟು ಸಲ ಹೇಳಿ ಕೇಳಿದ್ದಾರೆ? ಹಾಗೆ ಮುಗೀತಾ? ಹೋಗಿ ಬಾ. ದೇವೇಂದ್ರ ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗಿದ್ದಾನೆ. ಹೇಗೆ ಕಾರ್ಯ ಆದೀತ? ಅವನ ಸಂದಿಗ್ಧತೆ ಏನು ಎನ್ನುವುದು ನಮಗೂ ಅರ್ಥ ಆಗುತ್ತದೆ. ಯಾವನೇ ಒಬ್ಬ ಗಂಡನಾದವ ಅವಳು ಪೂರ್ಣ ಪ್ರಮಾಣದಲ್ಲಿ ತನಗೆ ಹೆಂಡತಿ ಆಗುವವಳು ಎನ್ನುವುದು ಅವನಿಗೆ ಅರ್ಥ ಆದ ಮೇಲೆ ಮತ್ತೊಬ್ಬ ಗಂಡಸಿನ ಬಗ್ಗೆ ಆ ಹೆಂಡತಿಯಲ್ಲಿ ಹೊಗಳಿಕೆಯನ್ನು ಮಾಡಬೇಕು ಅಥವಾ ಸಂಧಾನವನ್ನು ಮಾಡಬೇಕು ಅಂತ ಆದ್ರೆ ಆ ಗಂಡಸಿನ ಮನಸ್ಸಿನ ಸ್ಥಿರತೆ ಎಷ್ಟಿರಬೇಡ. ಇವನ ಸ್ಥಿರತೆಯನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಈ ಆಟ. ಹಾಗಂತ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಉಂಟು ಆಟ, ಇನ್ನೂ ಉಂಟಾ? ಅವ ಅದೃಶ್ಯಕರಣವನ್ನು ಅವನಿಗೆ ಅನುಗ್ರಹಿಸಿದ್ದೇವೆ. ನಾವು ಅದೃಶ್ಯರಾಗಿ ಅಲ್ಲಿ ನಡೆಯುವ ಸಂಭಾಷಣೆ ಏನು ಅಂತ ಕಿವಿ ಕೊಡಬೇಕು. ಅದು ಹೌದಲ್ಲ? ಹೋಗುವ. ಹೀಗೆ ನೇಮವನೀಗಲಾಗ ವಂದಿಸಿ ನಳನು ಬೇಗ ಗಮಿಸುತ್ತ ಕಂಡನ್ನಾಗವೇಣಿಯನು ಕಂಡನ್ನ ವಿಕಸಿತ ಇವನ ಮುಖ ಕಾಂತಿ ನೋಡುತ್ತೀರಿ, ಮುಖ ಕಾಂತಿ ನೋಡುತ್ತೀರಿ, ಶುಕ ತಂದ ಪಟದಂತೆ ಪ್ರಕಟಿಸಲು ಮನಗೆ ತಡೆಯದ ಕ್ಷಣ ಎದ್ದು ಕಡುನಾಚಿ ನಿಂದಿರಲು ಪೊಡವಿ ಪಾಲಕ ತಾನಿ ನುಡಿಸಿದ ನಾಗಿಗಳು. ಅರಳಿದ ಮುಖಮಂಡಲದ ಕಾಂತಿಯೇ ನಮ್ಮನ್ನು ಆಕರ್ಷಿಸುತ್ತದೆ, ಕಾಂತಶಕ್ತಿಯಿಂದ ಸೆಳೆಯುತ್ತದೆ. ಅಂತಃಪುರದ ತನಕ ಯಾರಿಗೂ ಅರಿಯದಂತೆ ಬಂದು ದಮಯಂತಿ ಅಂತಃಪುರವೆಂಬುದರಿಂದ ಏಕಾಕಿನಿಯಾಗಿದ್ದಾಳೆ ಅಂತ ಅರಿತೇ ನಾನು ಕಾಣಿಸುವಂತೆಯೇ ದೇವತೆಗಳನ್ನು ಸ್ಮರಿಸ್ತಾ ಅದೃಶ್ಯಾಂಜನದ ಶಕ್ತಿಯನ್ನು ತತ್ಕಾಲ ನೀಗಿಕೊಂಡು ಕಾಣುತ್ತಾ ಉಳಿದರೆ ಕುಳಿತವಳು ಕಂಡು ಬೆಚ್ಚಿ ಬಿತ್ತು. ಬದಿಗೆ ಸರಿದದ್ದು ಮಾತ್ರ ಅಲ್ಲ, ಲಜ್ಜೆಯಿಂದ ಸ್ಮಿತವದನಳಾದ ಅವಳು ಅವನತ ಮುಖಿಯಾಗಿ ಕಡೆಗಣ್ಣ ನೋಟವನ್ನು ನನ್ನತ್ತ, ಆ ಚಿತ್ರವೇ ಅತಿ ಸುಂದರ ಅಂತ ಭಾವಿಸಿ ಚಿತ್ರಕ್ಕೆ ಜೀವ ಇಲ್ಲ ಅಂತ ಹೇಳುವುದು ಯಾಕೆ ಅಂತ ಈಗ ಗೊತ್ತಾಗ್ತದೆ. ಸಜೀವವಾದಂತಹ ರೂಪವಂತೆಯೇ ಕಂಡಿತ್ತು ಚಿತ್ರದಲ್ಲಿ, ಆದ್ರೆ ಮೂರ್ತಿಮತ್ತಾಗಿ ಜೀವಂತಿಕೆಯಿಂದ ನಳನಳಿಸುವ ಸೌಂದರ್ಯದ ಸಾರ ದೇವತಾನುಗ್ರಹದಿಂದ ಹುಟ್ಟಿದವಳಂತೆ. ದೇವದೇವಿಯರ ಅನುಗ್ರಹ ಸರ್ವಸ್ವವು ಕೂಡ ಸಾರವತ್ತಾಗಿ ಮೈಗೂಡಿದಂತೆ. ಈ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕಲ್ವಲ್ಲ ಬಂದದ್ದು ನಾನು, ಈಗ ಬಂದದ್ದು ಕಾರ್ಯಪ್ರಸಕ್ತಿಯಿಂದ. ಅದನ್ನು ನಿರ್ವಹಿಸಬೇಕಾದರೆ ಕಳೆದು ಹೋಗಕೂಡದು. ದಮಯಂತಿ ಅಲ್ವೇ? ನೀನೇ ದಮಯಂತಿ ಎಂಬ ಮೋಹನಾಂಗೀಗ ನೀನೇ ದಮಯಂತಿ ಎಂಬ ಮೋಹನ
ಎಂದು ಮರುಳಾಗಿ ಮೆಚ್ಚಿದೆ ಮಾನವತನಳಗೆ ಜಾಣತನದ ಬುದ್ಧಿಯಾತಕ್ಕೆ ತೊರೆದೆ ನಿನ್ನೊಳಗೆ ನೀನೇ ದಮಯಂತಿ ಎಂಬ ಮೋಗನಾಗಿ ದಮಯಂತಿ ಅಂದ್ರೆ ನೀನೇ ಅಲ್ಲ, ಊಹೆ ಇತ್ತು. ಅನುಪಮ ಸೌಂದರ್ಯ ರಾಶಿ ಎನಿಸಿದಂತಹ ಲಾವಣ್ಯವತಿಯಾದಂತಹ ಲೋಕೋತ್ತರ ಸೌಂದರ್ಯ ನಿಧಿಯಾದ ದಮಯಂತಿಯ ಬಗ್ಗೆ ಕೇಳಿದವರು ಕೇಳದವರು ಎಲ್ಲರೂ ಹಾಡಿ ಹೊಗಳುವುದೇ. ಹಾಗೆ ಶ್ಲಾಘನೆಗೆ ಪಾತ್ರವಾದ ರೂಪ ಕಣ್ಣೆದುರಿಗೆ ಕಾಣಿಸಿಕೊಂಡಾಗ ದೃಢವಾದರೂ ಮಾತಿನಿಂದ ದೃಢೀಕರಿಸುವುದು ವಿಹಿತ ಅಂತ. ಇಷ್ಟು ಸೌಂದರ್ಯದ ನಿಧಿಯಾಗಿದ್ದು ಕಂಡವರು ಹಾತೊರೆಯುವಂತೆ, ನವಯುವಕರಾದವರು ಕನಸು ಕಾಣುವಂತೆ, ಅಲ್ಲ ಲೋಕಲೋಕಾಂತರದಲ್ಲಿದ್ದಂತಹ ಸೌಂದರ್ಯವತಿಯರೆನಿಸಿದವರೆಲ್ಲ ನಾಚಿ ತಲೆ ತಗ್ಗಿಸುವಂತೆ ಸೌಂದರ್ಯದ ಮೂರ್ತಿಮತ್ತಾದಂತಹ ಭವ್ಯ ಆಕೃತಿಯಾಗಿ ಕಾಣಿಸಿಕೊಳ್ತಾ ಇದ್ದಿ. ಹೊರಗೆ ನಡೀತಾ ಇರುವುದು ನಿನ್ನದೇ ವಿವಾಹದ ಸಿದ್ಧತೆ. ನನ್ನ ಸ್ವಯಂವರ ವರಿಸುವುದಕ್ಕಾಗಿ ಬರುವವ ಹೇಳಲಿಕ್ಕೆ ಬಹುಶಃ ನಾಚಿಕೆ ಕಾಣ್ತದೆ. ಮನುಷ್ಯನೇ ಅಲ್ವಾ, ಮಾನವಾಧಿಪತಿಯೇ ಅಲ್ವಾ, ನರಾಧಿಪತಿ. ಅಧಿಪತಿ ಆದ್ರೂ ನರರಿಗೆ ಅಲ್ವೋ? ಇಲ್ಲ, ಇಷ್ಟು ಅಪಾರ ಸಾಧ್ಯತೆ ಇರುವಾಗ ಅಷ್ಟು ಸೀಮಿತವಾದ ಪರಿಧಿಯನ್ನು ಹೊಂದಿದ ಒಬ್ಬಾತ ನರಾಧಿಪತಿಯನ್ನು ವರಿಸುವುದು ಯಾಕೋ ಅದು ಬಾಲಿಶರದ ವರ್ತನೆ ಅಂತ ಅನೇಕರಿಗೆ ಕಂಡದ್ದರಿಂದ ನಾನು ಇಲ್ಲಿ ಬಂದೆ. ಅನೇಕರಲ್ಲಿ ನೀವು ಒಬ್ಬರು ಹೇಗೆ? ಅಲ್ಲ, ಕಂಡದ್ದನ್ನು ಹೇಳುವಾಗ ನಾನು ಅವರೊಳಗೆ ಒಬ್ಬ ಅಂತಾದನಲ್ಲ. ಈಗ ಅವರ ಅಭಿಮತವನ್ನು ಹೇಳುವಾಗ ಯಾಕೆ ಕಂಡದ್ದು ಅಂದರೆ, ಯಾಕೆ ದೇವತೆಗಳಿಂದ ತೊಡಗಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳದ ತನಕ ಇರಬಹುದಾದ ಅಸಾಮಾನ್ಯ ವೀರರನ್ನು, ಯೋಧರನ್ನು, ಸುಂದರರನ್ನು ವರಿಸುವ ಸೌಂದರ್ಯದ ರಾಶಿಯೇ ನೀನಾಗಿರುವಾಗ ಕೇವಲ ಈ ಲೋಕದ ವ್ಯಾಪ್ತಿಯಲ್ಲಿ ಒಬ್ಬಾತ ನರಾಧಿಪತಿಯಾದ ನಳನನ್ನು ಈಗ ಚಂದ ಅಂತ ಕಂಡೀತು. ಪ್ರಾಯ ಅವನಲ್ಲೂ ಸೌಂದರ್ಯ ಅಲ್ಪ ಸ್ವಲ್ಪ ಇದ್ರೂ ಇರಬಹುದೋ ಏನೋ, ಮಾತ್ರ ಅಲ್ಲ ಅಧಿಕಾರ ಉಂಟು. ಆದರೆ ಈಗ ಮಾಡಿದಂತಹ ಒಂದು ನಿರ್ಣಯ ಭವಿಷ್ಯದ ಪರಿತಾಪಕ್ಕೆ ಕಾರಣವಾದರೆ ಇದಕ್ಕಿಂತ ಉತ್ತಮ ಆಯ್ಕೆಗಳು ನನ್ನ ಮುಂಭಾಗದಲ್ಲಿ ಇತ್ತು ಅಂತ ಭವಿಷ್ಯದಲ್ಲಿ ಕಂಡು ಪರಿತಪಿಸುವಂತಾದರೆ ಎಂಬುದರಿಂದ ನಿನ್ನ ಹಿತೇಚ್ಛುಗಳಾಗಿ ನಿನಗೆ ಕಾಣದವರೆಲ್ಲ ನಿನ್ನ ಹಿತವನ್ನು ಹಂಬಲಿಸ್ತಾ ನನ್ನನ್ನು ಕಾಣುವಂತೆ ಕಳಿಸಿದ್ದಾರೆ ಅಂತ ತಿಳಿ. ದೇವಿ, ನಾನು ಯಾಕೆ ಹಾಗೆ ಆಲೋಚನೆ ಮಾಡಬೇಕು? ಯಾಕೆ ಅಂತಂದ್ರೆ ನರರ ಪರಿಮಿತಿ ಅದನ್ನು ವಿಧಿಲಿಕ್ಕಿತ್ತ ಅಂತ ಹೇಳಬಹುದಲ್ವ? ಅಲ್ಲ, ಈಗ ಅದೇ ನಿನ್ನ ವಿಧಿ ಅದೇ ಅಷ್ಟೇ ಅಂತ ನೀನು ಯಾಕೆ ನಿರ್ಣಯಿಸ್ತಿ ಅಂತಲೇ ಪ್ರಶ್ನೆ ಇರುವುದು. ಈಗ ಹುಟ್ಟು, ಬಾಲ್ಯ, ಬೆಳವಣಿಗೆ, ಮಾತ್ರ ಅಲ್ಲ ವೃದ್ಧಾಪ್ಯ, ಮತ್ತೆ ಜರೆ ನರೆ ಎಲ್ಲ ಬಂದು ಸಾವು, ಇದು ಮನುಷ್ಯ ಮಾತ್ರರಾದವರಿಗೆ ಸಹಜವಾದ ಗತಿವಿಗತಿಗಳು. ಇದೆಲ್ಲವನ್ನು ಹೊಂದಿದ ಒಬ್ಬನನ್ನು ನಾವೇಗಿ ಆಯ್ಕೆ ಮಾಡಿ ಮದುವೆ ಆದ ಮೇಲೆ ನನ್ನ ವಿಧಿಲಿಖಿತ ಅಂತ ಹೇಳುವುದಕ್ಕಿಂತ ಅದಾವುದು ಇಲ್ಲದವರನ್ನು ಆಯ್ಕೆಯ ಒಳಗೆ ತಂದುಕೊಳ್ಳಬಹುದಲ್ಲ. ಅಂಥವರು ಯಾರನ್ನಾದರೂ ನೋಡುವುದರಲ್ಲಿ ವಿವೇಕ ಇರುವುದರಿಂದ ದೈವಾನುಗ್ರಹ ಬರಿದೇ ವ್ಯರ್ಥವಾಗಬಾರದು ಅಂತ ಹೇಳಿ ಕಳಿಸಿದವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ಸ್ವಲ್ಪ ಆಲೋಚನೆ ಮಾಡಿ. ಇಷ್ಟು ಮಾತ ಕಲಿತಿ ಕಳುಗಿ ಕೊಟ್ಟರ್ಯಾರೋ ನೀವು ಶ್ರೇಷ್ಠರೆಂದು ಪೊಗಳಲ್ ಸಂಬಳ ಎಷ್ಟು ನಿನಗೆ ಮುನ್ನ ಕಷ್ಟಪಟ್ಟೆ ಸಾಕು ಬಂದ ದಾರಿ ಹಿಡಿದು ಹೋಗು ಗುಟ್ಟಲರಿತಿ ತರಗಳೆಲ್ಲ ಭ್ರಷ್ಟ ನುಡಿಗಳ ನೀಗು ಇಷ್ಟು ಮಾತ ಕಲಿಸಿ ಕಳುಕಿ ಕೊಟ್ಟರ್ಯಾರು. ಬಹಳ ಚೆನ್ನಾಗಿ ಮಾತನಾಡ್ತೀರಿ ನೀವು. ಇಲ್ಲ ಇಲ್ಲ, ಮಾತಿನ ಸ್ವರ ಮಾತ್ರ ನನ್ನದ್ದು, ನನ್ನ ಒಳಗಿನ ಮಾತೆಲ್ಲ ಬೇರೆಯವರದ್ದು. ಹಾಗಿದ್ರೆ ಇದು ಹೇಳಿಕೊಟ್ಟ ಮಾತ ಹೇಗೆ? ಹಾಗೆ ತಿಳಿದ್ರು ನನಗೆ ಆಕ್ಷೇಪ ಏನೂ ಇಲ್ಲ. ಆದರೆ ಹೇಳಿಕೊಟ್ಟು ನಾನೇ ಹೇಳಿದ ಮಾತು. ಹೌದು ಹೌದು, ಅವ್ರು ಹೇಳಿಕೊಟ್ಟು ನಾನು ಹೇಳಿದ ಮಾತು.
ಆದ್ರೆ ಕೆಲವೊಮ್ಮೆ ಏನು ಹೇಳಿಕೊಟ್ಟಂತಹ ಎಲ್ಲಾ ಮಾತುಗಳು ಬೇಕಾದಲ್ಲಿ ಬರುವುದಿಲ್ಲ. ನೀವು ಬಹಳ ಚೆನ್ನಾಗಿ ಒಪ್ಪಿಸಿದ್ದೀರಿ ಅಂತ ಕಾಣುತ್ತದೆ. ಬಹುಶಃ ಆಯ್ಕೆ ಮಾಡಿದ್ದೆ ಅದಕ್ಕೆ ಇರಬೇಕು. ಇವನಿಗೆ ಮರ್ತೋಗುವುದಿಲ್ಲ, ಇವ ಹೇಳಬೇಕಾದನ್ನೆಲ್ಲ ಪೂರ್ತಿ ಹೇಳಿ ಯಾರು ಅಂತ. ಹಾಗಿದ್ರೆ ಯಾರೋ ಕಳುಹಿ ಕೊಟ್ಟದ್ದು ಅಂತ ಅರ್ಥ ಆಯ್ತು ನನಗೆ. ಯಾರೇ ಕಳುಹಿ ಕೊಟ್ಟರು ನಿನ್ನ ಬದುಕಿನ ಕುರಿತಾಗಿ ಹಿತೇಚ್ಛುಗಳಾಗಿ ಹೇಳಿಕೊಟ್ಟದ್ದಲ್ವೋ, ಅದನ್ನು ನೀವು ಪರಿಗಣಿಸಿದ್ರೆ ಸಾಕು, ಅದು ತಿಳಿದ್ರೆ ಸಾಕು. ಎಷ್ಟುಂಟು? ಯಾವುದು ಸಂಬಳ? ಯಾರಿಗೆ? ನಿಮಗೆ. ಇಷ್ಟನ್ನು ಹೇಳಬೇಕು, ಇಷ್ಟನ್ನು ಒಪ್ಪಿಸಬೇಕು ಅಂತ ಯಾರೋ ಕಳುಹಿ ಕೊಟ್ಟದ್ದು, ಹಾಗಾಗಿ ಕೇಳುವುದು. ಎಷ್ಟು ವೇತನ ಕೊಡ್ತೇನೆ ಅಂತ ಹೇಳಿದ್ದಾರೆ? ವೇತನಕ್ಕೆ ಮಾಡುವ ಕರ್ಮ ಇದು ಹೌದು ಅಂತ ಆದ್ರೆ ಕೊಡಲಾಗದ್ದನ್ನು ವೇತನವಾಗಿ ನಾನು ಅಪೇಕ್ಷಿಸಿ ಈ ಕೆಲಸದಿಂದ ತಪ್ಪಿಸಿಕೊಳ್ತಿದ್ರು ಏನೋ ಅಲ್ಲ ಹೇಳಿದ್ದು. ನಾನು ವೇತನಕ್ಕೆ ಮಾಡುದು ಅಂತಾದ್ರೆ ಅವ ಕೊಡಲಾಗದ್ದನ್ನು ನಾನು ಕೇಳಿದ್ರೆ ಆಯ್ತಲ್ಲ. ಓ, ಈ ವೇತನ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಈ ಕೆಲಸಕ್ಕೆ ಇವಲ್ಲ ಅಂತ ಬಿಟ್ಟು ಬಿಡ್ತಿದ್ರು ಏನೋ. ಇದು ವೇತನ ಇಲ್ಲದೆ ಮಾಡುವ ಸೇವೆ. ಸೇವೆ ಸೇವೆ? ಹೌದೌದು, ಸೇವೆ. ಸೇವೆ? ಹೌದೌದು. ಅಲ್ಲಿ ಹಿಂದೆ ನೋಡುದು. ನಾನು ಆಲೋಚನೆ ಮಾಡುವ, ನನ್ನ ಅಂತಃಪುರದ ಒಳಗೆ ಪ್ರವೇಶ ಮಾಡಿದವರು ನೀವು, ಯಾರಿಗೂ ತಿಳಿಯದ ಹಾಗೆ. ಹಾಗಿದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಶ್ರೇಯಕಾರಕವಾದ ಕರ್ಮಕ್ಕೆ ವಿಘ್ನಗಳೆಲ್ಲ ನಿವಾರಿಸುವಂತಹ ಸಾಮರ್ಥ್ಯ ಇರ್ತದೆ. ನಿನ್ನ ಶ್ರೇಯಸ್ಸನ್ನು ಹಂಬಲಿಸಿ ಬಂದದ್ದರಿಂದ ಸಂಭಾವ್ಯವಾದ ವಿಘ್ನಗಳನ್ನು, ತಡೆಗಳನ್ನು ಎಲ್ಲವನ್ನು ನಿವಾರಿಸಿ ಇಲ್ಲಿಗೆ ಬಂದಿದ್ದೇನೆ ಅಂತ ತಿಳಿದ್ರೆ ಸಾಕು. ಒಂದು ಮಾತು ಹೇಳ. ಹೇಳು. ನನ್ನ ಮನಸ್ಸು ಎನ್ನುವಂತಹ ಮಂದಿರದಲ್ಲಿ ನಳನ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದ್ದೇನೆ. ಆ ಚಿತ್ರಪಟ ಎನ್ನುವುದು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ನಳನ ಬಗ್ಗೆ ಹೇಳಿದ್ರಲ್ಲ, ನಾನು ಸವಿಸ್ತಾರವಾಗಿ ಚೆನ್ನಾಗಿ ಅರಿತುಕೊಂಡವನು. ಪೃಥ್ವಿ ಮೂರಕ್ಕೆ ನಳ ನೃಪನು ಎನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದವನು. ಸತ್ಯಸಂಧ ನಿಧಾಮನಿದ್ದಾನೆ, ಸದ್ಗುಣನಿದ್ದಾನೆ, ನಿಷಧದ ಅಧಿಪತಿ ಇದ್ದಾನೆ. ಹೆಚ್ಚೇಕೆ ಆ ನರೇಂದ್ರನಿಗೆ ಸುರರು, ನರರು, ಆ ದಾನವರು ಸರಿ ಹೊಂದುವರೆ ಹೇಳಿ ನಿಮ್ಮಲ್ಲೇ ಕೇಳುತ್ತೇನೆ. ನರನಲ್ಲಿ ಕಂಡಂತಹ ಕೊರತೆಯಾದ್ರೂ ಏನು? ಎಷ್ಟು ಸರಿಯಾಗಿ ಹೇಳಿದೆ ಅಂತ ಸಾಮಾನ್ಯರು ಹೇಳಿಯಾರೋ ಏನೋ, ನನಗೆ ಹೇಳಲಿಕ್ಕಾಗುದಿಲ್ಲ. ಜಲದುಳ್ ಬರಿದ ಲಿಪಿಗಳಂತೆ ಇಳೆಯ ಮನುಜರ್ಬಾಳು ನಿಲದಿ ಸ್ಥಿರದ ಯುಚ್ಚ ಸಿರಿಯೊಳ್ ಸುರಪ ಬಗಳ ಮೀನು ಒಲಿಸಬಹುದು ಆಗದಿರಲು ವರುಣ ಮರುದ ಮತ್ತಿ ಚೆಲುವ ಚಿಕಿಯ ಇವರು ಮನಕ್ಕೆ ಬಹರಿ ನೋಡು ಕಾಂತಿ ನಿನ್ನಷ್ಟೇ ಜ್ಞಾನ ಹೊಂದಿದವರು, ನಿನಗೆ ಸಮಾನನೆನಿಸಿದವರು. ಏನು ಸಂಕಲ್ಪ, ಏನು ದೃಢತೆ! ಮನದಲ್ಲಿ ಮೆಚ್ಚಿದವನನ್ನು ಬಿಟ್ಟು ಮತ್ತೊಂದನ್ನು ಯೋಚಿಸುವುದಕ್ಕೂ ಮನವೆಳೆಸದಂತಹ ಶೀಲವತಿಯಾದ ಹೆಣ್ಣು ಮಗಳು ಅಂತ ಹೊಗಳಿಯಾರೋ ಏನೋ. ನಿಮಗಾಗುದಿಲ್ಲ? ನನಗೇಗಾಗುವುದು? ಯಾಕಾಗುದಿಲ್ಲ? ನನಗೆ ಯಾರ್ಯಾರನ್ನೆಲ್ಲ ಗೊತ್ತುಂಟು. ಯಾರನ್ನೆಲ್ಲ? ಸಪ್ತಾರ್ಚಿಯನ್ನು ಗೊತ್ತುಂಟು. ಸಪ್ತಾರ್ಚಿ ಅಂದ್ರೆ 7 ವಿಧದಿಂದ 7 ಶಿಖೆಯನ್ನು ತೋರಿಸ್ತಾ ಉರಿಯುವ ಶಿಖಿ, ಸರ್ವಭಕ್ಷಕರು, ಅಗ್ನಿದೇವ, ಜಾತವೇದನು, ಹುಟ್ಟುವಾಗಲೇ ಎಲ್ಲವನ್ನು ತಿಳಿದವನು, ಹವ್ಯವಾಹನು, ದೇವತೆಗಳಿಗೆ ಯಜ್ಞಮುಖದಿಂದ ಬೇಕಾದ ಹವಿಸ್ಸನ್ನು ಕೊಂಡೊಯ್ಯುವವನು. ಅಂದ್ರೆ ಇಲ್ಲಿ ಅವನಿಗೆ ಯಾವುದು ಒಪ್ಪಿಸಲ್ಪಡ್ತದೋ ಅದು ಮೇಲೆ ಹೋಗಿ ಸೇರ್ತದೆ ಅಂತ ತಾತ್ಪರ್ಯ. ನಿನ್ನನ್ನೇ ನೀನು ಒಪ್ಪಿಸಿಕೊಂಡ್ರೆ ನೀನು ಏರಬಹುದಾದ ಎತ್ತರ ಎಷ್ಟುಂಟು ಗೊತ್ತುಂಟ? ಬೇಡ, ನಿನಗೆ ಎತ್ತರ ಬೇಡ ಅಂತಿದ್ರೆ, ಆಳಕ್ಕೆ ಇಳಿಯುವ ಅಪೇಕ್ಷೆ ಇದ್ದರೆ ರತ್ನಾಕರ ಅಂತ ಹೆಸರು ಯಾರಿಗೆ ಗೊತ್ತುಂಟು? ವರುಣ ದೇವನಿಗೆ. ಅಲ್ಲಿ ಇರಬಹುದಾದಂತಹ ರತ್ನಾನ್ವೇಷಣೆಯಲ್ಲಿ ರಾಜಪರಿವಾರದ ತೊಡಗಿ ಯಾರೆಲ್ಲ ಏನೆಲ್ಲ ಮಾಡ್ತಾರೆ ಗೊತ್ತುಂಟು? ಅನ್ನ ನೀರು ಬಿಟ್ಟು ತನ್ನದಾದ ಬಳಲಿಕೆಯನ್ನು, ಆಯಾಸವನ್ನು ಪರಿಗಣಿಸದೆ ಸಾಗರದ ಆಳಕ್ಕೆ ಇಳಿದು ಶೋಧಿಸಿ ಮುತ್ತು ರತ್ನ ವಜ್ರ ವೈಡೂರ್ಯಾದಿಗಳು ಅದರ ಭಂಡಾರದ ಬೀಗ ಮುದ್ರೆ ಎಲ್ಲಿಂಟೋ ಆ ವರುಣನಿರುವಾಗ ನಳನ. ಆ ಬಗ್ಗೆ ಆಸಕ್ತಿ ಇರುವವರು ಮಾಡಬಹುದಾ? ಬೇಡ. ಪ್ರಪಂಚನ ಶಕ್ತಿ ಅಂತ ಲೋಕಮುಖದಲ್ಲಿ ಯಾರು ಮಾನ್ಯನೋ ಅವನೇ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚರೂಪಗಳು. ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಉಪವಾಯುಗಳ 5 ಜನ, ಈಗ 10 ದಶರೂಪಗಳಿಂದ ಕಾಣಿಸುವಂತಹ ಲೋಕಲೋಕಾಂತರದ ಸ್ಥಿತಿಗೂ ಗತಿಗೂ ಕಾರಣವಾದಂತಹ ಮಂದವಾಗಿ ಬೀಸಿದರೆ ಜೀವನೋತ್ಕರ್ಷ, ರಭಸವಾಗಿ ಬೀಸಿದರೆ ಜೀವನದ ಸರ್ವನಾಶ, ನಾಶವು ಮಾಡುವುದಕ್ಕೆ, ಪಾಲನೆಯನ್ನು ಮಾಡುವುದಕ್ಕೆ ಸಮರ್ಥನಾದ ವಾಯುದೇವ. ಬೇಡ, ದಿಕ್ಪತಿಗಳ ಸಾಲಲ್ಲಿ ಅವರು ಕೆಳಗೆ ಅಂತ ಭಾವಿಸಿದರೆ ಇಂತಹ ಎಲ್ಲ ದಿಕ್ಪತಿಗಳನ್ನು ಪಾಲಿಸುವ ಸುಧರ್ಮಾಧಿಪತಿಯಾಗಿ ಶಚೀಪತಿ ಎಂಬ ನೆಗಳತೆಯನ್ನು ಹೊಂದಿ ಕಳೆಯದ ಯೌವನವನ್ನು ಹೊಂದಿದಂತಹ ಶತಮಖಗಳನ್ನು ಮಾಡಿ ಅತ್ಯಂತ
ವೃದ್ಧಿ ಹೊಂದಿದಂತಹ ವರ್ಚಸ್ಸನ್ನು ಹೊಂದಿದ 33 ಕೋಟಿ ದೇವತೆಗಳಿಗೆ ಅಧಿಪತಿಯಾದ ಮರಣ ವಿರಹಿತನಾದ ದೇವಾಧಿದೇವ ದೇವಾಧಿಪತಿ ಸುರಪತಿ ಇವರೆಲ್ಲ ಇರುವಾಗ ನಳ ಯಾವ ನರಪತಿ ಎಂಥದ್ದು? ನರೇಂದ್ರನನ್ನು ನೀನು ಹೇಳುವುದೌದು, ದೇವೇಂದ್ರನ ಮುಂದೆಯೋ ಜಲೇಂದ್ರನ ಮುಂದೆಯೋ? ಸಾಕು ಮಾಡ್ತೀರ. ಅರಿಯೇ ನಾನಿನ್ನಾರನಾದರೂ ಅರಿಯೇ ನಾನಿನ್ನಾರನಾದರೂ ವರ ನಿಪುಣಗೆ ತನ್ನ ಸತಿಯನು ಪರರಿಗನುಸಂಧಾನ ನಡೆಸಿದರುಂಟೇ ಪೂರ್ವದಲ್ಲಿ ಅರೆಗಳಿಗೆ ಒಂದೊಂದು ಬುದ್ಧಿಯ ವಿರಚಿಸಲು ಅರೆಗಳಿಗೆ ಒಂದೊಂದು ಬುದ್ಧಿಯ ವಿರಚಿಸಲು ನಿನ್ನಂತೆ ಭಂಡಳೆ ಎರೆಯ ನಳನೆ ಹೊರತು ಮಿಕ್ಕಿನ ಕುರಿಗಳಿಲ್ಲದೇನು ಅರಿಯೆ ನಾನಿನ್ನಾರನಾದರೂ ವರ ನಿಪುಣ ಕೇಳು. ಸಾಕಾಯ್ತು ಈ ಮಾತುಗಳನ್ನು ಕೇಳಿ ಕೇಳಿ. ಅಲ್ಲ, ಇನ್ನು ಅವರ ಚಾರಿತ್ರ್ಯದ ಬಗ್ಗೆ ಮಹತ್ವದ ಬಗ್ಗೆ ಬೇಕಾದಷ್ಟು ಹೇಳಬಹುದು. ರಾತ್ರಿ ಮುಗಿಯುವುದರೊಳಗೆ ನಿಮಗೆ ಅವಕಾಶ ಕೊಟ್ಟರೆ ಇವತ್ತಲ್ಲ 7 ದಿವಸವೂ ಮಾತಾಡಿ. ಅದು ನನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಲ್ಲ, ಮತ್ತೆ ಆ 4 ಯೋಗ್ಯತೆ ಎಷ್ಟು ಉಂಟು ಅಂತ. ಈಗ ಅಷ್ಟಿದ್ದವರದ್ದು ಇಷ್ಟಾದ್ರೂ ಹೇಳಬೇಡುವ. ನಿನಗೆ ಅಭಿನಂದನೆ ಎಲ್ಲ ಮಾಡುವವರ ಕಷ್ಟ ಗೊತ್ತಿಲ್ಲ. ಏನು ಅವರ ಸಾಧನೆ ಇಷ್ಟಿರ್ತದೆ, ಅವಧಿ ಇಷ್ಟಿರ್ತದೆ, ಅಷ್ಟನ್ನು ಇಷ್ಟರೊಳಗೆ ತುಂಬಿಸುವುದು ಹೇಗೆ ಅಂತ ಅವರಿಗೆ ಗೊತ್ತು. ಕಷ್ಟ ನಿನಗೆ ಗೊತ್ತಿಲ್ಲ. ನಿಮಗೆ ಕಷ್ಟ ಆಗ್ಲಿಕ್ಕಿಲ್ಲ. ಚುಟುಕಾಗಿಯೂ ಹೇಳಬಲ್ಲಿರಿ, ನೀವು ವಿಶ್ಲೇಷಣೆ ಕೊಟ್ಟು ಹೇಳಬಲ್ಲ. ಯಾಕೆ ಮಾತಾಡಿದ ನನ್ನನ್ನು ಇಷ್ಟ ಅರ್ಥ ಆಗ್ತದೆ. ಲೋಕಲೋಕಾಂತರವನ್ನು ಪಾಲಿಸುವ ದೇವೇಂದ್ರಾದಿಗಳನ್ನು ಯಾಕೆ ನಿನಗೆ ಅರ್ಥ ಆಗುವುದಿಲ್ಲ? ಅಷ್ಟು ಮಂದಿಯನ್ನು ಅರ್ಥ ಮಾಡಿಕೊಂಡಂತಹ ನಿಮಗೆ ನನ್ನ ಮನಸ್ಸು ಯಾಕೆ ಅರ್ಥ ಆಗಲಿಲ್ಲ ಅಂತ ಕೇಳುದು ನಾನು. ನಿನ್ನ ಮನಸ್ಸು ಅರ್ಥ ಆಗಿದೆ, ನೀನು ಕೆಳಗಲ್ಲದೆ ಮೇಲೆ ನೋಡುವುದಿಲ್ಲ ಅಂತ ಗೊತ್ತಾಗಿ ಪ್ರಚೋದನೆ ಕೊಡುವುದು, ಮೇಲೆ ನೋಡು ಮೇಲೆ ನೋಡು ಅಂತ. ನಿಮ್ಮಲ್ಲೊಂದು ಮಾತು ಕೇಳ. ಕೇಳು ಕೇಳು. ಗಂಡಿಗಾದ್ರೂ ಹೆಣ್ಣಿಗಾದ್ರೂ ಇನ್ನೊಬ್ಬರಲ್ಲಿ ಪ್ರೇಮಾಂಕುರವಾಗುವುದು ಹೇಗೆ? ಅದು ಹೇಗೆ ಎಂಬುದಕ್ಕೆ ನಿರ್ದಿಷ್ಟ ಕಾರಣ ಗೊತ್ತಿದ್ರೆ ಒಂದು ಯಾರು ಪ್ರೇಮಿಸ್ತಿರ್ಲಿಲ್ಲ, ಇಲ್ಲದಿದ್ರೆ ಎಲ್ಲರೂ ಪ್ರೇಮಿಸ್ತಿದ್ರು. ನಿಮ್ಮ ಮಿತಿಯೊಳಗೆ ಒಂದು ಉತ್ತರ ಕೊಡಿ ನೋಡೋಣ. ಅದು ಮನಸ್ಸು ಆಕರ್ಷಣೆಗೊಂಡು. ಹೌದು ಹೌದು. ಹಾಗಿದ್ರೆ ಇಲ್ಲಿಗೆ ಬಂದು ಆ ದೇವತೆಗಳ ಬಗ್ಗೆ ನೀವು ಆಡುತ್ತಾ ಇದ್ದೀರಿ. ಹೌದು, ನಾನು ಆಗಲೇ ಹೇಳಿ ದೇವ ಸೇವೆಯನ್ನು ಮಾಡುವುದು ತಪ್ಪ? ದೇವತೆಗಳಿಗೆ ಬಯಸಿದ್ದನ್ನು ಪರೋಕ್ಷ ಪ್ರಿಯರಾಗಿ ನಮಗೆ ಬೇಕಾದ್ದೆಲ್ಲ ಕೊಡುವವರು, ಇಳೆಗೆ ಮಳೆ ಕೊಡುವವರು, ಬೆಳೆ ಕೊಡುವವರು, ಅವರಿಗೆ ಬೇಕಾದಾಗ ಮಾಡಿದ್ರೆ ಅದು ಹೌದು. ದೇವತೆಗಳ ಅನುಗ್ರಹದಿಂದ ಹೌದು ಹೆಣ್ಣಾದವಳು ವರನನ್ನು ಕೈ ಹಿಡಿಯಬೇಕು ಅಂತ ಒಂದು ಮಾತಿಲ್ವ? ನಿನಗೂ ಗೊತ್ತುಂಟು, ಅನುಗ್ರಹವೇ ದೇವತೆಗಳದ್ದು ಬೇಕು. ಈಗ ಅನುಗ್ರಹಿಸುವ ದೇವತೆಗಳೇ ಪತಿಯಾದರೆ ಧರ್ಮಸಮ್ಮತವೇ ಅದು. ಅಧರ್ಮ ಅಂತ ಯಾರು ಹೇಳಿದ್ದಿಲ್ಲ. ದೇವತೆಗಳನ್ನು ಭೂಜಾತರಾದವರು ಮದುವೆಯಾದ ಪೂರ್ವೋದಾಹರಣೆ ಉಂಟು. ಇರಬಹುದು, ಹೌದು. ಆದ್ರೆ ನಿಮ್ಮಷ್ಟು ನಾನು ಓದ್ಲಿಲ್ಲ. ಆದ್ರೆ ವಿನಯ ಉಂಟು, ಓದಿದವರಿಗೆ ಕೆಲವೊಮ್ಮೆ ಇದಿರುವುದಿಲ್ಲ. ನಾನು ಓದಿದ ಯಾವ ಪುರಾಣದಲ್ಲಿಯೂ ಕೂಡ ಗಂಡನಾಗುವವನು ಬಂದು ಹೆಂಡತಿಯಾಗುವವಳಲ್ಲಿ ಸಂಧಾನ ಮಾಡಿದ ಪ್ರಕರಣವೇ ಇಲ್ಲ. ಅವ ಚಂದ ಇದ್ದಾನೆ, ಅವನಲ್ಲಿ ಸಂಪತ್ತಿದೆ, ರೂಪ ಇದೆ, ಏರುವಷ್ಟು ಎತ್ತರ ಇದೆ, ಹೋಗಿ ಅವನನ್ನೇ ಮದುವೆಯಾಗಬಹುದು ಅಂತ ಇದು ಪ್ರಪ್ರಥಮವಾಗಿ ನಾನು ಕೇಳುತ್ತಾ ಇರುವುದು. ಹಾಗಲ್ಲ, ನಮಗೆ ಬೇಕು ಅಂತಿದ್ದರೂ ಕೂಡ ಇದ್ದ ಯೋಗ್ಯತೆಯನ್ನು ನಾವು ಕಾಣಲಿಲ್ಲ ಅಂತ ಮಾಡುವುದಕ್ಕಾಗ್ತದ? ನಮಗಿಂತ ಹೆಚ್ಚು ಯೋಗ್ಯತೆ ಇದ್ದದನ್ನು ಹೇಳದೆ ಉಳಿಲಿಕ್ಕಾಗ್ತದ? ಅದು ಬೇಕಿದ್ದವರಿಗೆ ಅಲ್ವಾ, ನನಗದು ಬೇಡ ಅಂತ. ಬೇಕಾದೀತೇನೋ ಅಂತ ಕೇಳಿದ್ದು. ಯಾಕೆ ಈ ಜಿಜ್ಞಾಸೆ ನಿಮ್ಮಲ್ಲಿ? ಯಾಕೆ ಈ ಕುತೂಹಲ? ಯಾಕೆ ಬೇಡುವ ಅಲ್ಲ, ನಾನು ಹೇಳಿದ್ದನ್ನೊಂದು ಪರಾಮರಿಸಿದ ಮೇಲೆ ಪಕ್ಕ ಹೇಳುವಾಗ ಸಿಟ್ಟು ಬರ್ತದೆ. ನಾನು ಆ ಬಳಿ ಹೋದ ಮೇಲೆ, ಆ ಕಡೆಯಿಂದ ಹೋದ ಮೇಲೆ ಅವ ಹೇಳಿದ್ದರಲ್ಲಿ ತಥ್ಯ ಉಂಟು ಅಂತ ಮತ್ತೆ ಪಶ್ಚಾಚಿಂತನೆ ವಿವೇಕ ಒದೇ ಆಗಿ ಅದೇ ಸರಿ ಅಂತ ಕಂಡ್ರೆ. ಕಡೆಯದಾಗಿ ಒಂದು ಮಾತು ಹೇಳ್ತೀನಿ, ಏನು ಎಲ್ಲ ಆಲೋಚನೆ ಮಾಡಿ ಹೇಳಿ. ನನ್ನ ಬದುಕಿನಲ್ಲಿ ನಾನು ಮದುವೆ ಆಗುವುದಂತಿದ್ರೆ ನಳ ಮಹಾರಾಜನನ್ನು ಹೊರತು ಅನ್ಯ ಪುರುಷರು ಕುರಿ ಸದೃಶರು ನೆನಪಿಟ್ಟುಕೊಳ್ಳಿ. ಇನ್ನು ಸಾಕು, ಈ ಬಂಡ ಮಾತುಗಳು ಸಾಕು. ದಮಯಂತಿ, ಏನು ನೀನಾರು ಅಂತ ಬಂದಾಕ್ಷಣ ನನಗೂ ಗೊತ್ತಾಗಿದೆ, ನಾನೇನು ಅಂತ ನೀನು ಅರಿತವಳೇ ಇದ್ದಿ. ಮತ್ತೆ ಈ ನಾಟಕ ಯಾಕೆ? ಈಗ ಕಾರ್ಯಗೌರವವನ್ನು ಹೊತ್ತು
ಈಗ ತಂದೆಯೋ ತಾಯಿಯೋ ಸಭಾಸ್ಥಾನದಲ್ಲಿ ಪೀಠದಲ್ಲಿ ಕುಳಿತ ರಾಜನನ್ನು ಕಂಡಾಗ ಮಗ ಅಂತ ವ್ಯವಹರಿಸುವುದು ರಾಜ ಅಂತನ? ರಾಜ ಅಂತ ದೇವದೂತನಾಗಿ ಬಂದವನು ನಾನೇನಾಗಿದ್ದರೂ ಕೂಡ ದೇವದೌತ್ಯವನ್ನು ಬಿಟ್ಟು ವ್ಯವಹರಿಸುವುದಕ್ಕಿಲ್ಲ. ದೇವತೆಗಳಿಂದಲೇ ಪ್ರೇಷಿತನಾಗಿ ಬಂದವನು. ಹೌದೇ? ಅಂತರಂಗದಲ್ಲಿ ಕಾಣದಿದ್ದ ನನ್ನ ಕುರಿತಾಗಿ ನೀ ಅರಸಿ ಒಟ್ಟು ಮಾಡಿದಂತಹ ನನ್ನ ವ್ಯಕ್ತಿತ್ವದ ಸಾರವೇ ನಿನ್ನನ್ನು ನನಗೆ ಸಮರ್ಪಿಸಿಕೊಳ್ಳುವಲ್ಲಿ ಪ್ರಚೋದನೆಯನ್ನು ಕೊಟ್ಟಿದೆ ಅಂತ ಆದರೆ ನಿನ್ನ ನಿರ್ಣಯವನ್ನು ನಾನು ಗೌರವಿಸ್ತೇನೆ, ನಿನ್ನ ಸಂಕಲ್ಪವನ್ನು ನಾನು ಮಾನಿಸ್ತೇನೆ. ಸರಿ, ಹಾಗೆ ಅಂತ ನೀ ಯಾರ ಕೈ ಹಿಡಿಬೇಕು ಅಂತ ಹಂಬಲಿಸಿದ್ದು? ನಿಮ್ಮ ಕೈಯಲ್ಲಿ. ಯಾಕಾಗಿ? ಅಕೀರ್ತಿಕರವಾದದ್ದೇನನ್ನೂ ಮಾಡದವನು, ಸುಕೀರ್ತಿಕಾರಕವಾದದ್ದನ್ನೇ ಇದು ತನಕ ಗೈದವನು ಅಂತ. ಈಗ ನೀನು ಹೇಳಿದ ಧಿಕ್ಕಾರದ ಮಾತನ್ನು ಕೇಳಿ ಇದನ್ನೇ ಹೋಗಿ ದೇವತೆಗಳಿಗೆ ಹೇಳಿದಲ್ಲಿಗೆ ತನಗೊಂದು ಹೆಂಡತಿ ಬೇಕು ಎಂಬುದಕ್ಕೆ ಮಾತು ತಪ್ಪಿ ದೇವತೆಗಳಿಗಾಗಿ ಮಾಡುವ ಪ್ರಯತ್ನದಲ್ಲೂ ವಂಚನೆಯನ್ನು ತೋರಿದವ ಅಂತ ನನಗೆ ನಿಂದಿಸಿ ಕಳಂಕಪೂರಿತನಾದ ನನ್ನನ್ನು ಹೇಗೆ ಮದುವೆ ಆಗ್ತಿದ್ದವು ದಮಯಂತಿ? ಹಾಗಾಗಬಾರದು. ಆಡಿದಂತಹ ಮಾತಿಗೆ ನೀವು ಬದ್ಧರಾಗಿರಬೇಕು. ಆಡಿದ ಮಾತಿಗೆ ಬದ್ಧರಾಗಿರಬೇಕು ಅಂದ್ರೆ ನಾನು ಪ್ರಯತ್ನ ಮಾಡಬೇಕು, ಅವರನ್ನೇ ಒಲಿದು ವರಿಸುವಲ್ಲಿ ನಾನು ಯತ್ನಶೀಲನಾಗಬೇಕು. ನೀವು ನಿಮ್ಮ ಪ್ರಯತ್ನವನ್ನು ಮಾಡಿದ್ದೀರಿ ತಾನೆ? ಹಾಗೆ ಅಂತ ಈಗ ನೀನು ಒಪ್ಪಲಿಲ್ಲ ಅಂತ ಹೋಗಿ ಅಲ್ಲಿ ಹೇಳಿದ್ರೆ ಅದನ್ನು ಪ್ರಾಮಾಣಿಕ ಅಂತ ಒಪ್ಪುತ್ತಾರೆ. ಅದನ್ನು ಯಾಕೆ ನೀವು ಹಾಗೆ ಹೇಳ್ತೀರಿ? ಮತ್ತೆ ಯಾಕೆ ಹೇಳಿ? ನಾಳೆ ನಡೆಯುವಂತಹ ಸ್ವಯಂವರದಲ್ಲಿ ಆ ದೇವತೆಗಳು ಭಾಗವಹಿಸಲಿ. ಈಗ ಸ್ವಯಂವರ ನಾನು ಬಂದು ನಿನ್ನನ್ನು ತಾನಾಗಿ ವರಿಸುವುದಕ್ಕಿದ್ದದ್ದು. ಹೌದು. ಅದರಲ್ಲಿ ಈಗ ಅವರು ಭಾಗವಹಿಸಲಿ. ಭಾಗವಹಿಸಿ ಆಯ್ಕೆ ನನ್ನದಲ್ವೋ ಹೇಳಿ. ನಳನೇ ದಮಯಂತಿಯನ್ನು ವರಿಸುವುದಲ್ಲ ಈ ಬಾರಿ. ಅಲ್ಲ, ದಮಯಂತಿಯೇ ನಳನನ್ನು ವರಿಸುವುದು. ಇದು ದಮಯಂತಿ ಸ್ವಯಂವರ. ಖಂಡಿತ ದಮಯಂತಿಯ ಸ್ವಯಂವರ ಅಲ್ಲ, ದಮಯಂತಿ ಮಾಡುವ ಸ್ವಯಂವರ. ನಿಮ್ಮನ್ನು ಮದುವೆಯಾಗುವಲ್ಲಿ ಏನೇ ಅಡೆ ತಡೆ ಕಷ್ಟಗಳು ಬಂದರೂ ಕೂಡ ನಾ ಸ್ವೀಕರಿಸ್ತೇನೆ. ನಾ ಸಿದ್ಧಳಿದ್ದೇನೆ. ದೇವತೆಗಳು ನನಗಾಗಿ ಜಾಲ ಹೆಣೆದರು. ನೋಡುವ, ನೀನು ಹಣೆದ ಜಾಲದಲ್ಲಿ ದೇವತೆಗಳು ಒದ್ದಾಡದಿರುವ ಬಗೆ ಹೇಗೆ ಅಂತ ನನಗೂ ಕಾಣ್ತಾ ಇಲ್ಲ. ಹೋಗಿ ಬರಲ್ಲ? ಹೋಗಿ ಅಲ್ಲ, ಹೋಗದಿದ್ರೆ ಬರ್ಲಿಕ್ಕಾಗುದಿಲ್ಲ. ಮತ್ತೆ ಹೋಗಿ ಬರಬೇಕು ಅಂದದಲ್ವಾ? ದೇವತೆಗಳ ಅನುಗ್ರಹಿಸಿದೆ. ಪ್ರಪಂಚದಲ್ಲಿ ಯಾವುದಕ್ಕೂ ಯಾರಿಗೂ ನಿನ್ನನ್ನು ಬಿಟ್ಟು ಕೊಡುವ ಮನಸ್ಸಿಲ್ಲ ಏನು ತಿಳಿದುಕೊ. ನಾನು ಹೋಗಿ ಬಂದೆ. ಅಲ್ಲಿ ಏನಾಯ್ತು ಅಂದ್ರೆ ಮೆಚ್ಚಿದವೈ ಎಲೆ ನೃಪನೇ ನಿನ್ನ ಹೆಚ್ಚಿನ ಸತ್ಯಕ್ಕೆ ನಳಲಿ ಉಚ್ಚರಿಸಿದ ಮಾತ್ರದಿ ನೀನಾಗಿಯ ನಿಶ್ಚಲ ಹೃದಯದಿ ಕೇಳಿ ಬಂದುದಕ್ಕೆ ನಾನಲ್ಲಿ ಹೋಗಿ ಬೇಡ, ಹೇಳಬೇಡ. ನೀವು ಹೇಳಿದ್ದನ್ನೇ ಮಾಡ್ಲಿಕ್ಕೆ ಹೋದಲ್ವ? ನಮಗೆ ಗೊತ್ತಾಯ್ತಲ್ಲ, ಎಂತದ್ದು? ನಾವು ಅದೃಶ್ಯರಾಗಿದ್ದೆವು. ನೀವಿಬ್ಬರು ಮಾತಾಡುವಾಗ ನಾವು ಅಲ್ಲೇ ಇದ್ದೆವು. ನನ್ನನ್ನು ಕಳಿಸಿದ್ದು ಯಾವ ಕರ್ಮಕ್ಕೆ ಅಂತ ಒಂದು ಕೇಳ್ಬೋದಾ? ಅಲ್ಲ, ನಾನು ಗೌರವದಿಂದಲೇ ಕೇಳಿದ್ದು. ಸಂದಿಗ್ಧತೆಯಲ್ಲೂ ಚಕ್ರವರ್ತಿಯಾದಂತಹ ನೀನು ನಿನ್ನ ಸ್ಥಿರತೆ ಎಷ್ಟುಂಟು ಎನ್ನುವುದನ್ನು ಪರೀಕ್ಷಿಸುವುದಕ್ಕೆ ಈ ರೀತಿಯ ಒಂದು ಆಟ. ಲಘು ಮಾತಿನಿಂದ ನೋಯಿಸಿದ್ರೆ ದೇವತೆಗಳು ಕ್ಷಮಿಸಿ. ಇಲ್ಲಪ್ಪ, ಈಗ ನಾನು ಹೋಗಿ ನಡೆಸಿದ ಪ್ರಯತ್ನ ಪ್ರಾಮಾಣಿಕ ಅಂತ. ಹಾಗಾದ್ರೆ ಪ್ರಾಮಾಣಿಕ ಅಂತ ಅರ್ಥ ಆಗಿದೆ. ಆದ್ರೆ ಅವಳು ಮಾತ್ರ ಕುರಿ ಅಂತ ಹೇಳಬಾರ್ದಿತ್ತು. ಬೇಡ ಇತ್ತು, ಅದು ಸ್ವಲ್ಪ ಹೆಚ್ಚಾಯ್ತು. ನೀವೀಗ ನನಗೆ ಹೇಳುವಾಗ ನಾನೇನು ಹೇಳಬೇಕು ಅಂತ ಮಾತ್ರ ಹೇಳಿಕೊಟ್ಟದ್ದಲ್ವ? ಅವಳೇನು ಹೇಳಬೇಕು ಅಂತ ನನ್ನಲ್ಲಿ ಹೇಳಲಿಲ್ಲ. ಇಲ್ಲ, ಅವಳು ಸ್ವತಂತ್ರಳು ಅಂತಾದ ಮೇಲೆ ಅವಳು ಹೇಳುವುದಕ್ಕೆ ನಾನು ನಿರ್ಬಂಧ ವಿಧಿಸುವುದು. ಮಾಡುವ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವ, ಅದಲ್ಲ. ಇದು ನಿನ್ನದಾದಂತಹ ಸ್ಥಿರತೆಗೆ, ನಿನ್ನದಾದಂತಹ ನಿಸ್ವಾರ್ಥ ಮನೋಭಾವಕ್ಕೆ ನಾನು ಮೆಚ್ಚಿದ್ದೇನೆ. ಧನ್ಯ. ನೀನು ನನಗೆ ಬೇಕಾಗಿ ಅವಳ ಅಂತಪುರಕ್ಕೆ ಹೋದದ್ದು. ನಾ ಹೋಗುದಿಲ್ಲ ಅಂದ್ರು ನೀನಾಗಿ ಒಂದರ್ಥದಲ್ಲಿ ಒಳಗೆ ತಳ್ಳಿ ಕಳಿಸಿದ್ದು ಅಲ್ವಾ? ಹೌದು. ನನಗೆ ಬೇಕಾಗಿ ದುಡಿದಂತಹ ನಿನಗೆ ಗೌರವ ಸಂಭಾವನೆ ನನ್ನಿಂದ ಕೊಡಲ್ಪಡ್ತದೆ.
ಗೌರವ, ಸಂಭಾವನೆ. ದೊಡ್ಡ ದೊಡ್ಡ ಶಬ್ದ ಹೆದರಿಕೆ ಆಗ್ತದೆ. ಹೆಸರಲ್ಲೇ ಹೆದರಿಕೆ ಉಂಟು. ಅದೆಂತದದು? ಇಲ್ಲ, ನಿನಗೆ ನಾ ಅನುಗ್ರಹಿಸುವುದಕ್ಕಿದ್ದೇನೆ. ದೇವತಾ ಅನುಗ್ರಹ ಸದಾ ನನಗೆ ಅಪೇಕ್ಷೆ. ಸ್ವರ್ಗಲೋಕದಲ್ಲಿ ನನ್ನದಾದಂತಹ ನವನಿಧಿ ಭಂಡಾರ ನನ್ನ ಸ್ವರ್ಗಲೋಕದಲ್ಲಿ ವಿಜೃಂಭಿಸ್ತಾ ಉಂಟು. ನೀನು ಯಾವ ಕಾಲಕ್ಕೆ ಅಧಿಕಾರದ ಪೀಠವನ್ನು ಏರಿರ್ತೀಯೋ ಅಲ್ಲಿಯವರೆಗೂ ನಿನ್ನದಾದಂತಹ ನಿಷಧ ಸ್ವರ್ಗಲೋಕದ ಅಮರಾವತಿಯನ್ನು ಮೀರಿರ್ತದೆ. ದೇವತಾ ಸಂಪದವೆಂಬ, ದೇವತಾಶೀರ್ವಾದವೆಂಬ ನಿಧಿ ಕಳೆದು ಹೋಗದಂತೆ ಅದರ ಜೊತೆಯಲ್ಲಿ ಹೊಳಪು ಹೆಚ್ಚಿಸುವ ಎಷ್ಟು ನಿಧಿಗಳು ದೇವತಾಶೀರ್ವಾದದಿಂದ ಬಂದರೂ ಶಿರ ತಗ್ಗಿಸಿ ಕೈ ಮುಗಿದು ಸ್ವೀಕರಿಸ್ತೇನೆ. ನನ್ನದು ಕೊಟ್ಟೆ, ನಿಮ್ಮದು ಕೊಡಿ. ನನ್ನದು ಕೊಡ್ಲಿಕ್ಕೆ ಉಂಟು. ಕೊಡಿ ಕೊಡಿ ಕೊಡಿ. ರಾಜನ್, ನಿನ್ನ ವ್ಯಕ್ತಿತ್ವದಲ್ಲಿ ಮಾಡಿದ ಬಹುದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬಹುದು ಇದನ್ನು. ಇದು ಒಂದು ಸಾಧನೆ ಆಗ್ತದೆ ಅಂತ ನನಗೆ ಇವತ್ತೇ ಗೊತ್ತಾಗ್ತದೆ. ವಿವಾಹ ಪ್ರಸ್ತಾವ ಕೊಂಡೋಗಿ ಅದನ್ನು ವಿಫಲವಾಗಿಸಿ ಬಂದದ್ದು ಕೂಡ ಒಂದು ಸಾಧನೆ ಆಯ್ತು ಅಂತ ದೇವತೆಗಳು ಹೇಳಿದ್ರೆ ಸಂತೋಷ. ಅದು ನಿನ್ನ ಪ್ರಾಮಾಣಿಕತೆಯನ್ನು ನಾವು ಮೆಚ್ಚಿದ್ದೇವೆ. ಆಗಲಿ ಪ್ರಭು. ಅದಕ್ಕಾಗಿ ನಾನು ಒಂದು ವರ ಕೊಡ್ತೇನೆ. ಏನಪ್ಪ? ವಾಯುದೇವನಾದ ನಾನು ನಿನಗೆ ವರ ಕೊಡುವುದೇನೆಂದರೆ, ನೀನು ರಥವನ್ನು ಏರಿ ಹಯವನ್ನು ಸ್ಪರ್ಶಿಸಿದರೆ ಸಾಕು, ವಾಯುವೇಗದಲ್ಲಿ ಚಲಿಸ್ತದೆ. ಕುದುರೆ ಅಷ್ಟು ಮಾತ್ರವಲ್ಲ, ಅಶ್ವ ಹೃದಯ ರಥಕಲ್ಪವನ್ನು ಇತ್ತಿದ್ದೇನೆ. ಜಗತ್ ಕಲ್ಯಾಣ ಸಾಧಿಸುವಲ್ಲಿ ಎಲ್ಲೂ ನಾನು ತಲಪದೆ ಉಳಿಯಕೂಡದು. ಜಗತ್ತಿಗೆ ವಿನಾಶಕರವಾದದ್ದು ಘಟಿಸುವಲ್ಲಿ ನಾನು ಈ ತಲಪದೆ ಅಂತಹ ಕೆಟ್ಟದ್ದು ಘಟಿಸಲೂಬಾರದು. ಅದಕ್ಕೆ ಪೂರಕವಾಗಿ ಸಿಕ್ಕಿದ ವಾಯುವಿನ ಅನುಗ್ರಹವನ್ನು ಶಿರ ತಗ್ಗಿಸಿ ಸ್ವೀಕರಿಸಿ. ಶುಭವಾಗ. ಚಕ್ರವರ್ತಿ, ವರ್ಣನಾದಂತಹ ನಾನು ನಿನ್ನನ್ನು ಮೆಚ್ಚಿ ವರವನ್ನು ನಾನೂ ಕೊಡುತ್ತೇನೆ. ಏನದು ಜಲಾಧಿಪತಿಯವರ? ನಿನಗೆ ಬಯಸಿದಾಗ ಜಲ ದೊರಕುವಂತೆ, ಅಷ್ಟು ಮಾತ್ರವಲ್ಲ ಜಲದ ಅವಶ್ಯಕತೆ ಇಲ್ಲದೆ ಅಡುಗೆ ಮಾಡುವಂತಹ ವರವನ್ನು ಕೊಡುತ್ತಾ ಇದ್ದೇನೆ. ನೋಡಿದ್ಯಾ, ಭೂಮಿಯಲ್ಲಿ ಎಲ್ಲದಕ್ಕೂ ಆಧಾರವಾಗಿ ಜೀವನವಾಗಿ ಹರಿಯುವುದು ಜಲವೇ. ನನಗಾಗಿ ಹರಿಯುವ ನೀರು ಕಾಣುವುದಿಲ್ಲ ಲೋಕಕ್ಕೆ. ನೀರು ಕಾಣದೆಯೂ ನನ್ನದೆಲ್ಲ ಪಕ್ವವಾಗ್ತದೆ ಅಲ್ವೋ? ನನಗೆ ಬೇಕಾದ ನೀರು ನನ್ನ ಬದುಕಲ್ಲಿ ನಷ್ಟ ಆಗುವುದಿಲ್ಲ. ಕೃತಜ್ಞ, ಧನ್ಯ. ಚಕ್ರವರ್ತಿ, ಅಗ್ನಿದೇವ, ನಿನಗೆ ನಾನು ಶ್ರೇಷ್ಠವಾದಂತಹ ವರವನ್ನು ಕೊಡುವುದಕ್ಕಿದ್ದೇನೆ. ನೀನು ಯಾವಾಗ ಹಸಿಯಾದದನ್ನು ಮುಟ್ಟುತ್ತೀಯೋ ಅದು ನಿನಗೆ ಬೇಕು ಎಂದಾಗ ಅದು ಪಾಕವಾಗುವುದು ಮಾತ್ರವಲ್ಲ, ಈ ಅಗ್ನಿಯಿಂದ ನಿನಗೆ ಯಾವ ಬಾಧೆಯೂ ಬರುವುದಿಲ್ಲ. ನಿನಗೆ ಶುಭವಾಗಲಿ. ಎಲ್ಲವನ್ನೂ ಉರಿಸುವ ಸರ್ವಭಕ್ಷಕನಾದವನು ನನ್ನ ಬದುಕಿನ ಪಕ್ವತೆಗಾಗಿ ತುಡಿಯಿತ ವಿಶೇಷ ಅನುಗ್ರಹ ಮಾಡಿದ್ದರಿಂದ ಧನ್ಯನಿದ್ದೇನೆ, ಕೃತಜ್ಞನಿದ್ದೇನೆ. ಇಷ್ಟರವರೆಗೆ ನೀನು ನಮ್ಮವನಾಗಿದ್ದಿ, ದೂತನಾಗಿ. ಇನ್ನು ಮುಂದೆ ನೀನು ಸ್ವತಂತ್ರ, ಏನು ಬೇಕಾದ್ರೂ ಮಾಡಬಹುದಲ್ಲ? ಹೌದು. ಆಗಲಿ. ಸ್ವಾತಂತ್ರ್ಯಕ್ಕಾಗಿ ಧನ್ಯವಾದ. ಎಲ್ಲರಿಗೂ ಕೃತಜ್ಞತೆಯಿಂದ ನಮಿಸ್ತಾ ತೆರಳುತ್ತೇನೆ. ಈಗ ಅವಳು ಹೇಳಿದ್ದನ್ನು ನಾನು ಹೇಳದಿದ್ರು ನಿಮಗೆ ಗೊತ್ತಾಗಿದ್ದಲ್ಲ. ಯಾವುದು? ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ಅಲ್ಲಿಗೆ ಬರುವಾಗ ಸ್ವಯಂವರ ಅಂತ ಹೇಳಿದ್ದಾರೆ. ಹೌದು. ಈಗ ದೂತನಾಗಿ ಹೋದೆ. ದೂತರು ನಾಥರಿಗಿಂತ ಕೆಳಗೆ, ದೇವತೆಗಳು ಮನುಷ್ಯರಿಗಿಂತ ಮೇಲೆ ನನಗೆ ಗೊತ್ತುಂಟು. ಆದ್ರೆ ಆ ಸ್ವಯಂವರ ಮಂಟಪದಲ್ಲಿ ಈಗ ವರನಾಗಿ ವಧುವನ್ನು ಇಚ್ಛಿಸಿ ಬಂದವರ ಸಾಲಲ್ಲಿ ಕೊನೆಗಾದ್ರೂ ನಿಮ್ಮ ಪಂಕ್ತಿಯಲ್ಲಿ ನಾನೊಂದು ಬಂದು ಕುಳಿತರೆ ನಿನ್ನ ಮನಸ್ಸು ಏನು ಅಂತ ನಮಗೆ ಅರ್ಥ ಆಗಿದೆ ಚಕ್ರವರ್ತಿ. ನಿನ್ನ ಮೇಲೆ ಎಳ್ಳಿ ನೆತ್ತಿ ಬೇಸರ ಇಲ್ಲ. ನೀ ಕಾಲನ್ನೇ ತೋರಿಸಬೇಕಾದ ಸಂದರ್ಭ ಬಂದ್ರೆ, ಸಂದರ್ಭ ಬಂತು ಅಂತಾದ್ರೆ ನಿನ್ನ ಕಡೆಗಾಲನ್ನು ತೋರಿಸಿದ್ರು ನಮಗೆ ಅದು ಬೇಸರ ಇಲ್ಲ. ಆದ್ರೆ ಅವಳೊಂದು ಕುರಿ ಅಂತ ಹೇಳಿದ್ದಾರೆ, ಅದನ್ನು ಮಾತ್ರ ಸ್ವಲ್ಪ ಆಲೋಚಿಸಬೇಕಾದ ವಿಷಯ. ಕೆಲಸ ಸಾಧಿಸಿದ ನನ್ನ ಮುಖ ನೋಡಿ. ಹೌದು, ಆಯ್ತು, ಬರ್ತೇನೆ. ಅಲ್ಲಿ ಸಿಗ್ತೇನೆ. ಆದೀತು ದೇವೇಂದ್ರ, ಆದೀತು. ಒಂದು ಹಂತದ ಕತೆ ಮುಗೀತು. ಇನ್ನು ಮುಂದೆ ಏನು ಅಂತ ಬೇಕಲ್ವಾ? ನಮ್ಮನ್ನು ಕುರಿಗಳು ಅಂತ ಹೇಳಿದವಳಿದ್ದಾಳಲ್ಲ, ಹೌದು, ಅವಳನ್ನು ಸ್ವಲ್ಪ ತಿಕ್ಕಬೇಕು. ಅದಕ್ಕಾಗಿ ನಾವು ಈ ಚಕ್ರವರ್ತಿ ನಳನಂತೆ ಕಾಣಿಸುವ ರೀತಿಯಲ್ಲಿ ವಿರಾಜಮಾನರಾಗಿರಬೇಕು ಸ್ವಯಂವರ ಮಂಟಪದಲ್ಲಿ. ದಮಯಂತಿ ಮಾಲೆಯನ್ನು ಹಿಡಿದು ಬರುವಾಗ ಅವಳಿಗೆ ಒಬ್ಬ ನಳನಲ್ಲ 5 ಮಂದಿ ನಳ ಚಕ್ರವರ್ತಿಗಳು ಕಾಣಿಸಬೇಕು. ಈಗ ಕುರಿಗಳು ಯಾರು ಅಂತ ಅವಳಿಗೆ ತಲೆಗೆ ಹೋಗಬೇಕು. ರಾಯಧರ್ಮಜ ಕೇಳು ಧರಣಿ, ರಾಯರಾಯರು ನೆರೆದರಲಿಗೆ
ರಾಯಧರ್ಮಜ ಕೇಳು ಧರಣಿ ರಾಯರು ನೆರೆದರಲ್ಲಿಯೇ ರಾಯ ಭೀಮಗ ಕಾಣುತ್ತವರನು ಪ್ರಿಯದಲ್ಲಿ ಸನ್ಮಾನಿಸಿ ಅಖಂಡವಾದಂತಹ ಭರತ ವರ್ಷದಲ್ಲಿ ಅನೇಕ ರಾಜ್ಯಗಳು ಹಾಗೆಯೇ ಅನೇಕ ರಾಜರುಗಳು ಆಗಿ ಹೋಗಿದ್ದಾರೆ. ಅವರಂತೆಯೇ ಈ ಭೀಮಕ ನಾಮಕನಾದವನು ಪ್ರಸ್ತುತ ಕಾಲದಲ್ಲಿ ಈ ರಾಜ್ಯವನ್ನು ಆಳಿಕೊಂಡು ಬರುತ್ತಾ ಇದ್ದೇನೆ. ಗುಂಡಿನಾಪುರವನ್ನು ರಾಜಧಾನಿಯನ್ನಾಗಿಸಿ ಈ ವಿದರ್ಭ ದೇಶವನ್ನು ಆಳಿಕೊಂಡಿದ್ದೇನೆ. ದೇವರ ಅನುಗ್ರಹವೋ ಎಂಬಂತೆ ಲಕ್ಷ್ಮೀ ದೇವಿಯ ಇಲ್ಲಿ ನೆಲೆಸಿದ್ದಾಳೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಯಾಕೆ? ಎಲ್ಲ ಪ್ರಜಾ ಸಂಪತ್ತು ಕೂಡ ಸುಕ್ಷೇಮದಿಂದಿದ್ದಾರೆ. ರಾಜಕೀಯವಾಗಿ ಹೀಗೆ ಆಲೋಚನೆ ಮಾಡಿದೆ ಅಂತಾದ್ರೆ ಸಾಂಸಾರಿಕವಾಗಿಯೂ ಆಲೋಚನೆ ಮಾಡಬೇಕಲ್ವೇ? ಮದುವೆಯಾಗಿ ಅನೇಕ ವರ್ಷವಾದರೂ ಕೂಡ ಮಕ್ಕಳಿಲ್ಲದೆ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದಂತಹ ಕಾಲ ದೇವರೇ ಅನುಗ್ರಹಿಸಿದರು ಎಂಬಂತೆ ದಮ ಮಹರ್ಷಿಗಳ ಅನುಗ್ರಹ ನಮ್ಮ ಪಾಲಿಗಾಯಿತು. ಅರಮನೆಗೆ ಬಂದಂತಹ ದಮ ಮಹರ್ಷಿಗಳ ಅನುಗ್ರಹದಿಂದಾಗಿ ಈರುವರು ಮಕ್ಕಳನ್ನು ಪಡೆದೆ. ದಮ ಹಾಗೂ ದಮಯಂತಿ ಹೀಗೆನ್ನುವ ಹಾಗೆ ಹೆಸರನ್ನಿರಿಸಿದ್ದೆ. ಪ್ರಾಪ್ತ ವಯಸ್ಕರಾದಾಗ ಒಂದು ನಡೆಯಬೇಕಾದಂತಹ ಕಾರ್ಯ. ಮಗಳಾದರೂ ದಮಯಂತಿ 16ರ ಹರೆಯ. ಈ ಕಾಲದಲ್ಲಿ ಆಗಬೇಕಾದ್ದು ಏನು? ಮದುವೆ ಅಲ್ವೇ? ಹಾಗೆಯೇ ವಿವಿಧ ರಾಜ್ಯಗಳಿಗೆಲ್ಲ ಓಲೆಯನ್ನು ಕಳುಹಿಸಿದ್ದಾಗಿದೆ. ಒಂದು ಸ್ವಯಂವರವನ್ನು ಏರ್ಪಡಿಸಲಾಗಿದೆ. ಅವಳಿಗೆ ಬೇಕಾದಂತಹ ವರನನ್ನು ಅವಳೇ ಆಯ್ಕೆ ಮಾಡಿಕೊಳ್ಳುವುದು. ಹಾಗೆಯೇ ಇನ್ನೆಲ್ಲ ರಾಜರು ಬರುವುದಕ್ಕಾಯ್ತಲ್ಲ. ಎಲ್ಲಿದ್ದಾರೆ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಪ್ರತಿ ನಮಸ್ಕಾರಗಳು. ಅನೇಕ ದೂರದಿಂದ ಬಂದವರು ನೀವು ರಾಜರುಗಳು. ಹೌದು. ಆದರೆ ಬರುವಾಗ ದಾರಿಯಲ್ಲಿ ಯಾವುದೇ ತೊಂದರೆ ಆಗಲಿಲ್ಲವಷ್ಟೇ. ದಾರಿಯಲ್ಲಿ ತೊಂದರೆ ಏನೂ ಆಗ್ಲಿಲ್ಲ. ಹಾಗಂತ ದಾರಿ ಪೂರ್ತಿ ಸರಿಯೂ ಇರ್ಲಿಲ್ಲ. ಏನೇ ಇರಲಿ, ಕ್ಷೇಮದಿಂದ ಇಲ್ಲಿಗೆ ತಲುಪಿದವರಿದ್ದೀರಿ. ಮತ್ತೆ ನಮ್ಮ ಜಾಗ್ರತೆ ಮಾಡದೆ ಬರ್ತೇವ ನಾವು. ಹೌದಲ್ವೇ? ಹೌದು. ಸ್ವಯಂವರ ಏರ್ಪಟ್ಟಿದೆ. ಅರಮನೆ ಎಲ್ಲ ಶೃಂಗಾರವಾಗಿದೆ. ಯಥೋಚಿತ ಸತ್ಕಾರವನ್ನು ಇರಿಸಿದ್ದೇನೆ. ಆದೀತು. ಉಚಿತ ಆಸನ ಸ್ವೀಕರಿಸಬೇಕು. ಆದೀತು. ಕುಳಿತು. ಮಹಾರಾಜನಿಗೆ ವಂದನೆಗಳು. ಓಹೋ, ಚಕ್ರವರ್ತಿಗಳು ವಂದಿಸಿಕೊಂಡಿದ್ದೇನೆ. ವಂದನೆಗಳು ವಂದನೆಗಳು. ದೇವೇಂದ್ರ ಪ್ರಣಾಮಗಳು. ದಿಕ್ಪತಿಗಳಿಗೆಲ್ಲ ವಂದನೆಗಳು. ಶುಭವಾದ. ನಾನು ಬಂದೆ ಸ್ವಾಮಿ. ಆಸೀನರಾಗಲಿ. ಆಗಿನ ಆಗಿನ ಆಗಿನ. ಮಗಳೇ, ಸಂತೋಷವಿತ್ತು ಭೀಮಗಲಾಟೆಯಿಂದ ದಮಯಂತಿಯಂ ಕರೆದು ಮಂಗಲ ಮಜ್ಜನೌಗೇಸಿ ಮಗಳೇ ದಮಯಂತಿ, ಎಳವೆಯ ವಯಸ್ಸಿನಿಂದ ಬೆಳೆಯುವಲ್ಲಿವರೆಗೂ ಕೂಡ ಈ ಅರಮನೆಯಲ್ಲಿ ಆಡಿ ಬೆಳೆದವಳು ನೀನು. ಪ್ರಾಪ್ತ ವಯಸ್ಕಳಾಗಿದ್ದೀಯಾ. ಮದುವೆ ಎನ್ನುವಂತಹ ಸಂಸ್ಕಾರ ಆಗಲೇಬೇಕು. ಈ ಘಟ್ಟ ಎನ್ನುವುದು ನಿನ್ನ ಜೀವನದಲ್ಲಿ ಮಹತ್ತರವಾದದ್ದು. ಇದು ಮಾಲಿಕೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಮಗಳೇ. ಶುಭವಾಗಿ. ಮನಮಿಚ್ಚಿರ್ತ ನಡಾಕ್ಯ ಭೂರಮಣನಂತೆ ಐವರು ಕಾಣುತ್ತ ನಡಾಕ್ಯ ಭೂರಮಣನಂತಿರಲೈವರಂ ಕಾಣುತ್ತ ತನು ಚಿಂತಾಯುತೆಯಾಗಿ ಮುಂದೆ ಗತಿಯೇನೆಂದು ತಲೆವಾಗುತ್ತ
ತನ್ನ ಮೆಚ್ಚಿದಂತಹ ನಳನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಸುಮ ಮಾಲಿಕೆಯನ್ನು ಹಿಡಿದು ಮುಂದೊತ್ತಿ ಬಂದ್ರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಬಂದು ಆಸೀನರಾದಂತಹ 5 ಮಂದಿ ನಳನಂತೆ ಗೋಚರಿಸ್ತಾ ಇದ್ದಾರಲ್ಲ, ಎಂತಹ ಸಂದಿಗ್ಧ ಪರಿಸ್ಥಿತಿ ಇದು. ಮನದೋಷಾಸ್ಪದ ಕೆಟ್ಟು ನಿಂದಿರುವುದೋ ಕಂಡೈದಿ ವಾಗ್ದೇವಿತ ವನಿತಾ ರತ್ನವ ಸಾರಿದ ಪತಿಯ ಕುರುಗಿಂತೆಂಬುದು ತೋರುತ್ತ. ಸರಿ ಸರಿ, ಈ ಸಮಸ್ಯೆಗೆ ಪರಿಹಾರ ಎಂತು ಎನ್ನುವ ಹಾಗೆ ಆಲೋಚನೆ ಮಾಡಿದಾಗ ನನ್ನ ಆರಾಧ್ಯ ಮೂರ್ತಿ ಆ ಶಾರದಾದೇವಿ ವಾಗ್ದೇವಿ ಸೂಚನೆಯನ್ನು ಕೊಟ್ಟಿದ್ದಾಳಲ್ಲ, ಅವಳ ಪ್ರೇರಣೆಯಂತೆ ಮುಂದುವರಿಯುತ್ತೆ ನೋಡೋಣ. ವಾಣಿದೋರಿದ ಕುರುಕ ನೋಡಿ ಕಣ್ಣವೇ ಮುಚ್ಚುತ್ತಾ ಇಲ್ಲ, ಬಿಡುಗಣ್ಣನಿದ್ದಾನೆ. ಹಾಗಿದ್ರೆ ನಳನಲ್ಲ. ವಾಣಿತೋರಿದ ಕುರುಕ ನೋಡಿ ಸರಿ, ಪಾದ ಭೂಸ್ಪರ್ಶ ಮಾಡುತ್ತಾ ಇಲ್ಲ. ಹಾಗಿದ್ರೆ ಇವನು ನಳನಲ್ಲ. ಕುರುಕ ನೋಡಿ ಮೈ ಬೆವರುತ್ತಾ ಇಲ್ಲ. ಇವನು ನಳನಲ್ಲ. ಈ ಧರಿಸಿದಂತಹ ಸುಮ ಮಾಲಿಕೆ ಬಾಡಿದ್ದಲ್ಲ. ಹಾಗಿದ್ರೆ ಕುರುಕ ನೋಡಿ ಸಂತೋಷದಿ ಚೋಣಿಪತಿ ನಳಗೆ ಪೂಮಾಲೆಯು ತೊಡಿಸಿದಳು. ಪೂಮಾಲೆಯು ತೊಡಿಸಿದಳು. ದೇವತೆಗಳಿಗೆ ಬಂದು ಚಕ್ರವರ್ತಿ, ನಿನ್ನದಾದಂತಹ ಸ್ಥಿರತೆ, ನಿನ್ನ ಮಡದಿಯಾದಂತಹ ಪತಿವ್ರತ ಧರ್ಮ ಎರಡನ್ನೂ ಪರೀಕ್ಷಿಸಿ ನೀವು ಪಕ್ವವಾಗಿದ್ದೀರಿ ಎನ್ನುವುದು ಅರ್ಥವಾಯಿತು. ಇವಳ ಪತಿವ್ರತ ಧರ್ಮದಿಂದ ನಿನ್ನ ಯೋಗ್ಯತೆ ಎನ್ನುವುದು ಅಚಂದ್ರಾರ್ಕವಾಗಿ ಪ್ರಪಂಚದಲ್ಲಿ ಉಳಿಯಲಿ. ಸಂತೋಷ. ಚಕ್ರವರ್ತಿಗಳೇ, ಮದುವೆಯನ್ನು ಮಾಡಿಕೊಡುವಂತಹ ಸಂದರ್ಭದಲ್ಲಿ ಮಗಳನ್ನು ನಿಮಗೆ ಒಪ್ಪಿಸಿದ್ದೇನೆ. ಅವಳಿಗೆ ಬೇಕಾದವಳು ನೀವೇ, ನಿಮ್ಮನ್ನೇ ಆರಿಸಿಕೊಂಡಿದ್ದಾಳೆ. ಈ ಕಾಲಕ್ಕೆ ನನಗೆ ಸಂತೋಷವಾಗುತ್ತಾ ಇದೆ. ಕಲ್ಯಾಣ ಕಾರ್ಯಕ್ರಮ ಹೌದು, ಇದು ಆರಂಭ ಮಾತ್ರ ಅಲ್ಲ. ಸರಿ, ಮುಂದುವರಿ ಹಾಗೆ ಹಾಗೆ. ಶನಿಯು ಶನಿ ಛಾಯಾನಂದನ ಮಾರ್ತಾಂಡ ಸುಕುಮಾರ ಗ್ರಹ ಮಂಡಲದಲ್ಲಿ ಸಂಚರಿಸುತ್ತಾ ಇದ್ದೆ. ಈ ಕಾಲಕ್ಕೆ ಏನಿದು ಏನದು ಕಾಣುತ್ತಾ ಇದ್ದೇನೆ. ಅಂಬರ ಭತದಲ್ಲಿ ಅದಾರು ಹೋಗುತ್ತಿರುವುದು ಯಾರು? ದೇವತೆಗಳು. ಯಾಕೆ ಹೀಗೆ ನೋಡಬೇಕಾಗಿದೆ. ಸ್ವಲ್ಪ ಕೆಳಗಿಳಿಯುತ್ತೇನೆ, ನೋಡೋಣ. ಎಲ್ಲಿಂದ ನೀವು ಬಂದಿರಯ್ಯ ಇನಿ ಬರೊಂದು ಗೂಡಿ ನೀವು ಎಲ್ಲಿಂದ ನೀವು ಬಂದಿರಯ್ಯ ಇನಿ ಬರೊಂದು ಗೂಡಿ ನೀವಲ್ಲ. ಎಲ್ಲಿಗೆ ಮತ್ತೀಗ ಪಯಣ
ಕಲ್ಲನವಗಳು ತಮುಖದ ಕಾಂತಿ ಕಂದಿದ್ದಾಗೆ ಎಲ್ಲ ಮಾನ ಹಾನಿಯಾಗಿ ತೆಂದು ತೋರ್ಪುದು ಮನಗೆ ತ್ರಿಮೂರ್ತಿಗಳ ಆಣತಿಯಂತೆ ಗ್ರಹಮಂಡಲದಲ್ಲಿ ಸಂಚಾರವನ್ನು ಮಾಡುವಂತಹ ಸಿದ್ಧಿಯಾದದ್ದು ನನಗೆ. ಆದರೆ ಈ ಅಂಬರ ಪಥದಲ್ಲಿ ನೀವನಿಭರ ಒಂದಾಗಿ ಯಾವ ಕಡೆಗೆ ಹೋಗುತ್ತಾ ಇದ್ದೀರಿ? ಹೋಗುವ ಹಾಗೆ ಕಾಣ್ತದೆ. ಇದು ಬಂದದ್ದು ನಾವು. ಹೌದು. ಈಗ ಬಂದದ್ದು ಎಲ್ಲಿಂದ, ಹೋಗುವುದು ಎಲ್ಲಿಗೆ? ಇದು ಶನಿ. ಇದು ಶನಿ ಅಲ್ಲ, ಇವ ಶನಿ. ಇಂದ್ರ, ಏನೋ ಏನಿದು? ಯಾವುದು? ಮ್ಲಾನವದನಾಗಿದ್ದೀಯೋ? ಎಂತದು ಮಾಡುದು? ಕೆಲವು ಸಮಸ್ಯೆಗಳಿಗೆ ಉತ್ತರ ಇಲ್ಲ. ಹಾಗೆ ಗೊತ್ತಾಯ್ತು ನನಗೆ. ನೀನು ಎಲ್ಲಿಯಾದ್ರೂ ಸ್ವರ್ಗದಿಂದ ಹೊರಗೆ ಹೊರಟ್ರೆ ಮ್ಲಾನವದನಾಗಿಯೇ ಬರುವುದು. ಅದೇನು? ಅದು ಹಾಗೆ ನಿನ್ನ ಕರ್ಮ. ಅದು ಎಲ್ಲ ಪ್ರಸಂಗದಲ್ಲಿಲ್ಲ, ಈ ಪ್ರಸಂಗದಲ್ಲಿ ಸ್ವಲ್ಪ ಮ್ಲಾನ ಆಗಿದೆ ಅಷ್ಟೇ. ಹೌದಾ? ಅಂತರಂಗದಲ್ಲಿ ಮೂಡಿದಂತ ಭಾವನೆಗಳಿಗೆ ಮುಖವೇ ಕನ್ನಡಿಯಾಗಿ ಕಾಣುತ್ತಾ ಉಂಟು. ಏನೋ ಒಂದು ಆಗಬಾರದು ಆಗಿ ಹೋಗಿದೆ. ಏನಾಗಿದೆ? ಏನಾದ್ರೂ ಕೂಡ ನನಗೆ ಹತ್ತಿರದವರಲ್ವ ನೀವು? ಹೌದು. ಆದ್ದರಿಂದ ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೇನೆ. ಎಂತದು? ನಿನಗೆ ಏನಾಯ್ತು? ಯಾಕೆ ಈ ಮುಖ ಕೆಳಗೆ? ನೀನು ಮೇಲ್ಮುಖನಾಗಿರುವವ ಅಧೋಮುಖನಾಗಿರ್ಬೇಕು ಅಂತಾದ್ರೆ ಕಾರಣ ಏನು? ತರಳಿಯ ಆತ್ಮಜನಿಂದ ನುಡಿಗಿ ಕೊರೆದ ನದಿ ತೀತನಯ ಧರೆಯುಳ್ ಕುಂದಿನ ನಗರದ ರಘು ಭೀಮರಾಯ ಇರುವಳವಗಿ ಬಾಲೆಯೋರ್ವಳು ದಮಯಂತಿ ನಾಮಗಳು ಸ್ಮರಣು ರತಿಯು ಜೋಡಿಲ್ಲಾಗಿರುವ ಸೌಂದರ್ಯಗಳು ತರಣಿಯಾತ್ಮಜನಿಂದ ನುಡಿಗಿ ಕೊರೆದ. ಅಯ್ಯ ಶನಿರಾಯ, ಇಂದ್ರ, ನಿನ್ನಲ್ಲಿ ಹೇಳುವುದಕ್ಕೆ ನಮಗೇನು ಹೆದರಿಕೆ ಇಲ್ಲ. ನಾವು ಕುಂಡಿನಾ ನಗರಿಯಿಂದ ಬರುವುದು. ಕುಂಡಿನಾ ನಗರಿ? ಹೌದು. ಏನಲ್ಲಿ ವಿಶೇಷ? ಅಲ್ಲಿ ಅರಸ ಭೀಮಕ್ಕ, ಅವನಿಗೆ ಮದುವೆಯಾಗಿ ತುಂಬಾ ವರ್ಷ ಮಕ್ಕಳೇ ಆಗಲಿಲ್ಲ. ದಮ ಮಹರ್ಷಿಗಳ ಅನುಗ್ರಹದಿಂದ ದಮ ಹಾಗೂ ದಮಯಂತಿ 2 ಮಕ್ಕಳು. ಅದರಲ್ಲಿ ಹೆಣ್ಣು ಮಗಳಾದಂತಹ ದಮಯಂತಿ ಅತಿರೂಪವತಿ, ಬಹಳ ಚೆಲುವೆ. ಅಂತಹ ಚೆಲುವೆ ಒಂದು. ಇನ್ನೊಂದು ಋಷಿಕಲ್ಪದಲ್ಲಿ ಹುಟ್ಟಿಕೊಂಡವಳು. ಅಂತವಳು ಸ್ವರ್ಗಲೋಕವನ್ನು ಸೇರಿದ್ರೆ ಒಳ್ಳೇದಲ್ವಾ ಅಂತ ನನ್ನದೊಂದು ತಲೆಯಲ್ಲಿ ತರ್ಕಿಸಿದ ವಿಚಾರ. ಅದಕ್ಕೆ ಇವರಲ್ಲಿ ಕೇಳಿದೆ. ಇವರೆಲ್ಲ ಹೇಳಿದ್ರು ಆಯ್ತು, ಅದು ನಿನಗೆ ಆಗ್ತದೆ, ಹೋಗುವ ಅಂತ. ಹಾಗೆ ಹೋದದ್ದು. ನಿನಗೆ ಭವಿಷ್ಯ ಹೇಳುವವರು ಅವರ ಅಲ್ಲ, ನನ್ನ ಜೊತೆಯಲ್ಲೇ ಇರುವವರಲ್ವೋ. ಹಾಗೆ ಅವರಲ್ಲೇ ಕೇಳಿದೆ. ಆಯ್ತು ಹೋಗುವ, ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ಹಾಗೆ ಹೋಗುವಾಗ ಚಕ್ರವರ್ತಿ ನಳ ಸಿಕ್ಕಿದ. ಅವ ಮದುವೆಗೆ ಅಂತ ಹೋಗುವ. ಮದುವೆಗೆ? ಹೌದು. ಮದುವೆ ಅಂತ ಹೇಳಿದ್ರೆ? ಮದುವೆ ಅಂತ ಹೇಳಿದ್ರೆ ದಮಯಂತಿಯನ್ನು ಮದುವೆ ಆಗುವುದಕ್ಕೆ ಅವ ಹೊರಟದ್ದು ಸ್ವಯಂವರಕ್ಕೆ. ಹಾಗೆ ಅವನಲ್ಲಿ ನಮ್ಮ ಆಳನ್ನಾಗಿ ಅವನನ್ನು ಕಳುಹಿಸಿದೆವು ಅವಳ ಅಂತಃಪುರಕ್ಕೆ. ಅವಳು ಅಲ್ಲಿ ಅವನಲ್ಲಿ ಹೇಳಿದ್ರಂತೆ, ನಾನು ಮನಸ್ಸಿನಲ್ಲಿ ನಳಚಕ್ರವರ್ತಿಯನ್ನು ಒಂದು ವರಿಸುವುದು ಅಂತ ಮಾಡಿಕೊಂಡಿದ್ದೇನೆ. ಇನ್ನು ದೇವತೆಗಳೇ ಬಂದ್ರು ಅವರು ನನಗೆ ಕುರಿಗಳಾಗೆ ಹಾಗೆ ಅಂತ ಹೇಳಿದ್ರಂತೆ. ಎಂಥದೇ ಆಗ್ಲಿ, ಬಹಳ ಒಂದು ಚಂದದ ಜತೆ ಮಾತ್ರ. ನಳ ಮತ್ತು ದಮಯಂತಿಯ ಜತೆ ನೋಡ್ಬೇಕು. ಎಂತದು ಜತೆ? ಅವರ ಜತೆಯನ್ನು ನೋಡಿ ನಿನಗೆ ಹೀಗಾದದ್ದ? ಅಲ್ಲ, ಅವರನ್ನು ಮದುವೆ ಎಲ್ಲ ಆಯ್ತು. ಹಾಗೆ ನಮಗೇನು ತಿನ್ನುವುದಕ್ಕಾಗ್ಲಿಲ್ಲಲ್ಲ, ಯಾಕಂದ್ರೆ ನಾವು ಆಗ್ರಹಿಸುವುದಲ್ವಾ. ಹಾಗೆ ಅಲ್ಲಿ ಬೇಕಾದಂತ ಭಕ್ಷ್ಯಗಳೆಲ್ಲ ಇತ್ತು. ಅದರ ವಾಸನೆ ಎಲ್ಲ ಸ್ವೀಕರಿಸಿ ನೇರ ಬಂದದ್ದು. ಪಾಯಸಕ್ಕೊಂದು ಒಗ್ಗರಣೆ ಹಾಕಿದ್ದಾರೆ ಶನಿ, ಒಳ್ಳೆ ಪಾಯಸ ಮಾತ್ರ ಇದೆ. ಕೇಳಲಾರಿ ನಾನು ಈ ಮಹಿಮೆಯ, ಕೇಳಲಾರೆ ನಾನು ಕೇಳಲಾರೆ ನಾನು ಈ ಮಹಿಮೆಯ, ಕೇಳಲಾರೆ ನಾನು ಸುರನರೋರಗ ಲೋಕದೊಳಗೆ ತುರಂಧರರು ನೀವು ಮರ್ಯಾದೆಯೊಳಗೆ ಮೆರವ ದಿಕ್ಪಾಲರೊಳತಿ ಶ್ರೇಷ್ಠರೇ
ನಾಚಿಕೆ, ಹಾ ಒಂದು ಮಾನ, ಹಾ ಒಂದು ಮರ್ಯಾದೆ, ಹಾ ಅದು ಯಾವುದು ನಿನಗಿಲ್ವಾ? ಹಾಗೆಂದ್ರೆ ಹೇಳಿದ್ರೆ ಎಂತದು? ನಾನು ಹೋಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನಲ್ಲ. ಹೌದು. ಇಂದ್ರ, ಮಾನ ಎಲ್ಲ ಇರುವುದು ಯಾರಿಗೆ? ಮಾನವಂತರಿಗಲ್ಲ. ಹೌದು. ನಾವು ಮಾನಾತೀತರು. ನಮ್ಮ ಮಾಪನ ಎಷ್ಟು ಅಂತ ಯಾರಿಗಾದ್ರೂ ಗೊತ್ತುಂಟು? ಓ, ಆದ ಕಾರಣ ನಿಮಗೆ ಮರ್ಯಾದೆಯ ಪರಿಧಿ ಏನು ಅಂತ ಗೊತ್ತಾಗುವುದಿಲ್ಲ. ಅದೇ ನಮ್ಮ ವ್ಯಾಪ್ತಿ ವಿಶಾಲ ಅಲ್ವಾ ಶನಿ? ಅದು ಸಿಕ್ಕದೇ ಇರುವಂತಹ ಜಾಗ ಉಂಟ ಎಲ್ಲಿಯಾದ್ರೂ? ನಿನಗೆ ಗ್ರಹ ಮಂಡಲದಲ್ಲಿ ಇದ್ದಿದ್ದು ನಿನಗೆ ಅದೆಲ್ಲ ಗೊತ್ತಾಗುದಿಲ್ಲ. ನಾವು ನಿನಗಿಂತ ಮೇಲೆ ಇದ್ದೇವೆ. ನಿನಗಿಂತ ಮೇಲೆ ಇರುವವ ನಾನು. ನಿನ್ನ ಸ್ವರ್ಗಕ್ಕಿಂತ ಮೇಲೆ ಇರುವುದು ಗ್ರಹ ಮಂಡಲ. ಆಯ್ತು, ನಿನಗೆ ಮಾತ್ರ ಕಾಣುವುದು ಹಾಗೆ. ಆಯ್ತು. ನಾನು ಮೇಲೆ ಇದ್ದೇನೆ ಅಂತ. ಹಾ. ನಿನಗೆ ಒಂದು ಬುದ್ಧಿ ಇಲ್ಲವೇನು? ಒಂದು ಜ್ಞಾನ ಇಲ್ಲವೇನು? ಜ್ಞಾನ ಉಂಟಲ್ಲ. ಮತ್ತೆಂತದ್ದು? ಅದಿತಿ ಕಶ್ಯಪ ದಂಪತಿಗಳ ಮಗನಿಗೆ ಹಾ. ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನಗಡಿಯಾರು? ಅದನ್ನೇ ನಾನು ಯೋಚಿಸುವುದು. ಏನು? ಅಂತ ಮಹಾತ್ಮರಿಗೆ ಜನಿಸಿದಂತ ನೀನು ಹಾ. ಇಂತಹ ಒಂದು ಕೀಳು ಮಟ್ಟಕ್ಕೆ ನೀನು ಇಳೀತಿ ಅಂತ ನಾನು ಭಾವಿಸಿರ್ಲಿಲ್ಲ. ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕೆಲವು ದೊಡ್ಡ ದೊಡ್ಡವರ ಮಕ್ಕಳೆಲ್ಲ ಬಿದಿರ ಹೊಟ್ಟೆಯಲ್ಲೆಲ್ಲ ಕೂತ ಕಥೆ ಎಲ್ಲ ತುಂಬಾ ಉಂಟು. ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಮಾತಿನ ದಾರಿ ತಪ್ಪುತ್ತಾ ಉಂಟು. ಇಲ್ಲಪ್ಪ, ನಾನು ಹೇಳಿದ್ದು ವಿಷಯ ಹೇಳಿದ್ದು ಲೋಕದ್ದು, ನನ್ನದು ನಿನ್ನದಲ್ಲ, ಲೋಕದ್ದು. ಇಂದ್ರ, ಹಾ. ನಿನ್ನ ಮಾತನ್ನು ಕೇಳಲಾರೆ. ಹಾ. ನನಗೆ ಕೇಳಿ ಸಹಿಸುವುದಕ್ಕೂ ಆಗುವುದಿಲ್ಲ. ಹಾ. ಇಂದ್ರ, ಎಂತದ್ದೆಲ್ಲ ಪ್ರಕರಣದಲ್ಲಿ ಎಷ್ಟೆಲ್ಲ ಪೆಟ್ಟನ್ನು ತಿಂದಿ, ಹಾ. ಎಷ್ಟೆಲ್ಲ ಮಾನಾಪಹರಣ ಆಯ್ತು ನಿನ್ನದ್ದು. ಹಾ. ಆದರೂ ಕೂಡ ಹಾ. ಭೂಲೋಕದಲ್ಲಿ ಹುಟ್ಟಿದಂತಹ ಹೆಣ್ಣಿನ ಬಗ್ಗೆ ಇರುವಂತಹ ಒಂದು ಆಸೆ ನಿನಗೆ ಇನ್ನೂ ಹೋಗಲಿಲ್ವೇನು? ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಹೆಚ್ಚು ಮಾತಾಡುದಿಲ್ಲ ನಾನು. ಬೇಡ. ಈಗ ಇಷ್ಟೆಲ್ಲ ಪ್ರಕರಣ ಆದ್ರೂ ನಿನಗೆ ಈ ಪ್ರಸಂಗದಲ್ಲಿ ದೇವೇಂದ್ರ ನಾನೇ ಅಲ್ವ? ಹೌದು. ಮತ್ತೆ ಪುರಂದರ ಮತ್ತೆ? ನಾಮಕ ನೀನು. ಮತ್ತೆ ಇಂದ್ರ, ನೀನು ಆ ಹೆಣ್ಣಿನನ್ನು ಬಯಸಿ ಹೋದದ್ದಲ್ವ? ನನಗೆ ಬಯಸಿದ್ದೇನಂತಲ್ಲ. ಹಾ. ನಾನು ಬರುವುದಿದ್ರೆ ಬರ್ಲಿ, ಬರದಿದ್ರೆ ನಮ್ಮಿಂದ ಅನುಗ್ರಹಿತರಾದ್ರಲ್ಲ, ಮುಗಿತಲ್ಲ ಅಲ್ಲಿಗೆ. ಓ, ನೀನು ಹೋದದ್ದು ಒಂದು ಕೆಲಸಕ್ಕೆ, ಮಾಡಿ ಬಂದದ್ದು ಒಂದು ಕೆಲಸ. ಆದ್ರೆ ಅವಳು ಕುರಿ ಎಲ್ಲ ಹೇಳ್ಬೇಕು ಅಂತ ಇರ್ಲಿಲ್ಲ. ಮತ್ತೆ ಒಂದೆರಡು ಮೂರು ಸಲ ಕೇಳಿ ಆದ್ಮೇಲೆ ನನಗೂ ಅಭ್ಯಾಸ ಆಯ್ತು. ಅದು ಬೇರೆ ಹೌದು, ಆಗ್ಲಿ. ನೀನು ಇದನ್ನು ಇಂಥದ್ದನ್ನೆಲ್ಲ ಮೊದಲೇ ತುಂಬಾ ಕೇಳಿದ್ದೀಯ. ನೀನು ಅಷ್ಟೇ. ಕೇಳದಿರುವಂತ ವಿಚಾರ ಏನೂ ಇಲ್ಲ. ಅಷ್ಟೇ. ಇಂದ್ರ, ನಿನಗೀಗ ಅಪಮಾನವಾಯಿತು. ನನಗೆ ಸರಿಸಮಾನರು ನೀವೆಲ್ಲ. ವಿಶೇಷವಾದಂತಹ ದೃಷ್ಟಿಯುಳ್ಳವ ನಾನು. ವಕ್ರ ದೃಷ್ಟಿ. ಈ ಪ್ರಪಂಚದಲ್ಲಿ ಒಂದೊಮ್ಮೆಗೆ ನಾನು ವಕ್ರ ದೃಷ್ಟಿಯನ್ನು ಬೀರಿದ್ದೇನೆಂದಾದ್ರೆ ಪ್ರಪಂಚ ಅಲ್ಲೋಲ ಕಲ್ಲೋಲವಾಗುತ್ತದೆ. ಹಾಗಿದ್ರೆ ಈ ಪ್ರಪಂಚದಲ್ಲಿ ಏನು ಯಾವ ಕಾಲದಲ್ಲಿ ಹೇಗೆ ನಡೆಯುತ್ತದೆ ಎನ್ನುವುದು ನಮಗೆ ಗೋಚರವಾಗುತ್ತದೆ. ನಿನ್ನದೆಲ್ಲವನ್ನು ನಾನು ಕಂಡೆ. ಅಯ್ಯೋ, ನಿನ್ನ ಒಂದು ಅವಸ್ಥೆಯೇ. ಆದರೂ ಕೂಡ ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ನನ್ನವರೇ ಅಲ್ವಾ? ನಿಮಗೀಗ ಅಪಮಾನ ಆಯ್ತಲ್ಲ, ಅದಕ್ಕೆ ಸರಿಯಾದಂತಹ ಶಾಸ್ತಿಯನ್ನು. ಅಪಮಾನ ಅಂತ ಏನಾಗ್ಲಿಲ್ಲ, ಅವಳೊಂದು ಕುರಿ ಅಂತ ಹೇಳಿದ್ಲು ಅಷ್ಟೇ. ಅದೊಂದು ಮಾತ್ರ, ಬೇರೆ ಎಂತದ್ದು ಅಪಮಾನ. ನೀನು ತಪ್ಪು ಎನ್ನುವುದನ್ನು ಯಾವತ್ತೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ನೀನಿಲ್ಲ. ತಪ್ಪು ಮಾಡಿದವುದಲ್ವ ನೀನು? ಅದು ತಪ್ಪು ಅಂತ ಆಗುದಿಲ್ಲ. ತಪ್ಪು ಅಂತ ಹೇಗೆ ಆಗ್ತದೆ? ನಿನ್ನವರ ಜೊತೆಯಲ್ಲಿ ನೀನಿರುವಾಗ ನಿನ್ನದ್ದೇನಾದ್ರೂ ಆಯ್ತು ಅಂತಾದ್ರೆ ಅವರನ್ನು ಕೂಡ ಬಾಯಿ ಮುಚ್ಚಿಸುವವು ನೀನು. ಇದು ದೇವೇಂದ್ರ ಮಾಡಿದ್ದು ಅಂತ ಹೇಳಿ, ದೇವೇಂದ್ರನ ಮಾತಿಗೆ ಮನ್ನಣೆಯನ್ನು ಕೊಡಬೇಕು ಅಂತ ಹೇಳಿ. ಏನು ಕೈ ಭಾಷೆ ನಿನ್ನದು? ಇಲ್ಲ, ಅವರು ಮಾತಾಡುದಿಲ್ಲ ಅಂತ ನನ್ನಲ್ಲೇ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಹೌದಾ? ಇಂದ್ರ, ಬಿಡುವುದಿಲ್ಲ. ಏನ್ ಮಾಡ್ತೀವಿ? ನಳ ದಮಯಂತಿಯರು ಮದುವೆಯಾಗಿ ಒಳ್ಳೆಯ ಸುಖ ಸಂಸಾರದಲ್ಲಿ ಇರ್ತಾರೆ ಅಂತ ಭಾವಿಸಿದ್ದೀಯಾ? ನಮಗೆ ಯಾಕೆ ಪುಣ್ಯಾತ್ಮ ಮತ್ತೊಬ್ಬರ ಸಂಸಾರದ ವಿಷಯ? ನಾವು ಲೋಕ ಕಲ್ಯಾಣವನ್ನು ಬಯಸೋ, ನಾವು ಮತ್ತೊಬ್ಬರ ಸಂಸಾರದ ವಿಷಯದಲ್ಲಿ ತಲೆ ಹಾಕಬಾರ್ದು. ಲೋಕದ ಕಲ್ಯಾಣವನ್ನು ನಾನು ಕೂಡ ಬಯಸುವವನೇ. ಯಾರು ಅಹಂಕಾರದಿಂದ ಮೆರೆಯುತ್ತಾರೆ, ಯಾರು ಧರ್ಮ ಅಂತ ಹೇಳಿ ಅಧರ್ಮವನ್ನು ಮಾಡುತ್ತಾರೆ, ಅಂತವರನ್ನು ಸರಿದಾರಿಗೆ ತರೆಯುವವನೇ ಶನಿ, ಶನೈಶ್ಚರ.
ಆಯ್ತಾ? ಆಯ್ತು. ಈಗ ಈಗ ಏನು ಮಾಡುದು ಅಂತ ಹೇಳ್ತೀನಿ. ಈಗ ಅವರು ಇರುವರು ಬೇರೆ ಬೇರೆಯಾಗಿ ಒಂದೇ ಬಟ್ಟೆಯಲ್ಲಿ ಜೀವನವನ್ನು ಸಾಗಿಸುವ ಹಾಗೆ ಮಾಡದೇ ಇದ್ರೆ ನಾನು ಶನಿ ರಾಯ ಅಲ್ಲ. ಈಗ ಶನಿ ಓ ನಿನ್ನಲ್ಲಿ ನಿನಗಿಂತ ಎಲ್ಲ ವಿಭಾಗದಲ್ಲೂ ನಾನು ಹಿರಿಯವ. ಹಾಗಾಗಿ ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೇನೆ. ನನಗೆ ಅಪಮಾನವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ಆದ್ರಿಂದ ನಾನು ಬಂದಿದ್ದೇನೆ. ನೀನು ಪುನಃ ಅದನ್ನು ಕೆದಕುವುದಕ್ಕೆ ಹೋಗಿ ನಿನ್ನ ಜುಟ್ಟು ಅವನ ಕೈಗೆ ಸಿಕ್ಕಿ ನಾಳೆ ನೀನು ಈ ರೀತಿಯಾಗಿರುವಂತಹ ಶನಿ ಅವನ ಕಥೆಯಲ್ಲಿ ಮುಸುಕು ಶನಿ ಆಗುವುದು ಬೇಡ. ನಿನ್ನದೆಂತದಿದು? ಮುಸುಕು ಹಾಕಿಕೊಂಡು ತಿರುಗುವ ಸ್ಥಿತಿ ಬಂದಿತ್ತು ಅಂತ ಹೇಳಿದ್ದು. ಹಾಗೆ ಆಗ್ಲಿಕ್ಕಿಲ್ಲ ಅಂತ ಹಾಗೆ ಆಗುವುದಕ್ಕೆ ಇವ ಛಾಯಾನಂದನ. ನೋಡು, ಅವಳ ಪತಿವ್ರತ ಧರ್ಮ, ಆ ಚಕ್ರವರ್ತಿಯ ಸ್ಥಿರತೆ ಎಲ್ಲ ನಿನಗೆ ಗೊತ್ತಿಲ್ಲ. ನಾವೆಲ್ಲ ಅನುಭವಿಸಿದ್ದನ್ನು ಹೇಳುವುದು ಪುಣ್ಯಾತ್ಮ. ನಮ್ಮ ಅನುಭವವನ್ನು ಹೇಳುವುದು, ಸ್ವಲ್ಪ ನಮ್ಮ ಅನುಭವವನ್ನು ತಿಳ್ಕೊಳ್ಳಿ. ನೀನು ಹತ್ತಿರ ಹೋಗಿ ಅನುಭವಿಸಿದ್ದಲ್ವಾ? ಹೌದು. ನಾನು ದೂರದಿಂದಲೇ ನೋಡಿ ಏನಾಗುತ್ತದೆ ಎನ್ನುವುದನ್ನು ಚೆನ್ನಾಗಿ ಬಲ್ಲವನಾದಂತಹ ಅವನು ಶನಿ. ನನಗೆಲ್ಲ ಸಾಮರ್ಥ್ಯ ಉಂಟು. ನನ್ನ ಬಗ್ಗೆ ನೀನು ಏನು ಹೇಳುವುದು ಬೇಡ. ಆಯ್ತು, ಹಾಗಾದ್ರೆ ಅವನಾಗಿ ಪೆಟ್ಟು ತಿಂತಾನೆ ಅಂತಾದ್ರೆ ನಮಗೆ ನಿನ್ನದೆಂತದ್ದು ಮೊದಲೇ ಶಾಪವಾಯ್ತು. ಹಾಗಲ್ಲ, ನಾನು ಬೇಡ ಅಂತ ಹೇಳಿದೆ. ನೀನು ಮತ್ತು ಕೆಣಕ್ ತಿಂತಾದ್ರೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ನೀವು ಹೋಗಿ ಆಯ್ತು, ನನ್ನ ಲೀಲೆಯನ್ನು ನೋಡಬೇಕು. ಆಯ್ತಾಯ್ತು, ನಾನು ಏನು ಮಾಡುತ್ತೇನೆ ಅಂತ ದೂರದಿಂದಲೇ ನೋಡಬೇಕು. ಆಯ್ತು. ಇಲ್ಲಿಗೆ ಬರುವುದಿಲ್ಲ ನಾನು, ಇನ್ನು ಬರುವುದು ಬೇಡ. ಆಗಾಗ ಬರ್ಲಿಕ್ಕೆ ಆಗುದಿಲ್ಲ, ನಾನು ಅಲ್ಲಿ ಒಳಗಿದ್ದೇನೆ. ಆದೀತು, ಹೋಗಿ. ಹರಿದ ಚಿಂತೆಯೊಡಿ ನಜ ನುಡಿದನು ಹರಿಗರಾಧ್ಯರ ಸರಕು ಮಾಡದೆ ಹೊರನುಸುವಿನಿ ನೃಪನ ಹಿಡಿಯುವುದು ಅಸಾಧ್ಯ. ನೃಪನ ಹಿಡಿಯುವುದು ಅಸಾಧ್ಯ ಆದುದಲೇ ಹರಿಯದೀತನ ಸತ್ಯ ಗುಣಗಳ ಬರಿದೆ ನೆಣಗುಪ್ಪಿನಲ್ಲಿ ಭಾಷೆಯ ನೊರೆದು ಬಂದಿನು. ಹರಿಯದೀತನ ಸತ್ಯ ಗುಣಗಳ ಬರಿದೆ ನೆಣಗೊಪ್ಪಿನಲ್ಲಿ ಭಾಷೆಯ ನೊರೆದು ಬಂದಿನು. ಬಂದುದೆನ್ನಯ ಮಹಿಮೆಗೆ ಅಪಕೀರ್ತಿ, ಬಂದುದೆನ್ನಯ ಮಹಿಮೆಗಪಕೀರ್ತಿಗೆನುತ್ತಲೇ ಕಾಲವ ಕಾಯುವೆನು ಎನ್ನುತ್ತ ಇನಜ ನುಡಿದ. ಕರ್ಮಾಧ್ಯಕ್ಷರಾದಂತಹ ಸೂರ್ಯನಾರಾಯಣನಿಗೆ ಸುಪುತ್ರನಾಗಿ ಶನೈಶ್ಚರ ಎನ್ನುವಂತಹ ಬಿರುದನ್ನು ಪಡೆದು ಲೋಕದಲ್ಲಿ ನಾನು ಮೆರೆದಾಡುತ್ತಾ ಇದ್ದೇನೆ. ಆದರೆ ದೇವೇಂದ್ರಾದಿಗಳಿಗೆ ಮಾತನ್ನು ಕೊಟ್ಟಿದ್ದೇನೆ. ನಳ ದಮಯಂತಿಯರನ್ನು ಬೇರೆ ಮಾಡಿ ಒಂದೇ ಬಟ್ಟೆಯಲ್ಲಿ ತಿರುಗುವ ಹಾಗೆ ಮಾಡದೇ ಇದ್ರೆ ಶನೈಶ್ಚರನಲ್ಲ ಅಂತ. ಹಾಗಿದ್ರೆ ನಾನು ಗಳಿಸಿದಂತಹ ಕೀರ್ತಿಯಾಗಲಿ ನನ್ನದಾದಂತಹ ಮಹಿಮೆಗೆ ಆಗಲಿ ಅಪಕೀರ್ತಿ ಬರಬಹುದೇ? ಯಾಕೆ ಅಂತ ಕೇಳಿದ್ರೆ ನಳ ಚಕ್ರವರ್ತಿ ಸಾಮಾನ್ಯನಲ್ಲ. ಹರಿಹರ ಬ್ರಹ್ಮಾದಿಗಳನ್ನು ಕೂಡ ಮೆಚ್ಚಿಸಿಕೊಂಡವ. ಅವರು ಕೂಡ ಮೆಚ್ಚಿದವರು ನಳನನ್ನು. ಆದರೆ ಅವನ ಸತ್ವಗುಣ ಧರ್ಮಗುಣ ಎಲ್ಲವನ್ನು ಕೂಡ ನಾನು ಪರೀಕ್ಷಿಸಬೇಕು. ಯಾವ ಕಾಲದಲ್ಲಿ ಸತ್ಯ ಧರ್ಮವನ್ನು ತಪ್ಪುತ್ತಾನೋ ಆ ಕಾಲದಲ್ಲಿ ಅವನನ್ನು ಹಿಡಿಯಬೇಕು. ಅದಕ್ಕಾಗಿ ಕಾಯ್ತಾ ಇರ್ತೇನೆ ನೋಡೋಣ. ನಿಷಧ ಸಾಮ್ರಾಜ್ಯದ ಏಳಿಗೆ ಸರ್ವತೋಮುಖವಾಗಿ ಸಾಧ್ಯವಾಗುತ್ತಾ ಇರುವ ಬಗ್ಗೆ ನನಗೇ ಬೆರಗು ಹುಟ್ಟಿಸಿದೆ. ದಮಯಂತಿ ದೇವಿಯ ಕರಗ್ರಹಣ ಮಾಡಿ ಬಲಗಾಲಿಟ್ಟು ಅವಳು ಯಾವಾಗ ಅರಮನೆಯ ಒಳಗೈ ತಂದಳು, ದಿನೇ ದಿನೇ ಕೋಶದ ವೃದ್ಧಿ, ಸಾಮ್ರಾಜ್ಯದ ಕೀರ್ತಿಯ ವಿಸ್ತಾರ, ಸಾಂಸಾರಿಕವಾದ ಸಂತೃಪ್ತಿಯ ತಾಂಡವ. ಚಂದ್ರಸೇನ ಚಂದ್ರಾನನೆ ಎಂಬ ಉಭಯ ಶಿಶುಗಳನ್ನು ಸಂತಾನ ಪಲ್ಲವಿ ಅದು ಅರಳಿದ್ದರ ದ್ಯೋತಕವಾಗಿಯೇ ಹೊಂದಿದಂತಹ ನಾನು ಆಟಪಾಠಗಳಲ್ಲಿ ಸಂಸಾರದಲ್ಲಿ ಕಾಲಯಾಪನೆಯೂ ಗೊತ್ತಾಗುವುದಿಲ್ಲ. ಸಾಮ್ರಾಜ್ಯದಲ್ಲಿ ಸರ್ವ ವಿಧದಿಂದ ಸತ್ಕೀರ್ತಿಯುತವಾದ ವರ್ತಮಾನಗಳೇ ಬರುವಾಗಲೂ ಕೇಳಿದ್ದು ಸಾಕು ಅಂತ ಆಗುವುದಿಲ್ಲ. ರಾಜ್ಯಭಾರ, ಸಂಸಾರ ನಿರ್ವಾಹ ಎಲ್ಲವೂ ಸುಗಮವಾಗಿ ಸುಲಲಿತವಾಗಿ ಸಾಗುತ್ತಾ ಇರುವ ಈ ಕಾಲದಲ್ಲಿ ಸಭೆ ಸಮಾವೇಶವಾದದ್ದನ್ನು
ಮಂತ್ರಿ ಮಂಡಳಿಗರ ಜೊತೆಯಲ್ಲೇ ಸಮಾಲೋಚನೆ ಮುಗಿಸಿ ವಿಸರ್ಜನೆ ಮಾಡಿ ಹಾಗೆ ಅಂತಃಪುರಕ್ಕೆ ಬಂದಾಗ ಇವರೆಲ್ಲ ಎಲ್ಲಿ ಹೋದ್ರು. ಒಳ್ಳೆದಾಯ್ತು. ಸ್ವಲ್ಪ ಎಲ್ಲೋ ಇಲ್ಲದ ಜಾಡ್ಯ ಆವರಿಸ್ತಾ ಉಂಟು. ಸಭಾ ಕಲಾಪದಲ್ಲಿ ನಿಬಿಡವಾಗಿ ವ್ಯಸ್ತನಾದದ್ರಿಂದ ಇರಬೇಕು. ಮಕ್ಕಳು ಬಂದು ಎಬ್ಬಿಸುವ ಮೊದಲು ಅಥವಾ ಇವಳು ಬಂದು ಕರೆಯುವ ಮೊದಲು ಹಾಗೆ ಕೆಲ ಗಳಿಗೆಗಳ ಕಾಲ ಇಲ್ಲೇ ಇದ್ದ ಪಲ್ಲಂಗದಲ್ಲಿ ಪವಡಿಸಿಬಿಟ್ಟೆ. ಮುಸ್ಸಂಜೆಯ ಹೊತ್ತು ಇಷ್ಟು ಹೊತ್ತಾದ್ರೂ ಮಲಗಿದ್ದಾರೆ. ಸ್ವಾಮಿ ಸ್ವಾಮಿ, ಎರಡು ಗಳಿಗೆ ಎಲ್ಲ ಹೊತ್ತು ಮುಸ್ಸಂಜೆ ಆಯ್ತು, ಹೇಳಿ ಈ ಹೊತ್ತಿನಲ್ಲಿ ಯಾರಾದ್ರೂ ಮಲಗುತ್ತಾರೆ? ಎದ್ದೇಳಿ ಪ್ರಭು. ಮುಸ್ಸಂಜೆ ಮುಸ್ಸಂಜೆ ಆಗುವಾಗ ಯಾವತ್ತು ಮಲಗಲಿಕ್ಕೆ ಇಲ್ಲವಲ್ಲ. ಮತ್ತೆ ಇವತ್ತೇನಾಯ್ತೋ ಗೊತ್ತಿಲ್ಲ. ದಿವಸದ ಹಾಗೆ ದಿವಸ ಇರುವುದಿಲ್ಲ, ಒಂದು ಮಾತಿಲ್ವ. ಎಲ್ಲ ದಿವಸವೂ ರವಿವಾರ ಅಲ್ಲ ಅಂತ. ಅಲ್ಲ, ಯಾಕೆ ಹೇಳಿದ್ರು? ಯಾಕೆ? ದಿನದಿಂದ ದಿನಕ್ಕೆ ಸನ್ನಿವೇಶ ಬದಲಾಗ್ತದೆ. ಮುಸ್ಸಂಜೆ ಆಯ್ತು ಅಂತ ಆದ್ರೆ ಸಂಧ್ಯಾ ವಂದನೆ ಆಚಾರ ತಪ್ಪುವುದಕ್ಕೂ ನೀರು ಕಾರಣ ಇದಕ್ಕೆ ನೀರು ಮತ್ತು ಮೀರಿ ಯಾವುದನ್ನು ಮಾಡಬಾರ್ದು ಅಂತ ಹೇಳುವ ನಾನೇ ಮೀರಿದೆ ಅಂತ ಆದ. ಸ್ವಾಮಿ, ಹಿಮ್ಮಡಿ ಒದ್ದೆಯಾಗಿ ಇಲ್ಲ, ಕಾಲು ತೊಳೆಯುವ ನೀರನ್ನು ಕುಡಿಯುತ್ತಾ ಇದ್ದೀರಲ್ಲ, ಏನಿದು? ಹಿಮ್ಮಡಿ ಅದು ಒದ್ದೆ ಆಗಲಿಲ್ಲ ಸಾಕು. ಅಯ್ಯೋ, ಆ ನೀರು ಯಾರದು ಕುಡಿಯುತ್ತಾರೆ? ಬಾಯಾರಿಕೆ ಆದ್ರೆ ಮತ್ತೆ ಕುಡಿಯುವಾಗ ತಡೆಯುವ, ಕುಡಿದ ಮೇಲೆ ಇವರು ಕೇಳುವುದು ಕುಡಿದದ್ದನ್ನು ತಡೆಯುತ್ತಾರೋ ಅಂತ. ಎಲ್ಲ ಬೇಡದಿದ್ದದನ್ನು ಮಾಡುವುದು, ಬೇಕಾದದನ್ನು ಎರಡು ಕೈ ತಲೆತುರಿಸ್ತಾ ಇದ್ದೀರಲ್ಲ ಸ್ವಾಮಿ, ಏನು ಶನಿ ತುರಿಕೆ ಬಂದ್ರೆ ಕೈ ಒಂದೋ ಎರಡೋ ಅಂತ. ಯಾವುದು? ಶನಿ ಹಿಡಿದವರು ಹಾಗೆ ಮಾಡ್ತೀರಲ್ಲ ನೀವು, ಏನಾಗಿದೆ ನಿಮಗೆ? ಶನಿ ಹಿಡಿದ್ರೆ ಶನಿಗೆ ನಾವು ಹಿಡಿಯುವ, ನೀ ಚಿಂತೆ ಮಾಡಬೇಡ, ನೀನು ಬಾ. ಕುಡಿಯ ಜಲವನಂದು ತ್ರಿಜೇಳ ಕ್ಷಣದಿ ಸಿಕ್ಕಿದ ಹಿಡಿದ ತನ್ನ ಭೀತವಾಗಿ ಮುದ ಸಿಕ್ಕಿದ ನೃಪತಿ ಸಿಕ್ಕಿದ. ನೃಪತಿ ನಳ ಸಿಕ್ಕಿದ. ಕಾಲವನ್ನು ಕಾಯುತ್ತಾ ಇದ್ದೆ, ಯಾವಾಗ ನಳ ಸಿಗುತ್ತಾನೆ ಎನ್ನುವ ಹಾಗೆ. ಬೇಟೆಗೆ ಹೋದ, ಮನೆಗೆ ಬಂದ, ಮುಸ್ಸಂಜೆಯಲ್ಲಿ ಮಲಗಿದ, ಎರಡೂ ಕೈಯಲ್ಲಿಯೂ ಕೂಡ ತಲೆಯನ್ನು ತುರಿಸಿಕೊಂಡ, ಚೆಂಬಿನ ನೀರನ್ನು ಕಾಲ್ತೊಳೆದ ನೀರನ್ನೇ ಕುಡಿದ. ಇದುವೇ ಸಮಯ ಅವನನ್ನು ಹಿಡಿಯುವುದಕ್ಕಾಗಿ. ಹೇಗೆ ಹಿಡಿಯುವುದು, ಏನು ಮಾಡುವುದು ಯೋಚಿಸ್ತೇನೆ. ಸ್ವಲ್ಪ ಸಮಯ ನೋಡೋಣ. Pushkar
ಮನಸ್ಸಿಗೆ ಆನಂದ, ಪ್ರಜೆಗಳ ಕ್ಷೇಮ ಕ್ಷಮತಾರವನ್ನು ವಿಚಾರಿಸುವ ಸಂದರ್ಭದಲ್ಲಿ ಯಾರು ಬಂದವರು? ಧರಣಿಗೆ ಮರಣ ಬರವ ಕಾಣುತ್ತಗಿರದೇ ಇದ್ದು ಪುಷ್ಕರನು ಎರಗೋತ ಪುಷ್ಕರನು ಎರಗುತ್ತ ಎರಗುತ್ತ ಪರದಿಗೆ ದಣಿಯು ಏನು ಕಾರ್ಯದಿ ತೆರಡಿ ಬಂದು ಗರುಗಿ ಗಾಢದಿ ಪರದಿಗೆ ದಣಿವೇನು ಕಾರ್ಯದಿ ತೆರಡಿ ಬಂದು ಗರುಗಿ ಗಾಢದಿ ಧರಣಿಯ ಮರಣ ಬರವ ಕಾಣುತ್ತ ಗಿರತೆ ಎದ್ದು ಪುಷ್ಕರನು ಎರಗುತ್ತ ಎರಗುತ್ತ ನಿಮ್ಮ ಆಗಮನ ಬಹು ದೂರದಿಂದ ನಿಮ್ಮನ್ನು ನೋಡಿ ಕುಳಿತಂತ ಸಿಂಹಾಸನದಿಂದ ಎದ್ದು ಮುಂದೆ ಬಂದು ಶಿರಬಾಗಿ ನಿಮಗೆ ನಮಿಸಿ ನಿಮ್ಮನ್ನು ಕರೆತಂದು ಉಚಿತವಾದ ಆಸನ ಇದರಲ್ಲಿ ಕುಳ್ಳಿರಿಸಿದ್ದೇನೆ. ಇದು ಉಚಿತವಾಗಿಯೇ ಕೂತ್ಕೊಳ್ಳುವಂತ. ಹೌದೌದು, ನಿಮಗೆ ಮಾತ್ರ ಉಚಿತ ಇದೆ. ಆದ್ರೆ ನಿಮ್ಮನ್ನು ಕಾಣುವಾಗ ನನಗೊಂದು ಕುತೂಹಲ. ಏನು? ಧರಣಿಯ ಮರ ನೀವೆನ್ನುವುದರಲ್ಲಿ ಸಂದೇಹ ಇಲ್ಲ. ಇಲ್ಲ. ಹಾಗಿದ್ರೆ ಎಲ್ಲಿಂದ ಬಂದವರು, ಎಲ್ಲಿಗೆ ಹೋಗುವವರು, ನನ್ನನ್ನೇ ಕಾಣುವುದಕ್ಕಾಗಿ ಬಂದವರು, ಯಾಕಾಗಿ ಬಂದದ್ದು, ನಿಮ್ಮೊಂದು ವಿಳಾಸ ಹೇಳುವುದಾ? ಆದರೆ ಲವೋನ ಬಂದ ಕದನ ಬಂದಗದನವ ಅನುಮೋದದಿಂದಲೇ ಪೇಳ್ವೆ ನದರನು ಅನುಮೋದದಿಂದಲೇ ಪೇಳ್ವೆ ನದರನು ಭೇದವಿಲ್ಲದೆ ರಗಿಸು ಮನದಲ್ಲಿ ವಾದಿಸದಿರೈ ಮೂಢತನದಲ್ಲಿ ಆದರಲಬೋನ ಬಂದಗದನ ಕೂತುಕೊಳ್ಳಿಕ್ಕೆ ಬುಟ್ಟಿಯ ಹೌದು, ಸುತ್ತವನ್ನು 3 ಸುತ್ತು ತಿರುಗಬೇಕು. ಅವೇ ಪೂಜೆಗೆ ಬೇಡವಾ? ಅಲ್ಲ, ನೀವು ಇಲ್ಲದಿದ್ರೆ ಮುಂದೆ ಹೋದಷ್ಟೇ, ಹಿಂದೆ ಹೋದ್ರೆ ನೀವು ತಲುಪುವಲ್ಲಿಗೆ ಯಾವಾಗ ತಲುಪುವುದು? ಅದು ವ್ಯವಸ್ಥಿತವಾಗಿ ಮುಟ್ಟಿದ್ದೇನೆ. ಹೌದಾ? ಹಾ, ನಿಮಗೆ ಹಾಗೆ 3 ಸುತ್ತು ತಿರುಗದೆ ಕೂತು ಅಭ್ಯಾಸವೇ ಇಲ್ವಾ? ಇಲ್ಲವೇ ಇಲ್ಲ. ಹೌದಾ? ಯಾಕಂದ್ರೆ ನನ್ನ ಕಾಲು ನಾನು ಹೇಳಿದಾಗೆ ಕೇಳುವುದಿಲ್ಲ. ಅಲ್ಲ, ನನಗೊಂದು ನೆನಪಾಯ್ತು, ಇಲ್ಲಿ ನೋಡಿದಾಗ ಉಂಟಾಗೆ. ಹೌದಾ? ಒಂದು 3 ಸುತ್ತು ಬಂದೀಗ ನಾನು ಹೋದಲ್ಲೆಲ್ಲ ಹಾಗೆ ಮತ್ತೆ ಕಂಡದ್ದು ನಿಮ್ಮಲ್ಲಿ. ಆದ್ರೆ ಸುತ್ತು ಬರುದನ್ನು ನೋಡಿದ್ಯಲ್ಲ. ಹೌದೌದೌದು, ಸಂತೋಷ ಆಯ್ತು. ಒಮ್ಮೆ ನೆನಪಾಯ್ತು ಅಂತ ಅದು ನನಗೆ ಬೇಕು. ಆದ್ರೆ ನೆನಪು ಬೇಕಪ್ಪ. ನಿಮಗೆ ರೋಗ ಉಂಟಾ? ಇಲ್ಲ.
ಅಲ್ಲ ಅದನ್ನು ಹಿಡ್ಕೊಂಡು ಇಲ್ಲಿಗೆ ಬಂದದ್ದು ಹೇಗೆ ನೀವು? ಅದು ಕೆಮ್ಮು. ನನಗೆ ಹೆಚ್ಚು ತಣ್ಣಗಿರುವುದನ್ನು ಕುಡಿಬೇಡ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅದನ್ನೇ ಕುಡಿಯುವುದು ಅಂತ ಕಾಣ್ತದೆ. ನನಗೆ ಹೋದಲ್ಲಿ ಅದೇ ಹೆಚ್ಚು, ಹಾಗಾಗಿ ಎದೆ ಕೂಡ ಸ್ವಲ್ಪ ಕಫ ಕಟ್ಟಿದಾಗ ಆಗುದು. ನೋಡಿ ಎಷ್ಟು ಸತ್ಯ ಉಂಟು ನೋಡಿ. ಹೋದಲ್ಲಿ ಅದೇ ಸಿಕ್ಕುದು ಅಂದ್ರೆ ನೀವಾಗಿ ಮಾಡ್ಕೊಳ್ಳುದಲ್ಲ, ಅಲ್ಲ. ಧರ್ಮಕ್ಕೆ ಸಿಕ್ಕಿದ್ರೆ ಅದೇ. ಹೌದೌದು ಅಲ್ವಾ? ನಾನು ಕೆಲವರ ದಾರಿಯನ್ನೇ ಯಾಕೆ? ಅನುಸರಿಸಿದ್ದೇನೆ. ಬಹುಶಃ ತಿರುಗಾಟದಲ್ಲಿರುವವರು. ಹೌದು. ನನಗೆ ಅದೇ ಕುತೂಹಲ. ನಿಮ್ಮನ್ನೆಲ್ಲ ಕಾಣುವಾಗ, ನಿಮ್ಮ ಇದು ವೇಷಭೂಷಣ ಎಲ್ಲ ಕಾಣುವಾಗ ಬ್ರಾಹ್ಮಣರಾಗೆ ಇದ್ದೀರಿ. ಬ್ರಾಹ್ಮಣರೇ, ಬ್ರಾಹ್ಮಣ ಅನುಮಾನ ಬೇಡ. ಅನುಮಾನ ಬರುವ ಹಾಗೆ ಉಂಟು. ಯಾಕೆ? ಯಾಕೆಂದ್ರೆ ಹ. ಈ ಬ್ರಾಹ್ಮಣರಿಗೆ ನಿಜವಾಗಿರ್ಬೇಕಾದ್ದೇನು? ಹ. ಯಜ್ಞೋಪವಿತ. ಹೌದು. ಹೌದಾ? ಹ. ಎಲ್ಲ ಉಂಟು. ನಿಮ್ಮ ಯಜ್ಞೋಪವಿತೆಯಲ್ಲಿ ಉಂಟು. ಬ್ರಾಹ್ಮಣರ ವೇಷ ಮಾಡಿದ್ರೆ ಸಾಲದ್ದು, ಅದಕ್ಕೆ ಏನು ಕೊರತೆ ಆಗದಾಗೆ ನೋಡಿಕೊಳ್ಬೇಕು. ನಾನು ಮನೆಯಿಂದ ಹೊರಡೋಗಿತ್ತು. ಏನು ಅದರಷ್ಟಕ್ಕೆ ಹೋಯ್ತಾಗಿದ್ರೆ ಹೊರಡೋಗಿದ್ರೆ ಈಗ ನೀವು? ಓ, ಇಲ್ಲೇ ಉಂಟು, ಗೊತ್ತಾಗ್ಲಿಲ್ಲ. ಅದು ಅಲ್ಲಿ ಇರುವುದಾ? ಹ. ಎಂತದ್ದು ಯಜ್ಞೋಪವಿತ ಎಲ್ಲಿ ಹೆಗಲಿನಲ್ಲಿ ಇರಬೇಕು? ಹೌದು ಪುಣ್ಯಾತ್ಮ. ಮತ್ತೆ? ಈ ಯಜ್ಞೋಪವಿತವನ್ನು ತಿಳಿದವರು ಏನ್ ಹೇಳಿದ್ದಾರೆ? ಏನು? ನಾಗನಿಗೆ ಹೋಲಿಕೆ ಕೊಟ್ಟಿದ್ದಾರೆ. ಸರ್ಪ ಇದ್ದಾಗೆ. ಹೌದು. ಈ ಸರ್ಪ ಇರುವುದು ಎಲ್ಲಿ? ಹುತ್ತದಲ್ಲಿ. ಹುತ್ತದಲ್ಲಿ ಇದ್ದು ಅದಕ್ಕೆ ತಿನ್ಲಿಕ್ಕೆ ಏನು ಮಣ್ಣು ಸಿಗ್ತದ? ಸಿಗುದಿಲ್ವಾ? ಹೊರಗೆ ಹೋಗ್ಬೇಡ್ವೆ? ಹುತ್ತದಲ್ಲಿ ಮಣ್ಣಿಲ್ವಾ? ಮಣ್ಣು ಉಂಟು, ಅದು ತಿನ್ಲಿಕ್ಕೆ ಆಗುದು. ಅದು ಬೇರೆ ಯಾವುದೋ ಕಟ್ಟಿದ ಹುತ್ತ. ಏನು ಸಿಕ್ಕುದಿಲ್ಲ ಅನ್ನೋದಕ್ಕೆ ಮಣ್ಣು ಸಿಗ್ತದ? ಹೌದು, ಅದನ್ನ ನಕ್ಕಬೇಕಷ್ಟೇ. ಅದು ನಾಲಿಗೆ ಸೀಳಿದೆ ಅಲ್ಲ, ನಕ್ಲಿಕ್ಕೂ ಆಗುದಿಲ್ಲ. ಹಾಗೆ ಹುತ್ತದಲ್ಲಿದ್ದಂತಹ ಸರ್ಪ ಹೊರಗೆ ಹೋಗಿ ಏನಾದ್ರೂ ಆಹಾರ ತಿಂದು ಆಮೇಲೆ ಪುನಃ ಹುತ್ತಕ್ಕೆ ಬಂದು ಸೇರಿಕೊಳ್ತದೆ. ಓ, ನಿಮ್ಮ ಯಜ್ಞೋಪವಿತ ಹಾಗೆ. ಹೌದು. ಅದಕ್ಕೆ ಮನ ಬಂದಾಗ ಎಲ್ಲೆಲ್ಲೇ ಹೋದ್ದು. ಈಗ ಹುತ್ತಕ್ಕೆ ಹೋದದ್ದು. ಹುತ್ತ ಎಲ್ಲಿ ಅಂತ ಕೇಳಬೇಡ, ಇಲ್ಲ, ಕೇಳುವುದಿಲ್ಲ. ಆಮೇಲೆ ಯಥಾಸ್ಥಾನಕ್ಕೆ ಬಂತು. ಇದು ನಿಮಗೆ ಹುಟ್ಟುವಾಗಲೇ ಇತ್ತ? ಅಲ್ಲ, ಹುಟ್ಟುವಾಗಲೇ ನೀವು ಹೀಗೆಯ? ಅಲ್ಲ, ನೀವು ಬೆಳೀತಾ ಇದ್ದಾಗ ಎಲ್ಲಿಯಾದ್ರೂ ಒಂದು ವಾಹನದಡಿಗೆ ಬಿದ್ದು ಈಗ ಅಂತ? ಆದ್ರೂ ವಾಹನದಲ್ಲಿ ಬಿದ್ದಾಗಲೂ ಲಯದಲ್ಲೇ ಹೋಗ್ತೇನೆ ನೋಡಿ ನಾನು. ಅಲ್ಲ, ಅದುವೇ ಇರುವುದು ಲಯದಲ್ಲಿ. ನಾವು ಹೀಗೆ ನಡೆಯುವಾಗ ಲಯ ಇರುವುದಿಲ್ಲ. ಇಂಥದ್ದೊಂದಾದ್ರೆ ಮತ್ತೆ ಲಯದಲ್ಲಿ ಇರ್ತದೆ. ಇಲ್ಲ, ನನಗೆ ವಾಹನದಲ್ಲಿ ಬಿದ್ದದಲ್ಲ, ಬಂಡೆ ಬಂಡೆ ಬಿದ್ದದ್ದು. ಹೌದಾ? ಬಂಡೆ. ಎಲ್ಲಿಯ ಬಂಡೆ? ಎಲ್ಲಿಯ ಬಂಡೆ ಅದು ಬಿದ್ದದ್ದು? ಕನಕ ಬಂಡೆ. ಹೌದಾ? ಅಲ್ವಾ, ಕಲ್ಲು ಬಂಡೆ ಪುಣ್ಯಾತ್ಮ. ಅದು ಬಿದ್ದು ನೀವು ಉಳಿದದ್ದು ಪುಣ್ಯ ನಿಮ್ಮ. ಮತ್ತೆ ಹೌದಾ? ಉಳಿದಿದ್ದೇನಲ್ಲ. ಅಲ್ಲ, ಎಳೆ ಪ್ರಾಯದಲ್ಲಿ ಹೀಗೆತ್ತ? ಸಾಧಾರಣ ಮಧ್ಯಪ್ರಾಯಕ್ಕೆ ಬಂದಾದ ಮೇಲೆ ನಿಮಗೆ ಬುದ್ಧಿ ತಿಳಿಯುವಾಗಲೇ. ಹೌದು. ಆದ್ರೂ ಇದನ್ನು ಹಿಡ್ಕೊಂಡು ಈಗ ತಿರುಗಾಡ್ತೀರಿ. ಇಡೀ ತಿರುಗಾಟವೇ ಅದರಲ್ಲಿ ಇರುದು. ಈಗ ಬಂಡೆ ಕಾಲಿಗೆ ಮಾತ್ರ ಬಿದ್ದದ್ದು, ನಿಮ್ಮ ತಲೆಗೆ ಬಿದ್ದ? ಮಂಡಿಗೆ ಬೀಳಲಿಲ್ಲ. ಇಲ್ಲಲ್ಲ, ತಲೆಗೆ ಬೀಳಲಿಲ್ಲ, ಕಾಲಿಗೆ ಮಾತ್ರ. ಅಲ್ಲಲ್ಲ, ಇಲ್ಲದಿದ್ರೆ ಸ್ವಲ್ಪ ಉದ್ದಾಗ್ತಿದ್ರೇನೋ. ಎಲ್ಲಾದ್ರೂ ಬಂಡೆ ತಲೆಗೆ ಬಿದ್ದ ಅಲ್ಲಿಗೆ ನಕ್ಕಾಗಿಯ. ಹಾ. ನಾನೇ ನಮ್ಮಲ್ಲಿ ಒಂದು ರೂಢಿಯಲ್ಲಿ ಒಂದು ಮಾತು ಉಂಟು. ಅಂದ್ರೆ ಒಂದು ಬೆಳೆಯುವಂತ ಒಂದು ಗೆಡ್ಡೆ ಉಂಟು, ಸುವರ್ಣಗಡ್ಡೆ ಹೇಳಿ. ಅದಕ್ಕೆ ಅಲ್ಲಿಗೆ ಕಲ್ಲಿಟ್ರೆ ಮತ್ತೆ ಬೆಳೆಯುವುದಿಲ್ಲ ಅಂತ. ಅದು ಕಡಿಯುವ ಕಲ್ಲಿಟ್ಟು ಅಲ್ಲಿ ಉರುಟು ಇಷ್ಟ ಅಗಲಾಗ್ತದೆ. ಅಲ್ಲ, ಹಾಗೆ ಎಲ್ಲಿ ಆದ್ರೆ ಆಯ್ತಾ ಅಂತ? ಹಾಗೇನಾಗ್ಲಿಲ್ಲ. ನಾನು ಹುಟ್ಟುವಾಗಲೇ ಸ್ವಲ್ಪ ಹೀಗಿದ್ದದ್ದು, ಆಮೇಲೆ ಕಲ್ಲು ಬಿದ್ದ ಮೇಲೆ ಹಾಗಾದ. ಬಹುಶಃ ನಿಮ್ಮ ಅಪ್ಪನೂ ಹೀಗೆ? ಇಲ್ಲ, ಅಪ್ಪನು ನಾನು ನೋಡ್ಲಿಲ್ಲ. ನೀವು ನೋಡ್ಲಿಲ್ವಾ? ಒಳ್ಳೇದಾಯ್ತು. ಅವ್ರು ಸಿಗುದೇ ಇಲ್ಲ. ಸಿಗ್ಲಿಕ್ಕೆ ಇದ್ದಾರಾ? ಇದ್ದಾರೆ. ಯಾರು ಅಂತ ಗೊತ್ತುಂಟಾ? ಯಾರು ಗೊತ್ತಿಲ್ಲ ಅದೇ. ಹೌದಾ? ಅದೆಲ್ಲ ಗೊತ್ತುಂಟು. ಅಪ್ಪ ಯಾರು ಅಂತ ಗೊತ್ತುಂಟು? ಅಪ್ಪ ತಿರುಗಾಟದಲ್ಲೇ ಇರು. ನಿಮಗೆ ಮದುವೆ ಆಗಿದೆ? ಅವರು ಒಂದು ದಿವಸ ತಿರುಗಾಟ ಮಾಡಿದ್ರಿಗೆ ನನಗೆ ತಿರುಗಾಟ ಮಾಡಲಿಕ್ಕೆ 30 ವರ್ಷ ಬೇಕು. ಹಾಗೆ ಹಾಗೆ ಅವರು ತಿರುಗಾಟದಲ್ಲಿ ಇದ್ದ ಕಾರಣ ನೀವು ಆಯುಷ್ಯ ಪೂರ್ತಿ ತಿರುಗಾಟವೇ ಮಾಡಿದ್ದು ಅಲ್ವಾ? ಅದಲ್ಲ, ನನಗೊಂದು ಕುತೂಹಲ. ಈಗ ನೀವು ಬರುವ ವೇಗವನ್ನು ಕಾಣುವಾಗ ನಿಮಗೂ ನಿಮ್ಮ ವಯಸ್ಸಿಗೂ ನಿಮ್ಮ ನಡಿಗೆಗೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆ ಇಲ್ಲದಿರುವುದೇ ಪ್ರಯೋಜನ ಆಗ್ತದೆ. ಹೌದಾ? ಆದ್ರೆ ಕುತೂಹಲ, ನೀವು ಯಾವ ಊರು ನಿಮ್ಮದ್ದು? ನಂದು ಅಲೆ ಊರು. ಅಲೆಊರಿನವರು ನೀವು? ಹೌದು. ಓ, ಇವರ ಅಲೆಊರಿನವರು. ಅದು ಅಲೆವು. ನೀನು ಹೇಳುದು ಅಲೆ ಊರಾಯ. ಹಾಗ ನಾನು ಅಲೆಯುತ್ತಲೇ ಇರುವವನಾದ್ದರಿಂದ ಅಲೆ ಊರು. ಹೋದದ್ದೇ ಊರು. ಆದ ಕಾರಣ ಅಲೆ ಊರು. ನಿರ್ದಿಷ್ಟವಾದ ಊರಿಲ್ಲ. ಸರಿ, ನಿಮ್ಮ ಹೆಸರು? ನನ್ನ ಹೆಸರೇ. ಆಯ್ತಾ? ಸರಿ, ಸುಲಭ ಉಂಟದು, ಸುಲಭ ಉಂಟದು. ಹೊಸ ಹೆಸರು ಮಾತ್ರ, ನಮ್ಮಲ್ಲಿ ಇಂಥದ್ದಿಲ್ಲ. ಇಲ್ಲ ಇಲ್ಲ. ನೋಡು, ಇನ್ನೂ ಪ್ರಯೋಗ ಮಾಡುವ. ನಾವು ತಕ್ಷಣ ಯಾರಿಗೂ ನನ್ನ ಹೆಸರನ್ನು ಹೇಳುವುದೇ ಇಲ್ಲ. ನಾನು ಮಾಡುವ ನೀವು ವ್ಯವಹಾರದಿಂದ ಸತ್ಯ ಹೇಳಬೇಕು. ನೀವು ಹೇಳುದಿಲ್ಲ, ನಿಮಗೆ ನೆನಪಾಗಿಲ್ವ? ಅಲ್ಲಲ್ಲ, ಅದಲ್ಲ. ನಾವು ಮಾಡುವ ವ್ಯವಹಾರದಲ್ಲಿ ಇಂಥವನೇ ಅಂತ ಗುರುತಿಸಬೇಕು. ಸೂಕ್ಷ್ಮತೆ. ಹೌದು ಅಲ್ವಾ? ಹೌದು. ಆದ್ರೂ ನೋಡುವ, ನಿಮಗೆ ಹೆಸರಂತ ಲೋಕದಲ್ಲಿ ನನ್ನ ಕರೀತಾರೆ ಛಾಯಬ್ಬೆಯ ಮಗ ಅಂತ. ಛಾಯಬ್ಬೆಯ ಮಗ? ಛಾಯಬ್ಬೆಯ ಮಗ. ಅದು ಅನ್ವರ್ಥ ನಾಮವ? 2 ಅಂಕಿತವೂ ಹೌದು, ಅನ್ವರ್ಥವೂ ಹೌದು. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಛಾಯಬ್ಬೆಯ ಮಗ? ಛಾಯಬ್ಬೆಯ ಮಗ ಅಪ್ಪ ಸುಲೇಮನ್. ಆ ವರ್ಗಕ್ಕೆ ಸೇರಿದ? ಅದಲ್ಲ, ಅದು ನೀನು ಅರ್ಥ ಮಾಡಿಕೋ ಏನು ಅಂತೇಳಿ. ನಾನು ನಿಗೂಢವಾಗಿ ಹೇಳುದು. ಹೇಗೆ ಇನ್ನೊಮ್ಮೆ ಹೇಳಿ? ಛಾಯಬ್ಬೆಯ ಮಗ? ಛಾಯಬ್ಬೆಯ ಮಗ ನನ್ನ ಅಪ್ಪ ಸುಲೇಮನ್. ಬೇಡ, ನಿಮ್ಮ ಅಪ್ಪ ಅಮ್ಮನ ವಿಷಯ ನನಗೆ ಯಾಕೆ, ಅದನ್ನು ಬಿಡುವ. ಈಗ ನಿಮ್ಮ ವಿಷಯಕ್ಕೆ ಬರುವ. ನಿಮಗೆ ಮದುವೆ ಆಗಿದಾ? ನನಗೆ ಮದುವೆ ಆಗಿಲ್ಲ. ಹೆಂಡತಿದ್ದಾರಾ? ಇಲ್ಲ. ಮಕ್ಕಳಿದ್ದಾರಾ? ಮಕ್ಕಳಿದ್ದಾರೆ.
ಮದುವೆ ಆಗ್ಲಿಲ್ಲ? ಇಲ್ಲ. ಹೆಂಡತಿ ಇಲ್ಲ? ಇಲ್ಲ. ಮಕ್ಕಳಿದ್ದಾರೆ? ಇದ್ದಾರೆ. ಎಷ್ಟು ಜನ ಮಕ್ಕಳು? ಯಾರಿಗೊತ್ತು? ಹ? ಪಕ್ಕದ ಮನೆಯಲ್ಲಿ ಆಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ? ಅಲ್ಲ, ಬೇರೆಯವರ ಮಕ್ಕಳು. ಹಾ, ಲೋಕದಲ್ಲಿ ಇರುವವರನ್ನೆಲ್ಲ ನೀವು ಮಕ್ಕಳು ಅಂತಲೇ ತಿಳಿದ. ಎಲ್ಲಿಂದ ಎಲ್ಲಿಗೂ ಮುಟ್ಟಿಸಿ ಅಲ್ಲ ನನ್ನನ್ನು ತಪ್ಪಿಸಲಿಕ್ಕೆ ನೋಡೋದು. ಇಲ್ಲಪ್ಪ, ನೀವು ತಪ್ಪುದಿಲ್ಲ ಅಂತ ಗೊತ್ತಿದ್ದ ಕಾರಣವೇ ಕೇಳಿದ್ದಲ್ವಾ? ತಪ್ಪಿದ್ರು ನಾನು ಸರಿಯಲ್ಲೇ ಇರ್ತೇನೆ. ಅಂದ್ರೆ ಲೋಕದಲ್ಲಿರುವ ಎಲ್ಲಾ ಮಕ್ಕಳನ್ನು ನಿಮ್ಮ ಮಕ್ಕಳು ಅಂತ ತಿಳಿಯುವಂತ ಒಂದು ಭಾವನೆ ನಿಮ್ಮಲ್ಲಿ ಉಂಟು, ನನಗೆ ಅರ್ಥ ಆಗ್ತದೆ ಅದು. ಸರಿ ಸರಿ. ಆದ್ರೆ ಒಂದು, ಈಗ ಇಲ್ಲಿಗೆ ಯಾಕೆ ಬಂದಿರಿ? ನಿನ್ನೇ ನೋಡುವ ಉದ್ದೇಶದಿಂದ ಬಂದೆ ನಾನು. ನೋಡಿ ಆಯ್ತಲ್ಲ, ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ನೋಡಿ ಆಯ್ತಲ್ಲ, ಹೋಗಿ. ಹೋಗುದಕ್ಕಲ್ಲ, ಮತ್ತೆ ನೀನು ನಿನ್ನ ಭವಿಷ್ಯವನ್ನು ನೋಡುವಾಗ ನೀನು ವಿಶೇಷವಾದಂತ ಮಹಾಶಕ್ತಿ ಸಂಪನ್ನನಾಗುವುದು ಲಕ್ಷಣ ಕಾಡ್ತದೆ. ಹಾಗಾಗಿ ನಿನ್ನ ಮನೆಗೆ ನಾನು ಬಂದದ್ದು. ನನ್ನನ್ನು ಹೀಗೆ ಹೇಳಿ ಹೇಳಿ ಎಲ್ಲರೂ ಹೀಗೆ ಮಾಡಿ ಹಾಕಿದ್ರು. ಹೌದು, ನಿನಗೆ ಒಳ್ಳೆ ಭವಿಷ್ಯ ಉಂಟು ಅಂತ ಅವ್ರು ಹೇಳುದಲ್ಲ, ಅವ್ರು ನಂಗೆಲ್ಲ ಹೇಳುದು. ನಾನು ಹೇಳಿ ನಿನ್ನ ಮನೆಗೆ ನಾನು ಪ್ರವೇಶ ಮಾಡಿದ್ರೆ ನಿನ್ನ ಹೆಸರು ಮತ್ತು ನಿನ್ಗೆ ಮಾನ ಸಮ್ಮಾನಗಳು ಇನ್ನು ನಿರಂತರವಾಗಿ ಆಗ್ತದೆ. ಹೌದಾ? ಅದನ್ನು ತಿಳಿಸಲಿಕ್ಕೆ ಬಂದದ? ಇತ್ತೀಚೆಗೆ ನೀವು ಜಾತಕ ನೋಡುವ? ಇತ್ತೀಚೆಗೆ ನಾನು ನಿನ್ನ ದಾರಿಯನ್ನು ಹುಡುಕಿಕೊಂಡು ಬರ್ತಿರುವಾಗ ಮೊನ್ನೆ ನಿನಗೊಂದು ಸನ್ಮಾನ ಆಗ್ಲಿಲ್ವಾ? ಅದೀಗ ಬರ್ಲಿಕ್ಕೆ ದಾರಿ ಹುಡುಕಾ ಅಲ್ಲಿಗೆ ನೀವು ಬಂದಿದ್ದೀರಾ? ಮತ್ತೆ ಹೌದಾ? ನಾನು ಬರ್ತಿದ್ದೆ, ಅದು ಮುಂದೆ ಹೋಗ್ತಿತ್ತ. ಹೌದಾ? ಬಂದದ್ದು ಮಾತ್ರವೇನಾದ್ರೂ ಕೊಂಡು ಹೋಗಿದ್ದೀರಾ? ಏನು ಹೌದಾ? ಹಾಗೆ ನಾನು ನೀನಿದ್ದಲ್ಲಿಗೆ ಬಂದದ್ದು. ನಾನು ಯಾಕೆ ನಿನ್ನನ್ನು ಒಂದು ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬೇಕೆನ್ನೋ ಒಂದು ಆಸೆ ನನಗೆ. ನೀವು? ಹೌದು. ನಾನು ಮನಸ್ಸು ಮಾಡಿದ್ರೆ ನೀನು ಎಷ್ಟಕ್ಕೂ ಎತ್ತರಕ್ಕೂ ಏರಬಲ್ಲಿ, ಏನನ್ನು ಮಾಡಬಲ್ಲಿ, ಇಡೀ ಪ್ರಪಂಚವನ್ನು ಆಳುವಂತಹ ಶಕ್ತಿ ಸಾಮರ್ಥ್ಯ ನಿನಗೆ ಕೂಡಿ ಬರ್ತದೆ. ಸರಿ, ನೀವು ಮನಸ್ಸು ಮಾಡಿ, ನಾನೊಂದು ಎತ್ತರಕ್ಕೆ ಹೋಗ್ಲಿ. ಹಾಗಾಗುದಿಲ್ಲ. ಮತ್ತೆ ನಾನು ಹೇಳಿದಾಗೆ ನೀನು ಕೇಳ್ತೇನೆ ಅಂತೇಳಿ ನನಗೆ ಭರವಸೆ ಮಾತು ಕೊಡಬೇಕು. ನೀವು ಹೇಳಿದಾಗ ನನ್ನನ್ನು ನೀವು ಮೇಲೆ ಕೊಂಡು ಹೋಗುದಂದ್ರೆ ನನ್ನ ಯೋಗ್ಯತೆಯಲ್ಲಿ ಮೇಲ್ಮಟ್ಟಕ್ಕೆ ನೀವು ಕೊಂಡು ಹೋಗುದು ಹೌದು ಅಂತಾದ್ರೆ, ಒಬ್ಬ ಬ್ರಾಹ್ಮಣರು, ಭೂ ದಿವಿಜರು, ಭೂ ಸುರರು, ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳು ಆಡಿದ ಮಾತಿಗೆ ತಪ್ಪುತ್ತಾರ? ಇಲ್ಲ. ಹಾಗಿದ್ರೆ ನಾವು ಭಾಷೆ ಕೊಡುವುದರಲ್ಲಿ ಏನುಂಟು? ನೀವು ಹೇಳಿದಾಗೆ ಕೇಳಬೇಕು ಅಂತ ಭಾಷೆ ಅಲ್ವಾ? ಏನ್ ನನಗೆ ಭಾಷೆ ಇಲ್ಲ ಅಂತ ಭಾವಿಸಿದ್ರೆ? ಭಾಷೆ ಉಂಟು, ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಉಪಯೋಗಿಸ್ತೇನೆ ನೋಡಿ. ನೀವು ಹೇಳಿದಾಗೆ ನನ್ನನ್ನು ನೀವು ಉತ್ತರಿಸುವುದಾದ್ರೆ ನಾನು ನಗುವಂತ ಬಿಡುವೇ ಇಲ್ಲ. ನಂದು ಮೂಲ ಬಂಡವಾಳ ಒಂದುಂಟು, ನಿನಗೆ ತೋರಿಸಬೇಕು. ನೀವು ಅಲ್ಲಿಗೆ ಹೋಗಿ, ಯಾರು ಅಲ್ಲಿ ಕೂತ್ಕೊಳ್ಳಿ. ಎಲ್ಲಿ? ಅಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ. ಚರ್ಮುರಿಯ ಅಲ್ಲ, ಎಂತದ್ದು ನಿಮ್ಮದು? ಅದು ನನ್ನ ತಮ್ಮನ ಹೆಂಡತಿ. ಅಲ್ಲ, ಇಂತೆಂತದ್ದು ಏನಿದು? ಇದರಲ್ಲೇ ನಿನ್ನ ಸರ್ವ ಸಂಪತ್ತವು ಅಡಕವಾಗಿದೆ. ಇದು ಏನು ಹೇಳಿ ನೋಡುವ? ಏನು ಗೊತ್ತಿಲ್ಲ. ಏನು ಪಗಡೆ ಅಲ್ವಾ? ಹೌದು. ಮತ್ತೆ ನೀವು ಕಲ್ತಿದ್ದೀರಾ ಇದನ್ನು? ಏನು ಕಲಿಯೋದು? ಗುರುಮಟ್ಟದಲ್ಲಿರುವಾಗ ಕಲ್ತಿದ್ದೇವೆ. 64 ವಿದ್ಯೆಗಳಲ್ಲಿ ಇದು ಒಂದಲ್ವೇ? ಹೌದು. ಇದನ್ನು ಇಟ್ಕೊಂಡು ಹೋಗಿ ನಿನ್ನ ಅಣ್ಣನ ಮುಂದೆ ನೀನು ಒಂದು ಆಟ ಆಡುವ ಅಂತ ಹೇಳು. ಆಟ ಆಡ್ತಾ ಇದ್ದಾಗೆ ಇಡೀ ಸರ್ವ ಸಾಮ್ರಾಜ್ಯವು ನಿನ್ನ ವಶ ಆಗುವಾಗೆ ನಾನು ಮಾಡ್ತೇನೆ. ಯಾರಲ್ಲಿ ಆಟ ಆಡಬೇಕು? ನಿನ್ನ ಅಣ್ಣನ ಜೊತೆಯಲ್ಲಿ ಆಟ ಆಡಿ ಏನ್ ಮಾಡ್ಬೇಕು? ಆಟ ಆಡಿ ಅವನು ನೀನು ಸೋಲಿಸಬೇಕು. ಸೋಲಿಸಿ ಸರ್ವ ಸಾಮ್ರಾಜ್ಯವು ನಿನ್ನ ವಶ. ಸಂಶಯ ಬಂದಿದೆ ನನಗೆ. ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ಬೂದು ವಿಜಯರು ಬಂದದ್ದು ಅಂತ ಭಾವಿಸಿದ್ದೆ. ಮನ್ನಣೆ ಕೊಟ್ಟೆ, ಗೌರವ ಕೊಟ್ಟೆ, ನೀನು ಹೇಳಿದ ಹಾಗೆ ಕೇಳ್ತೇನೆ ಅಂತ ಭಾಷೆ ಕೊಟ್ಟೆ. ಆದ್ರೆ ಒಬ್ಬ ಬ್ರಾಹ್ಮಣ ಮಾಡಬೇಕಾದ ಒಂದು ರೀತಿಯ ಇದು. ಬ್ರಾಹ್ಮಣನಾದ ಏನು ಮಾಡಬೇಕು? ಏನು? ತೆಗಿರಿ, ತೆಗಿರಿ. ಇನ್ನು ಅದನ್ನಲ್ಲಿ ಯಾಕೆ ನನ್ನ ಕಾಲು ಮುರಿವೆ? ನಿಮ್ಮ ಕಾಲು ಮೊದಲೇ ಮುರಿದಿದೆ. ಹೌದಾ? ಒಬ್ಬ ಬ್ರಾಹ್ಮಣನಾದವ ಉಳಿದವರ ಬದುಕಿಗೆ ಆದರ್ಶ ಆಗಿರಬೇಕು, ಅನುಕರಣೀಯವಾಗಿರಬೇಕು, ಅನುಸರಣೀಯವಾಗಿರಬೇಕು. ಒಳ್ಳೆಯ ಉಪದೇಶವನ್ನು ಉಳಿದವರ ಬದುಕಿಗೆ ನೀಡಬೇಕಾದ ಹೊಣೆಗಾರಿಕೆ ಹೊತ್ತವ ಭೂಸುರರು. ಅದಕ್ಕೆ ಹೇಳುವುದು ದೇವತೆಗಳು ಅಂತ. ಅಂಥದ್ರಲ್ಲಿ ಒಂದು ಮನೆಯನ್ನು ಹಾಳು ಮಾಡುವಂತಹ ಒಂದು ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದು
ಯಾರಲ್ಲಿ ಆಡ್ಬೇಕು ಅಂತ ಹೇಳಿದ್ದು? ನಿನ್ನ ಅಣ್ಣನ ಜೊತೆ. ಪ್ರಾಣದ ಗೆಲುಪತಿ ಯಾರು ಅಣ್ಣ? ನಿನ್ನ ಅಣ್ಣ 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 ನನ್ನ ಅಣ್ಣ ಅಲ್ಲ, ನನ್ನ ಪಾಲಿನ ದೇವರವನು. ದೇವರು ನನಗೆ ಬದುಕು ಕೊಟ್ಟವ, ಒಡ ಹುಟ್ಟಿದ ತಮ್ಮನಲ್ಲದಿದ್ರು ಅದಕ್ಕಿಂತ ಮಿಗಿಲಾಗಿ ವಾತ್ಸಲ್ಯವನ್ನು ತೋರಿ ಉತ್ತರ ನಿಷೇಧದ ಅಧಿಕಾರ ನನಗೆ ಕೊಟ್ಟಿದ್ದಾನೆ. ಅವನ ಹಾಗೆ ನಾನೂ ಮೆರಿಬೇಕು ಎನ್ನುವ ಸಂಕಲ್ಪವನ್ನು ತಳೆದವ. ನಮ್ಮ ಬಾಂಧವ್ಯವನ್ನು ಹಾಳು ಮಾಡ್ತೀನಿ. ಅಣ್ಣ ತಮ್ಮಂದಿರ ಮೇಲೆ ದ್ವೇಷ, ಬ್ರಾಹ್ಮಣ ಅಂತ ಬಿಟ್ಟಿದ್ದೇನೆ. ಇಲ್ಲದಿದ್ರೆ ಜುಟ್ಟಿಗೆ ಕೈ ಹಾಕಿ ದರ ದರ ಎಳೆದು ಹಾಕ್ತಿದ್ದೆ. ಅಯ್ಯ ಅಯ್ಯ ಮುಷ್ಕರ. ಅಯ್ಯ ಮುಸ್ಕರ, ನಿನ್ನ ಅಪ್ಪ ಮುಸ್ಕರ. ಬ್ರಾಹ್ಮಣ ಅಂತ ನನಗೆ ನೀನು ಕೈಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಭಾಷೆ ಕೊಟ್ಟಿದ್ಯಾ. ನಿನ್ನನ್ನು ಬ್ರಾಹ್ಮಣ ಅಂತ ಹೇಳಿದವರನ್ನು ನಾಲಿಗೆ ಕತ್ತರಿಸಿ. ಈಗ ಇಲ್ಲಿ ನೋಡಿಗ ಎಂತದ ಬಾಳೆ ಹಗ್ಗ ಹಾಕಿಕೊಂಡು ಬಂದ್ರೆ ನೀನು ಬ್ರಾಹ್ಮಣ ಆಗ್ತೇನೆ. ಒಬ್ಬ ಬ್ರಾಹ್ಮಣನಿಗೆ ಮಾತು ಕೊಟ್ಟು ತಪ್ಪಿದೆ ಅಂತ ಹೇಳಿದ್ರೆ 3 ತಲೆಮಾರಿನವರೆಗೆ ಇರ್ತದೆ ನೆನಪಿಟ್ಟು ನೀನು. ಅದು ಒಳ್ಳೆಯ ಬ್ರಾಹ್ಮಣರಿಗೆ. ನಿನ್ನಂತ ಮೂರ್ಖ ಶಿಖಾಮಣಿಗಲ್ವ ಮಾತಾಡಿದ್ರೆ ನಿನ್ನ ಮುಸುಡಿಗೆ ಬಾರಿ. ನಾನು ಯಾರ ಮನೆಗೆ ಪ್ರವೇಶ ಮಾಡ್ತೇನೋ ಆಗ ನನ್ನನ್ನು ಯಾರು ಪ್ರೀತಿಯಿಂದ ಸತ್ಕಾರ ಮಾಡ್ತಾರೋ ಅವರಿಗೆ ನಾನು ಉತ್ತರ ಅಭಿವೃದ್ಧಿ ಒಂದು ಹಾಗೆ ಮಾಡ್ತೇನೆ. ನೀನು ಪ್ರವೇಶ ಮಾಡಿದ ಮನೆ ಅಲ್ಲ, ನೀನು ಹೋದ ಊರೇ ಸರ್ವನಾಶ ಆದೀತು ಗೊತ್ತುಂಟ. ನಾನು ಯಾರ ಹತ್ರವೂ ಬಾಡಿಗೆ ಕೇಳುದಿಲ್ಲ, ಬಾಡಿಗೆ ಕೊಡುದಿಲ್ಲ, ಬಾಡಿಗೆ ನಂತರ ಯಾರು ಕೇಳಬಾರ್ದು. ಕೇಳಿದವರಿಗೆ ಗಂಡಾಂತರ. ನಾನು ಬಿಟ್ಟು ಹೋಗುವಾಗ, ಮನೆಯನ್ನು ಬಿಟ್ಟು ಹೋಗುವಾಗ 1ಕ್ಕೆ 3 ಪಾಲು ಕೊಡ್ತೇನೆ ನಾನು. ನೀನು ಇಲ್ಲಿ ಅಲ್ಲಿದ್ರೆ ಈಗ ನಿನಗೆ ಗಂಡಾಂತರ. ಒಂದು ಮನೆಯಲ್ಲಿ ನಾನು ಎರಡೂವರೆ ನಿಲ್ಲುವುದು. ನೀನು ಅದನ್ನೇ ಮಾಡಿ ಒಟ್ಟು ಹಿಡ್ಕೊಂಡು ಹೋಗಿ ಹೋಗಲಿ ಸುತ್ತುವರ. ಏನು 2.5 ಪೂರ್ತಿ ಉಂಟ ನಿನಗೆ 3 7 ಹೋಗ ಹೋಗ. ನಾನು ಒಂದು ಮನೆಯನ್ನು ಬಿಟ್ಟು ಹೋಗುವಾಗ 4 ಕೊಡ್ತೇನೆ. ಆ ಮನೆಯಲ್ಲಿ ನನಗೆ ಯಾರು ಉಪಚಾರ ಮಾಡಿದ್ರೆ ಅವರನ್ನು ಬಿಡುವುದಿಲ್ಲ ನಾನು. ಎಡದ ಕಾಲಿನ ಕಡೆಯಿಂದ ನಿನಗೆ ಮೆಟ್ಟಿದ್ದೇನೆ. ಹೋಗ್ತಾ ಇಲ್ವ ಈಗ? ಹೋಗ್ಬೇಕಲ್ಲ ಆಗ ಬಂದವ ನಾನೇ ನಾನೇ. ಅಯ್ಯೋ, ಆ ಬ್ರಾಹ್ಮಣ ನೀನೇ? ಹೌದು, ಬ್ರಾಹ್ಮಣ ವೇಷದಲ್ಲಿ ಬಂದದ್ದ. ಯಪ್ಪ, ನಾನೇ ಶನಿರಾಯ. ಭಯಂಕರ ಇದು. ನಾನು ಭಯಂಕರವೇ. ಹಾಗಿದ್ರೆ ಆಗ ಬಂದದ್ದು ಶನಿ ಬ್ರಾಹ್ಮಣ. ಹೌದು ಅಲ್ವಾ? ಅದೇ ಹೆಸರು ಕೇಳುವಾಗ ಮೇಲೆ ಕೆಳಗೆ ನೋಡಿದ್ರು. ಆಗ್ಲೇ ನನಗೆ ಒಂದು ಸಂಶಯ ಬರಬೇಕಿತ್ತು, ಏನೋ ಉಂಟು ಅಂತ. ಈಗ ಅದೆಂತದ್ದು ಆವಾಗ ಬರೇ ಕುಂಟ. ಈಗ ನೋಡಿದ್ರೆ ದೀರ್ಘ ದೇಹಿ. ಹೌದು. ನಿಮ್ಗೆ ಏನಾಗ್ಬೇಕಾದ ಈಗ? ನಾನು ಹೇಳಿದಾಗೆ ನೀನು ನಡ್ಕೊಳ್ಬೇಕು. ಈ ಬೆರಳು ತೋರಿಸಿದ ಮೇಲೆ ಇಲ್ಲ ಅಂತ ಹೇಳಿಕ್ಕುಂಟ. ಇದು ಹಾಗೆ ಇದು ಹಾಗೆ. ಈ ಸ್ವರೂಪ ನೋಡಿದ ಮೇಲೆ ಖಂಡಿತವಾಗಿ ತಮ್ಮಯ್ಯ ನನ್ನನ್ನು ಬಿಟ್ಟು ಬಿಡಬೇಕು. ನನಗೆ ಅರ್ಥ ಆಯ್ತು. ಹೇಳಿದ ಹಾಗೆ ಕೇಳದಿದ್ರೆ ನೀನು ನನ್ನನ್ನು ಬಾಧಿಸ್ತೇನೆ ಅಲ್ವಾ? ನಿನಗೆ ವಸ್ತ್ರ ಇಲ್ಲದಾಗೆ ನಿನ್ನನ್ನು ವಿವಸ್ತ್ರನಾಗಿ ಮಾಡಿ ಕಾಡಿಗೆ ಗಳಿಸ್ತೇನೆ. ಅಲ್ಲ, ವಸ್ತ್ರ ಬೇಕಾದ್ರೆ ಕೊಡುವ, ಆದ್ರೆ ಮತ್ತೆ ನಿನ್ನನ್ನು ನಿನ್ನ ಪೀಡನೆ ಯಾರು ಸಹಿಸಿಕೊಳ್ಳುವುದು? ಅದಕ್ಕಾಗಿ ಶರಣು ಬಂದಿದ್ದೇನೆ. ನೀನು ಹೇಗೆ ಹೇಳ್ತೀಯ ಹಾಗೆ ಕೇಳ್ತೇನೆ. ಹೌದಾ? ಏನ್ ಮಾಡ್ಬೇಕು ನೋಡಿ. ಏಳು ಏಳು ಊಟಕ್ಕೋಪ ಏಳು. ಭಟ್ರೆ, ಈಗ ಗೊತ್ತಾಯ್ತಾ ನಾನು ಯಾರು ಅಂತೇಳಿ?
ಈಗ ಗೊತ್ತಾಯ್ತಾ? ಛಾಯಪ್ಪೆಯ ಮಗ ಅಂತ ಹೇಳಿ ನಾನು ಛಾಯಾದೇವಿಯ ಸುಪುತ್ರ. ಇದಕ್ಕೆ ಹೇಳುದು ಯಾರನ್ನು ನಂಬಿದ್ರು ಕುಳ್ಳನನ್ನು ನಂಬಬಾರ್ದು. ಯಾಕೆ? ಈಗ ಗೊತ್ತಾಯ್ತು ನನಗೆ. ನಾನು ಆವಾಗಲೇ ಅರ್ಥ ಮಾಡಿಕೊಳ್ಬೇಕಿತ್ತು. ಹೇಳಿದೆ ನಾನು, ಹೀಗೆಲ್ಲ ಉಂಟು ಅಂತ. ಸೂರ್ಯನ ಮಗ ಛಾಯಪ್ಪೆಯ ಮಗ ಅಂತ ಹೇಳಿದ್ರೆ ನಾನು ಅದನ್ನೇ ಸೂರ್ಯ ದೇವರ ಮಗ ಛಾಯಪ್ಪೆಯ ಮಗ ನಾನೇ. ನಿನ್ಗೆ ಅರ್ಥ ಆಗ್ಲಿಲ್ಲ? ನಿಮ್ಮದ್ದು ದೊಡ್ಡ ಸ್ಥಿತಿ ಅಲ್ಲ, ನನ್ನ ಬುದ್ಧಿಯ ಮಟ್ಟ ಉಂಟಲ್ಲ ಏನು ಸಾಲದ್ದು ಅಂತ ಇಲ್ಲದಿದ್ದರೆ ಎಡಗಾಲಲ್ಲಿ ಬೇಕು ಎಷ್ಟಾದ್ರೂ ಅದಕ್ಕೆ ಬರುವುದಿಲ್ಲ. ಅದಕ್ಕೆ ಬರಲ್ಲ, ಅದು ವೇಷ. ಇದು ಅಲ್ಲ, ವೇಷ. ನನಗೆ ಆವಾಗಲೇ ಗೊತ್ತಾಗಬೇಕಿತ್ತು. ಆ ಮೀಸೆ ನೋಡಿ, ಒಂದು ಕಪ್ಪು ಒಂದು ಬಿಳಿ ದಟ್ಟ, ಒಂದು ಮನುಷ್ಯನಿಗೆ ಹಾಗೆ ಇರ್ತದ? ಹಾಗಾದ್ರೆ ಕಪ್ಪು ಬಿಳುಪು ಮೊದಲೇ ಇತ್ತೆ ಅಂತ ಅರ್ಥ ಮಾಡಿಕೊ ನೀನು. ಅದೇ ಇದು ವೇಷ, ಅದು ನಿಜ. ಆಚೆ ಹೋಗಿ ನೋಡು, ಗೊತ್ತಾಗ್ತದೆ. ಈಗ ಏನ್ ಮಾಡ್ಬೇಕು? ಇದನ್ನು ಇಟ್ಕೊಂಡು ನೀನು ನಿನ್ನ ಅಣ್ಣನಲ್ಲಿ ಆಡಬೇಕು. ಆಡಿದಾಗ ಸರ್ವ ಸಂಪದವು ನಿನಗೆ ಬರ್ತದೆ. ಒಂದು ವೇಳೆ ನಾನು ಹೇಳಿದ ಮಾತನ್ನು ಕೇಳಿದ್ರೆ ಅವನಿಗೆ ಆಗುವ ಸ್ಥಿತಿ ನಿನಗಾಗ್ತದೆ. ನಿಮಗೆ ಈಗ ಒಟ್ಟು ಆಡ್ಬೇಕಲ್ಲ? ನಾನು ನೀವು ಆಡು, ನಾನು ನೀವು ನಾನು ಆಟ ಆಡಿಸುದು ಮಾತ್ರ, ಮತ್ತೆ ನಾನು ಆಡುವುದಿಲ್ಲ. ನೀನು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಹೋಗು ನೋಡ್ರಿ. ನೀನು ಆಟ ಆಡಿಸುವವರು ಕೊನೆ ತನಕ ಉಳಿಗೆ ಇಲ್ಲ. ಅವರು ಊಟ ಮಾಡಿ ಕೌಶಿ ಮಲಗಿರ್ತಾರೆ, ಮಂಗಳಕ್ಕಾಗುವಾಗ ಮಾತ್ರ ಬರುದು. ಇಲ್ಲ, ಅದು ಕೆಲವು ಕಡೆ ಹೀಗೆ ಉಂಟು. ಕೆಲವರಿಗೆ ಆಟ ಆಡುವ ಚಟ ಇಲ್ಲ, ಕೆಲವರಿಗೆ ನೋಡುವ ಚಟ ಮಾತ್ರ. ದಿನಾ ನೋಡ್ತಾರೆ ಕೆಲವರು ಆಟ, ಆದ್ರೂ ಅವರಿಗೆ ಸಾಕು ಅಂತ ಆಗುದಿಲ್ಲ. ಪ್ರತಿದಿನ ಆಟ ನೋಡ್ತಾರೆ. ಹಾಗಂತ ಒಂದು ದಿನ ನೀವು ಆಡಿ ಅಂತ ಹೇಳಿದ್ರೆ ಅವರ ಊರಿನಲ್ಲಿ ಇಲ್ಲ ಮತ್ತೆ. ಹೌದು, ಹಾಗೆ ಹಾಗೆ ನಿಮಗೆ ನೋಡುವ ಚಟ, ಆಡುವ ಚಟ ಇಲ್ಲ. ಒಂದು ವೇಳೆ ನಾನು ಹೇಳಿದಾಗ ಕೇಳ್ತಾ ಬಂದ್ರೆ ಇಡೀ ಸರ್ವ ಸಂಪದವು ನಿನ್ನ ವಶವಾಗಿದೆ. ಈಗ ನಾನು ಅಲ್ಲಿಗೆ ಹೋಗುವಾಗ ನೀವು ಬರ್ತೀರಾ? ನಾನು ಬರುವುದಿಲ್ಲ. ಮತ್ತೆ ನಾನು ಒಬ್ಬನೇ ಹೋಗುದು? ಇನ್ನಷ್ಟು ವೇಗವಾಗಿ ಹೋಗ್ಲಿಕ್ಕೆ ನನಗಾಗುದಿಲ್ಲ. ಬೇಡ, ನಿಮ್ಮದಕ್ಕೆ ನಾನು ಹೊಂದಾಣಿಕೆ ಮಾಡ್ತೇನೆ. ಹೌದಾ? ಹೌದು. ಇದು ಆಮೆ ಮತ್ತು ಮಲದ ಕಥೆಯ? ಹೌದು. ಹೌದಾ? ಹೋಗುವ. ಹಾಗಾದ್ರೆ ಹೋಗುವ. ಪರಿಗಿಸುತ್ತ ನೀರ್ಬರಲು ಬಂದು ಪಚರಿಸಿ ಜರಗುತ್ತ ಪುಷ್ಕರನು ಒರೆದ ಭೂಪತಿಗೆ ಪರಿಗಿಸುತ್ತ ವಂದಿಸಿಕೊಂಡಿದ್ದೇನೆ. ಕಾಣದೆ ಕಾಲ ಎಷ್ಟಾಯ್ತು. ಅನಿರೀಕ್ಷಿತವಾಗಿ ಇಲ್ಲಿಗೆ ಬರಬೇಕು ಅಂತ ಆಯ್ತು. ರಾಜನೀತಿಯಲ್ಲಿ ತೊಡಗಿ ಹೊಂದಂತಹ ಬಗೆಯಲ್ಲಿ ನೀನ್ ನಿನ್ನಷ್ಟಕ್ಕೆ ನಾನು ನನ್ನಷ್ಟಕ್ಕೆ ಅಂತ ಆಗಿ ಹೋಯ್ತು. ನೀನು ಬರುವಾಗ ನಾನಿಲ್ಲ, ನಾನು ಬರುವಾಗ ನೀನಿಲ್ಲ. ಸೋದರನಂತೆ ಮಾನಿಸಿದ್ರು, ಆಪ್ತ ಮಿತ್ರನಾದಿ ಪರಿಗಣಿಸಿದ್ರು ಕೂಡ ನಮ್ಮ ಒಡನಾಟ ಸಾಂಗತ್ಯ ಎಂಬುದು ದುರ್ಲಭ ಆಗಿ ಹೋಗಿದೆ. ಅಂತೂ ಬಂದಿಯಲ್ಲ. ಈಗಲೂ ನನಗೆ ಸಮಯ ಇರ್ಲಿಲ್ಲ ಅಣ್ಣ. ಆಗಲಿ, ಅಣ್ಣನನ್ನು ಕಾಣುವುದಕ್ಕೆ, ಹೌದು, ಮಿತ್ರನಿಗೆ ಪ್ರಿಯವಾದದ್ದನ್ನುಂಟು ಮಾಡುವುದಕ್ಕೆ ಕೃಪೆ ತೋರಿ ಬಂದಿಯಲ್ಲ. ಅಲ್ಲಪ್ಪ, ನಾನು ಬಂದತ್ತಲ್ಲ, ನಾನು ನಾನಾಗಿ ಬಂದತ್ತಲ್ಲ. ಇಲ್ಲಿ ನೋಡು, ಬ್ರಾಹ್ಮಣರು ಬ್ರಾಹ್ಮಣರು ಬ್ರಾಹ್ಮಣರು. ನೀ ಹೇಳಿದ್ದು ಒಳ್ಳೇದಾಯ್ತು, ಗೊತ್ತಾಗ್ತಿರ್ಲಿಲ್ಲ. ನೋಡು, ನನ್ನಾಗೆ ನಿನಗೂ ಆಯ್ತಲ್ಲ. ಬ್ರಾಹ್ಮಣರೇ ಅಲ್ವ? ಅಲ್ಲ, ಮೊದಲಿಗೆ ನಾನು ನಂಬಲಿಲ್ಲ. ಅಲ್ಲ, ನಮಸ್ಕಾರ ಮಾಡಲೇಬೇಕು. ವಂದಿಸಿಕೊಂಡೆ. ನೀವು ಶಾಪ ಕೊಟ್ಟದ್ದ ಅನುಗ್ರಹ ಮಾಡಿದ? ಅದು ಕೆಲವೊಮ್ಮೆ ಹಾಗೆ ಅವರ ವ್ಯಗ್ರತೆ ಉಗ್ರತೆ ಅಲ್ಲ, ಮನೆಯಲ್ಲಿ ಪ್ರಕಟಿಸುವುದಕ್ಕೆ ಆಗದಿದ್ರೆ ಊರ ಮೇಲೆ ಪ್ರಕಟಿಸುವುದು. ಅದಕ್ಕಿಂತ ಅದು ಮನೆಯಲ್ಲಿ ಆದ್ರೆ ಪ್ರತಿಕ್ರಿಯೆ ಬರ್ತದೆ, ಇಲ್ಲಿ ಬರುವುದಿಲ್ಲ. ಅಲ್ಲ, ಅದಕ್ಕಿಂತಲೂ ಮತ್ತೆ ನೀನು ಈಗ ನೋಡಿದ್ದವರನ್ನು. ಹೌದು, ನಾನು ಅವರನ್ನು ನೋಡಿ ತುಂಬಾ ಸಮಯ ಆಯ್ತು, ಕೆಲವು ಸಮಯ ಆಯ್ತು. ಹೌದಾ? ಅವರನ್ನು ನನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ನೋಡಿದ ನಿನಗೆ ಅರ್ಥ ಆಗಿದೆ? ಅದು ಆಗ್ಲಿಕ್ಕಿಲ್ಲ, ನಾನೊಂದು ಅರ್ಥ ಕಲ್ಪಿಸಿದ್ದಷ್ಟೇ, ನಾವು ಮಾಡಿಕೊಳ್ಳಬಹುದು. ಹೌದು. ಈಗ ನನ್ನ ಜೀವನವೇ ನನಗೆ ಇಷ್ಟು ತನಕ ಅರ್ಥ ಆಗ್ಲಿಲ್ಲ, ಮತ್ತೆ ನಿಮ್ಗೆಲ್ಲ ಅರ್ಥ ಆಗುದಿಲ್ಲ. ಇಲ್ಲ ಸ್ವಾಮಿ, ನಿಮಗೆ ಅರ್ಥ ಆಗತ್ತನ್ನು ಹೇಳಿ ಅಂತ ನಾನು ಬಾಧೆ ಕೊಡುವುದಿಲ್ಲ. ಎಲ್ಲಿಯ ಯಾವ ನಾನು ಓಲಗವನ್ನು ಇಟ್ಟಾಗ ಓಲಗ ಶಾಲೆಯನ್ನು ಪ್ರವೇಶ ಮಾಡಿದೆ. ಸರಿ, ಅವರನ್ನು ಎದುರುಗೊಂಡು ಉಪಚಾರ ಮಾಡಿದೆ. ಏನು ಬಂದಿರಿ ಅಂತ ಕೇಳಿದೆ. ಕೇಳಬೇಕಾದ ವಿಪ್ರರಲ್ಲ, ಹೇಳಿಕೊಳ್ಳುವುದಕ್ಕೆ ಅವರಿಗೆ ಸರಿಯಾದ ವಿಳಾಸ ಇಲ್ಲ, ಹೋದದ್ದೇ ಊರಂತೆ. ಕೆಲವೊಮ್ಮೆ ಹಾಗೆ ಪರದೇಶಿ ಬ್ರಾಹ್ಮಣರು ಅಂತ ಇರುವುದಿಲ್ಲ. ಹೌದೌದು. ಅದನ್ನು ರೂಢಿಯಲ್ಲಿ ಹಾಗೆ ಹೇಳುವುದಕ್ಕೆ ಕಾರಣ ಸ್ವದೇಶ ಅಂತಿಲ್ಲ, ಸ್ವಗೃಹ ಅಂತಿಲ್ಲ, ಊರೂರು ತಿರುಗಾಡ್ತಾ ಇರುವುದರಿಂದ ಪರದೇಶಿ ಬ್ರಾಹ್ಮಣ ಅಂತ. ಪರದೇಶಿ ಅಲ್ಲ, ಪರದೇಶಿ. ಹೌದಾ? ಅವರಿಗೆ ಹೇಳಲಿಕ್ಕೆ ಅನುಕೂಲ ಆದಾಗ ಅವ್ರು ಹೇಳಿ, ನಮ್ಮ ಅನುಕೂಲದ ಹಾಗೆ ನಾವು ಹೇಳುವ. ಅವರಲ್ಲಿ ಕೇಳಿದ ಮತ್ತು ತಿರುಗಾಡ್ತಾ ನಿನ್ನಲ್ಲಿಗೆ ಬಂದು ಒಂದು ಅಪೇಕ್ಷೆ ಉಂಟಂತೆ. ಏನು ಅಪೇಕ್ಷೆ? ಅವರಿಗೆ ಒಂದು ಪಗಡೆ ಆಡುವಂತ ಒಂದು ಅಭ್ಯಾಸ ಅಂತೆ. ಬ್ರಾಹ್ಮಣರು ಅಂತ ಮಾನಿಸಿದ ಮೇಲೆ ಕೇಳಿದ್ದನ್ನು ಇಲ್ಲ ಅಂತ ಹೇಳುವುದು ಕಷ್ಟ. ಆದ್ರೆ ಬ್ರಾಹ್ಮಣರಿಗೆಲ್ಲ ಪಗಡೆ ಅಭ್ಯಾಸ ಎಂತದ್ದು? ಅಲ್ಲ, ಅದು ಇರ್ಲಿ. ಈಗ ಇದ್ದವರನ್ನು ಬಿಡಿಸಬೇಕಾದವರು ಅಲ್ವಾ? ಅವರು ಆಡ್ಬೇಕು ಅಂತ ಹೇಳಿದ್ರೆ ನಾ ಕೇಳಿದೆ. ಅಷ್ಟೊತ್ತಿಗೆ ಅವರು ಹೇಳಿದ್ರು ಅವರಿಗೆ ಆಡುವ ಚಟ ಇಲ್ಲಂತೆ.
ಮತ್ತೆ ಪಗಡೆ ಅಂದೆ. ಉಳಿದವರು ಆಡುವುದನ್ನು ನೋಡುವ ಚಟ ಅಂತೆ. ಆ ರಾಜಸಭಾ ಸ್ಥಾನದಲ್ಲಿ ಯಾರಾದ್ರೂ ಆಡುವುದಿದ್ರೆ ಒಮ್ಮೆ ನೋಡಿ ಬಿಡುವ. ಹೌದು. ನಮಗೆ ಹೇಗೂ ಆಡುವುದಕ್ಕೆ ಅನುಮತಿ ಇಲ್ಲ, ಆ ವ್ಯಸನಗಳಿಂದ ದೂರ ಅಲ್ವಾ? ಆದ್ರಿಂದ ನೋಡಿ ಆದ್ರೂ ಬಿಡುವ ಅಂತ ನಮ್ಮವರಲ್ಲಿ ಆಡಿಸುವ. ಅದಕ್ಕೇನು, ಈಗ ನೀನೇ ಆಡಿಸಬಹುದಿತ್ತಲ್ಲ ಅಲ್ಲಿ. ಅದೇ ನಮ್ಮವರು ಯಾಕೆ, ನಾನು ಅಲ್ಲಿ ವ್ಯವಸ್ಥೆ ಮಾಡ್ತೇನೆ. ಆಡಬಹುದಿತ್ತಲ್ಲ. ಅದಲ್ಲ ಮತ್ತೆ ಅವರಿಗೆ ಆಡ್ಬೇಕಾದ್ದು ಇಂಥವರೇ ಅಂತ ಉಂಟು. ಯಾರು ಆಡಬೇಕು ಅಂತ ಉಂಟು. ಕೇವಲ ಆಟ ನೋಡಿದ್ರೆ ಮುಟ್ಟ ಆಟ ನೋಡಿದ್ರೆ ಯಾರು ಆಡುವ ಆಟವನ್ನು ನೋಡಬೇಕು. ಯಾರ ಆಟ ಅಂತ ಉಂಟು, ಯಾರ ಆಟ ನೋಡುದಿಲ್ಲ. ಈಗ ಅವರಿಗೆ ಆಟ ನೋಡ್ಲಿಕ್ಕೆ ಯಾರು ಆಡಬೇಕಂತೆ? ಅವರಿಗೊಂದು ಸರಿಯಾದ ಸಮರ್ಥರಾದ ಅಂತೂ ತಂಡ ಅಂತ ಬೇಕು ಅವರಿಗೆ. ಸಮರ್ಥ ತಂಡ ಬೇಕು, ಸಮರ್ಥರು ಬೇಕಲ್ಲಿ ಆಟ ಆಡುವ. ಯಾರು ಅಂತ ಕೇಳಿದೆ, ಬಯಲಾಟವ. ಅದಕ್ಕೆ ಉತ್ತರವಾಗಿ ನಾನು ಮತ್ತು ನೀನು ಆಡುವಂತ ಆಟದ ಚಂದವನ್ನು ನೋಡ್ಬೇಕೆನ್ನುವ ಅಪೇಕ್ಷೆ ಅಂತೆ. ನಾವಿಬ್ರು ಆಡ್ಬೇಕಂತ ಪಗಡೆ. ಹೌದು, ಅವ್ರು ನೋಡ್ಲಿಕ್ಕೆ ಬೇಸರ ಮಾಡಬೇಡ. ಇಲ್ಲ ಇವರು ನಿಜವಾಗಿ ಬ್ರಾಹ್ಮಣರೇ ಹೌದು. ಮೊದಲು ನನಗೆ ಹಾಗೆ ಅನ್ನಿಸಿತು, ಮತ್ತೆ ಒಪ್ಪಿಕೊಳ್ಬೇಕಾದ ಅನಿವಾರ್ಯತೆ ಬಂತು. ಅನಿಷ್ಟ ಲಕ್ಷಣಗಳೆಲ್ಲ ಒಟ್ಟಾದರೆ ಹೇಗುಂಟೋ ಹಾಗುಂಟು. ಹೌದೌದು. ಅಪೇಕ್ಷೆಯನ್ನು ನೋಡಿಸಿದ್ರೆ ಅತ್ಯಂತ ಕುತ್ಸಿತವಾದ ಅಪೇಕ್ಷೆ. ಹೌದು. ಅನಿಷ್ಟಕಾರಕವಾದ ಸ್ವರೂಪ, ಅಭಿರುಚಿಯು ದುರುದ್ದೇಶಪೂರ್ವಕವಂತಾದಾಗ ನಾವು ಮೆಲ್ಲ ಜಾರಿಸಿ ಬಿಡುತ್ತಿಲ್ಲ ಅಂತವರ ಸಾಂಗತ್ಯ. ಅದರ ಜೊತೆಗೆ ಒಂದು ಮಾತಿಲ್ವಾ, ಅದು ವೇಷವೇ ಆದ್ರೂ ಬ್ರಾಹ್ಮಣರ ವೇಷ ಅಂತ ಆದ್ರೆ ನಾವು ಅದನ್ನು ಮಾನಿಸಬೇಕು. ಅದೊಂದು ಹೌದು. ಯಾಕೆ ಅಂದ್ರೆ ಅಲ್ವಾ, ನಾವು ಗುರುತಿಸುವುದು ವೇಷ ಅಂತ, ವೇಷ ಅಂತ ಬ್ರಾಹ್ಮಣರು ಅಂತಲೇ ಅಲ್ವಾ, ಆದ್ರಿಂದಲೇ ಅದಕ್ಕೊಂದು ಮಾನ್ಯತೆ ಉಂಟು, ಕೊಡ್ಬೇಕು ನಾವು. ಈಗ ಅದಕ್ಕಾಗಿ ನಾವು ಆಡಿದ್ರೆ ನಾಳೆ ಊರಿನ ಅವಧಿಯಲ್ಲಿ ನಮಗೆ ಏನು ಹೇಳಿ, ನೀನು ಹೇಳಿದ ಹಾಗೆ ಅವರನ್ನು ತೇಲಿಸಿ ಬಿಡ್ತಿದ್ದೆ. ಆದ್ರೆ ಮೊದಲಿಗೆ ನನ್ನಿಂದ ಭಾಷೆ ಪಡ್ಕೊಂಡಿದ್ದಾರೆ, ಮಾತು ಕೊಟ್ಟೆ. ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂತ. ಎಲ್ಲಿಯಾದ್ರೂ ಬ್ರಾಹ್ಮಣರೇ ಆಗಿ ಬಿಟ್ರೆ, ಕೊಟ್ಟ ಮಾತು ತಪ್ಪಿದ್ರೆ ಶಾಪ ಬೇಕಾ? ಈಗ ಅದಕ್ಕಾಗಿ ಇಲ್ಲಿವರೆಗೆ ಕರ್ಕೊಂಡು ಬಂದದ್ದು. ಸ್ವಾಮಿ, ಆಟ ನೋಡುವುದನ್ನು ಸ್ವಲ್ಪ ಮುಂದೆ ಹಾಕಬಾರ್ದ? ಸ್ವಲ್ಪ ಮುಂದೆ ಹಾಕಬಾರ್ದ? ಆಟ ಯಾರು ಇರ್ಲಿಲ್ಲ, ಸಮಯಕ್ಕೆ ಸರಿಯಾಗಿ ಶುರು ಆಗ್ಲೇಬೇಕು. ಯಾರ್ಯಾರು ಆಡಿಸುವುದು, ಯಾರ್ಯಾರನ್ನು ಆಡಿಸುವುದು, ಮತ್ತೆ ಇವರದ್ದು ಸಮಯ ನಿರ್ಣಯ ಮಾಡುದು ಇವರು. ಈಗ ಆಗ್ಲೇಬೇಕಾ? ಆಗ್ಲೇಬೇಕು. ಅವರಿಗಾಗಿ ಅಲ್ಲ, ನೀನು ಮಾತು ಬ್ರಾಹ್ಮಣರಿಗೆ ಮಾತು ಕೊಟ್ಟಿದ್ದೆ. ಆಗ್ಲಿ ಸ್ವಾಮಿ, ವ್ಯವಸ್ಥೆ ಮಾಡ್ತೇನೆ. ನಮ್ಮದು ದ್ಯೂತದ್ದೇ ಆಡುವಂತಹ ದ್ಯೂತ ಶಾಲೆ ಉಂಟು, ಅಲ್ಲಿಯೇ ನಾನು ವ್ಯವಸ್ಥೆ ಮಾಡ್ತೇನೆ. ಇದು ತನಕ ಅದರ ಬೀಗ ಮುದ್ರೆಯನ್ನು ತೆಗೆಯದೆ ಕಾಲ ಕೆಲವು ಕಳೆಯಿತು. ಇಲ್ಲಿ ವ್ಯಸನ ಇದ್ದವರು ಯಾರಿಲ್ಲ. ಈಗ ನಿಮಗಾಗಿ ತಮ್ಮ ಹೇಳಿದ್ದಾನೆ ಎಂಬುದಕ್ಕಾಗಿ ವ್ಯವಸ್ಥೆ ಮಾಡೋಣ. ಹೀಗೆ ದ್ಯೂತ ಶಾಲೆಯಲ್ಲಿ ಇದು ಅನಿಷ್ಟ ಬ್ರಾಹ್ಮಣ ಅಲ್ಲ, ಬರುವಾಗಲೇ ಅದನ್ನೇ ಪ್ರಾರಂಭ ಮಾಡಿದ್ದಾರೆ, ಈಗಲೂ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಯಾವುದನ್ನು ಮೆಟ್ಟುವುದು, ಎಲ್ಲಿ ಕುಳಿತುಕೊಳ್ಳುವುದು ನಿಮಗೆ ಇದ್ದದ್ದು ಸ್ವಾಮಿ. ಎಲ್ಲೇ ದಾಟುವುದು ಅಂತ ಇಲ್ವಾ? ಇಲ್ಲಿ ಭೂಮಿಯನ್ನೇ ಮೆಟ್ಟುತ್ತೇವೆ, ಇದನ್ನು ಮೆಟ್ಟಿದವರ ಸಂಖ್ಯೆ ಇದೆ. ಅದು ಅಷ್ಟೇ. ಭೂಮಿಯನ್ನು ದೇವಿ ಅಂತ ನಾವು ಮಾನಿಸುದು. ಅವರು ಹೇಳಿದವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ತತ್ವಾರ್ಥ ಕೆಲವು ಸಲ ಅಸಂಬದ್ಧವರು ಹೇಳಿದ್ರು, ಅದಕ್ಕೊಂದು ಸುಸಂಬದ್ಧತೆ ಅರ್ಥ ಮಾಡಿಕೊಳ್ಳಿಕ್ಕೆ ಜನ ಭೂದೇವಿಯನ್ನೇ ಮೆಟ್ಟಿದ ಮೇಲೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಈಗ ನೋಡಿ ಎಷ್ಟು ಸಮರ್ಪಕವಾಗಿ ಹೇಳಿದೆ ನಾನು. ಈಗ ನಿಮಗೆ ಸರಿ ಕಾಣ್ತದ? ಯಾಕೆಂದ್ರೆ ನೀವು ಕಾಣುವುದಕ್ಕೆ ಆಡುದು. ನೀವು ಎಂತದ್ದು ನೋಡುದು, ಕೆಳಗೆ ನೋಡುದು ಎಂತದ್ದು, ಇಲ್ಲಿ ಆಡುದಿಲ್ಲ. ಈಗ ಹೇಗೆ ದೇಶ ಕಾಲಕ್ಕನು ನೀವೆಂತದ್ದು ಯಾವ ಉದ್ಯೋಗ ಮಾಡ್ತಾ ಇದ್ದೀರಿ? ಮನೆ ಕಟ್ಟಲಿಕ್ಕಿದ್ದಂತ ತಳ ನೋಡುದ? ಇಲ್ಲ, ಹೊಸ ಅಂಗಳಿಗೆ ಪೆಟ್ಟುಮನೆಯಲ್ಲಿ ಸಮತಟ್ಟು ಮಾಡಿದ್ದ ಹಾಗಲ್ಲ, ಆಡುವಾಗ ಒಂದು ಚಂದ ಇರಬೇಕು. ಇದು ರಾಜ ಚಾವಡಿ, ನಳ ಚಕ್ರವರ್ತಿ ಆಸ್ಥಾನ. ಇಲ್ಲಿದ್ದದನ್ನು ನೀವು ಸರಿಪಡಿಸಬೇಕಾದ ಅನಿವಾರ್ಯತೆ ಇಲ್ಲ. ಇಲ್ಲಿ ಎಲ್ಲ ಇರುವುದು ಗೊತ್ತಿಲ್ಲ ತಮ್ಮ, ಬಿಟ್ಟು ಬಿಡು. ಒಂದು ಆಟಕ್ಕಾಗಿ ಬಂದದ್ದಲ್ಲ, ನೋಡಿಕೊಂಡು ಹೋಗ್ಲಿ. ಈಗ ಆಡ್ಬೇಕು. ಒಂದು ಆಟಕ್ಕೆ ಬಂದು ಇವರು ಇಷ್ಟು ಮಾಡಿದ್ದಾರೆ ಅಂತ ಆದ್ರೆ ಹೊಂದಿಸಿಕೊಂಡೆ. ಸನ್ನಿಧಾನ ಇಲ್ಲಿಯ ತನಕ ಚಿತ್ತೈಸಿದ್ದು
ನಾನು ನಿನ್ನೆಯೇ ಹೇಳಿದ್ದೇನೆ, ಹಾ, ನಮ್ಮೂರಿಗೊಂದು ಅನಿಷ್ಟ ಬರ್ತಾ ಇದೆ. ನಮ್ಮ ಊರಿಗೆ ಅನಿಷ್ಟ ಬರ್ತಾ ಉಂಟು. ಹೌದು, ಹಾ, ಹಾ, ಹಾ. ಅದಕ್ಕೊಂದು ಹೋಮ ಆಗಬೇಕು ಅಂತ ಹೇಳಿದ್ದೇನೆ. ಓ, ಅನಿಷ್ಟಕ್ಕೊಂದು ಹೋಮ. ಹೌದು. ಅಮ್ಮ ಈಗ ತೊಡಕಾಯ್ತಲ್ಲ, ಈಗ ರಾಜ ಅನಿಷ್ಟ ಏನೋ ಒಂದು ಉಂಟಂತೆ, ಅದಕ್ಕೆ ತೊಡಕಾಗಿ ಒಂದು ಹೋಮದ ಯೋಚನೆ. ಈ ಒಂದು ಆಟ ಮುಗಿಲಿ, ಇವರಲ್ಲಿ ಮಾಡಿಸುವ. ಯಾರಿಗೆ ಹೋಮ? ಅಲ್ಲ ಅಮ್ಮ, ಇದು ದೊಡ್ಡ ಯಾಗವೇ ಇದು. ಈ ಯಾಗದ ಮುಂದೆ ಹೋಮ ಯಾವ ಕರ್ಮಕ್ಕೆ? ಬಹುಶಃ ಅವರಿಗೆ ಅನಿಷ್ಟ ಅಂತ ಕಂಡದ್ದು ಇದೆಯೋ ಹೇಗೆ? ಇದು ನಿವಾರಣೆ ಆಗ್ಲಿಕ್ಕೆ ಹೋಮ ನೋಡು, ಹಾಗಿದ್ರೆ ಅವರಲ್ಲೇ ಕೇಳು. ಸ್ವಾಮಿ ಸ್ವಾಮಿ, ಈಗ ಯಾವಾಗ ಆಗ್ಲಿಕ್ಕೆ ಅದು? ಅದು ಇವತ್ತೇ ಆಗ್ಬೇಕಿತ್ತು. ಇವತ್ತೀಗ ಮಧ್ಯಾಹ್ನದ ಮೇಲೆ ಹೋಮ ನಾಳೆ ನಾಳೆ ದೇವತಾರ್ಚನೆ ಆದಲ್ಲಿಗೆ ವ್ಯವಸ್ಥೆ ಮಾಡುವ. ನಾಳೆ ನಾವು ತೊಡಗಿ ಆಯ್ತು. ಹೋಗೆಯ ಆದ್ರೆ ಒಂದುಂಟು, ಹೇಗೂ ನಾಳೆ ಅಲ್ವಾ? ಹೌದು. ಇಲ್ಲಿ ರಾಜ ಮನೆತನದಲ್ಲಿ ಒಂದು ಯಾಗ ಅಂತ ಹೇಳಿದ್ರೆ ಸಾಕು, ಸಿದ್ಧತೆಗೆ ದೊಡ್ಡ ಕೆಲಸ ಏನಿಲ್ಲ, ಅದು ನಾಳೆಗೆ ಆಗ್ತದೆ. ಈಗ ಹೇಗೂ ನಾವೊಂದು ತೊಡಗಿದ್ದೇವೆ, ಆ ಬ್ರಾಹ್ಮಣರನ್ನು, ಅದೊಂದು ಬ್ರಾಹ್ಮಣರು ಸ್ವಾಮಿ. ಹೋಗೆಯ ಸುಮ್ಮನೆ ಆಟ ಒಳ್ಳೆ ರೀತಿಯಲ್ಲಿ ನಡೀತಿದ್ದು. ಇವ್ರು ಬಂದು ñಕ್ಕ 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 ಶುರು ಮಾಡಿ. ಆಸ್ಥಾನ ಪುರೋಹಿತರು, ಆಸ್ಥಾನ ಪುರೋಹಿತರು, ಪುರೋಹಿತರ ಆಸ್ಥಾನದಲ್ಲಿ ಇಲ್ಲೇ ಅಲ್ಲ, ಇದು ಬ್ರಾಹ್ಮಣರ. ಇವರು ಬ್ರಾಹ್ಮಣರು. ಇದು ಅಂತ ಹೇಳಿದ್ದೇನೆ ಮಂಗನ ಮರಿಯ ಬ್ರಾಹ್ಮಣರು ಅಂತ ಕೇಳಿದ್ದು. ಅಲ್ಲ, ಅವರಿಗೆ ಬೇರೆ ಬೇರೆ ಬ್ರಾಹ್ಮಣ್ಯ ಗೊತ್ತು. ಹಾಗೆ ಉಂಟು ಸ್ವಾಮಿ. ಹೇಗೂ ಅವರಿಗಾಗಿ ಅವರು ನೋಡಬೇಕೆಂಬ ಅಪೇಕ್ಷೆಯಿಂದ ತೊಡಗಿದ ವಿನೋದಕ್ಕಾಗಿ. ವಿನೋದಕ್ಕಾಗಿ ದ್ಯೂತ. ವಿನೋದದ ದ್ಯೂತ. ಒಂದು ವಿನೋದ ದ್ಯೂತ. ದ್ಯೂತವಲ್ಲ, ಆಡಬಾರ್ದು. ಸಪ್ತಮಿಸರಲ್ಲಿ ಒಂದಾದಂತಹ ದ್ಯೂತ. ಸಪ್ತ ವ್ಯಸನದಲ್ಲಿ ಹೌದು. ವ್ಯಸನ ಅಂದ್ರೆ ಯಾವಾಗ ಎಡೆ ಬಿಡದೆ ಆಡಿದರೆ ವ್ಯಸನ. ಅಪೂರ್ವಕ್ಕೆ ಒಂದು ಹವ್ಯಾಸ ಅಂತ ಆಡಿದರೆ ಅದು ರಾಜನಿಗೆ ಶೋಭೆ. ಇಷ್ಟಕ್ಕೂ ನೋಡುವುದಕ್ಕೆ ಅವರು ಮಾತ್ರ ಇದ್ದದ್ದು, ಎಲ್ಲರೂ ನೋಡುವುದಕ್ಕಿಲ್ಲ ಅಂತ ನಮಗೆ. ಈಗ ನೀವು ಹೇಗೂ ಬಂದಿದ್ದೀವಿ, ಬಂದವರ ಆಟ ಪ್ರೇಕ್ಷಕರು ನಿಮ್ಮ ಉಪಸ್ಥಿತಿಯಲ್ಲಿ ಅನಿಷ್ಟ ಆಗ್ಲಿಕ್ಕಿಲ್ವಲ್ಲ? ಇಲ್ಲ ಇಲ್ಲ, ನಿಮ್ಮ ಕೂಡ ಆಟ ಸಮಯಕ್ಕೆ ಸರಿಯಾಗಿ ಶುರುವಾಗಬೇಕು, ಸಮಯಕ್ಕೆ ಸರಿಯಾಗಿ ಮುಕ್ತಾಯ. ಯಾವ ಸಮಯಕ್ಕೆ ಇಲ್ಲದಿದ್ರು ಸರಿ, ಆಟ ಒಂದು ಸರಿಯಾಗಿ ಆಗಿದೆ. ಸರಿ, ಇದರಲ್ಲಿ ಈಗ ಹಾಗೆ ಮತ್ತು ಜಿತ ಇರ್ತದೆ. ಎರಡು ಮಾತ್ರ ಇರುದು. ಯಾರಿಗೆ ಯಾವುದು ಬೇಕೋ ಅದನ್ನು ಆಡಿ. ಯಾರು ನಿರ್ಣಯ ಮಾಡಿಕೊಳ್ಳೋದು ಅವರವರೇ. ಅವರವರೇ ಯಾರಿಗೆ ಅದು ಬೇಕು? ಅಣ್ಣ, ನಾನು ಮತ್ತು ನೀನು. ಈಗ ಮೊದಲಿಗೆ ನೀನಾಡು, ನಾನಾಡು, ಹೇಳುದು ನೀನು. ಅರೆ ಜಿತ್ತೆ, ಹೇಳು. ಅರೆ ಜಿತ್ತೆ. ನಿನಗೆ ಯಾವುದು? ಜಿತ್ತೆ. ಅರೆ ನನಗೆ ಹರೆ. ಅರೆ ಅರೆ ನನಗೆ ಹರೆ. ಅರೆ ನನಗೆ ಹರೆ. ಅರೆ 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 ಹರೆ. ಹರೆ. ಹಾ, ಅರೆ ಆಯ್ತಲ್ಲ. ಆಟ ಇನ್ನು ಉಂಟಾ? ಈಗ ನಾನು ಆಡುದು. ಸರಿ ನೋಡಿ, ಸರಿ ನೋಡಿ. ನೀವು ಸ್ವಲ್ಪ ಆಚೆ ಬಿಟ್ಟು ನೋಡಿ. ನನಗೆ ಜಿತೆ. ಜಿತ್ತೆ. ಅರೆ ನನಗೆ ಜಿತೆ. ಜಿತ್ತೆ. ಜಿತೆ. ಅರೆ ಜಿತೆ. ಇದು. ಜಿತೆ 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 ಜಿತೆ. ಅವರಿಗೊಂದು ಸಮಾಧಾನ ಆಯ್ತು. ನಿಮಗೆ ನಾನು ಸೋತ್ರೆ ಜಿತೆ. ಅವರಿಗೊಂದು ಸಮಾಧಾನ ಆಯ್ತು. ಇಲ್ಲಪ್ಪ. ಅರೆ ನಿಮ್ಗೆ ಸಮಾಧಾನ ಆಯ್ತಲ್ಲ? ಅಲ್ಲ, ಇದು. ಯಾರು ಸೋತ್ರೇನು ಯಾರು ಗೆದ್ರೆ ಅವರಿಗೆ ಸಮಾಧಾನ. ನೀನಾಡು, ನೀನಾಡು. ಅಲ್ಲ, ನಿಜ ಮಾಡ್ತಾರಾ? ಎಲ್ಲ ಆಡಿ ಆಡಿ ಇನ್ನೊಂದು ಸುತ್ತು ಆಡಿ ನೋಡುವ. ಈಗ ಹರೆ ಜಿತೆ. ಹರೆ ಜಿತೆ. ಹರೆ ಜಿತೆ. ಹರೆ ಜಿತೆ. ಅದು. ಹೌದಾ? ನೋಡಿ 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 ಸ್ವಾಮಿ, ಅವ್ರು ಎಲ್ಲಿ ನೋಡುದು? ನೋಡಿ ನೋಡು ನೋಡಿ. ಜಿತೆ ಜಿತೆ ಮೂರು ಆಟ ಆಯ್ತು ನನಗೆ. ಇನ್ನೊಂದು ಆಡಿ ಇನ್ನೊಂದು ಆಡಿ ಎಂತದ್ದು? ಇನ್ನೊಂದು ಆಡಿ. ನೀವು ಆಡಿ ಅಂತ ಹೇಳಿದ್ರೆ ನಾವು ಆಡ್ತಾ ಇದ್ವಿ. ಅಲ್ಲ, ಆಡಿ ಆಡಿ ಈಗ ಮೂರಾದದಲ್ವಾ? ಅಲ್ಲ, ಇನ್ನು ನೀನೇ ಆಡು. ಅಲ್ಲಿ ಮುಖಕ್ಕೆ ಬಿಟ್ಟಬೇಕಲ್ಲ, ಅಲ್ಲಿ ಹಾಕು. ಹಾ 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 ಹಾ. ಒಂದು ಹೋಯ್ತು. ಒಂದು ಹೋಯ್ತು. ಮನೆ ತಗೊಂಡು ಹೋಗಿ ಒಂದು ಹೋದ್ರೆ. ಅಲ್ಲ, ಇವ್ರಿಗೆ ಆಟ ಬೇಕು, ಆಟ ಬೇಕು ಅಂದ್ರೆ ಆಟ ಪ್ರಾರಂಭ ಮಾಡೋದೇ ಇವ್ರು ರೀತಿ ಮಾಡ್ತಾರೆ. ಎಲ್ಲ ಆಟದ ಆಸಕ್ತಿ ಇದ್ದವರು ಹೀಗೆ ಆಟ. ತೊಡಗಿಸಲಿಕ್ಕೆ ಮಾತ್ರ ಉತ್ಸಾಹ. ತೊಡಗಿದಲ್ಲಿ ಅವರು ನಿದ್ರೆ ಆಟ ಪ್ರಾರಂಭ ಮತ್ತೆ ಆಟ ಯಾರಿಗೆ? ಸುಮ್ಮನೆ ಆಟ ಆಟ. ಈ ರೀತಿ ನೀವು ಚಪ್ಪೆ ಆಟ ಆಡಿದ್ರೆ ಏನು ಪ್ರಯೋಜನ? ಆಗ ಅವರು ಹೇಳಿದಾಗೆ ಮಂಗನ ಮರಿಯಾಗಿ ಕೂತಲ್ಲಿ ಕೂತುಕೊಳ್ಳುದಿಲ್ಲ. ಅಲ್ಲ, ಆಚೆ ಬರೀ ಚಪ್ಪೆ ಆಗ್ತಾ ಉಂಟು. ಚಪ್ಪೆ. ಚಪ್ಪೆ ಆಗ್ತಾ ಉಂಟು. ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕಿ ಸಕ್ಕರೆ ಹಾಕಿ ಸರಿ ಆಗ್ತದೆ. ಮತ್ತೆ ಹಾಗಲ್ಲ, ಈ ಆಟ ಆಡುವ ಉಮೇದ್ ಬರ್ಬೇಕಾದ್ರೆ ಏನಾದ್ರೂ ಒಂದು ಒತ್ತು ಇಡಬೇಕು. ಅದು ಯಾವ್ದಾದ್ರು ಒಂದು ವಿಷಯವನ್ನು ಒಡ್ಡಬೇಕು. ನಾವು ಒಡ್ಡಬೇಕು, ಒಡ್ಡಿ ಒಡ್ಡಿ ಒಡ್ಡಿ. ನೀವು ಬ್ರಾಹ್ಮಣರು, ಅವರು ಅಲ್ಲಿ ಒತ್ತೆ ಅಂತ ಹೇಳುವಾಗ ಬೇಡ ಬೇಡ ಹೇಳ್ತಾ ಇದ್ರು. ಆಡುದು ಆಡುದು ಬೇಡ ಅಂತ, ಒತ್ತೆ ಇಟ್ಟು ಬೇಡ ಅಂತ. ಆಡುದು ಅವರಯ್ಯ, ನಿಮಗೆ ತಲೆಬಿಸಿ. ನೀವು ನೋಡ್ಲಿಕ್ಕೆ ಹೋದ್ರೆ ಪ್ರೇಕ್ಷಕರು ವಿಮರ್ಶೆ ಮಾಡಬಾರ್ದು. ಅವರು ಇವ್ರಿಗೆ ಗೊತ್ತಿಲ್ವಾ? ಪುರೋಹಿತರು ಹೇಳಿದ್ದಾರೆ. ಒಂದು ಮಾತು. ಎಂತದ್ದು? ಈಗ ನೀನು ಯಾರು? ಅಣ್ಣ. ನಾನು ಯಾರು? ತಮ್ಮ. ಅದಷ್ಟೇ. ಒತ್ತೆ ಇಟ್ಟುಕೊಳ್ಳುವುದು ಯಾರು?
ಅಣ್ಣ ತಮ್ಮಂದಿರು. ಅಣ್ಣನಿಗೆ ಏನುಂಟು? ಅಣ್ತಮ್ಮ. ತಮ್ಮ ಹೊಂದಿದ್ರು ಅಣ್ಣನಿಗೆ, ಅಣ್ಣ ಸೋತರು ತಮ್ಮನಿಗೆ. ಇದೊಂದು ಆಟದಲ್ಲಿ ಉತ್ಸಾಹ ಬರ್ಲಿಕ್ಕೆ ಅಷ್ಟೇ ಅಲ್ವಾ? ಚಪ್ಪೆ ಆಟ ಅಷ್ಟೇ ಸ್ವಾಮಿ. ಮತ್ತೆ ಒಂದೇ ಭಂಡಾರದಿಂದ ಹೋಗಿ ಒಂದೇ ಭಂಡಾರಕ್ಕೆ ಬರುವುದದು. ಅದರಲ್ಲಿ ದೊಡ್ಡ ವಿಷಯ ಅಂತ ಇವರಿಗೊಂದು ಬೇಸರ ಆಗ್ಬಾರ್ದು. ಬ್ರಾಹ್ಮಣ ತೃಪ್ತಿಯರ್ಥ ಇವರ ಉತ್ಸಾಹ ಅಲ್ವಾ? ಈಗ ಈಗ ನೀನು ಈಗ ಎಂತದ್ದು ನಿಮ್ಗೆ ಯಾವ್ದಾದ್ರು ಅದು ನನ್ನ ಮೈ ಮೇಲಿರುವಂತ ಸಮಸ್ತ ಹೊನ್ನಿನ ಆಭರಣ ಅದು ಒತ್ತೆ. ಅದಕ್ಕೆ ಪ್ರತಿಯಾಗಿ ನನ್ನ ಮೈ ಮೇಲೆ ಇರುವ ಆಭರಣ ಹೇಳು. ಹರೇ ಜಿತ್ತೆ ನನಗೆ ಹರೆ, ಜಿತ್ತೆ ನನಗೆ ಹರೆ, ಜಿತ್ತೆ ಹರೆ, ಇದನ್ನು ಆಭರಣ ಆಭರಣ ಬಂದ ಆಭರಣ. ಈ ಸಲ ಆಭರಣ ನಮ್ಮ ವರ್ಷ ಅದೆಲ್ಲ ಹಳತ್ತಾಗಿ ನೀ ಇನ್ನು ಮುಂದೆ ಇದನ್ನೇ ಧರಿಸಿ. ಆಯ್ತು. ನಾನು ಹೊಸ್ತು ಮಾಡಿಸಿಕೊಳ್ಳಬಹುದಲ್ಲ. ಏನು ಮಾಡಿ ಈಗ ನಾನು ಆಡ್ತೇನೆ. ಮಾರಾಟಕ್ಕೆ ಎಲ್ಲಿಯೋ ಕುಳಿತಿದ್ದವರು ಎದ್ದು ಬಂದು ಅಲ್ಲಿಂದಲೇ ಬಂದದ್ದು ಇದನ್ನು ಹಿಡ್ಕೊಂಡು. ಈಗ ನೀನು ಈಗ ಪಣೆ ಎಂತದ್ದು? ನೀನೇ ಬೇಡ, ಇದಕ್ಕೊಂದು ಸಮಾಧಾನ ಆಗ್ಲಿ. ಆಗ್ಲಿ. ಚಕ್ರವರ್ತಿ ಸೋತಾತ ನಾಳೆ ಇವರು ಊರಿಡಿ ಹೇಳುವುದು ಬೇಡ. ಈ ಅರಮನೆಯಲ್ಲಿರುವ ಸರ್ವ ಹೊನ್ನು ಕೂಡ ಬಲ. ಉತ್ತರ ನಿಷೇಧದ ಅರಮನೆಯಲ್ಲಿರುವ ಸರ್ವ ರೀತಿಯ ಹೊನ್ನು ನನ್ನದು. ಈಗ ಜಿತೆ ಅರೆ, ಜಿತೆ ಅರೆ, ಜಿತೆ ಅರೆ, ಜಿತೆ ಅರೆ, 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 ಅರೆ. ಸ್ವಾಮಿ ಭಂಡಾರ ಬಂತು. ಭಂಡಾರ ಬಂತ? ಭಂಡಾರ ಅಂತ ಇಲ್ಲಿ ಕೊಟ್ಟೆ. ಚತುರಂಗ ಸೇನೆ ಅಷ್ಟು ಒಟ್ಟಿದ್ದೆ. ನನ್ನದು ಚತುರಂಗ ಸೇನೆ. ನೋಡುವ ನೋಡು ಚತುರಂಗ ಸೇನೆ. ನನಗೆ ಜಿತೆ, ನನಗೆ ಜಿತೆ, ನನಗೆ ಜಿತೆ, ಜಿತೆ. ಅಂದ್ರೆ ಇನ್ನು ಈಗ ನಾನು ಹೇಳು. ಸಾಮ್ರಾಜ್ಯ ಒತ್ತೆ, ಸಾಮ್ರಾಜ್ಯವನ್ನು ಒತ್ತ ಇಟ್ಟೆ. ಸಾಮ್ರಾಜ್ಯ ಸಾಮ್ರಾಜ್ಯ ಹಾಗಿದ್ರೆ ನನ್ನದು ಸಾಮ್ರಾಜ್ಯ ಒತ್ತ ಇಟ್ಟೆ. ನೋಡೋಣ ಹೇಳು, ನೋಡೋಣ ಹೇಳು. ನೋಡುವ. ಏನು? ಹರೆ, ಜಿತೆ, ಹರೆ, ಜಿತೆ, ಹರೆ. ಜಿತೆ. ಹೊರಧೈರ್ಯ ಬಡಗಿ ಯೋಚಿಸುತ್ತಿಪ್ಪ ಭೂಮರನ ಪರುಗಿಸುತ್ತ ಕರ್ಮದಿಂದೊರೆದ ಪುಷ್ಕರನಾಗ ಶಿರವ ತಗ್ಗಿಸಿಕೊಂಡು ಧರಿಸಲೇ ತಗೆ ಮೌನ ತೆರಳು ಒಲಗತಿ ಶೀಘ್ರದಿ. ಸಂತೋಷದ ಉದ್ಗಾರ. ಯಾಕೆ? ಒತ್ತೆ ಎಲ್ಲ ಬಂತು. ಒತ್ತೆ ಪಣ ಸರ್ವವು ನನಗೆ ಬಂದಿದೆ. ಅದಲ್ಲ, ಇಷ್ಟೆಲ್ಲ ಆದ ಮೇಲೆ ಇವ ತಲೆ ಕಳೆದಾಕಿ ಕೂತಿದ್ದವನಲ್ಲ, ಏನು ಇನ್ನು ಒತ್ತೆ ಇಡ್ಲಿಕ್ಕೆ ಏನಿಲ್ವಾ? ಸೋತೆಯ ಅಂತ ಬಂತವೆ. ನುಡಿಗೆ ಕೂರತಿಯು ಒಡಲುಳಾಡಿದ ತೆರಲಾಗಲು ಸುರಿದ ಮರುಳೆ ನಿನಗಂಚುವಿನೇ ತರುಣಿ ದಮಯಂತಿ ಇದ ಕಡ ಹುಲೆತ್ತವನ್ ಹಾಗೂ ಪರಿಯ ನೀತಿದು ಕಡೆಯಲ್ಲಿ ಎಲ್ಲ ಒತ್ತೆ ಸರ್ವ ಸಾಮ್ರಾಜ್ಯಗಳು ಯಾರ ಭಾಗ್ಯರೇಖೆಯಿಂದ ಬಂತು? ಚಕ್ರವರ್ತಿ ಒತ್ತೆ ಒತ್ತೆ ಅದು ಈಗ ನಾನು ನನ್ನದು. ಯಾವುದನ್ನು ಕಳೆದುಕೊಂಡ್ರು ಯಾವುದನ್ನು ಹೊಂದಿದ್ರು ಒಬ್ಬಳು ದಮಯಂತಿ ಇರುವಾಗ ವಾಕ್ಯವನ್ನು ಘನಸಭೆ ಗೋಳುಗುಟ್ಟುತ್ತಾನೆಂದರೇಳವೋ ಕೂಳ ನೀಚ ನಿವಾಳಿ ದುರ್ಮತಿ ಭಂಡ ಛೀ ಹೊಲೆಯ. ಏನು ಮಾಡುತ್ತಾ ಇರುವೆ? ಮೊದಲೇ ಹೇಳಿದ್ದೇನೆ ದ್ಯೂತ ಬೇಡ ಬೇಡ ಅಂತ ಸಾರಿ ಹೇಳಿದ್ದೇನೆ. ಆದರೂ ನನ್ನ ಮಾತನ್ನು ಕೇಳದೆ ದ್ಯೂತವನ್ನಾಡಿ ಸಕಲವನ್ನು ಕಳ್ಕೊಂಡೆ. ಈಗ ತಾಯಿಯಾದ ದಮಯಂತಿಯನ್ನೇ ಪತ್ನಿ ಒತ್ತೆ ಇಡುವುದಕ್ಕೆ ಮುಂದಾಗಿದ್ಯಾ? ಬ್ರಾಹ್ಮಣ ಭಟ್ರು ಏನು ಶ್ರೀ ಯಾರಿಗೆ ಹೇಳುದು? ನಮ್ಮ ನಾಡಿಗೆ ಬಂದು ನಮ್ಮನ್ನು ಶ್ರೀ ಅಂತ ಹೇಳ್ತಾ ಇದ್ದೀಯಲ್ಲ, ಅನೆ ಬರ ಕೆಟ್ಟವನೇ ಭಟ್ಟ ಅಂತೆ. ನೀನು ಯಾವ ಶನಿ ಭಟ್ಟನು? 2 ವರ್ಷ ಆಯ್ತು ನಿನ್ನ ರಾಶಿ ಪ್ರವೇಶ ಮಾಡಿ ನಾನು. ಹೌದಾ? ಪ್ರವೇಶ ನಿನ್ನ ಕರ್ಮ. ಹೇಳ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ತುಳಿದೇನು. ಎಲ್ಲದಕ್ಕೂ ಕಾರಣ ಅಮ್ಮನ ಹತ್ರ ಹೇಳ್ತೇನೆ. ಯಾವುದಕ್ಕೂ ಅಲ್ಲ, ನಾವಿಲ್ಲಿ ಜೂತಾಡಿದಕ್ಕೆ ಅವನ ಅಮ್ಮನಲ್ಲಿ ಯಾಕೆ ಹೇಳುದು? ಈಗ ಅವನ ಅಮ್ಮನಿಗೂ ನಮ್ಮ ಜೂತ ಕೇಳು ಸಂಬಂಧ. ಪ್ರಸಂಗವನ್ನು ತಗೊಂಡೋಗಿ ಎಲ್ಲಿ ಹಾಕ್ತಾರೋ ಯಾರಿಗೂ ತಲೆ ಸರಿ ಉಂಟು ಇವರಿಗೆ. ಇದುಂಟಲ್ಲ ಭಟ್ಟ ಅಂತ ಹೇಳಿ. ಅಲ್ಲ, ಇದು ಉಂಟು, ನೀವುಂಟು, ನಾನು ಉಂಟು. ಬನ್ನಿ ಮುಂದುವರಿಯುವಾಗ. ಎಂದು ಈ ಪರಿಗಳ ಗೆಲ್ಲರು
ಮನ ಬಂದಂತೆ ಬೈದು ಭಂಗಿಸಿದರು. ಅಂದಗೆಟ್ಟ ದುಷ್ಟನಿರಲಾಗ ನಡೆದಂತ ನಡನ ಪುರೋಹಿತ ಬೇಗ ತ್ವರಿತದಿಂದಾಕೆಯ ಕಂಡನು ಕಣ್ಣುಳ್ ಸುರಿವ ಕಂಬನಿಯಿಂದ ನುಡಿದನು ಕಂಡನು ಪರಮ ಮಂಗಳಿ ಇತ್ತ ಕೇಳುವ ಈಗ ಬುರಿಗಲಾರಿನು ಬಂದ ಮೋಸವ ಭ್ರಷ್ಟ ಪುಷ್ಕರನು ಜೂಜನು ನಿನ್ನ ಭಕ್ತದ ರಸ ನಾಡಿ ಸೋತನು ಅಷ್ಟಭಾಗ್ಯಗಳೆಲ್ಲ ಕಳೆದನು ಇನ್ನು ಗುಟ್ಟೇನು ನಿಮ್ಮ ನೊಡ್ಡುವ ತಾನು ಪರಮ ಮಂಗಳಿಗಿತ್ತ ಕೀಳವ್ವಗೀಗ ಒರೆಯಲಾರಿನು ಬಂದ ಮೋಸವ ಕೇಳುವ ಅವ್ವ ಅರಮನೆಯಲ್ಲಿ ಸುಖದಿಂದ ಬಾಳ್ತಾ ಇದ್ದೀರಿ ತಾಯಿ. ಹೊರಗೆ ಏನಾಗ್ತದೆ ಎಂಬುದು ನಿಮಗೆ ತಿಳಿದಿಲ್ಲವೇ ತಾಯಿ? ಯಾವ ವಿಚಾರವಾಗಿ ಆಡುತ್ತಾ ಇದ್ದೀರಿ ತಾವು? ಅಮ್ಮ, ಇಂದು ನಿಮ್ಮ ಮೈದುನ ಪುಷ್ಕರ ನಮ್ಮ ನಾಡಿಗೆ ಬಂದಿದ್ದ. ಹೌದೇ? ಹೌದು. ಮಹಾರಾಜರಲ್ಲಿ ದ್ಯೂತವನ್ನು ಆಡಬೇಕು ಅಂತ ಕೇಳಿಕೊಂಡ. ಅವರೊಟ್ಟಿಗೆ ಯಾರ ಬ್ರಾಹ್ಮಣರು ಇದ್ರು. ರಾಯರು ಒಪ್ಪಿಕೊಂಡ್ರು ದ್ಯೂತವನ್ನು ಆಡುವುದಕ್ಕೆ. ಹೌದೇ? ಸರಸಕ್ಕಾಗಿ ದ್ಯೂತವನ್ನ ಆಡಿದ್ರಮ್ಮ. ಆದರೆ ಸರಸ ಹೆಚ್ಚು ಹೊತ್ತು ಉಳಿಲಿಲ್ಲ ತಾಯಿ. ಸರಸ ವಿರಸವಾಯಿತು ತಾಯಿ. ಪರಿಣಾಮ ಪಣವಿಟ್ಟು ಆಡಬೇಕು ಅಂತ ಪುಷ್ಕರನೇ ಕೇಳಿಕೊಂಡ. ಸರಿ, ಅದಕ್ಕೂ ಮಹಾರಾಜರು ಒಪ್ಪಿದರು. ದನ ಕನಕ ಬಿಟ್ಟು ಆಡಿದರಮ್ಮ. ಏನಾಯಿತು? ಅದರಲ್ಲಿಯೂ ಸೋಲಾಯಿತು. ಆನೆ ಸೇನೆಯನ್ನಿಟ್ಟು ಆಡಿದರು, ಅದನ್ನೂ ಕಳಕೊಂಡರು ಅಮ್ಮ. ರಾಜ್ಯವನ್ನೇ ಇಟ್ಟು ಆಡಿದರು, ಅದು ಪುಷ್ಕರನ ಪಾಲಾಯಿತು. ಏನಿದೆ ಏನಿದೆ ಇನ್ನೇನಿದೆ ನಿನ್ನಲ್ಲಿ ಅಂತ ಹಂಗಿಸಿದಾಗ ಎಲ್ಲವನ್ನು ಕಳಕೊಂಡಂತಹ ರಾಯರು ನಿಮ್ಮನ್ನೇ ಒತ್ತಡಕ್ಕೆ ಮುಂದಾಗಿದ್ದಾರಮ್ಮ. ಒತ್ತಡಕ್ಕೆ ಕುಲಪುರೋಹಿತನಿಂದ ವಾಕ್ಯವ ಕೇಳ್ದು ಕಳವಳಿಸುತ್ತ ಬಹು ಕ್ಲೇಶವ ವಾಕ್ಯವ ಕೇಳ್ದು ಕಳವಳಿಸುತ್ತ ಬಹು ಕ್ಲೇಶವ ತಳಿದು ವಾಕ್ಷಣ ನಡೆದಂದಳು ರಾಜ ಲಲನಿ ಪತಿಯ ಮುಂದೆ ನಿಂದಳು ಕಳವಳಿಸುತ್ತ ನೀವು ಆಡುತ್ತಾ ಇರುವಂತಹ ಮಾತು ಸಟೆಯಲ್ಲ ತಾನೇ? ಅಲ್ಲವಮ್ಮ, ಸತ್ಯ. ಒಂದೊಮ್ಮೆಗೆ ಕಳವಳಗೊಂಡೆ ನಾನು. ನನ್ನವರು ಅಷ್ಟ ಸೌಭಾಗ್ಯವನ್ನು ಪಣವಿಟ್ಟು ಆಡಿದರೆ, ಹೌದು ತಾಯಿ, ಎಲ್ಲವನ್ನೂ ದ್ಯೂತದಲ್ಲಿ ಕಳೆದುಕೊಂಡರೆ ಕಳಕೊಂಡರು ತಾಯಿ. ಸರಿ, ನಾನೀಗಲೇ ಬಂದು ಈ ಸಮಸ್ಯೆಗೊಂದು ಪರಿಹಾರವನ್ನು ಕಂಡು ಹುಡುಕಲೇಬೇಕು. ಹೌದಮ್ಮ. ಆದ್ರೆ ಒಂದು, ಏನ್ ತಾಯಿ? ನಿಮ್ಮಿಂದ ಒಂದು ಸಹಾಯವನ್ನು ಯಾಚಿಸಿದೆ. ಏನಮ್ಮ? ಬೇರೇನೂ ಅಲ್ಲ, ನನ್ನ ಈರುವರು ಮಕ್ಕಳನ್ನು ನನ್ನ ತವರು ಮನೆಗೆ ಕೊಂಡು ಹೋಗಿ ಬಿಡಬೇಕು ನೀನು. ಆಗಿದ್ದಮ್ಮ. ನನ್ನವರು ಇಲ್ಲಿದ್ದಾರೆ. ಅರಮನೆ ಆ ಕ್ಷಣ ನಡೆತಂದಳು ರಾಜಲಲನಿ ಪತಿಯ ಮುಂದೆ ನಿಂದಳು ವಲ್ಲಭಿಯ ಕಾಣುತ್ತಾಗ ವಲ್ಲಭಿಯ ಕಾಣುತ್ತ
ಫುಲ್ಲನಯನಿ ಭೀಮರಾಯನಲ್ಲಿ ಜನಿಸಿ ಬಯಸಿ ನಿಲ್ಲದಿ ಸೇತುದಕ್ಕೆ ಬವಣಿಗೊಳ್ಳುವುದಾಯ್ತಿ ಕಾಂತೆ ಯಾಕೆ ಮೌನವಾಗಿದ್ದೀರಿ? ಯಾಕೆ ಕಳವಳಗೊಂಡಿದ್ದೀರಿ? ಹೊಂದಿದವನಿಗೆ ಆಡುವುದಕ್ಕೆ ಮಾತು ಕೂಡಿ ಬರ್ತದೆ ದಮಯಂತಿ. ಕಳ್ಕೊಂಡವನ ಮಾತು ಕೂಡ ಎಲ್ಲೋ ಕಳೆದು ಹೋಗುತ್ತದೆ. ಕಳೆದದ್ದೆಲ್ಲಿ ಅಂತ ತಿಳಿವಿಗೆ ಬರುವುದಿಲ್ಲ. ಹೋಯ್ತು ದಮಯಂತಿ. ಯಾವ ಆತನನ್ನು ಚಕ್ರವರ್ತಿ ಅಂತ ತಿಳಿದು ಭೀಮಕರಾಯ ಹೆಮ್ಮೆಯಿಂದಲೇ ಕೈ ಎತ್ತಿಕೊಟ್ಟು ನೆರಳಿನಂತೆ ಅನುಸರಿಸುವಂತೆ ನಿನಗೆ ಬೋಧಿಸಿದನು. ತ್ರಿಲೋಕ ವಿಕ್ರಮಿಯಾಗಿ ತ್ರಿಲೋಕಗಳಲ್ಲಿಯೂ ಅಸದೃಶನೆಂಬ ನೆಗಳತೆಯನ್ನು ಹೊಂದಿದ ನಳಚಕ್ರವರ್ತಿಯಾಗಿ ನಾ ಮೆರೆಯುತ್ತಾ ಇದ್ದೆನು. ಆ ಹಿರಿಮೆ ಗರಿಮೆ ಎಲ್ಲವೂ ಯಾವುದೋ ಅನಿಷ್ಟ ಕ್ಷಣ, ಕೆಟ್ಟ ಪ್ರಚೋದನೆ, ದುಷ್ಟ ವಾಂಛೆ ದ್ಯೂತದಲ್ಲಿ ಅಡವಿಟ್ಟು ದಮಯಂತಿ ಇದೋ ಸಾಮ್ರಾಜ್ಯ ಸರ್ವಸ್ವವನ್ನು ಆಳ್ತಾ ಇದ್ದ ನಾನು ಬರಿಗೈಯಲ್ಲಿ ನಿಲ್ಲುವಂತಾಯಿತು. ಏನು ಅಂತ ಮಾತಾಡ್ಲಿ? ಹೇಗೆ ನಿನ್ನ ಮುಖನು? ಅರಿಯದ ಜ್ಞಾನಿಗಳ ತೆರದಿ ಬರಿದೇ ಚಿಂತಿಸುವರೇ. ಅರಿಯದ ಜ್ಞಾನಿಗಳ ತೆರದಿ ಬರಿದೇ ಚಿಂತಿಸುವರೇ. ವಾಣಿವರನು ಬರಿದ ಲಿಪಿಯ ಮೀರಲಳವೇನು ಕಾಂತ. ಅರಿಯದ ಜ್ಞಾನಿಗಳ ತೆರದಿ ಬರಿದೇ ಚಿಂತಿಸುವರೇ. ಕಾಂತ ಕಾಂತ ಬರಿಗೈಗೆ ಅವನ ಆಲ್ಗಿ ಹೋದೆ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಯಾವತ್ತು ಕಂಡವಳಲ್ಲ ನಾನು. ಹೀಗಾಗುತ್ತೇನೆ ಅಂತ ನಾನೇ ಊಹಿಸಿದ್ದಿಲ್ಲವಂತೆ. ಯಾಕೆ ಬರಿದೆ ಅಜ್ಞಾನ್ಯತರನಾಗಿ ಮಾತನಾಡುತ್ತೀರಿ ನೀವು? ಯಾವ ಜ್ಞಾನವೂ ನನ್ನ ದುರ್ದಶೆಯಿಂದ ನನ್ನನ್ನು ರಕ್ಷಿಸಲಿಲ್ವಲ್ಲ. ನೀವೇ ಸರಿಯಾಗಿ ಆಲೋಚನೆಯನ್ನು ಮಾಡಿ. ಪ್ರತಿಯೊಬ್ಬ ಜೀವರು ಕೂಡ ಬಯಸುವುದು ಹೀಗೆ, ನಾವು ಬದುಕಿನಲ್ಲಿ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿರ್ತಾರೆ. ಆದರೆ ವಿಧಿಲಿಪಿತವನ್ನು ಮೀರುವುದಕ್ಕೆ ಯಾರಿಂದ ಅದು ಸಾಧ್ಯ ಉಂಟೆ ಹೇಳಿ? ನನ್ನನ್ನು ಕಂಡು ಅದೃಷ್ಟಶಾಲಿಯಾದವನೇರಬಹುದಾದ ಎತ್ತರವನ್ನು ಆದರ್ಶವಾಗಿ ನನ್ನಲ್ಲಿ ಗುರುತಿಸ್ತಾ ಇತ್ತು. ಹೌದು, ಈಗ ನಾನೇ ಪತನ. ಇಷ್ಟು ಹೊತ್ತು ತಡೆದರು ಮಾನಿನಿಯೊಳು ಎಷ್ಟು ನೀನಾಲೋಚನೆಯ ಮಾಡಿದರು. ಶೋಣಿ ಕೊಡಿನು ಯಾತಕರ ಮಾನವನ್ನು ಬೇಗ ಹೆರಾಳು. ಸರ್ವಸ್ವವನ್ನು ಕಳೆದುಕೊಂಡು ಎಲ್ಲವನ್ನು ನನಗೆ ಒಪ್ಪಿಸಿ ಆಗಿದೆ. ಇನ್ನು ನಿಂತುಕೊಂಡು ನಿಮ್ಮದು ಸಮಾಲೋಚನೆ ಮಾತುಕತೆ ಎಷ್ಟು ಹೊತ್ತು ನೀವು ಮಾತಾಡಿದ್ರೆ ಇದಕ್ಕೊಂದು ಪರಿಹಾರ ಲಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಸತ್ತ ತಮ್ಮ ಯಾರು ಯಾರಿಗೆ ತಮ್ಮ, ಯಾರು ಯಾರಿಗೆ ಅಣ್ಣ, ಎಲ್ಲವನ್ನು ನನಗೆ ನೀನು ಒಪ್ಪಿಸಿದಲ್ಲಿಗೆ ನನ್ನ ಅಣ್ಣ ಸತ್ತ ಅಂತ ಭಾವಿಸಿದ್ದೇನೆ ನಾನು. ಆ ಪಾವನೇ ಸತ್ತು ಹೋಗಿದೆ ನನ್ನಲ್ಲಿ. ಇಷ್ಟು ಹೊತ್ತು ಮಾತಾಡಿದ್ದು ಸಾಕಾಗಲಿಲ್ಲ ನಿಮಗೆ? ಇನ್ನೂ ಮಾತಾಡ್ತಾ ಇದ್ದೀರಿ. ಯಾರನ್ನು ಬಲಿ ಕೊಡುವುದಕ್ಕೆ ನೀವು ಮಾತಾಡುವುದು? ಒಳ್ಳೆ ಮಾತಿನಿಂದ ಹೇಳ್ತೇನೆ, ನಾನು ಕತ್ತಿಗೆ ಕೈ ಹಾಕಿ ತಳ್ಳುವುದಕ್ಕಿಂತ ಮೊದಲು ಇಲ್ಲಿಂದ ನೀವು ಹೋದರೆ ಒಳ್ಳೆಯದು. ಇಲ್ಲಿ ಅರಕ್ಷಣ ನಿಲ್ಲುವಂತಹ
ಅರ್ಹತೆ ಯೋಗ್ಯತೆಯನ್ನು ಎಲ್ಲ ನೀವು ಕಳೆದುಕೊಂಡಿದ್ದೀರಿ. ಇಲ್ಲಿ ಏನಿದ್ರು ಎಲ್ಲ ನನ್ನದ್ದೇ. ಹೊಳೆ ಹೋಗು, ಒಂದು ಮಾತಾಡಿದ್ರೆ ಜತನ. ಎಲ್ಲಿಗೆ ಹೊರಟದ್ದು? ಒಳ್ಳೆ ಮದುವೆ ದಿಬ್ಬಣ ಹೊರಟ ಹಾಗೆ. ಇವಳದ್ದು ಕಾಣಬಾರ್ದ ಪಾಪ, ಗಂಡ ಎಲ್ಲ ಕಳೆದುಕೊಂಡು ಇಷ್ಟು ದುಃಖದಲ್ಲಿದ್ರು ಇವಳಿಗೆ ಪಟ್ಟ ಸೀರೆ ಬೇಕು. ಇವಳ ಆಭರಣವ, ಇವಳ ಶೃಂಗಾರವ, ಇವಳ ಭಾವವ. ನಿಲ್ಲೋ, ಇದು ಏನಿದ್ರು ನಿಮ್ಮ ಮೈ ಮೇಲೆ ಇರುವುದೆಲ್ಲ ನನಗೆ ಸೇರಬೇಕಾದ್ದು. ಈ ರಾಜ್ಯವನ್ನು ಈ ಅರಮನೆಯನ್ನು ಬಿಟ್ಟು ಹೋಗುವಾಗ ಅದನ್ನೆಲ್ಲ ಕಾಣಿಸಿಟ್ಟು ಹಾಗೆ ಹೋಗಬೇಕು ಅಂತ ಹೇಳುವುದಿಲ್ಲ. ಹೋಗುವುದಕ್ಕೆ ಆ ಸೀರೆಯನ್ನು ಕಳಚುವುದಕ್ಕೆ ಒಂದು ವ್ಯವಸ್ಥೆ ನಾನೇ ಮಾಡ್ತೇನೆ. ಮತ್ತೆ ನಮ್ಮವರು ಇದು ಕೇಳುದು ಬುದ್ಧಿವಂತರು ಅಂತ ಮೊದಲೇ ಎಲ್ಲ ಗೊತ್ತುಂಟು ಅವರಿಗೆ ಏನು ಮಾಡಬೇಕು ಅಂತ. ಏನು ನೋಡುವುದೇನು? ಸೀರೆ ಕೊಟ್ಟು ಕಾಲಿಡಿದು ನೀವು ನನ್ನ ಅಮ್ಮ ಅಂತ ಹೇಳ್ತೇನೆ ಅಂತ ಭಾವಿಸಬೇಡ. ನೀವು ನಿನ್ನನ್ನು ಅಮ್ಮ ಅಂತ ಹೇಳಿದರೆ ಅವನನ್ನು ಅಪ್ಪ ಅಂತ ಕರಿಬೇಕಾಗ್ತದೆ. ಆದರೆ ನಿನ್ನ ಶೃಂಗಾರಕ್ಕೆ ಯಾವುದು ಭೂಷಣ ಗೊತ್ತಾ? ಅದನ್ನು ಕಳಚಿ ನೀನು ಉಡಬೇಕಾದ ಸೀರೆ ಹೇಳಿ ಹಾಗೆ ಒಂದು ಕ್ಷಣ ನಿಲ್ಲಬಾರ್ದು, ಹೋಗಬೇಕು. ಹಾಗೆ ತಲೆ ಕೆಳಗಾಕಿ ತಿರುಗಿ ನೋಡಬಾರ್ದು. ಇನ್ನು ಎಲ್ಲ ನನ್ನದ್ದೇ ಇದಿಲ್ಲಿ. ಏನು ತಿರುಗಿ ನೋಡುವುದೇನು? ಕತ್ತಲು ಕಳೆದ ಮೇಲೆ ಬೆಳಕು ಬರ್ತದೆ. ಬರುವಾಗ ನೋಡಿಕೊಳ್ತೇನೆ ನಾನು. ಬೆಳಕು ಬರುವಾಗ ನೋಡುವುದಕ್ಕೆ ಕಣ್ಣುಳಿಸಿಕೋ. ನೋಡುವ ಏನಾಗ್ತದೆ ಅಂತ. ಅಲ್ಲಿವರೆಗೆ ನೀರು ಉಳಿತೀಯ ಅಂತ ನೋಡಿಕೋ. ಹೇಗೆ ಇಂಥ ಒಂದು ಸಂದರ್ಭ ಸಿಗಬೇಕು ಅಂತ ಕಾಯ್ತಾ ಇದ್ದೆ. ಸಿಕ್ಕಿತಲ್ಲ. ಮತ್ತೆ ಅಧಿಕಾರ ಅಂತಸ್ತು ಬರುವಾಗ ಅಣ್ಣ ತಮ್ಮ ಯಾರಿಗೆ ಬೇಕು ಈ ಬಾಂಧವ್ಯ? ಈಗ ಏನಿದ್ರು ನೋಡಿ, ನಮ್ಮನ್ನು ಹೇಳುವವರು ಕೇಳುವವರು ಇನ್ನು ಯಾರಿದ್ದಾರೆ? ಆದ್ರೆ ನೀವೆಲ್ಲ ಮುಖ ಮುಖ ನೋಡಿ ನಗಾಡುವುದು ಬೇಡ. ಇವರಿಗೆ ಮಾತ್ರ ಅಲ್ಲ ಈ ಆಜ್ಞೆ, ನಿಮಗೂ ಉಂಟು. ಎಲ್ಲಿ ಆದ್ರೂ ಅರಮನೆ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋದಂತ ಇವರು ಇರುವರಿಗೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟು ಅನ್ನ ನೀರನ್ನು ಕೊಟ್ಟದ್ದು ಹೌದಾಗಿ ಎಲ್ಲಿಯಾದ್ರೂ ನನಗೆ ಗೊತ್ತಾಯಿತು ಅಂತಾದ್ರೆ ಅಂತವರಿಗೆ ಈ ನಾಡಿನಲ್ಲಿ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು. ನೀರು ಕೂಡ ಕೊಡಬಾರ್ದು ಇವರಿಗೆ. ಏನು ಮಾಡ್ತಾರೆ ಅಂತ ನೋಡಬೇಕು. ಇದು ಪುಷ್ಕರಣ ಕಟ್ಟಾಜ್ಞೆ, ಎಲ್ಲರೂ ಪಾಲಿಸತಕ್ಕದ್ದು. ನಿಲದೆಲಾಲಿಸುತ್ತ ಕರ್ಕಶವಾದ ವಚನವ ಬಲು ಚಿಂತೆಯಲಿ ಭೂಪನು. ಸಾಮ್ರಾಜ್ಯ ಸರ್ವಸ್ವವನ್ನು ಕಳೆದುಕೊಂಡು ಕೊಟ್ಟ ಬಟ್ಟೆಯನ್ನುಟ್ಟು ನಿತ್ತ ನಿಲುವಿನಲ್ಲೇ ಹೊರಟು ನಿಂತ ಕಾಲದಲ್ಲಿ ಅದೋ ಸಾಮ್ರಾಜ್ಯದಂತ ಸಂಪತ್ತಲ್ಲ, ವೈಭವ ಅಲ್ಲ, ವ್ಯವಸ್ಥೆಗಳಲ್ಲ, ವ್ಯಕ್ತಿಗಳು ಅಲ್ಲ, ನಾಥನೇ ಸರ್ವಸ್ವ ಎಂಬ ಭಾವದಿಂದ ಮಂತ್ರಿಗಳು, ಮಾಂಡಲಿಕರು, ಪ್ರಜಾಪರಿವಾರ ಎಲ್ಲರೂ ಅನುಸರಿಸಿ ತಪ್ಪು ತಪ್ಪು ತಪ್ಪು. ಶಾಸನ ಉಂಟು ಪುಷ್ಕರನದ್ದು, ಬರಬಾರದು. ಬಂದವರಿಗೆ ಅವನ ಶಿಕ್ಷೆಗೆ ವಿಧೇಯರಾಗಬೇಕಾದ ದುಸ್ಥಿತಿ ನನ್ನ ಪ್ರಜೆಗಳಿಗೆ ಬರಕೂಡ ಬೇಡ ಬೇಡ. ಸುರಿವ ಕಣ್ಣೀರಿನುಳ್ ಮಿಡುಕುತ್ತನೆಲ್ಲರ ಕರಿದು ಪೇಣಿದ ನಳನು. ಬೇಡ, ಯಾರು ಬರುವುದು? ಬರಿದೆ ದುಃಖಿಸಲಿ ತೆರಳಿ ನಗರಗಿ ಬಗೆ ಸ್ವಲ್ಪ ದಿನಕ್ಕೆ ನಾನು ಮಕ್ಕಳು ಅಂತ ಪರಿಭಾವಿಸಿದ್ದೆ ಮದುವೆಯಾಗುವುದಕ್ಕೆ ಪೂರ್ವದಲ್ಲೇ. ನಿಮ್ಮನ್ನು ತಂದೆ ಅಂತ ಒಪ್ಪಿ ಕರೆದಿದ್ದಿರಿ, ಸತಿ ಇಲ್ಲದ ನನ್ನನ್ನು. ಆ ಸಂಬಂಧದ ತೀವ್ರತೆ ಏನು ಅಂತ ತೋರಿಸಿಕೊಡ್ತಾ ಇದ್ದೀರಿ.
ಪ್ರತಿಯೊಬ್ಬರು ಅನುಸರಿಸಿ. ಬೇಡ ಬೇಡ ಬೇಡ, ಎಲ್ಲ ಕಳ್ಕೊಂಡವ ನಾನು ಎಂಬ ಭಾವದಲ್ಲಿದ್ದಾಗ ನಾ ಗಳಿಸಿದ್ದೇನು ಉಳಿಸಿದ್ದೇನು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಆಡಿದ್ದು ಕೆಟ್ಟ ದ್ಯೂತವನ್ನು, ಪಣ ಇಟ್ಟದ್ದು ಇಡಬಾರದ ಸಾಮ್ರಾಜ್ಯವನ್ನು. ಹತಾಶನಾಗಿ ಭಗ್ನಾಶನಾದ ವೇಳೆಯಲ್ಲಿ ಸತಿಯ ಬಾಯಿಯನ್ನು ನಾಲಗೆಯಲ್ಲಿ ಆಡಬಾರದವನು ಹೇಳಿಬಿಟ್ಟಿದ್ದೆ. ಪುಣ್ಯವಶಾತ್ ತಪ್ಪು ಮಾಡಲಿಲ್ಲ. ಆದರೆ ಒಂದು ವ್ಯಕ್ತಿತ್ವವನ್ನು ಒಂದು ಘಟನೆಯಿಂದ ಅಳೆಯಕೂಡದು ಅಂತ ಪಾಠ ಮಾಡುವವರಂತೆ, ಇಲ್ಲ ನಮ್ಮ ನಳಚಕ್ರವರ್ತಿ ಹಾಗಲ್ಲ ಅಂತ ನೆಚ್ಚಿಕೊಂಡು ಬರ್ತಾ ಇದ್ದೀರಲ್ಲ. ಬೇಡ ಬೇಡ, ಆ ವಿಶ್ವಾಸ ಸಾಕು. ಮರಳಿ ಮರಳಿ. ಯಾವುದೋ ದೇಶ ಕೆಟ್ಟದ್ದರಿಂದ ತಪ್ಪು ಮಾಡಲಿಲ್ಲ ಅನ್ನುವುದಿಲ್ಲ, ಆಗಿ ಹೋಯಿತು. ದೈವ ಕೃಪೆ ಉಂಟು ಅಂತಾದರೆ ಮತ್ತೆ ಬಂದು ಕಾಣುತ್ತೇನೆ. ನೀವು ನನಗಾಗಿ ದಂಡ್ಯರಾಗಕೂಡದು. ಮರಳಿ ಮರಳಿ, ಹೇಳೆ ಹೇಳು. ಯಾರು ಅಳಬೇಡಿ, ಕಣ್ಣೀರನ್ನು ಸುರಿಸಬೇಡಿ. ಈ ಮೊದಲು ತಾಯಿಯಂತೆ, ಸಹೋದರಿಯಂತೆ, ಮಗಳಂತೆ ನನ್ನನ್ನು ಕಂಡವರು ನೀವೆಲ್ಲ. ತಿಳಿದೋ ತಿಳಿಯದ ನಾನೆಲ್ಲಾದರೂ ತಪ್ಪನ್ನೆಸಗಿದ್ರೆ, ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನನ್ನು ಕ್ಷಮಿಸಬೇಕು. ನನ್ನವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ, ನೀವು ಯಾರು ಅಳಬಾರ್ದು. ಹರಸಿ ನಮ್ಮನ್ನು ಕಳುಹಿಸಿ ಕೊಡಬೇಕು. ಅವರು ಸಜ್ಜನರು ದಮಯಂತಿ, ಸಾತ್ವಿಕರು. ಮಾತು ಅರ್ಥ ಆಗ್ತದೆ, ಹೆಜ್ಜೆ ಭಾರ ಆಗ್ತಾ ಉಂಟು. ಮುಂದೊತ್ತಿ ಬಂದ ಹೆಜ್ಜೆಗಳು ಒಂದೊಂದಾಗಿ ಹಿಂದೆ. ಇಲ್ಲ, ನಾವು ಕಾಣಿಸ್ತಾ ಇದ್ರೆ ಅವರು ವಿಫಲಚಿತ್. ಬಾ ಬಾ, ಹೀಗೆ ಬಾ, ಹೋಗೋಣ, ಕಾಡುದಾರಿಯಾಗಿ ಸಾಗಿ ಬಿಡೋಣ. ತರಣಿಯ ಜಳದಿಂದ ಧರಣಿತ ತರಣಿಯ ಝಳದಿಂದ ಧರಣಿ ಕಾವೇರನು ಉರಿಯೊಳ್ ಕಾಸಿದ ಕಾವನಿಯ ತೆರನಂತೆ ಸಿರಿಮುಖಗಳು ಕಂದಿ ಸುರಿಯೇ ಮೈಯೊಳ್ ಬೆವರು ಚರಣ ಮುಡಿದು ರಕ್ತ ಹೊರಸೂಸುತ್ತಿರಲು ತರಣಿಯ ಜಳದಿಂದ ಧರಣಿ ಕಾವ್ಯೇರನು ನಿಮ್ಮ ಜೊತೆಯಾಗಿ ಬಂದೆ ನಾನು. ಕಾಡು ಮತ್ತು ದೂರದಲ್ಲುಂಟೆ, ನೀನು ಈಗಲೇ ಖುಷಿ. ಎಷ್ಟೋ ದೂರ ಹೊರಟು ಬಂದಿದ್ದೇವೆ, ಹೌದು ಹೌದು. ಆದ್ರೆ ಬಿಸಿಲಿನ ಜಲಸ್ವಾಮಿ, ಕಾದ ಭೂಮಿ, ಒಂದಡಿಯೂ ಮುಂದಡಿಯುವ ಸ್ಥಿತಿಯಲ್ಲಿ ನಾನಿಲ್ಲ. ಕಲ್ಲು ಮುಳ್ಳು ನನ್ನ ಕಾಲಿಗೆ ತಾಗಿ ಕಾಲೊಡೆದು ನೆತ್ತರು ಸುರಿಯುತ್ತಾ ಇದೆ ನೋಡಿ. ಇಲ್ಲ, ಆ ಮುಳ್ಳು ತೆಗೆ, ಆ ಮುಳ್ಳು ತೆಗೆ. ಅಪ್ಪ, ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ. ಅಯ್ಯೋ, ನನ್ನಿಂದ ಆಗ್ತಾ ಇಲ್ಲ. ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ಸಾಧ್ಯ ಇಲ್ಲ ನನ್ನಿಂದ. ಕ್ಷಮಿಸಿಬಿಡಿ ನನ್ನನ್ನು. ಹಾರುವುದು ನಮಗ ಅನಿವಾರ್ಯ ಇರಬಹುದು. ರೆಕ್ಕೆಯೇ ಇಲ್ಲದವರಲ್ಲಿ ಹಾರು ಅಂದರೆ ನಮ್ಮ ಅನಿವಾರ್ಯಕ್ಕಾದರೂ ಅವರಿಗೆ ಹಾರುವುದಕ್ಕಾಗ್ತದೆ. ಬೆಳದಿಂಗಳ ಬೇಗೆಯನ್ನು ಅನುಭವಿಸಿದವಳಿಗೆ ಸುಡು ಬಿಸಿಲ ತಾಪ, ರನ್ನಗಂಬಳಿಯಲ್ಲಿ ನಡೆದವನಿಗೆ ಕಲ್ಲು ಮುಳ್ಳಿನ ಘಾತ. ಹೇಗೆ? ಕ್ಷಮಿಸು ಕ್ಷಮಿಸು. ಪುಷ್ಕರನ ದಂಡನೆಗೊಳಗಾಗಿ ಈ ಸಾಮ್ರಾಜ್ಯದೊಳಗೆ ನಾವು ನವಿಯುವುದು ತಪ್ಪುವುದಿಲ್ಲ ಅಂತ ಕಾಣ್ತದೆ. ಇಲ್ಲಿರುವುದಕ್ಕೆ ಅನುಮತಿ ಇಲ್ಲ, ನಿನಗೆ ನಡೆಯುವುದಕ್ಕಾಗುವುದಿಲ್ಲ. ಏನು ಮಾಡುವುದಕ್ಕ? ಕಷ್ಟ ಅಂತ ಆಡಬೇಡಿ. ಇದು ಯಾವ ಕಷ್ಟವೂ ಅಲ್ಲ ನೋಡಿ. ಕಷ್ಟ ಎನ್ನುವುದು ಮನುಷ್ಯರಲ್ಲಿ ಅಲ್ಲದೆ ಬೇರೆ ಯಾರು ಅನುಭವಿಸುವುದಕ್ಕೆ ಸಾಧ್ಯ ಇದೆ ಹೇಳಿ? ನಾವು ಸಾಮಾನ್ಯರು ಸ್ವಾಮಿ. ನಾವು ಯಾರನ್ನು ನಂಬುತ್ತಾ ಇದ್ದೇವೆ, ಯಾರನ್ನು ಆರಾಧಿಸುತ್ತೇವೋ ಆ ಪರಮೇಶ್ವರ ದೇವರಿಗೆ ಕಷ್ಟ ಬರಲಿಲ್ವೇ ಹೇಳಿ? ಕಪಾಲ ಹಿಡಿದು ಕಷ್ಟವನ್ನು ಅನುಭವಿಸಿದವರವರು. ನಾವೇನು ಮಹಾ ಸ್ವಾಮಿ, ಇದು ತನಕ ನಾವು ಸುಖವನ್ನು ಕಂಡವರು, ಅದನ್ನು ಉಂಡವರು. ನಮ್ಮ ಹಣೆಯಲ್ಲಿ ಬರದಂಥ ಕಷ್ಟವನ್ನು ನಾವೇ ಅನುಭವಿಸಬೇಕು ತಾನೆ. ಕಷ್ಟ ಸುಖ ಎನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ.
ಅದರ ಒಂದು ಮುಖವನ್ನು ನಾವು ಅನುಭವಿಸಿದ್ದೇವೆ. ಕಷ್ಟವನ್ನು ನಾವೇ ಅನುಭವಿಸಬೇಕು. ಇದೇನು ಕಷ್ಟ ಅಲ್ಲ ಸ್ವಾಮಿ. ನೀವು ಜೊತೆಯಲ್ಲಿರುವಾಗ ಇದ್ಯಾವುದು ನನಗೆ ಕಷ್ಟವೇ ಅಂತ ಕಾಣುವುದಿಲ್ಲ. ಹೇಳಿ, ಹೋಗೋಣ ನಾವು, ಹೋಗುವ. ಕೆಳಗೆ ನೋಡಿದರೆ ಕುಸಿತೇನೆ ಅಂತ ನಿನಗೆ ಗೊತ್ತು. ನೀನು ಕುಸಿದರೂ ಗಂಡನಿಗೆ ಮೇಲೇ ತೋರಿಸ್ತೀಯಲ್ಲೋ. ಬ್ರಹ್ಮನಿಗೆ ಬಂದಿದೆ, ರುದ್ರನಿಗೆ ಬಂದಿದೆ, ಹರಿಗೆ ಬಂದಿದೆ ಕಷ್ಟ, ನಿಮಗೆ ದೊಡ್ಡದೋ ಅಂತ. ಕಷ್ಟದಲ್ಲೂ ಅನುಭವಿಸಿದ ದೊಡ್ಡವರ ಜೊತೆಯಲ್ಲಿ ತುಲನೆ ಮಾಡಿ ಗಂಡನನ್ನು ಸಣ್ಣದ ಆಗುವುದಕ್ಕೆ ಬಿಡದಿದ್ದ ನಿನ್ನ ಧೃತಿ ನನ್ನನ್ನು ಮುನ್ನಡೆಸುವುದೇ. ಕಾಡು ಹತ್ತಿರ ಉಂಟು, ಬಾ, ಹೀಗ ಬಾ, ಹೀಗ ಬಾ. ಪರಮಾಯಾಸದಿ ಮುಂದೆ ಸಾಗಲು ದಿವ್ಯತರ ಸರೋವರ ಕಂಗಿ ತೋರಲು ಬಡಬಗಿ ಧನ ಸಿಕ್ಕಿದಂದದಿ ತೋಷ ಪಡುತ್ತಲೀರ್ವರು ಘನ ಮೋಗದಿ ಬಿಡದಿ ಮೈ ತೊಳೆಯಲು ಚಂದದಿ ನೀರು ಕುಡಿದು ತೇಗಿದರು ಆನಂದದಿ ಚಂದದಿ. ಅನ್ಯರಿಗೆ ಅಶನವಸನ ವಸತಿಗಳನ್ನು ಕಲ್ಪಿಸ್ತಾ ಇದ್ದ ಸಾರ್ವಭೌಮನಾದಾಗ ಜೀವನ ಏನು ಅಂತ ಅರ್ಥ ಆಗಿದೆ ಅಂತ ಭ್ರಮಿಸಿದೆ. ಹರಿಯುವ ಜೀವನವನ್ನು ಕಾಣದೆ, ಅಂದ್ರೆ ನದಿಯನ್ನೋ ನೀರನ್ನೋ ಜಲಾಶಯವನ್ನೋ ಕಾಣದೆ ಕಂಗೆಟ್ಟ ಕಾಲದಲ್ಲಿ ಜೀವನ ಯಾವುದು ಅಂತ ಗೊತ್ತಾಗ್ತದೆ. ಕಾಡಲ್ಲಿ ಅಂಡರೆದು ಬರುವಾಗದೋ ಜೀವ ಪ್ರವಾಹದಂತೆ ಹರಿತಾ ಇದ್ದ ಸರೋವರದತ್ತ ಧಾವಿಸಿ ಬಂದು ಯಥೇಷ್ಟವಾಗಿ ಮೈಯನ್ನು ತಂಪು ಮಾಡಿಕೊಂಡು ಚೆಲ್ಲಾಡಿಕೊಂಡು ಕುಡಿದೀಡಾಡಿದ ಕಾಲದಲ್ಲಿ ಸಮಾಧಾನ ಆಯಿತು. ಏಳು ಹೊರಟು ಕಾಲ ಎಷ್ಟಾಯಿತು, ಬಿಸಿಲಿಗೊಡ್ಡಿಗೂ ಅದರಲ್ಲೇ ಮುಳುಗಿ ಎದ್ದು ಹಾಗೆ ಮಿಂದು ಮಡಿಯಾಗಬೇಕು ಅಂತ ನಿನಗೂ ನೀ ಬೇಕು ಅಂತಿಲ್ವೋ? ಬಾ 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 ಬಾ. ಏನು ಎಲ್ಲಿದ್ರೆ ಕೊಲೆ ಇರಲಿ, ಯಾಕೆ ಇನ್ನು ಕೊಲೆ ಮಡಿ ಅಂತ ನೋಡುವವರು ಯಾರು? ಮಾತ್ರ ಅಲ್ಲ, ಚಾರಿತ್ರ್ಯಕ್ಕೆ ಕಳಂಕ ಅಂಟಿದ ಮೇಲೆ ಬಟ್ಟೆಯ ಕೊಳೆಯನ್ನು ಎಷ್ಟು ತೊಳೆದರೂ ಪ್ರಯೋಜನ ಇಲ್ಲದ ಮೇಲೆ ಬೇಡ ಬಿಡು. ಯಾಕೆ ಸ್ವಾಮಿ, ಏನಾಯ್ತು? ಬೇರೆ ಏನಿಲ್ಲ, ಸಮ್ರಾಟನಾಗಿರುವಾಗ ಸ್ನಾನ ಅಂದ್ರೆ ಸಾಕು, ಪರಿಚಾರಕರು ಸಿದ್ಧಪಡಿಸ್ತಾ ಇದ್ರು. ಸ್ನಾನಗೃಹದಿಂದ ತೊಡಗಿ ಮಡಿಯುಡಿಗೆಯ ತನಕ ಎಲ್ಲವೂ ಸಿದ್ಧ ಆಗ್ತಾ ಇತ್ತು. ಕೊಳೆಯಾದ ಬಟ್ಟೆಯನ್ನು ತೊಳೆದು ಮಿಂದಿ ಏಳುವ ಅಂದ್ರೆ ಉಡುವುದಕ್ಕೆ ಬೇರೆ ತುಂಡು ಬಟ್ಟೆಯೂ ಇಲ್ಲವಲ್ಲ ದಮಯಂತಿ. ನಾನು ಮೀಬೇಕು ಅಂದ್ರೆ ಸದಾ ನನ್ನ ಮಾನವನ್ನು ಕಾಪಾಡುವವರು ನೀವು. ಈಗ ನಿಮ್ಮ ಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಾನಿಲ್ವೇ? ನೋಡಿ, 6 ಮೊಳದ ಸೀರೆ ಇದು, 6 ಮೊಳದ ಸೀರೆ. 24, 32 ಮೊಳದ ಸೀರೆ ಉಡ್ತಾ ಇದ್ದವಳು ಈಗ 6 ಮೊಳದ ಸೀರೆ ನಾನಿಷ್ಟೇ ಕೊಡುವುದಕ್ಕೆ ಸಾಧ್ಯ ಆದದ್ದು ಅಂತ ಹಣಕ್ಕಿ. ಚೇಚೆ, ಹಾಗಲ್ಲ ಸ್ವಾಮಿ, ಇದರಿಂದ ನಮ್ಮಿಬ್ಬರ ಮಾನವನ್ನು ಮುಚ್ಚುವುದಕ್ಕೆ ಸಾಧ್ಯ. ನೋಡಿ, ಈ ಸೀರೆ ಸೆರಗನ್ನೇ ನಿಮಗೆ ಮರೆಯಾಗಿ ಇಡ್ತೇನೆ ನಾನು. ನೀವು ಸ್ನಾನವನ್ನು ಮುಗಿಸಬಹುದು. ಯಾಕೆ ಅದಕ್ಕೆಲ್ಲ ಅಷ್ಟು ಯೋಚನೆ ಮಾಡ್ತೀರಿ? ಎಲ್ಲೋ ಪುರುಷಾಹಂಕಾರ ಇತ್ತು ದಮಯಂತಿ. ನಿನಗೆ ನಾನಲ್ಲದೆ ಬೇರಿಲ್ಲ.
ಒಳಗಿನಿಂದ ಗೊತ್ತು ನನಗೂ ನೀನಲ್ಲದೆ ಬೇರೆ ಯಾರು ಇಲ್ಲ ಅಂತ. ಆದ್ರೆ ನನಗಿರುವುದು ನೀನೇ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದ್ದ ಬಟ್ಟೆಯನ್ನು ನನಗಾಗಿ ಬೀಸಿ ಹಾಸಿ ನಿಮಗೇನಿಲ್ಲದಿದ್ರು ನಾನಿದ್ದೇನೆ, ನನ್ನದು ಅಂತಿದ್ದದ್ದೆಲ್ಲ ನಿಮ್ಮದೇ ಅಂತ ತೋರಿಕೊಟ್ಟು ನಾಚಿಕೆ ಇಲ್ಲದ ಮೇಂತಿ. ಈಗ ನಳನಿಗಿದ್ದದ್ದು ಸಾಮ್ರಾಜ್ಯವೂ ಅಲ್ಲ, ಸಂಪತ್ತು ಅಲ್ಲ, ದಮಯಂತಿಯ ಗಂಡ ಎಂಬ ನೆಲೆ ಮಾತ್ರ. ಅದು ಸಣ್ಣದಲ್ಲ. ಬಾ ನೀವು ಬಾ, ನಿಂದೇಳುವ ಬಾ, ನಿಂದು ಬಟ್ಟೆಯನ್ನು ಮಡಿ ಮಾಡುವ. ಫಲ್ಗುಣಾಗ್ರಜಗೀಳು ಪಟ್ಟದ ಲಲನೆ ಜುಟ್ಟಿಗ ಸೀರೆ ಜರಗಿನ ತುದಿಯ ತಾನಳವಡುತ್ತ ನೊಡಗಿಸಿ ತನ್ನ ವಸನವನು ಸೀರೆ ತೆರಗಿನ ತುದಿಯ ತಾನಳ ಮಡುತ್ತ ಒಣಗಿಸಿ ತನ್ನ ವಸನವನು ನಿಲದೆರಳ 11 ವೃಕ್ಷದಿ ಕುಳಿತಿರಲು ಬಂದೆರಗಿ ವಸ್ತ್ರವ ಚಳಕದಿಂದೊಂಬರಗಿ ಒಯ್ದು ಹಾರಿ ನಿಮಿಷದಲ್ಲಿ ನಿಲದೆರಳ 11 ವೃಕ್ಷದಿ ಕುಳಿತಿರಲು ಬಂದೆರಗಿ ವಸ್ತ್ರವ ಚಳಕದಿಂದೊಂಬರಗಿ ಒಯ್ದು ಹಾರಿ ನಿಮಿಷದಲ್ಲಿ ಸ್ವಾಮಿ, ಒಣಗುವುದಕ್ಕೆ ಹಾಕಿದ ಬಟ್ಟೆಯನ್ನು ಕುಕ್ಕಿಕೊಂಡು ಹೋದ ಹದ್ದು ವಿಶಾಲವಾಗಿ ಹರಡಿ ನಿಂತ ಎತ್ತರದ ವೃಕ್ಷದ ಅಗ್ರಭಾಗದಲ್ಲಿ ಕುಳಿತು ರೂಪ ಬದಲಾವಣೆ ಮಾಡಿದ್ದು ನೋಡಿದ್ಯಾ? ಅಲ್ಲಿ ನೋಡಿ ಸ್ವಾಮಿ, ಹದ್ದು ಹದ್ದಲ್ಲ, ಹದ್ದು ಭೀಕರಾಕೃತಿಯನ್ನು ತಳೆಯುತ್ತಾ ಉಂಟು. ಅದು ಶನಿ ಓ ಕಳೆದುಕೊಂಡದ್ದು. ಅದೇ ಹದ್ದು ದಾಳವಾಗಿ ಅಲ್ಲ, ಹದ್ದಾಗಿ ನಮಗೆ ಪೀಡೆ ಕೊಡುವ ಸರ್ವಶಕ್ತಿಯ ಮೂಲವಾಗಿ ಕಾಣಿಸ್ತದೆ ಅಂದ್ರೆ ವಿಪ್ರರು ದ್ಯೂತ ಆಡುವಾಗಲೇ ಬಂದಿದ್ರು ರಾಜಾರಿಷ್ಟ ಸೂಚನೆ. ಅರಿಷ್ಟ ಏನು ಹೇಗೆ ಅಂತ ಈಗ ತಿಳಿಯುತ್ತಾ ಉಂಟು. ಇದು ತನಕ ನಳನ ಬಟ್ಟೆಯಲ್ಲಿ ನೀ ನಡೆ ತರ್ತಾ ಇದ್ದೆ. ಇನ್ನು ಮುಂದೆ ದಮಯಂತಿಯ ಬಟ್ಟೆ ಅಲ್ಲದೆ ನಳನಿಗೆ ಬೇರೆ ಗತಿ ಇಲ್ಲ. ಇದ್ದದ್ದು ಹಾಗೆಲ್ಲ ಆಡಬೇಡಿ ಸ್ವಾಮಿ. ಬಟ್ಟೆ ಅಂದ್ರೆ ಬದುಕಿನ ದಾರಿ ಇತ್ತಲೂ ಅರ್ಥವೇ. ಹುಟ್ಟದ್ದು ಮಾತ್ರ ಅಲ್ಲ, ತೊಟ್ಟು ನಡೆಯುವುದಕ್ಕೂ ಆಗಲಿ ಆಗಲಿ. ನನ್ನದೆಲ್ಲವೂ ಕೆಡುವಾಗ ಉಳಿಸುವುದಕ್ಕೆ ನಿನ್ನದಾದರೂ ಉಂಟಲ್ಲ. ನೀವೇನು ಯೋಚನೆ ಮಾಡಬೇಡಿ, ತುಂಬಾ ಆಯಾಸ ಆಗಿದೆ ನಿಮಗೆ. ಬನ್ನಿ ಸ್ವಲ್ಪ ವಿಶ್ರಾಂತಿ. ಇದು ಈ ವೃಕ್ಷದಡಿಯಲ್ಲಿ ಹೀಗೆ ಕುಳಿತುಕೋ ಕುಳಿತುಕೋ ಕುಳಿತು. ಏನು ಬದುಕು ಎಲ್ಲೆಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ಹೇಗೆ ಹೇಗೆ ನಮ್ಮನ್ನು ಪಳಗಿಸ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಎಲ್ಲಿಯ ನಿಷಧ, ಎಲ್ಲಿಯ ಈ ಅರಣ್ಯ ಪ್ರದೇಶ, ಮುಂದೆ ಎತ್ತಲೋ ಎಂತೋ. ಏನು ಕಾಡಿನಲ್ಲಿ ಆ ಬೆಳಕು ಬರ್ತಾ ಉಂಟಲ್ಲ, ಆ ಮರಗಳ ಸಂದಿನಿಂದ ಸಾಗಿ
ಪೂರ್ವಕ್ಕೆ ತಿರುಗಿದರೆ ಮಾದ್ರ ದೇಶಕ್ಕೂ ಓಹೋ, ಆ ಮಾರ್ಗ ಇದು ನಾವು ಬಂದ ನಿಷಧದ ಮಾರ್ಗ. ಸರಿ. ಅದೋ ಅದೋ ಅದು ಕುಂಡಿನಾಪುರಕ್ಕೆ ಈ ಮಾರ್ಗವಾ? ಈ ಮಾರ್ಗವಾಗಿ ಹೀಗೆ ಸಾಗಬೇಕು. ಇದು ಹೀಗೆ ಹೋದರೆ ನಾವು ಮತ್ತಷ್ಟು ಗೊಂಡಾರಣ್ಯದ ಒಳಗೆ ಅಲ್ಲೇ ಹೋಗಬೇಡ. ಏನಾಗಿದೆ ಸ್ವಾಮಿ? ಅಲ್ಲ, ಹೇಳಿದೆ ನಾನು. ನನಗೆ ಯಾಕೆ ಮಾರ್ಗವನ್ನು ತೋರಿಸ್ತಾ ಇದ್ದೀರಿ? ನನ್ನ ಬದುಕಿನ ಮಾರ್ಗ ನೀವಿರುವಾಗ ಬೇರೊಂದು ಮಾರ್ಗ ನನಗೆ ಬೇಕೇ? ಬೇಡ ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ. ತುಂಬಾ ಆಯಾಸಗೊಂಡಿದ್ದೀರಿ. ಬದುಕಿನ ಭವಿಷ್ಯವನ್ನು ಕಂಡವರ ಬದುಕು ತೋರಿದ ಬಟ್ಟೆಯಲ್ಲಿ ನಾವು ಮುನ್ನಡೆಯಬೇಕು ಅಂತ ಸ್ಪಷ್ಟ ಆದ ಮೇಲೆ ಯಾವುದಕ್ಕೂ ಇರಲಿ ಅಂತ ಹೇಳಿದೆ ಅಷ್ಟೇ. ಬಿಟ್ರೆ ಸ್ವಾಮಿ, ನಾವು ಎಲ್ಲಿಗೆ ಹೋಗ್ಲಿ? ನೀವು ವಿಶ್ರಾಂತಿ ಪಡಿಬೇಕೀಗ. ಬನ್ನಿ, ಎಲ್ಲಿ? ವಿಶ್ರಾಂತಿ ಪಡಿ. ಏನು ಮಾತಾಡ್ತಾನೆ? ಯಾಕೆ? ನನ್ನನ್ನು ಉಪಚರಿಸುವುದನ್ನೇ ಪರಮ ಲಕ್ಷ್ಯವಾಗಿಸಿಕೊಂಡು ಆದ ಆಯಾಸವನ್ನು ಕಡೆಗಣಿಸಿಯೇ ಜೊತೆಯಾದವಳು. ನನಗೆ ಹೀಗಿದ್ದರೆ ವಿಶ್ರಾಂತಿ. ನೀನೇ ಭವಿಷ್ಯ. ಇಲ್ಲ ನೀನು ಇಲ್ಲ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿ. ನಾನು ಮತ್ತೆ ಮಲಗ್ತೀನಿ. ಅದೇನೀಗ ನಿನಗೆ ಮಲಗಿದ್ರೇನು? ಯಾಕೆ ಹಾಗೆ ಕೆಟ್ಟ ಹಠ ಮಾಡುವುದು? ಹಠ ಅಂತ ಅಲ್ಲ ಸ್ವಾಮಿ. ನೀನು ವಿಶ್ರಮಿಸುವುದನ್ನು ನಾನು ನೋಡದ ಮನಸ್ಸಿನಿಂದ ನರಳುತ್ತಾ ಇರಬೇಕು ಅಂತ. ನನ್ನ ದಮಯಂತಿಗೆ ಕಷ್ಟ ಅಲ್ಲದೆ ಮತ್ತೆ ಏನು ಕೊಡ್ಲಿಲ್ಲ, ಇಷ್ಟ ಆದ ಯಾವುದನ್ನು ಕೊಡ್ಲಿಲ್ಲ. ಕಷ್ಟದ ಬಗ್ಗೆ ಮಾತಾಡಬೇಡಿ. ಹಾಗಾದ್ರೆ ಮಲಗಿ. ನೋಡಿ, ಕೇವಲ ನಿಮ್ಮ ಸುಖದಲ್ಲಿ ನಾನು ಭಾಗಿಯಾಗಿ ಇರ್ತೇನಂತ ಬಂದವಳಲ್ಲ. ನಿಮ್ಮ ಕಷ್ಟದಲ್ಲಿಯೂ ನನಗೆ ಪಾಲೆನ್ನುವುದು ಬೇಕು. ಯಾಕೆ ಕಷ್ಟ ಕಷ್ಟ ಅಂತ ಆಡ್ತೀರಿ? ನಾವು ಜೊತೆಯಾಗಿರುವಾಗ ಇದೇನು ಕಷ್ಟವೇ ಅಲ್ಲ. ನಿಮ್ಮ ಜೊತೆಯಲ್ಲಿ ನಾನಿರುವಾಗ ನನಗೆ ಯಾವ ಕಷ್ಟ ಬರುವುದಕ್ಕೆ ಸಾಧ್ಯ ಇದೆ? ಇಲ್ಲ ಸ್ವಾಮಿ, ಅಂಥದ್ದೇನು ಯೋಚನೆ ಮಾಡಬೇಡಿ. ನನ್ನ ಕಷ್ಟ ನಿನಗೆ ಸಹಿಸುವುದಕ್ಕಾಗುವುದಿಲ್ಲ, ಹೌದು? ನೀ ಮಲಗದೆ ಇರುವುದನ್ನು ಕಾಣುವುದಕ್ಕಿಂತ ದೊಡ್ಡ ಕಷ್ಟ ನನಗಿಲ್ಲ. ನನ್ನ ಕಷ್ಟ ನಿವಾರಿಸ್ತೀಯಾದ್ರೆ ಮಲಗಬೇಕು. ಆಯ್ತು ಸರಿ, ನೀವು ನಿಮ್ಮ ಹಠ ಬಿಡುವುದಿಲ್ಲ. ಆಯ್ತು ಬಿಡಿ, ನಾನೇ ಮಲಗ್ತೇನೆ. ನಡೆದು ದಣಿದುದಕ್ಕೆ ಜಲವನ್ನು ಕುಡಿಯ ತಂಗಾಳಿಗಳು ಬೀಸಲು ಅಡಗಿ ತಾಪವು ತಂಪುಗೊಳ್ಳುವುದು ಒಡಲಿಗಾಗ ಜಡಿವ ಅಳಿವಳಿಕೆಯಲಿ ನಿದ್ರಿಯ ತೊಡಕು ಮುಸುಕಲು ಮಡದಿರಲಿಗೆ ಅಡಗಿ ತೊಡಕು ಮುಸುಕಲು ಮಡದಿರಲಿಗೆ ತಡೆಯಲಾರದೆ ಪವಡಿಸಿದಳು. ತಡೆಯಲಾರದೆ ಪವಡಿಸಿದಳು ಪೊಡವಿಯೊಳಗೆ ಮಡದಿರಲಿ. ಇದಕ್ಕೆ ಮಲಗಲಿಕ್ಕೆ ಹೇಳಿದ್ದು. ನನಗೆ ಮಲಗುವುದಕ್ಕೆ ಅವಳ ಮಡಿಲು ಸಿಕ್ಕಿದರೂ ಕಣ್ಣೆವೆ ಮುಚ್ಚಲಾಗದೆ ಗತವೈಭವದ ಸ್ಮರಣೆಯಲ್ಲಿ ನರಳುವ ನನ್ನ ಮುಖವನ್ನು ಕುಳಿತ ಅವಳು ಕಾಣ್ತಲೇ ಇರಬೇಕಾಗಿತ್ತು. ನಾನು ನರಳುವುದು, ಅವಳು ನರಳುವುದು, ಇದೇ ಆಗುತ್ತಿತ್ತು. ಈಗ ಮಲಗಿ ಕೆಲ ಕ್ಷಣ ಕಳೆಯಲಿಲ್ಲ. ಹಂಸತೂನಿಕ ತಲ್ಪ ಇಲ್ಲ ಅಂತ ನೆನಪಿಗೆ ಬರಲಿಲ್ಲ ಅವಳಿಗೆ. ಭೀಮಕನ ಮಗಳು ನಾನು ಅಂತ ಸ್ಮರಿಸಿಕೊಳ್ಳಿಲ್ಲ ಅವಳು. ನಳ ಚಕ್ರವರ್ತಿಯಾದವನು ಬರಿಗೈಯಲ್ಲಿದ್ದಾನೆ, ಸ್ಮರಣೆಗೆ ಬಂತ. ಕಣ್ಣು ಮುಚ್ಚಿದ್ರು ಮಲಗಿ ನಿರಾತಂಕದಿಂದ ಸರ್ವ ಸುಭದ್ರ ಭಾವದಲ್ಲಿ ಇರುವ ಕಾಡನ್ನಾದರೂ ಕಡೆಗಣಿಸಿ ಹೇಗೆ ಸಾಧ್ಯ ಆಯಿತು? ಎಲ್ಲ ಕಳ್ಕೊಂಡ್ರು, ಒಬ್ಬ ಗಂಡ ನನ್ನ ಜೊತೆಗೇ ಇದ್ದ. ಅವಳಿಗೆ ನೆಮ್ಮದಿ ಕೊಡುವ ಅಂಶ ಅವಳಿಂದ ಕಳೆದು ಹೋಗಲಿಲ್ಲ. ಏನಿಲ್ಲದಿದ್ರು ಗಂಡನಿಲ್ಲ ಅಂತ ಮರುಗಲಾಗದ ಸ್ಥಿತಿಯಲ್ಲಿ ಸುರಕ್ಷಿತಳಾಗಿರುವಂತಹ ಇವಳನ್ನು
ಇನ್ನೆಂತೆಂತಹ ಕಷ್ಟಕ್ಕೀಡು ಮಾಡಬೇಕು ಅರನೇ. ಏನೆಲ್ಲ ಗತಿ ಉಂಟೋ ಭವಿಷ್ಯದಲ್ಲಿ. ಮುದಿಲ್ಲವ ತೆರನಯ್ಯೋ ಕಷ್ಟದ ಶರದಿಯುಳ್ ಮುಳುಗಿದೆ ಹೊರೆಯಲಳವಲ್ಲ ಹರಣಿಗೆ ದುರದಿ ತ್ರೈ ಜಗವನೊಂದರೆ ನಿಮಿಷದಿ ಗೆಲ್ದೆ ದುರದಿ ತ್ರೈ ಜಗವನು ಅರೆ ನಿಮಿಷದಿ ಗೆಲ್ದೆ ಬಿರುದ ಪಡೆದೆ ಚಕ್ರವರ್ತಿಯದೆನು ಉರುಪರಾಕ್ರಮಿ ಸತ್ಯಶೀಲನೆನಿಸಿಕೊಳ್ಳಿ ಸುರಪನ ಸಿರಿಗಿಂದ ಮಿಗಿಲಾಗಿ ಮೆರೆದೆ ಹರ ಹರ ಹರನೆ ಮುಂದಿನಾವ ತೆರನಯ್ಯೋ ಕಷ್ಟದ ಶರದಿಯುಳ್ ಮುಳುಗಿದೆ ಒರೆಯಲಳವಲ್ಲ ಶಿವನೇ ಹರನೇ ಹರ 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 ಶಿವನೇ. ಮಹಾಪಾತಕಿಗಳಿಗೂ ಪ್ರಾಯಶ್ಚಿತ್ತ ಉಂಟು ಶಾಸ್ತ್ರದಲ್ಲಿ. ಶರಣಾಗತರಾದವರನ್ನು ರಕ್ಷಿಸದೇ ಇದ್ರಿಲ್ಲ. ಶಾಸ್ತ್ರದಲ್ಲಿ ಅದಕ್ಕೆ ಪ್ರಾಯಶ್ಚಿತ್ತ ನಾನು ತಿಳಿದಂತಿಲ್ಲ. ಅಧೀನನಾದ ಪ್ರಜಾಪರಿವಾರವನ್ನಾದರೂ ಅಧಿಪತಿ ಎನಿಸಿದ ಪುಷ್ಕರನ ವಶಕ್ಕೆ ಬಿಟ್ಟು ಬಂದೆ. ತ್ರಿಜಗದಲ್ಲಣ ನೆನೆಸಿದಂತಹ ಪರಾಕ್ರಮದ ಕಡು ಬಲುಹಿನಿಂದ ಸುಧರ್ಮಾಧಿಪತಿಯಾದ ಇಂದ್ರನಿಂದ ತೊಡಗಿ ರಸಾತಳದವರೆಗೆ ಎಲ್ಲವನ್ನೂ ಸ್ವಾಯತ್ತವಾಗಿಸಿಕೊಂಡು ಮೆರೆದ ಪೃಥ್ವಿ ಮೂರಕ್ಕೆ ಒಬ್ಬ ನಳ. ಚತುಸ್ಸಾಗರ ಪರಿವೇಷ್ಟಿತವಾದ ಸಪ್ತದ್ವೀಪಾಂಕಿತವಾದ ಭೂಮಂಡಲದ ಅಧಿಪತಿ. ಈ ನೆಲೆಯಿಂದ ಆಶ್ರಿತಳಾಗಿ ಶರಣಾಗತಳಾಗಿ ಬಂದವಳು. ಪತಿಯೊಬ್ಬ ಜೊತೆಗಿದ್ದಾನೆ ಎಂಬುದರಿಂದ ನೆಮ್ಮದಿಯ ನಿದ್ದೆ ಬರ್ತದೆ ಅವಳಿಗೆ. ಅಷ್ಟು ನೆಮ್ಮದಿ ಅನುಭವಿಸುವವಳನ್ನು ಭವಿಷ್ಯದಲ್ಲಿ ಯಾವ ಕಡು ಕಷ್ಟಕ್ಕೆ ಯಾವ ಕಾರ್ಪಣ್ಯಕ್ಕೆ ನಾನು ತಂದು ನಿಲ್ಲಿಸ್ತೇನೋ ಅನುಭವಿಸಬೇಕಾದವಳೇ ಅವಳು. ದೇವತಾ ಅನುಗ್ರಹದಿಂದ ಉದಿಸಿದವಳು. ಅನೇಕ ದೇವತೆಗಳ ಅನುಗ್ರಹದಿಂದ ಕಲ್ಯಾಣದಲ್ಲಿ ಭಾಗಿಯಾದವಳು. ನನ್ನ ಬದುಕಿನ ಭಾಗ್ಯೋದಯಕ್ಕೆ ಕಾರಣಲಾದವಳು. ನೈಷಧದ ಭಾಗ್ಯ ದೇವತೆ ಎಂದು ಸರ್ವಸಂಮಾನ್ಯಲಾದವಳನು. ಇಲ್ಲ ಇಲ್ಲ, ಅನಿಷ್ಟಗಳಿಗೆ ಎಲ್ಲಿ ಕೆಟ್ಟ ಜೀವಿತದಿಂದ ನಾನೆಲ್ಲ ಕಳ್ಕೊಂಡಿದ್ದೇನೆ ಅಂತ ಅವಳು ಯಾಕೆ ಬವಣೆ ಅನುಭವಿಸಬೇಕು? ನನ್ನನ್ನು ಆಶ್ರಯಿಸಿದ ಒಂದು ಕಡು ಪಾಪಟಕ್ಕಾಗಿ ದುರದೃಷ್ಟವಂತನಾದ ಒಬ್ಬ ನಳ. ಗೊತ್ತಾಯ್ತಲ್ಲ, ಅವಳ ಬಟ್ಟೆ ಮೈ ಮೇಲಿರುತ್ತಾ ನನ್ನ ಬಟ್ಟೆಯನ್ನು ಹದ್ದೊಯ್ಯುತ್ತದೆ ಅಂದರೆ ಕಳೆದುಕೊಳ್ಳಬೇಕಾದವನು ನಳ ಮಾತ್ರ. ದಮಯಂತಿ ಇದ್ದದ್ದರಿಂದ ಕಳೆದರೂ ಗೊತ್ತಾಗದಂತೆ ಉಳಿದ. ಅವಳದ್ದನ್ನೇ ನಾ ಹೊಂದಿ 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 ಅವಳಿಗೇನೂ ಇಲ್ಲ ಅಂತ ಮಾಡಿ ಕಷ್ಟದ ಶರದಿಯಲ್ಲಿ ಅವಳನ್ನು ಪ್ರತಿನಿತ್ಯ ಮುಳುಗೇಳಿಸುವುದಕ್ಕೆ ಪಾಲಿಸುವ ಪತಿ ಪಾಲಿಸದಿದ್ರೂ ಚಿಂತಿಲ್ಲ, ಹಿಂಸೆಯನ್ನು ಕೊಡಕೂಡದು ತಾನೆ. ದುಷ್ಟನಾಗಿ ಅವಳನ್ನು ಸಂತ್ರಸ್ತಳಾಗಿ ಮಾಡಕೂಡದು ತಾನೆ. ಮಲಗಿದ್ದಾಳೆ. ಈ ಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೊರಟು ಮರೆಯೊಳಗೆ ಮುಂದೆ ನಾ ಜೀವಿಸುವೆ ನಿಂದು ಮುಖಿ ಸತಿಯಳನು ತಂದು ಈ ಹಳುವದಲಿಗೆ ಅಂದ
ಬಂಧನವ ಪಿಡಿಸುವುದು ಅಂದವಲ್ಲಿದ ನೋಡಲು ಇಂದಿಲ್ಲಿ ಬಿಟ್ಟು ಹೋಗುವೆ ಮನಕ್ಕೆ ಬಂದವರ ಹೊಲ್ದಿ ಬದುಕಲಿಗೆ ಮನಕ್ಕೆ ಬಂದವರ ಪೊಂದಿ ಬದುಕಲಿಗೆ ಗೆಲ್ಲುತ್ತ ನಿಶ್ಚಯಿಸುತ್ತಲಿ ಒಂದು ಗೇಣಿಗೆ ಸೀರೆ ಸರಗ ಖಂಡಿಸಿಕೊಂಡು ಚಂದ್ರವಂಶಜ ನುಟ್ಟನೋ ಸೀರೆ ಸರಗ ಖಂಡಿಸುತ್ತ ಚಂದ್ರವಂಶಜ ಉಟ್ಟನೋ ಅಕಟ ಅವಳ ಕಷ್ಟ ನೋಡಲಾರೆ ಎಂಬುದರಿಂದಲೇ ಹಾಯಾಗಿ ತೊಡೆಯನ್ನು ದಿಂಬ ಹಾಕಿಸಿಕೊಂಡು ಪವಡಿಸಿದವಳನ್ನು ಮೆತ್ತಗೆ ಕೆಳಗಿಳಿಸಿ ಹೇಳುವ ಅಂತ ಹೊರಟ್ರೆ ಬರಿಮೈಯಲ್ಲಿ ಅವಳ ಬಟ್ಟೆ ಹೊದ್ದಿದ್ದೇನೆ ಅಂತ ನೆನಪಾಯಿತು. ಇದ್ದದ್ದೇ ಅಷ್ಟು ತುಂಡು, ಅದರಲ್ಲೂ ಒಂದು ಗೇಣನ್ನು ಹರಿದು ನಾನೇ ನನ್ನನ್ನು ಬಟ್ಟೆಯನ್ನೋ ಬದುಕನ್ನೋ ರಕ್ಷಣೆಯನ್ನೋ ಕೊಡುವುದಕ್ಕಾಗದವರು ನಿನ್ನ ಬಟ್ಟೆಯನ್ನು ಕಳ್ಳನಂತೆ ಕತ್ತೊಯ್ತಾ ಇದ್ದೇನೆ. ಸಾಧ್ಯ ಆದರೆ ಕ್ಷಮಿಸಿಬಿಡು, ಸಾಧ್ಯ ಆದರೆ ಕ್ಷಮಿಸಿಬಿಡು. ನಾನು ಬಿಟ್ಟರೆ ನಿನಗೆ ಒಳ್ಳೆಯದೇ ಆಗ್ತದೆ, ಒಳ್ಳೆಯದೇ ಒಳ್ಳೆಯದೇ ಆದೀತು, ಒಳ್ಳೆಯದೇ ಆಗಬೇಕು. ಹೇಗೆ ಅಡವಿಯಲ್ಲಿ ಓರ್ವಳ ಬಿಟ್ಟು ಹೇಗೆ ಮುಂದಡೆಗಿಡಲಿ ನಾ ಅಡವಿಯಲ್ಲಿ ಓರ್ವಳ ಬಿಟ್ಟು ಹೇಗೆ ಮುಂದಡಿ ಇಡಲಿ ಶಿವನೇ ನಾಗವೇಣಿಯ ಸಂಗವ ಮರಿದು ನಾನು ಹೇಗೆ ಪಿಡಿಯಲಿ ಜೀವವ ನಾಗವೇಣಿಯ ಸಂಗವ ಮರಿದು ನಾನು ಹೇಗೆ ಪಿಡಿಯಲಿ ಜೀವವ ಪರಿಣಯವಾದ ಮೇಲೆ ಅರೆ ಕ್ಷಣವಾಗಲಿ ಇರಲಿಲ್ಲ ನಮ್ಮೊಳಗೆ ಪರಮಘಾತುಕನಾಗಿ ಇವಳನ್ನು ನಾ ತೊರೆದು ಪೋಪೆನು ಧೈರ್ಯದೇ ಹೇಗೆ ಅಡವಿಯಲಿ ಓರ್ವಳ ಬಿಟ್ಟು ನಾ ರಮಣೀ ಕಾಂತಿ ಎದ್ದೆ ಹೊರಟೆ ಹೋಗಿದ್ದೇನೆ. ಎಲ್ಲಿಗೆ? ಬದುಕಿನ್ನೂ ಉಂಟು ಅಂತ ಜೊತೆಯಾದ ಮೇಲೆ ಅರಕ್ಷಣ ಬಿಟ್ಟಗಲದವಳನ್ನು ಬಿಟ್ಟ ಮೇಲಿನದ್ದು ಬದುಕು ಅಂತ ಭ್ರಮಿಸಿದನಲ್ಲ. ಅರೇ
ರಾಘವೇ, ಸೌಶೀಲ್ಯದಿಂದ ನಿಧಿಯಂತೆ ನನ್ನನ್ನು ರಕ್ಷಿಸ್ತಾ ಬಂದಂತಹ ಪತಿವ್ರತ ಶಿಖಾಮಣಿ, ಪತಿಯ ಪ್ರಾಪ್ತಿಯಲ್ಲಿ ಅಲ್ಲದೆ ಮತ್ತೊಂದರಲ್ಲಿ ತನ್ನ ಸೌಖ್ಯವನ್ನು ಅರಸಿದವಳಲ್ಲ. ಆ ಪತಿಯೇ ನಷ್ಟ ಆದರೆ ಆ ಜೀವ ಹೇಗೆ ಉಳಿದೀತು? ನಾ ಬದುಕುವುದಕ್ಕೆ ಹೊರಟದ್ದು ಅವಳನ್ನು ಕೊಲ್ಲುವುದಕ್ಕೆ. ಬುದ್ಧಿ ಹೋಗಲ್ಲುತ್ತದೆ, ಭಾವ ತಡೆದು ನಿಲ್ಲಿಸ್ತದೆ. ಭಾವುಕನಾಗಬಾರದು. ಯಾಕೆ ಅಂದರೆ ಮಾರ್ಗ ಇಲ್ಲದಲ್ಲಿ ಅವಳಿಗೆ ದೇವತೆಗಳೇ ಅವಳ ಸೌಶೀಲ್ಯದಿಂದ ಮಾರ್ಗದರ್ಶನ ಮಾಡಿಸ್ತಾರೆ. ಮಾಲಿಕೆ ಇಕ್ಕಬೇಕಾದ ಕೊರಳಿ ಯಾವುದು ಅಂತ ಕಾಣಿಸಿಕೊಟ್ಟವನು ನಳನಲ್ಲೂ ಅಲ್ಲ, ದೇವತೆಗಳು ತಾನೆ. ಅವಳ ಜನ್ಮಕ್ಕೆ ಕಾರಣವಾದ ಅನುಗ್ರಹ ಮಾಡಿದ ಭಗವತಿಯ ಪರಿಪೂರ್ಣ ಕಾರುಣ್ಯ ಅವಳ ಮೇಲಿದ್ರೆ ನನಗೆ ಬದುಕಿಲ್ಲ ಅಂತ ಅವಳನ್ನು ಬರಡಾಗಿಸುವುದಿಲ್ಲ. ಅವಳಿಗೆ ತಡಕ ವನದೇವತೆಗಳೇ, 33 ಕೋಟಿ ದೇವತೆಗಳೇ, ತಪ್ಪಾಗಿದೆ ನನ್ನಿಂದ, ಹೌದು. ತಿದ್ದುವ ಪಥಗಮನದಲ್ಲಿ ಅವಳಿಗೆ ಕಷ್ಟ ಬೇಡ ಎಂಬುದರಿಂದ ಬಿಟ್ಟು ಹೋಗ್ತಾ ಇರುವುದರ ಪ್ರಾಮಾಣಿಕತೆ ನಿಮಗೆ ಇಷ್ಟವಾದರೆ ದಮಯಂತಿ ಬೇಡ ಅಂತ ಬಿಡುವುದಲ್ಲ, ನನ್ನಿಂದ ದಮಯಂತಿಗೆ ಕಷ್ಟ ಬೇಡ ಅಂತ ಬಿಡುವುದು. ಇದು ಸರಿ ಅಂತ ಕಂಡ್ರೆ ಆ ಹತಭಾಗ್ಯೆಯ ಕೂದಲು ಕೊಂಕದಂತೆ ರಕ್ಷಿಸುವ ಹೊಣೆ ನಿಮಗೆ ಸೇರಿತು. ಈ ಮನಸ್ಸು ಧರ್ಮ ಸಂಕಲ್ಪ ಮಾಡಿದ್ದಿದ್ರೆ, ಈ ಕೈಯಲ್ಲಿ ದಾನ ದಕ್ಷಿಣ ಕೊಟ್ಟದ್ದಿದ್ರೆ, ಈ ಶರೀರ ಯಜ್ಞದ ಯಜಮಾನನಾಗಿ ಯಜ್ಞ ಫಲವನ್ನು ಅನುಭವಿಸುವುದಕ್ಕೆ ಯೋಗ್ಯವಾದದ್ದು ಹೌದಾದ್ರೆ, ಆ ನನ್ನ ಸರ್ವ ಪುಣ್ಯಗಳು ಒಟ್ಟಾಗಿ ನನ್ನ ದಮಯಂತಿಯನ್ನು ಕಾಯಬೇಕು. ಇಲ್ಲ, ನಿಲ್ಲುವುದಿಲ್ಲ. ಏನಾದರಾಗಲಿ ಜನಗೆ ಪಾತಕವಿಲ್ಲ, ಚೋಣಿ ಮೂರರೊಳಿಂದ ಇಲ್ಲದಂಥ ನಾನಾ ಬವಣೆಯನ್ನು ಚಾಚಿ ನೋಡುತ್ತಲಿಗ, ನಾನಾ ಬವಣೆಯನ್ನು ಚಾಚಿ ನೋಡುತ್ತಲಿಗ, ದಾನವಾರಿಯ ಪದಕ್ಕಿಲ್ಲ. ಒಂದು ಮಾತು ಹೇಳದೆ ಹೊರಡ್ತಾ ಇದ್ದೇನೆ. ಸುಖಿಯಾಗು, ಸುಖ ಸಿಗಲಿ, ನೆಮ್ಮದಿಯಾಗಿರಮ್ಮ, ಧಾರಣಿ ಪತಿಯಿತ ಪೋಗಲು ನಾರಿ ಮಣಿ ದಮಯಂತಿ ಗೆಚ್ಚರವಾಗಿ, ನಾರಿಮಣಿ ದಮಯಂತಿ ಗೆಚ್ಚರ ತೋರಿ ಮೈ ಮುರಿದೆದ್ದು ಕುಣಿತಳೋ ಘೋರನೋಗು. ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ. ದೇಹಕ್ಕಾದಂಥ ಆಯಾಸ, ಹಾಳಾದ ನಿದ್ದೆ, ನಾನು ಮಲಗಿ ಎಷ್ಟೊತ್ತಾಯಿತೋ ಏನೋ. ನೀವಾದರೂ ಸ್ವಲ್ಪ ಹೊತ್ತು ಮಲಗ್ತಿದ್ರಿ, ನನಗಾಗಿ ಎಚ್ಚರದಲ್ಲೇ ಇದ್ದೀರಿ ಅಂತ ಆಯಿತು. ಈಗ ನೀವು ಸ್ವಲ್ಪ ಮಲಗಿ. ಸ್ವಾಮಿ,
ಸ್ವಾಮಿ ಸ್ವಾಮಿ ಅಷ್ಟದಿಕ್ಕನು ನೋಡಿ ತನ್ನಯ ಪಟ್ಟದ ರಸನ ಕಾಣದಿರಿ ಕಂಗೆಟ್ಟು ಹುಡುಕಿದಳಾಗಲಡವಿಯು ಸುತ್ತಿ ಬಳಲಿಗೆ ಸ್ವಾಮಿ ಎಲ್ಲೋದ್ರಿ ನೀವು? ಹೀಗೆ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಹೋದ್ರೆ ನಾನು ಏನಂತ ಭಾವಿಸಿಕೊಳ್ಳುವುದು? ನನಗೆ ಭಯ ಆಗುವುದಿಲ್ವೇ ಹೇಳಿ? ಎಲ್ಲೋದ್ರಿ ಸ್ವಾಮಿ? ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ? ಅಯ್ಯೋ ದೇವ್ರೆ, ಯಾಕೆ ಹೀಗೆ ಮಾಡಿದ್ರಿ? ಎಲ್ಲಿಗೆ ಪಾದೆಯೋ ಎನ್ನ ವಲ್ಲಭ ಸದ್ಗುಣರನ್ನಾಗ ಯಾಕೆ ಹೀಗೆ ಮಾಡಿದ್ರಿ ಸ್ವಾಮಿ? ನಿಲ್ಲದೆ ಕಾಣದಿ ಹರಣ ಎಲ್ಲಿ ನಿಂತಿಲ್ಲವೇ ಕರುಣಾ ನೀತಿ ಶಾಸ್ತ್ರಗಳಲ್ಲಿ ಖ್ಯಾತನು ಮೂಲೋಕದಲ್ಲಿ ಪಾತಕ ಕಂಜದೆ ಹೀಗೆ ಘಾತಕ ವೃತ್ತಿಗಳೊಳಗೆ ಎಲ್ಲಿಗೆ ಪೋದೆಯೋ ಎನ್ನವಲ್ಲಭ ರಮಣ ಸ್ವಾಮಿ, ಅಲ್ಲ ಯಾಕೆ ಹೀಗೆ ಮಾಡಿದ್ರಿ ಹೇಳಿ? ನಾನು ಏನು ತಪ್ಪು ಮಾಡಿದ್ದೇನಂತ ನನಗೆ ಈ ರೀತಿಯ ಶಿಕ್ಷೆ? ಅಯ್ಯೋ ದೇವ್ರೆ, ನಿಮ್ಮ ಮೇಲೆ ನಂಬಿಕೆ ಇರಿಸಿಕೊಂಡೇ ನಿಮ್ಮ ಜಂಗೆಯಲ್ಲಿ ತಲೆ ಇಟ್ಟು ಮಲಗಿದವಳಲ್ವ ನಾನು. ನೀವು ಹೀಗೆ ಬಿಟ್ಟು ಹೋದ್ರೆ ನನ್ನ ಸ್ಥಿತಿಗತಿ ಏನು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ರ ಸ್ವಾಮಿ? ನೀವು ಯಾಕೆ ಹೀಗೆ ಮಾಡಿದ್ರಿ? ನೀತಿ ಶಾಸ್ತ್ರವನ್ನು ಅರಿತವರು ನೀವು, ಯಾಕೆ ಈ ರೀತಿ ವರ್ತಿಸಿ ಬಿಟ್ರಿ ನೀವು? ಅಯ್ಯೋ ದೇವ್ರೆ, ನಿಮ್ಮ ಮಾನವನ್ನು ಮುಚ್ಚುವುದಕ್ಕಾಗಿ ನನ್ನ ಸೀರೆ ಸಿರಗನ್ನೆ ಹರಿದು ನನಗೆ ಎಚ್ಚರವಾಗದ ಹಾಗೆ ಹೊರಟು ಹೋಗಿಬಿಟ್ರಲ್ಲ. ಅಯ್ಯೋ ಅಯ್ಯೋ ದೇವರೇ, ನಾನು ಏನು ಮಾಡ್ಲಿ ಈ ಕಾಡಲ್ಲಿ? ಎಲ್ಲಿ ಹುಡುಕಿದ್ರು ನಿಮ್ಮ ಸುಳಿವೆನ್ನುವುದೇ ಇಲ್ವಲ್ಲ. ಏನು ಮಾಡ್ಲಿ ನಾನು? ಅಯ್ಯೋ ದೇವರೇ, ಸ್ವಾಮಿ, ಸ್ವಾಮಿ, ಎಲೆದರಾದಿ ಬಲಾಲಿಸಿ ಪರಿಲಲನೆ ಬಹುವಿಧದಿಂದ ಗಲುಪುತ ಇಳೆಗೆ ಮೂರ್ಛಿತಳಾಗಿ ಯೊಂದಜಗರನು ಅದು ಬುಧದಿ ಬಿಲದ ಬಾಯಿಯ ತೆರೆದು ಈಕೆಯ ಬಳಿಗೆ ಬಂದ ಕ್ಷಣದಿ ಪಾದವ ಒಲಿದು ನುಂಗುತ್ತ ಇರಲು ಕಣ್ತೆರೆದಾಗ ಕೂಗಿದಳು. ದುಷ್ಟ ಜಗರವದು ನುಂಗಲು ಪ್ರಾಣ ತುಟ್ಟ ತುದಿಗೆ ಬಲ್ದಿಹುದು. ಕೆಟ್ಟಲು ಜೀವ ಜೀವ ಮುಂದೆ ದಯವಿಟ್ಟು ತಲಗಬೇಕು ತಲ್ಲಿ. ಬರ್ತಾ ಇರುವಾಗ ಹೆಂಗಸರ ಧ್ವನಿ ಕೇಳಿತು. ಏನು ಎಂತಂತ ನೋಡಿದಾಗ ಹೆಪ್ಪ ಒಂದು ಆ ಕರುಣಿಯನ್ನು ನುಂಗಿತ್ತು. ಒಂದೇ ಒಂದು ಬಾಣವನ್ನು ಪ್ರಯೋಗಿಸಿ ಆ ಹೆಪ್ಪವನ್ನು ಸೀಳಿದ್ದಾರೆ. ನಾರಿ ಅಂದ್ರೆ ಉರುತರ ಚೆಲ್ವಿಕೆ ಪರಿಕಿಸಿ ಚೆಲ್ವಿಕೆ ಪರಿಕಿಸಿ ಮೌಮಥ ಶರದಲ್ಲಿ ಬಸವಳಿದ ಅರಿಯದಿ ಪರಮ ಪತಿವ್ರತೆಗೆಂಬುದ ಒರೆದನು ಮೇಲ್ವರೆದು ಯಾರಲ್ಲೇ ಹುಡುಗಿ ನೀನು ಯಾರೋ ಐದಾರೆ ಗೆಲ್ಲು ಹುಡುಗಿ
ಯಾರ ಸಂಗತ ನೀ ಬಂದೆ, ಯಾರ ಸಂಗತ ಬಂದೆ, ಯಾರ ಸಂಗತ ನೀ ಬಂದೆ, ಈ ತಾವ ಬರಿದಿ ಯಾರ ಸಂಗತ ನೀ ಬಂದಿ. ಲಿಂಬೆಯ ಕಣ್ಣಿನಂತೆ ತುಂಬಿದ ಮೈಯಾನೆ ಹುಡುಗಿ, ಲಿಂಬೆಯ ಹಣ್ಣಿನಂತೆ ತುಂಬಿದ ಮೈಯಾನೆ ಹುಡುಗಿ, ಹಂಬಲ್ ಬಿತ್ತಲೆ ನಿನ್ನ ಮ್ಯಾಗೆ ಎನ್ನ ಹಂಬಲ್ ಬಿತ್ತಲೆ ನಿನ್ನ ಮ್ಯಾಗೆ, ಮಾರನ ಅಲಗೂನು ಮಾರನ ಅಲಗುದಲ್ಲಿ ಗಾರು ಗೆಟ್ಟಿನು ಬಾಲಿ, ಗಾರು ಗೆಟ್ಟಿನು ಅಬಲಿ, ಗಾರು ಗೆಟ್ಟಿನು ಅಬಲಿಯೇ, ನಾರಿ ನಿನ್ನಾಣೆ ಸಟೆಯಲ್ಲ ಓ ನಾರಿ, ನಾರಿ ನಿನ್ನಾಣೆ ಸಟೆಯಲ್ಲ, ಮರುಳಾದನಲ್ಲ ಮರುಳಾದನಲ್ಲ, ಮರುಳು ಮರುಳು ಮರುಳಾದನಲ್ಲ, ನಿನಗೆ ಮರುಳಾದೇನಲ್ಲ, ನಾರಿ ನಿನ್ನಾಣೆ ಸಟೆಯಲ್ಲ 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 ಸಟೆಯಲ್ಲ. ಯಾರಲ್ಲಿ ಹುಡುಗಿ ನೀನು, ಯಾರು ಐದಾರಿ ಇನ್ನು, ಯಾರ ಸಂಗತ ನೀ ಬಂದಿ, ಈ ತಾವ ಬರಿದೆ ಯಾರ ಸಂಗತ ನೀ ಬಂದಿಯೇ, ಆ ಆ ಆ ಆ ಮರುಳಗುದಗಲಿ ಗಾರು ಗಂಟೆನು ಪಾಲೆ, ಓ ನಾರಿ ನಿನ್ನಾಡಿ ಸತೆಯಲ್ಲ ಮರುಳಾದನಲ್ಲ, ಯಾರೇ ಅಬಾಲೆ ಯಾರು ಯಾರು ಹುಡುಗಿ. ನಿನ್ನನ್ನು ನೋಡಿದಾಗ ಪರಮ ಆಶ್ಚರ್ಯವಾಗಿ ಹೋಯಿತು. ಈ ಕಾರಣದಲ್ಲಿ ಒಬ್ಬಳೇ ಈ ಕಡೆ ಬರ್ತಾ ಇದ್ದಿ, ಆ ಹೊತ್ತಿನಲ್ಲಿ ಹೆಬ್ಬಾವು ನುಂಗಿತ್ತು ಸತ್ಯ ಅಲ್ವಾ? ನಿನಗೆ ಗೊತ್ತಿಲ್ಲ, ಆ ಹೆಬ್ಬಾವನ್ನು ಸೀಳಿದವ ನಾನೇ. ಹೆಬ್ಬಾವನ್ನು ಕೊಂದು ನನ್ನ ಪ್ರಾಣ ಉಳಿಸಿದ ಪುಣ್ಯಾತ್ಮ ನೀನು. ನಾನೇ ಯಾಕೆ ಬಲ್ಲೆಯ? ಯಾಕೆ? ಹೆಣ್ಣಂದ್ರೆ ಅಷ್ಟು ಮಮತೆ, ಅಷ್ಟು ಪ್ರೀತಿ, ಅಷ್ಟೇ ಗೌರವ ನನಗೆ ಉಂಟು. ಕಾಡಿನಲ್ಲಿ ಹುಟ್ಟಿ ಬೆಳೆದ್ರು ನಿನ್ನ ಮೇಲೆ ತುಂಬ ಪ್ರೀತಿ ಉಂಟು. ಯಾಕೆ ಗೊತ್ತಾ? ನೀನು ಯಾರ ಜೊತೆಯಲ್ಲಿ ಬಂದವಳು? ಒಬ್ಬಳೇ ಬಂದಿದ್ದೀಯಾ? ನಿನ್ನ ಊರು ಯಾವುದು? ನಿನ್ನ ತಂದೆ ತಾಯಿಗಳು ಯಾರು? ಈ ಅವಸ್ಥೆ ನಿನಗೆ ಯಾಕೆ ಬಂತು? ಅಷ್ಟೇ ಅಲ್ಲದೆ ನೋಡುವುದಕ್ಕೆ ಹೋದ್ರೆ ಏನು ಚಂದ, ಚಂದ ಅಂದ್ರೆ ಚಂದ. ಈ ಪ್ರಪಂಚದಲ್ಲೇ ನಿನ್ನಷ್ಟು ಚಂದದ ನಾರಿಯನ್ನು ನಾನು ನೋಡಿದವನಲ್ಲ. ಹಾಗಾಗಿ ಹೇಳ್ತಿದ್ದೇನೆ, ಆ ಹೆಬ್ಬಾವನ್ನು ಸೀಳಿದ್ದೇನೆ. ನೀನು ಒಬ್ಬಳೇ ಇದ್ದೀಯಾ? ಅದಕ್ಕೆ ಬೇಕಾಗಿ ಒಂದು ಕ್ಷಣ, ಒಂದು ಗಳಿಗೆ ನನ್ನೊಟ್ಟಿಗೆ ಬರ್ತೀಯಾ? ಕೇಳು ವ್ಯಾಧನಿ ನೀತಿ ಮಾರ್ಗದ
ಪ್ರೌಢ ನೀನು ಜೀವವ ಪಾಲಿಸಿದಿ ಬಹು ಕರುಣದಿಲ್ದ ಅನುಮಾನವೇನೋ ಕಾಕು ಪೋಕರು ನುಡಿಯುವ ನುಡಿಗಳು ತರವೇ ನಿನಗೆ ಮನದ ವಿವೇಕವನು ತಿಳಿದೀಗ ಸುಮ್ಮನೆ ತೆರಳು ಮನೆಗೆ ಕೇಳು ವ್ಯಾದ ಹೆಬ್ಬಾವನ್ನು ಕೊಲ್ಲುವ ಮೂಲಕ ನನ್ನ ಮಾನ ಪ್ರಾಣವನ್ನು ಕಾಪಾಡಿದವನಿಗೆ ಹೌದು. ಮಾತ್ರ ಅಲ್ಲ, ನೋಡು ಏನು ನಿನ್ನ ಅಂಗ ಆಕಾರ ವರ್ತನೆಯನ್ನು ಕಂಡಾಗ ನಾನು ಅನಿಸಿಕೊಂಡಿದ್ದೇನೆ, ಏನು ವ್ಯಾದನೊಬ್ಬ ನೀನು. ಹೌದು. ನೀತಿಶಾಸ್ತ್ರವನ್ನು ತಿಳಿದಂತ ಪ್ರೌಢ ನೀನಿರಬಹುದು. ಹಾ, ಯಾರೋ ಕಾಕುಪಾಕರಾಡುವಂತ ಮಾತನ್ನು ನೀನು ಆಡ್ತಾ ಇದೆಯಲ್ಲ, ಯಾಕೆ ಹಾಗಾಯ್ತು? ಇದು ನಿನಗೆ ಸರಿಯೇ ಹೇಳು. ನನಗೆ ಸರಿಯೇ. ನಿನ್ನಂತವನಿಗೆ ಸರಿಯಲ್ಲ ಇದು. ಯಾಕಲ್ಲ? ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ಹೊಂದಿಸಿಕೊಳ್ತಾ ಇದ್ದೇನೆ. ಏನು? ನನಗೆ ಪ್ರಾಣವನ್ನು ಭಿಕ್ಷೆಯಾಗಿ ಕೊಟ್ಟವ ನೀನು. ಹೌದು. ನನ್ನ ಪಾಲಿನ ಅಣ್ಣ ನೀನು ಅಲ್ಲ, ಒಂದರ್ಥದಲ್ಲಿ ಮರುಜನ್ಮವನ್ನು ಕೊಟ್ಟಂತ ತಂದೆ ನೀನು. ನಿನ್ನಂತವನ ಬಾಯಲ್ಲಿ ಇಂಥ ಮಾತು ಬರುವುದೇ? ಬರಬಹುದು, ಬರಬಹುದು. ಬರಬಾರದು. ಯಾಕೆ ಗೊತ್ತಾ? ನೀನು ಯಾರು ಇಲ್ಲದೆ ಈ ಕಾನೂನಿನಲ್ಲಿ ಒಬ್ಬಳೇ ಇರುವುದು. ಈ ಕಾನೂನದ ಅರಸ ನಾನು. ಹಾಗಾಗಿ ಹೇಳ್ತಿದ್ದೇನೆ, ನನ್ನೊಟ್ಟಿಗೆ ಬಂದ್ರೆ ಅರಸ ಆದ ಮೇಲೆ ರಕ್ಷಣೆ ಮಾಡುವವನಲ್ವಾ? ಹೌದು. ರಕ್ಷಿಸುವಂತ ನೀನೇ ಭಕ್ಷಿಸುವುದಕ್ಕೆ ಮುಂದಾದ್ರೆ ಇದು ನಿನಗೆ ಸರಿ ಖಂಡಿತ ಹೇಳಿ. ರಕ್ಷಣೆ ಮಾಡಿದ್ದೇನಲ್ಲ, ಹೆಬ್ಬಾವನ್ನು ಕೊಂದಿದ್ದೇನಲ್ಲ, ಇನ್ನು ಒಬ್ಬಳೇ ಇರುವುದಲ್ಲ, ನಿನಗೆ ರಕ್ಷಣೆ ಕೊಡ್ತೇನೆ. ಅಯ್ಯೋ ದೇವರೇ, ಇದು ಯಾವ ರಕ್ಷಣೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಬಾ, ನಿನಗಾಗಿ ಅಲ್ಲ, ಆ ಶಿವನಿಗಾಗಿ ಸರಿಯಾಗಿ ನಡೆದುಕೊಂಡ್ರೆ ಸಾಕು. ನೀನು ಅಲ್ಲೊಬ್ಬ ಇದ್ದಾನೆ, ಮೇಲ್ ಕಾಣ್ತಾ ಇರ್ತಾನೆ. ನೀನು ಬರುವುದಿಲ್ಲ, ಬರುವುದಿಲ್ಲ, ಆಗುದಿಲ್ಲ, ಎರಡನೇ ಮಾತಿಲ್ಲ, ಆಗುದಿಲ್ಲ. ಪರಿಚಯದಿಂದ ಜನ್ಮದಿಂದ ನನ್ನ ಹೋರಿ ಎಲೆ ಭಾರಿ ಎಲೆ ನಾರಿ ಎಮ್ಮೆ ಹೋರಿ ಜನ್ಮೆಯಿಂದ ಎನ್ನ ಗಂಜಲ್ ಮಾಡ್ತಾ ಇದ್ದಿ ಚೂತ ಮರಕ್ಕೆ ಪುರಾಣವ ಬೇಳ್ದರೆ ಭೂತಳದಲ್ಲಿ ಹಣ್ಣು ಬೀಳುವುದೇನೆ. ಎಮ್ಮೆ ಹೋರಿ ಯಾರು ಇಲ್ಲ, ನಿನಗೆ ಒಂದು ಸ್ವಲ್ಪ ಸಾಕಾರ ಮಾಡುವ, ರಕ್ಷಣೆ ಕೊಡುವ ಅಂತ ಹೇಳಿ ನಾನು ಮುಂದೆ ಬಂದೆ. ನನ್ನ ಮಾತಿಗೆ ಧಿಕ್ಕಾರ. ಸರಿಯಾಗಿ ಆಲೋಚನೆ ಮಾಡಿ ನೋಡು. ನಿನಗೆ ತಂದೆಗೆ ಸಮಾನ ಅಲ್ಲ. ರಕ್ಷಣೆ ಮಾಡಿದವ, ರಕ್ಷಣೆ ಮಾಡಿದವರಿಗೆ ಏನು ಬೇಕು ಅದನ್ನು ಹೆಣ್ಣಾದಂತ ನೀನು ಕೊಡಲೇಬೇಕು. ಕೊಡದಿದ್ರೆ ನಿನ್ನನ್ನು ಬಲತ್ಕರಿಸ್ತೇನೆ ನಾನು. ಹೌದು. ಬರುವುದಿಲ್ವಾ? ಬರುವುದಿಲ್ವಾ? ನಿನಗೆ ಹೇಳಿದ ಅರ್ಥ ಆಗುದಿಲ್ಲ. ಬರುವುದಿಲ್ವಾ? ನಾನು ಬರುವುದಿಲ್ಲ ಅಂತ ಹೇಳಿದಲ್ಲ. ಏನು? ನಾರಿ ಮಣಿಯು ಅದರ ಸೈನಿಸಲಾದರೆ ಕ್ರೂರ ದೃಷ್ಟಿಯೊಳವನ್ನು ನೋಡಲ್ಕೆ ಭೂರಿ ದಾಪಲಿಸುಟ್ಟಿ ಮೋದಿಯಾಗಲು ಯಮನ ಚಾರಲು ಹೊಯ್ದರು. ನಿನಗೆ ನೀತಿ ಮಾತು ಪಥ್ಯವಾಗ್ತಾ ಇಲ್ಲ ಅಂತ ಕಾಣ್ತದೆ. ಬೇಡ ಬೇಡ ಅಂತ ಹೇಳಿದ್ರು ಮಾನವತಿಯಾದಂತ ನನ್ನ ಮೈ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತಾ ಇದೆಯಾ? ದುಷ್ಟ ಪಾಪಿ! ಕ್ರೂರ ದೃಷ್ಟಿಯೊಳವನ ನಿರುಗಿಸಲು ಭೂರಿ ತಾಪದಿ ಸುಟ್ಟು ಬೂದಿಯಾಗಲ್. ಈ ತೆರದಿಂದ ಅಳಿಯಲು ಕಡು ಭೀತಿಗಳಿಂದ ಮಾನಿನಿ ಬೆದರಲು. ಓ ನೆಟ್ಟ ದೃಷ್ಟಿಯಿಂದ ಒಮ್ಮೆ ಅವನನ್ನು ಕಂಡಾಗ ಸುಟ್ಟು ಬೂದಿಯಾಗಿ ಹೋದ. ಸರಿ, ನನ್ನ ಪ್ರಾಣವನ್ನು ಕಾಪಾಡಿದವ ಅವ. ಆದ್ರೆ ಅವನ ಪ್ರಾಣೆಯಿಂದ ಹೋಗುವುದಕ್ಕೆ ನಾನೇ ಕಾರಣನಾಗಿ ಬಿಟ್ನಲ್ಲ.
ಏನು ಮಾಡುವುದಕ್ಕೆ ಸಾಧ್ಯ? ಅಷ್ಟೇ. ಒಂದಂತೂ ಕೇಳಿಕೊಳ್ಳಬಹುದು, ಓ ಪರಮೇಶ್ವರ ದೇವರೇ, ಸತ್ತಂತ ಅವನಿಗೆ ಸದ್ಗತಿ ಸಿಗಲಿ. ಮುಂದೆ ಹೋಗ್ತೇ ನೋಡೋಣ. ಅನಿತರುಳ್ ಪರಿಪರಿಯ ವ್ಯಾಪಾರದೇರುಗಳ ವಿನಯದಿವು ಕೊಂಡು ವಾಣಿದರು. ಘನತೆಯೂ ಬರುತ್ತಿರಲು ವನಜಾಚಿಗಿರಲಿಲ್ಲಿ ಅನುನಯದಿ ಕಂಡು ಕೇಳಿದರು. ಯಾರಮ್ಮ ನೀನು, ಯಾರಮ್ಮ ಯಾರಮ್ಮ ನೀನು ಈ ನಡುದಾರಿಯೊಳಗೆ ಓರ್ವಳೆ ಕುಳಿತು ದುಃಖಿಪೆಯೇ ಹೀಗೆ ಬರಲು ಕಾರಣವೇನು? ಆಯಾಸವೆಲ್ಲ ಅರಗುವಂತಿಸಬೇಡ, ನಂಬಿಕೋ ಸೊಲ್ಲ ಯಾರಮ್ಮ. ಹೆದರ್ಬೇಡಿ ಅಮ್ಮ, ನಾವು ನಿಮ್ಮಾಗಿ ಮನುಷ್ಯರಮ್ಮ. ಅಂದ್ರೆ ಅಮ್ಮ, ನಾವು ವರ್ತಕರು ಎಲ್ಲರೂ. ಹೌದು, ವ್ಯಾಪಾರ ಮಾಡುತ್ತಾ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ತಾ ಇರುವವರು. ಈ ಕಾಡಿನಲ್ಲಿ ಬರುವಂತ ಸಮಯದಲ್ಲಿ ನೀವು ಘೋರವಾದ ಅರಣ್ಯವಮ್ಮ, ಇಲ್ಲಿ ಮನುಷ್ಯರೇ ಬರಲಿಕ್ಕೆ ಹೆದರ್ತಾರೆ. ನಾವೇನೋ ಗುಂಪು ಕಟ್ಟಿಕೊಂಡು ಬಂದಿದ್ದೇವೆ, ಆದ್ರೆ ನೀವು ಒಬ್ಬರು ಹೆಂಗಸಮ್ಮ ಈ ಕಾಡಿನಲ್ಲಿ ಬರ್ತಾ ಇದ್ದೀರಿ. ಈ ದಾರಿಯಿಂದ ಯಾಕಮ್ಮ? ಎಲ್ಲಿ ಹೋಗೋರು? ಯಾರು ನೀವು? ಎಲ್ಲಿಂದ? ಸಾಮಾನ್ಯ ಹೆಣ್ಣಲ್ಲ. ಹೀಗೆಲ್ಲ ಆಗುವುದಕ್ಕೆ ಕಾರಣ ವಿಧಿ ಅಂತ ಭಾವಿಸಿಕೊಳ್ಳಬೇಕು. ನಳಚಕ್ರವರ್ತಿಯ ಮಡದಿನ. ಹೌದೇ? ಹೌದು. ದ್ಯೂತವಾಡುವ ಮೂಲಕ ಸರ್ವವನ್ನು ಕಳೆದುಕೊಂಡಾಗ ಪುಟ್ಟ ಬಟ್ಟೆಯಲ್ಲೇ ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಬೇಕಾಯಿತು. ಆದ್ರೆ ನನ್ನವರೀಗ ನನ್ನ ಬಳಿಯಲ್ಲಿಲ್ಲ, ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಹೌದೇ? ದಿಕ್ಕು ತೋಚದೆ ಅದೆಷ್ಟೋ ಕಷ್ಟವನ್ನು ಅನುಭವಿಸುತ್ತಾ ಈ ಕಾಡು ಮಾರ್ಗವಾಗಿ ಮುಂದೊತ್ತಿ ಬಂದವಳು. ಹೌದಮ್ಮ. ಮುಂದೆಲ್ಲಿಗೆ ಹೋಗುವುದಂತ ದಾರಿ ಕಾಣಲಾಗಿದ್ದೇನೆ. ಹೌದೇ? ಆಯ್ತಮ್ಮ, ದಾರಿ ಉದ್ದೆಲ್ಲ ನಾವು ಮುಂದೆ ಮುಂದೆ ಹೋಗುವ. ಎಲ್ಲಿಗೆ ಹೋಗುವವರು ನೀವೆಲ್ಲ? ನಾವೆಲ್ಲ ಇಲ್ಲೇ ಒಂದು ಊರುಂಟಮ್ಮ, ಚೈತ್ಯ ದೇಶ ಅಂತ. ಹೌದೌದು, ಅಲ್ಲಿಗೆ ಹೋಗುವರಮ್ಮ. ಅಲ್ಲಿಗೆ ಹೋಗುವವರು? ಹೌದಮ್ಮ. ಚೈತ್ಯಕ್ಕೆ? ಚೈತ್ಯಕ್ಕೆ. ಆದ್ರೆ ನಿಮ್ಮನ್ನು ನಾನು ಹಿಂಬಾಲಿಸ್ತೇನೆ. ನನಗೆ ಯಾವ ಅನ್ಯಾಯವೂ ಆಗಬಾರದು ನಿಮ್ಮಿಂದ. ಇಲ್ಲೋ ಅಮ್ಮ. ಭೂತನಾಥನ ಸಾಕ್ಷಿ ನಂಬಿಕೋ ಎಂದಾಗಿಯಲು ಕರೆತರಲ್ ಆಗ ನೋಡಿ ಸಂಜೆಗಳಾದ ಪರಿಯನು ಗಾಢದಿಂದಲೇ ಹೊಡೆದುಡೀರಿಯ ಮಾಡಿ ಭೋಜನ ಮಲಗಿ ಸಂತತ ಮೋಡಿಯಿಂದ. ದೂರ ಬಂದೆವು ನಾವು. ಹೌದು ತಾಯಿ. ಕತ್ತಲಾಗುತ್ತಾ ಇದೆ. ಹೌದಮ್ಮ. ರಾತ್ರಿ ಹೊತ್ತು ಹೋಗುವುದು ಸರಿಯಲ್ಲ. ಇನ್ನು ಮುಂದೆ ಹೋಗೋದಕ್ಕೆ ದಾರಿಯೇ ಕಾಣುದಿಲ್ವಲ್ಲ? ಏನು ಮಾಡುವುದು? ನಾವೆಲ್ಲ ಡೇರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಉಂಟು. ನಾವೆಲ್ಲ ಡೇರೆ ಹಾಕ್ತೇವೆ, ನಿಮ್ಮ ಕನಸಲ್ಲಿ ಬೇರೆ ಒಂದು ಡೇರೆ ನಿರ್ಮಿಸ್ತೇವೆ. ಹಾಗಾದ್ರೆ ನೀವು ಇಲ್ಲೇ ಮಲಗಿ, ಬೆಳಗ್ಗೆ ಆದ್ಮೇಲೆ ಎದ್ದು ಹೋಗಿ. ಸರಿ. ಕಾಡೊಳಿಗ ಮತ ಗಜಗಳೆಲ್ಲವೂ ಕೂಡಿ ಸಮರಾತ್ರಿಯಲ್ಲಿ ಬಂದ ಬೀಡಿಕೆಯ ಮುರಿದೊತ್ತಿ ಜನರನ್ನು ಗಾರು ಗೆಡಿಸಲು ಮತ ಗಜ ಅಯ್ಯೋ, ಭಯಪಟ್ಟುಕೊಳ್ಬೇಡಿ. ಹರಿನಾರಾಯಣ ಮುಕುಂದ ರಕ್ಷಿಸೋ ನಮ್ಮ ಗರುಡವಾಗನ ಗೋವಿಂದ. ಹರಿನಾರಾಯಣ ಅಚ್ಯುತ ಕೇಶವ ಗರುಡ ವಾಹನ ಗಜೇಂದ್ರ ವರದ, ನೀನೇ ಕಾಪಾಡಬೇಕು, ನೀನೇ. ಕುಂತಿಯಾತ್ಮಜರು ಕೇಳು, ಸರಿಯಲಾದಂತಿಗಳು ಹರಿಕೃಪೆಯಳು ನಿಂತು ಸರ್ವರು ನೋಡಲು ಮೇಲೆ ರವಿ ಸಂತಸದ ಮೈ ತೋರಲು. ನೋಡಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಮದಗಜಗಳೆಲ್ಲ ಹಿಂದೆ ಹೊರಟು ಹೋಗ್ತಾ ಇದ್ದಾವೆ. ನಿಮ್ಗೇನು ತೊಂದರೆ ಆಗ್ಲಿಲ್ವಲ್ಲ? ಇಲ್ವಮ್ಮ. ಮಾತಾಡ್ತಾ ಮಾತಾಡ್ತಾ ಬೆಳಗಾಯಿತು. ನಮ್ಮ ಪಾಲಿಗೆ ನೀವು ದೇವರಮ್ಮ, ನಮ್ಮ ಪ್ರಾಣ ಉಳಿಸಿದ ದೇವರು ತಾಯಿ. ನಾನಲ್ಲ, ನಮ್ಮ ಪ್ರಾಣ ಉಳಿಸಿದ್ದು ದೇವರು.
ಆ ದೇವರು ನಾನಲ್ಲ. ನಮ್ಮ ಕಣ್ಣಿಗೆ ಕಾಣುವ ದೇವರು ನೀವೇ ಅಮ್ಮ ಸದ್ಯಕ್ಕೆ. ದೊಡ್ಡ ಮಾತು ನಿಮ್ಮದು. ಇದೇ ಮಾರ್ಗ ಹೋಗ್ತದಂತ ಆಯ್ತಲ್ಲ, ನಿಮ್ಮ ಡೇರೆ ಎಲ್ಲ ಬಿಡಿಸಿ ಹೋಗಿ. ಆ ಸಮಯದೊಳಗೆ ನಮಗೆ ಕಾಡ್ಗಿತ್ತು ಮೋದ ದೇವನಾಲ್ಕು ದೆಸೆಗೆ ಕಾಡ್ಗಿಚ್ಚು ಸೂಸುತ್ತಲಿ ಹೊಗೆ ಗಿಡಗಳ ಕಾಡ್ಗಿತ್ತು ಸೂಸುತ್ತಲಿ ಹೊಗೆ ಗಿಡಗಳ ಹತ್ತಿರುವುದು ನಾಶಗೈಯುತ ಬನಗಳ ಬಿಟ್ಟು ಬಂದದ್ದೇ ಸರಿಯಾಯಿತು. ಕಾಡ್ಗಿಚ್ಚು ವ್ಯಾಪಿಸಿ ಬರ್ತಾ ಉಂಟು. ಅಗ್ನಿ ಅನುಗ್ರಹ ಇದ್ದದ್ದರಿಂದ ಹೇಗೋ ಪಾರಾಗುತ್ತಾ ಇದ್ದೇನೆ. ಸಿಕ್ಕಿದ ದಾರಿಯಲ್ಲಿ ಮುನ್ನಡೆದು ಸತ್ಯ ಧರ್ಮದ ಶೀಲನೆ ನೀನಿತ್ತ ನೋಡಯ್ಯಮಿಗೆ ಎನ್ನನಿ ಎತ್ತವಿ ಹರಿಯ ಬಾಯ ತುತ್ತಾಗಿ ಸತ್ತು ಹೋಗುವೆ ಮಲ್ಲಯ್ಯ. ಓ ನಳ ಮಹಾರಾಜನೇ, ಯಾರದು ಯಾರದು? ನನ್ನನ್ನು ಕಾಪಾಡಿ ಕಾಪಾಡಿ ಕಾಪಾಡಿ. ನಾಗರ, ನಾನು ಕಾರ್ಕೋಟಕ. ನನ್ನನ್ನು ಕಾಪಾಡಿ, ಈ ಬೆಂಕಿಯ ಉರಿಯನ್ನು ತಾಳಲಾರೆ. ಕಡುದುಷ್ಟ ಕುಲ ನಿಲ್ಲದು, ಮೊದಲೇ ಶನಿ ಹಿಡಿದು ಪೀಡಿಸುವ ಜಡಿದು ನಡಗುವುದು ಎನ್ನೆದೆಯದು, ಅದರಿಂದ ತೊಡಕುಬೇಡ ನಿನ್ನದು. ಕಡುದುಷ್ಟ ಕುಲ ನಿಲ್ಲದು, ಮೊದಲೇ ಕಂಡವರನ್ನು ಕಲಿಯುವಂತಹ ದುಶ್ಶೀಲ, ದುಷ್ಟ ಸ್ವಭಾವ, ಅಂತಹ ದುಷ್ಟರ ಸಾಂಗತ್ಯ ಸಂಸರ್ಗ ಮೊದಲೇ ಶನಿ ಹಿಡಿದು ಎಲ್ಲಿ ಹೇಗೆ ಹೋಗುವುದು ಅಂತ ಗೊತ್ತಾಗದ ಸ್ಥಿತಿ. ಬರಲಾರೆ ಬರಲಾರೆ, ನಿನಗೆ ನಿನ್ನ ಪಾಡು, ನನಗೆ ನನ್ನ ಪಾಡು. ಇಲ್ಲ ಇಲ್ಲ, ನಾನು ಉಪಕಾರ ಮಾಡಿದವರಿಗೆ ಎಂದೂ ಅಪಕಾರ ಮಾಡಲಾರೆ. ನನ್ನನ್ನು ಕಾಪಾಡು. ಇಷ್ಟು ಮಾತಾಡುವವ ಬೆಂಕಿ ಬರುವಾಗ ಹೊರಗೆ ತಗೊಳ್ಳಿ ಬರಬಹುದಲ್ಲ. ಅದಕ್ಕೆ ಒಂದು ಕಾರಣ ಉಂಟು. ಎಂತದು ಕಾರಣ? ನಾರದರ ಶಾಪ ಅವರನ್ನು ಕುಚೇಷ್ಟೆ ಮಾಡಿದೆ ಎನ್ನುವ ಕಾರಣದಿಂದಾಗಿ ನಾನು ಸ್ತಬ್ಧನಾಗುವಂತೆ ಶಾಪವನ್ನಿತ್ತರು. ಹಾಗಾದ್ರೆ ಅನುಭವಿಸಲೇಬೇಕು, ನಾನೇನು ಮಾಡ್ಲಿಕ್ಕೆ? ಅದಕ್ಕೆ ಅವರೇ ಪರಿಮಾರ್ಜನೆಯನ್ನು ವಿವರಿಸಿದ್ದಾರೆ. ಪುಣ್ಯಾತ್ಮನೊಬ್ಬ ಬರುತ್ತಾನೆ, ಅವನಿಗೆ ಉಪಕಾರವನ್ನು ಮಾಡು. ಹಾಗಾಗಿ ಕೇಳುತ್ತಾ ಇದ್ದೇನೆ, ನನ್ನನ್ನು ಕಾಪಾಡು ಕಾಪಾಡು. ನಾನು ಪುಣ್ಯಾತ್ಮನಾಗಿ ನಿನ್ನನ್ನು ಉಪಕರಿಸಿದರೆ ನೀನೇ ನನಗೆ ದ್ರೋಹ ಮಾಡುವುದಿಲ್ಲ ಅಂತ ಏನು ಖಚಿತತೆ? ಉಪಕಾರ ಮಾಡಿದವರಿಗೆ ಎಂದು ನಾನು ಅಪಚಾರ ಮಾಡಲಾರೆ. ಇಲ್ಲ, ಬಹಳ ದೂರ ಇದೆ. ಆಗುದಿಲ್ಲ ಆಗುದಿಲ್ಲ. ಇಲ್ಲ ನಳ ಮಹಾರಾಜ, ಕೇವಲ 10 ಹೆಜ್ಜೆ ದೂರ. 10 ಹೆಜ್ಜೆ? 10 ಹೆಜ್ಜೆ. 10 ಹೆಜ್ಜೆಯಲ್ಲಿ ಸಿಗುತ್ತಿ? 10 ಹೆಜ್ಜೆ. 10 ಹೆಜ್ಜೆ? 10 ಹೆಜ್ಜೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ನಿಲದೆ ಆತನ ಕರಗಿ ಹಾರುತ್ತ ಚಿರಗಿತ ವರಕ ಕೋಟಕ ಕಚ್ಚಿದ ದೇಸಿಯು ವರಕ ಕೋಟಕ ಕಚ್ಚಿದ ದೇಸಿಯು ಅರಸನ ದೀಗಗಳು ಉರೆ ಕಪ್ಪಾಗುತ್ತ ಕರಗಿತು ದಿವ್ಯಾಕಾರದ ದೇಹಗಳು. ಉರೆ ಕಪ್ಪಾಗುತ್ತ ಕರಗಿತು ದಿವ್ಯಾಕಾರದ ಆಕಾರದ ದೇಹಗಳು. ವರಕ ಕೋಟಕ ಕಚ್ಚಿದ ದೆಸೆಯು ಅರಸನ ದೇಹಗಳು. ಕಾರ್ಕೋಟಕ ಕಾರ್ಕೋಟಕ
ಯಾಕೆ ಇಂತಹ ಕೃತ್ಯವನ್ನು ಗೈದೆ? 10 ಹೆಜ್ಜೆ ಮುಂದೆ ಬಾ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ನನ್ನನ್ನು ರಕ್ಷಿಸುವಂತ ನನ್ನಲ್ಲೊಂದು ಮಾತನ್ನು ಕೇಳಿದೆ. ಪ್ರಾಣಿ ದಯಾಪರನಾಗಿ ನಿನ್ನನ್ನು ಬದುಕಿಸಲು ಸುಖವಾಗಿ ಬೆಂಕಿಯ ಮಧ್ಯಕ್ಕೆ ಹಾರಿ ನಿನ್ನನ್ನು ನಾನು ರಕ್ಷಿಸಿದೆ ಅಂತಾದ್ರೆ ನನ್ನ ನೆತ್ತಿಗೆ ಕಚ್ಚಿ ನನ್ನ ರೂಪವನ್ನು ವಿರೂಪಗೊಳಿಸಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಶರೀರವಿಡೀ ಮುರಿಯುತ್ತಾ ಇದೆ, ರೂಪ ವಿರೂಪಗೊಂಡಿದೆ. ಈಗೆಲ್ಲ ನೀನು ಕಚ್ಚಬೇಕಾದ ಕಾಲ ಒಂದಿತ್ತು. ಅಂದಿನ ದಿನ ನಿಷಧದಲ್ಲಿ ನಾನಿರುವಂತಹ ವೇಳೆಯಲ್ಲಿ ಪುಷ್ಕರ ದ್ಯೂತವನ್ನಾಡುವುದಕ್ಕಾಗಿ ನನ್ನಲ್ಲಿಗೆ ಬಂದನಲ್ಲ, ಆಗ ದ್ಯೂತಕ್ಕೆ ನಾನು ಒಪ್ಪಿಕೊಂಡೆನಲ್ಲ. ಆಗ ನೀನು ಬರಬೇಕಿತ್ತು, ನನಗೆ ಕಚ್ಚಬೇಕಿತ್ತು, ನನ್ನ ರೂಪವನ್ನು ವಿರೂಪಗೊಳಿಸಬೇಕಿತ್ತು. ಆಗ ನೀನು ಬರಲಿಲ್ಲ. ದ್ಯೂತದಲ್ಲಿ ಸಕಲವನ್ನೂ ನಾನು ಕಳೆದುಕೊಂಡೆ. ಮಡದಿಯನ್ನು ಮಧ್ಯಪಥದಲ್ಲಿ ನಾನು ಬಿಟ್ಟು ಬಂದೆ. ಬರುವಂತಹ ಹೊತ್ತಿನಲ್ಲಿ ಆಗ ಬಂದು ನೀನು ನನಗೆ ಕಚ್ಚಬೇಕಿತ್ತು. ಆಗಲೂ ಬಂದು ಕಚ್ಚಲಿಲ್ಲ. ಈ ಹೊತ್ತಿನಲ್ಲಿ ಅಪಾಯದಲ್ಲಿ ಸಿಲುಕಿದ ನಿನ್ನನ್ನು ಉದ್ಧರಿಸುವುದಕ್ಕಾಗಿ ನಾನು ಪ್ರಯತ್ನ ಪಟ್ಟೆ ಅಂತಾದ್ರೆ ಕೃತಜ್ಞನಂತೆ ನನ್ನನ್ನು ಕಚ್ಚಿಬಿಟ್ಟೆ ಅಲ್ಲ. ಯಾಕೆ ಹೀಗೆ ಮಾಡಿದೆ? ನೀತಿವಂತನೇ, ನಿನಗೆ ಎಸಗಿದ ಘಾತವಲ್ಲಿದು ಕೊನೆಗೆ ತಿಳಿಯುವುದು. ಈ ತೆರದಲ್ಲಿನೋ ನುಡಿದು ತೆರಳಲು ಭೂತಳೇಜನು ಮುಂದೆ ನಡೆಯಲು. ಅಯ್ಯ ಮಹಾನುಭಾವನೆ, ದುಃಖಿಸದಿರು. ನಾನು ನಿನಗೆ ಉಪಕಾರವನ್ನೇ ಮಾಡಿದ್ದು. ಇದು ಉಪಕಾರವೋ? ಅಯ್ಯ, ನಾನು ನಿನಗೆ ಕಚ್ಚಿದ್ದಲ್ಲ, ಮತ್ತೆ ಬದಲಾಗಿ ನಿನ್ನ ಒಳಗಿರುವಂತಹ ಶನಿಗೆ ನಾನು ಕಚ್ಚಿದ್ದು. ಶನಿಗೆ ನಾನು ಕಚ್ಚಿದ್ದು. ಶನಿಗೆ ನೀನು ಕಚ್ಚಿದ್ರು ರೂಪ ವಿರೂಪವಾದದ್ದು ನನ್ನದಲ್ವೇ? ಅದು ಒಳ್ಳೇದಾಯ್ತಲ್ಲವೇ? ಯಾಕೆ? ಅಜ್ಞಾತದಲ್ಲಿರುವಂತಹ ನೀನು ನಳ ಮಹಾರಾಜನೆಂದು ಜನರು ಗುರುತಿಸಿದರೆ ಬದುಕುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನನ್ನು ಈ ರೂಪಕ್ಕೆ ನಾನು ತಂದೆ. ನನ್ನ ವಿಷ ನಿನ್ನನ್ನು ಏನೂ ಮಾಡಲಾಗದು. ಬದಲಾಗಿ ಶನಿಯನ್ನು ಕಾಡಲಿದೆ. ಅಷ್ಟು ಮಾತ್ರವಲ್ಲ, ಇನ್ನು ಮುಂದಕ್ಕೆ ನೀನು ಅಯೋಧ್ಯೆಯನ್ನು ಸೇರು. ಬಾಹುಕನೆಂಬ ನಾಮದಿಂದ ಬೆಳೆ. ಅಲ್ಲಿಯ ಋತುಪರ್ಣನ ಆಶ್ರಯವನ್ನು ಪಡೆ. ನಿನಗೆ ಶುಭವಾಗಲಿ, ಶುಭವಾಗಲಿ. ಸರಿಯಾದ ಉಪಕಾರವನ್ನೇ ಮಾಡಿದ್ದಾನೆ ಕಾರ್ಕೋಟಕ. ಅದೇ ರೂಪದಿಂದ ನಾನು ಹೋಗ್ತಾ ಇರ್ತಿದ್ರೆ ಎಲ್ಲರೂ ನನ್ನನ್ನು ಗುರುತಿಸ್ತಾ ಇದ್ರು. ಈ ರೂಪದಿಂದ ನಾನು ಹೋದ್ರೆ ನನ್ನನ್ನು ಯಾರೂ ಗುರುತಿಸಲಿಕ್ಕಿಲ್ಲ. ಹಾಗಂತ ನನ್ನ ದೇಹವನ್ನು ನಾನೊಮ್ಮೆ ನೋಡಿಕೊಂಡೆ. ಪರಿಕಿಸುವರಿಗತಿಗೆ ಸಿಗಿಗೊಳ್ಳುವ ತೆರದಳು ಬಂದಾಗ ಬರದೊಳ ಅಯೋಧ್ಯ ನಗರವ ಬಗುತ್ತಲಿ ತಿರಿದುಳ್ಳುತ್ತಲಾಗ ಪರಿಕಿಸುವರಿಗತಿಗೆ ಸಿಗಿಗೊಳ್ಳುವ ತೆರದಳು ಬಂದಾಗ ಪ್ರಪಂಚದಲ್ಲಿ ವಿಕಾರ ಅನ್ನೋದು ಇದೆ, ಆದರೆ ಇಂತಹ ವಿಕಾರವೂ ಒಂದಿರುವುದಕ್ಕೆ ಸಾಧ್ಯವೇ? ನನ್ನ ದೇಹವನ್ನೊಮ್ಮೆ ನಾನು ಪರೀಕ್ಷೆ ಮಾಡಿ ನೋಡಿದ್ದು. ನನಗೆ ಹೇಸಿಗೆಯಾಗ್ತಾ ಇದೆ. ಗೂನು ಬೆನ್ನು, ಡೊಳ್ಳು ಹೊಟ್ಟೆ, ಅಂಕುಡೊಂಕಾದ ಕಾಲು, ಸೊಟ್ಟ ಮೂಗು, ಉಬ್ಬಿದ ಹಲ್ಲು, ಕೆದರಿದ ಕೇಶರಾಶಿ, ಇದನ್ನೆಲ್ಲ ಕಂಡಾಗ, ನನ್ನ ದೇಹವನ್ನು ಕಂಡಾಗ ನನಗೇ ಹೇಸಿಗೆಯಾಗ್ತಾ ಇದೆ. ಸರಿ, ಈ ರೂಪದಿಂದ ನನ್ನನ್ನು ಯಾರೂ ಪರಿಚಯಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕಾರ್ಕೋಟಕನೇ ಹೇಳಿದ್ದಾನಲ್ಲ, ಅಯೋಧ್ಯೆಗೆ ಹೋಗು, ರಾಜಋಷಿ ಋತುಪರ್ಣನ ಆಶ್ರಯವನ್ನು ಪಡೆ. ಒಳ್ಳೆಯದೇ ಆಯಿತು.
ಚಕ್ರವರ್ತಿಯಾದಂತಹ ನಾನು ಜನಸಾಮಾನ್ಯರ ಬಳಿಗೆ ಹೋಗಬಾರದು. ಸಾಮಂತನಾದರೂ ಆತ ರಾಜಋಷಿ ಅಲ್ಲವೇ? ಅವನ ಆಶ್ರಯವನ್ನೇ ನಾನು ಪಡೀಬೇಕು. ಸೂರ್ಯವಂಶದವರಿಗೆ ಕಷ್ಟ ಬಂದಾಗ ಚಂದ್ರವಂಶದವರು ಸಹಾಯವನ್ನು ಮಾಡುತ್ತಾ ಇದ್ದವರು. ಈಗ ಚಂದ್ರವಂಶದವರಿಗೆ ಕಷ್ಟ ಬಂದಾಗ ಸೂರ್ಯವಂಶದವರು ಸಹಾಯ ಮಾಡಲಿಕ್ಕಿಲ್ವೇ? ಯೋಚಿಸುವುದು ಯಾಕೆ? ಹುಡುಕುತ್ತಾ ಹುಡುಕುತ್ತಾ ಅಯೋಧ್ಯೆಗೆ ಹೋಗ್ತೇನೆ. ಓಲಗವಿದ್ದು ಸಭೆಯಲ್ಲಿ ರಚಿಸಿದ ಸಚಿವಾರ್ಥ ಮುದದಿ ಅಯೋಧ್ಯೆಯ ಸತ್ಪ್ರಜೆಗಳಿಗೆಲ್ಲ ರಾಜಋಷಿಯಾಗಿರುವಂತಹ ಋತುಪರ್ಣನ ಸಪ್ರೇಮ ನಮಸ್ಕಾರಗಳು. ಸತ್ಯಶಾಮನೆಯಾಗಿರುವಂತಹ ವಸುಂಧರೆಯನ್ನು ಪರಿಪಾಲಿಸುತ್ತಿರುವಂತಹ ಅರಸ ವರ್ತಮಾನ ಕಾಲದಲ್ಲಿ ಋತುಪರ್ಣ. ನನ್ನ ಜನ್ಮನಾಮ ಪ್ರತ್ಯೇಕ ಭಾಂಗಾಸುರಿ ಅಂತ. ಎಲ್ಲಾ ಋತುಗಳಲ್ಲಿಯೂ ನಮ್ಮದ್ದಾದಂತಹ ಆಳ್ವಿಕೆಯಲ್ಲಿ ಎಲ್ಲ ಸತ್ಯಶಾಮನೆಯಾಗಿಯೇ ಇರುವ ಕಾರಣ ಅನ್ವರ್ಥವಾಗಿ ನಮಗೆ ಋತುಪರ್ಣ ಎನ್ನುವಂತಹ ನಾಮ ಬಂದಿದೆ. ಎಲ್ಲರನ್ನು ಪರಿಪಾಲಿಸುತ್ತಾ ಧರ್ಮವೇ ನಮ್ಮದ್ದಾದಂತಹ ನೆಲೆ ಎನ್ನುವುದನ್ನು ಅಧಿಕಾರದಲ್ಲಿ ತೋರಿಸಿಕೊಟ್ಟವ. ಅಕ್ರಮ ಇಲ್ಲದೆ ಇರುವಂತಹ ಸರಿಕ್ರಮವಾದ ಜೀವನ ತ್ರಿವಿಕ್ರಮನ ಪದತಳವನ್ನು ಸೇರಿಸುತ್ತದೆ ಎನ್ನುವ ಹಿರಿಯರ ನುಡಿಯನ್ನು ಯಾವ ಕಾಲಕ್ಕೂ ನಾನು ಹಾಳು ಮಾಡಿದ್ದಿಲ್ಲ. ಚಂದ್ರವಂಶ ಮತ್ತೆ ಸೂರ್ಯವಂಶ ಎನ್ನುವುದು ದೇಹದ ಕಣ್ಣುಗಳ ಹಾಗೆ, ದೇಹದ ಅವಯವಗಳ ಹಾಗೆ, ಉಭಯ ಬಾಹುಗಳ ಹಾಗೆ. ಈಗ ಬಲಿಷ್ಠನಾಗಿರುವಂತಹ ಚಂದ್ರವಂಶಲಾಮನಾದ ನಿಷಧಾಧಿಪತಿಯಾದಂತಹ ನಳಚಕ್ರವರ್ತಿಯಲ್ಲಿ ನಮ್ಮದ್ದಾದಂತಹ ಅಧಿಕಾರ ಇದೆ. ಸಾಮ್ರಾಟ್ ಪೀಠದಲ್ಲಿ ಅವರು ಆರಾಧಿಸ್ತಾ ಇದ್ದಾನೆ. ಅವರ ಸಾಮಂತ ನಾನು ಎನ್ನುವುದರಲ್ಲಿ ಅಭಿಮಾನ ಇದೆ, ಸಂತೋಷ ಇದೆ. ಓಲಗ ಕೊಟ್ಟಾಗ ಯಾರೋ ನನ್ನನ್ನು ಕಾಣುವುದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಬನ್ನಿ ನೋಡೋಣ. ಒಂದು ಕ್ಷಣ ನನ್ನ ಎದೆಯ ಬಡಿತವೇ ನಿಂತು ಹೋಯಿತು ಅಂತ. ನಾನು ಕಾಣುತ್ತಿರುವುದು ಯಥಾರ್ಥವೇ ಅಲ್ಲ, ಕನಸೇ? ಇಲ್ಲ, ಸತ್ಯ, ಎಚ್ಚರಾವಸ್ಥೆ. ಎಂತಹ ರೂಪ ಇದು! ರೂಪವೇ ಅಲ್ಲ, ಕುರೂಪವೇ ಅಲ್ಲ, ವಿಚಿತ್ರವೇ ಅಲ್ಲ, ವಿಶೇಷವೇ? ಹೀಗೂ ಪ್ರಪಂಚದಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆಯೇ? ಅಷ್ಟಾವಕ್ರತೆ ಎನ್ನುವುದನ್ನು ಕೇಳಿದ್ದೇವೆ. ಆದರೆ ಇವನ ಒಂದೊಂದು ರೋಮಕೂಪಗಳಲ್ಲಿಯೂ 8 ವಕ್ರಗತೆಗಿಂತ ಹೆಚ್ಚುಂಟು. ಯಾರಿವ? ದೇವತೆಗಳಲ್ಲಿಯಾದರೂ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ತೆರನಾದಂತಹ ವೇಷ ಕಟ್ಟಿದ್ರೆ ರಾಜಋಷಿಯಾದಂತಹ ಋತುಪರ್ಣನ ಜೀವನದಲ್ಲಿ ಅಂತಹ ವೇಷಕ್ಕೆ ಅವಕಾಶವೇ ಇಲ್ಲ. ಹಾಗಾದ್ರೆ ಇವ ಯಾರು ಯಾರು ಅಂತ ನನ್ನಷ್ಟಕ್ಕೆ ನಾ ತರ್ಕಿಸುವುದಲ್ಲ, ಅಷ್ಟೇ. ಇವನಲ್ಲೇ ಕೇಳೋಣ. ಎಲ್ಲಿ ನಿನಗೆ ನೀನಾರನು ಪೂರ್ವದು ಎಲ್ಲಿದ್ದವ ಎನ್ನುತ್ತ
ಬಟ ತಾನು ಕೇಳಲು ಒಸೋರಿದ ಮೆಲ್ಲನೆ ವಂದಿಸುತ್ತ ಎಲ್ಲಿ ನಿನಗನಿ ಆನೆಯ ಪೂರ್ವದು ಎಲ್ಲಿದ್ದವ ಎನ್ನುತ್ತ ನೀನೇನೋ ನನ್ನನ್ನು ಕೇಳುತ್ತಾ ಬಂದವ. ನಾನೇ ಕೇಳಿದ್ದು. ಬೇಸರ ಮಾಡಬೇಡ, ಪರಿಹಾಸ್ಯಕ್ಕಾಗಿ ನಗ ಬಂದದ್ದಲ್ಲ. ನಿನ್ನ ಅಂಗಾಂಗಗಳು ಹೇಗೇ ಇರಲಿ, ಬುದ್ಧಿ ಸ್ವಸ್ಥಾನದಲ್ಲಿ ಉಂಟಲ್ಲ. ಸರಿ ಉಂಟು. ಅರಸನನ್ನೇ ಕಾಣಬೇಕು ಎನ್ನುವಂತಹ ಒಂದು ದೃಷ್ಟಿಕೋನ ಉಂಟಲ್ಲ, ಅದಕ್ಕಾಗಿ ಆಶ್ಚರ್ಯ ವ್ಯಕ್ತೀಕರಿಸಿದೆ. ಹೌದೇನು? ನಿನ್ನ ಊರಲ್ಲಿ ನಿನ್ನ ಹೆಸರೇನು, ಇದ್ದ ಊರು ಬಿಡುವುದಕ್ಕೆ ಕಾರಣ ಏನು? ಅದರ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ. ಏನು ಬುದ್ಧಿ? ಈ ರೂಪ ನಿನ್ನ ಅಮ್ಮ ಇರುವಾಗಲೇ ನೀ ಹೀಗೆಯಾ, ಅಲ್ಲ ಜೀವಿತಾವಧಿಯಲ್ಲಿ ಏನೋ ಹೆಚ್ಚು ಕಡಿಮೆ ಕಡಿಮೆ ಹೆಚ್ಚಾಗಿ ಇಂಥದ್ದೊಂದು ನಿನಗೆ ವರವಾಗಿ ಬಂತೋ ಅಲ್ಲ ಬರವಾಗಿ ಬಂತೋ ಹೇಳಬಲ್ಲಯ್ಯ? ನಿಷದ ಪುರಾಧಿಪ ಶಶಿವಂಶ ಜನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು 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 ಪುರಾಧಿಪ ಶಶಿವಂಶ ಜನಳ ನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು ಕುಶಲದೋಳಾತನ ಸಾವಿರ ಕುದುರೆಗೆ ಕುಶಲದೊಳ್ ಆತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ಕುಶಲದೊಳ್ ಆತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ಕುಶಲದೊಳ್ ಆತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ನಿಷದ ಪುರಾಧಿಪ ಶಶಿವಂಶ ಜನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು ನಳ ಅಸಮ ಪರಾಕ್ರಮನು. ಮಹಾಪ್ರಭು ಏನಪ್ಪ, ನೀವು ನನ್ನನ್ನು ಕೇಳಿದ್ರ? ನಿನ್ನಲ್ವೋ ನೀನು ಯಾರು ಅಂತ ಕೇಳಿ. ನನ್ನ ಪರಿಚಯ ಹೇಳಬೇಕಿದ್ರೆ ನಾನು ಸ್ವಲ್ಪ ಮೂಲಕ್ಕೆ ಹೋಗಬೇಕು. ತುಂಬಾ ಮೂಲಕ ಹೋಗಬೇಡ, ಇದ್ದ ಹೊತ್ತನ್ನು ಬಾಕಿದ್ದವರೇ ತಿಂದು ಮುಗಿಸಿ ಆಗಿದೆ. ನಿಮಗೆ ನಿಷದ ಗೊತ್ತುಂಟ? ಗೊತ್ತುಂಟು. ಅಲ್ಲಿ ಯಾರು ಬೇಕು ನಿನಗೆ? ನಾ ಹೇಳ್ತೇನೆ ಕೇಳು. ಅಲ್ಲಿ ನಳ ನಳ ಚಕ್ರವರ್ತಿ. ನಳ ಏಕವಚನದಲ್ಲಿ ಅಲ್ಲಿ ನಳ ಎಂತದ್ದು ನಳ? ಅದು ತುಂಬಾ ಹತ್ತಿರ ಇದ್ದ ಕಾರಣ ಸ್ವಲ್ಪ ಸಲಿಗೆ. ಯಾರಿಗೆ ಹತ್ತಿರ ಇದ್ದ ಕಾರಣ? ನನಗೆ ಅಲ್ಲಿ ಹತ್ತಿರ. ಏನಲ್ಲಿ? ಚಕ್ರವರ್ತಿಯ ಪರಿಚಯ ಉಂಟ ನಿಮಗೆ? ಓ ಧಾರಾಳ. ಮತ್ತೆ ನಂದೇನು ಪರಿಚಯ ಸಿಗಲಿಲ್ಲ. ಲಕ್ಕತೆಯೇ. ಗಣಪತಿ ದೇವರ ಪರಿಚಯ ಉಂಟಾ ಅಂತ ಕೇಳುವಾಗ ಒಂದು ಇಲ್ಲಿ ಕೇಳಿತತ್ತೆ, ನನ್ನದೇನು ಪರಿಚಯ ಇಲ್ಲ. ನನ್ನ ಪರಿಚಯ ಇರಬೇಕಿತ್ತು. ಯಾರೋ ನೀನು ಅಷ್ಟು ದೊಡ್ಡವಲ್ಲಿ? ನಾನು ಅಲ್ಲೇ ಇದ್ದೆ. ಎಲ್ಲಿದ್ದೆ? ಆ ನಿಷೇಧದಲ್ಲೇ ಇದ್ದವ ನಾನು. ನಿಷೇಧದಲ್ಲಿ ಲಕ್ಷಗಟ್ಟಲೆ ಜನ ಇರ್ತಾರೆ, ನೀನೊಬ್ಬನು. ಹಾಗಲ್ಲ, ಮತ್ತೆ ನಾನು ಅಲ್ಲಿಗೆ ಅಧಿಕಾರಿ. ಯಾವುದಕ್ಕೆ? 1000 ಕುದುರೆಗೆ ನಾನು ಅಧಿಕಾರಿ. ಒಂದು ವಿಭಾಗದಲ್ಲಿ ಕುದುರೆಯ ಕಾಸ್ಗಾರ. ಕುದುರೆಯ ಕಾಸ್ಗಾರ. ಅದಕ್ಕೆ ನೀಗ 1000 ಕುದುರೆಗಳಿಗೆ ನಾನು ಯಜಮಾನ. ಯಜಮಾನಿ ಅಂತಲ್ಲ, ನಿಷ್ಠಾವಂತ ಸೇವಕರಾದವರು
ಯಜಮಾನನ ಸೊತ್ತನ್ನಾದರೂ ನಮ್ಮದ್ದು ಅಂತ ಹೇಳುವ ಸ್ವಭಾವ. ಆ ಆತ್ಮಾಭಿಮಾನ ನಿನಗುಂಟು ಅಂತಾದ್ರೆ ನಾನು ತಪ್ಪು ಅಂತ ಹೇಳುವುದಿಲ್ಲ. ಕುದುರೆ ಅವನದ್ದಾದ್ರೂ ನಿನ್ನದ್ದು ಅಂತ ನೀನು ನೋಡಿಕೊಳ್ತಿದ್ದೆ. ನಾನು ಅವರ ಬಳಿಯಲ್ಲಿಯೇ ಇದ್ದೆ. ಏನು ಈಗ ಅಲ್ಲಿಂದ ಕೆಲಸ ಬಿಟ್ಟಿಯಾ? ಕೆಲಸ ಬಿಡ್ಲಿಲ್ಲ. ಮತ್ತೆ ಏನು ಹೊರಗೆ ಹಾಕಿದ್ರ ನಿನ್ನನ್ನು? ಹೊರಗೆ ಹಾಕ್ಲಿಲ್ಲ. ಮತ್ತೆ ನಿನಗೆ ದುಡಿಯುವುದಕ್ಕೆ ಸೋಮಾರಿತನವಾ? ಸೋಮಾರಿತನ ಇಲ್ಲ. ಕೆಲಸ ಬಿಟ್ಟದ್ದು ಅಲ್ಲ, ನಿನ್ನನ್ನು ಹೊರಗೆ ಹಾಕಿದ್ದು ಅಲ್ಲ, ಮತ್ತೆಂತದ್ದು? ಅಲ್ಲಿ ನಡೆದ ವಿಷಯ ಗೊತ್ತಿಲ್ವ ನಿಮಗೆ? ಏನು? ವಿಷಮಲತೆಗಳಾಡಿ ಸೋತು ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಎಸೆವ ಕೌಪೀನದುಳ್ ಐದಿದ ನಡವಿಗೆ ಎಸೆವ ಕೌಪೀನದುಳ್ ಐದಿದ ನಡವಿಗೆ ಪೊಡವಿಪ ಸತಿ ಸಗೀತ ವಿಷಮಲತೆಗಳಾಡಿಸೋ ಸಕಲವ ಪುಷ್ಕರಾಗಿ ಒಪ್ಪಿಸುತ್ತ ನಿಷಧದಲ್ಲಿ ನಡೆದಂತಹ ವಿಷಯ ಘಟನೆ ನಿಮಗೆ ಇಲ್ಲಿಗೆ ಸುದ್ದಿ ಬರ್ಲಿಲ್ವಾ? ಏನಾಯ್ತು? ದೇವರು ದೊಡ್ಡವ. ಅಂದ್ರೆ ಒಂದು ಪ್ರಕರಣ ನಡೆದು ಹೋಯಿತು. ಯಾವ ಪ್ರಕರಣ? ನಿಷಧಕ್ಕೆ ಒಂದು ದಿನ ನಳ ಚಕ್ರವರ್ತಿಯ ತಮ್ಮ ಪುಷ್ಕರ ಬಂದ. ಅಣ್ಣನನ್ನು ನೋಡುವುದಕ್ಕೆ ತಮ್ಮ ಬಂದ್ರೆ? ತಮ್ಮ ಒಬ್ಬನೇ ಬಂದದ್ದಲ್ಲ, ಮತ್ತೆ ಒಬ್ಬ ಶನಿ ಬ್ರಾಹ್ಮಣನನ್ನು ಕರ್ಕೊಂಡು ಬಂದ. ಹಾಗೆಲ್ಲ ಹೇಳಬಾರ್ದು. ಏನು? ಬ್ರಾಹ್ಮಣ ಶನಿ ಅಲ್ಲ, ಶನಿ ಬ್ರಾಹ್ಮಣನಲ್ಲ, ಅದು ಒಟ್ಟಿಗೆ ಸೇರಿಸುವುದು ಯಾಕೆ? ಶನಿ ಬ್ರಾಹ್ಮಣ ಹೇಳುವುದಕ್ಕೆ ಕಾರಣ ಉಂಟು. ಎಂತದ್ದು? ಈಗ ತಪ್ಪು ಹಾದಿಯಲ್ಲಿ ಯಾರಾದ್ರೂ ಹೋಗ್ತಾರೆ ಅಂತ ಇದ್ರೆ ಅವರನ್ನು ಸರಿದಾರಿಗೆ ತರುವವರು ಬ್ರಾಹ್ಮಣರು. ಒಳ್ಳೆಯ ಬ್ರಾಹ್ಮಣರು. ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದವರನ್ನು ತಪ್ಪು ದಾರಿಗೆ ಎಳೆಯುವವರು ಅವರು ಶನಿ ಬ್ರಾಹ್ಮಣರು. ಆಯ್ತು, ಬ್ರಾಹ್ಮಣನನ್ನು ಏನೋ ಕೆಡುಕನ್ನು ನೀನು ಕಂಡೆ. ಆ ಬ್ರಾಹ್ಮಣರ ಜೊತೆಯಾಗಿ ಪುಷ್ಕರ ಬಂದ. ಏನು ತಪ್ಪು ಮಾಡಿದ್ರಲ್ಲಿ? ಬಂದವನೇ ಅಣ್ಣನಲ್ಲಿ ಹೇಳಿದ, ಹೇಗೆ? ಜೂತವಾಡುವ ಅಂತ. ಒಪ್ಪಿದನೆ ಏನಳ? ಪ್ರಥಮದಲ್ಲಿ ಒಪ್ಪಲಿಕ್ಕಿಲ್ಲ. ಆ ಬ್ರಾಹ್ಮಣ ಮತ್ತು ಒತ್ತಾಯ ಮಾಡಿದ, ನೋಡುವ ಚಟ ಒಂದಾಟ ಆಡಿ ಆಡಿ ಅಂತ. ಸತ್ಯವ್ಯಸನಗಳಲ್ಲಿ ಒಂದು ಸುಹೃದ್ಯೂತವಾಗಿ ಬಂಧುಗಳು ಆಡುವುದು ಅಪರಾಧವೂ ಅಲ್ಲ. ಅಲ್ಲ, ಹಾಗಂತ ಪುರೋಹಿತರು ಬಂದು ಹೇಳಿದ್ರು ಆಡಬಾರದು, ಅಣ್ಣ ತಮ್ಮಂದಿರು ನೀವು ಆಡಬೇಡಿ ಅಂತ. ಎಲ್ಲಾ ಬಂದು ಬುದ್ಧಿ ಹೇಳಿದ್ರು. ಈ ನಳ ಚಕ್ರವರ್ತಿಗೆ ಆಗ ಅರ್ಥವೇ ಆಗ್ಲಿಲ್ಲ. ಮತ್ತೇನಾಯ್ತು? ಆಡಿದ್ರು. ಎಷ್ಟು? ಮೂರಾಟದಲ್ಲಿ ಪ್ರಥಮದ ಆಟದಲ್ಲಿ ಹಣ ಒಡ್ಡಿ ಆಡುವ ಅಂತ ಹೇಳಿದ್ರು. ಒಡ್ಡಿ ಇವ್ರು ಹೇಳಿದ್ದಲ್ಲ, ಆ ಬ್ರಾಹ್ಮಣ ಹೇಳಿದ್ದು. ಅದು ಯಾಕಂತೆ? ಹೇಳಿಕೊಡುವುದಂದ್ರೆ ಆಟಕ್ಕೊಂದು ಉಲ್ಲಾಸ ಬರಬೇಕಿದ್ರೆ ಏನಾದ್ರೂ ಪಣ ಒಡ್ಡಬೇಕು. ಅದು ಒಂದು ಲೆಕ್ಕದಲ್ಲಿ ಹೌದು. ಈ ಆಟ ನೋಡುವಾಗ ಹಣ ಕೊಟ್ಟು ನೋಡದೇ ಇದ್ರೆ ಮತ್ತೆ ಎದ್ದುಕೊಂಡು ಹೋಗುದತ್ತಲಾಗಿ. ಎದ್ದುಕೊಂಡು ಹೋಗ್ಲಿಕ್ಕೆ ಹಣ ಕೊಟ್ಟು ನೋಡಿದ್ರೆ ಕೊಟ್ಟಿದ್ದೇವಲ್ಲ ಅಂತಾದ್ರೂ ಬೆಳಗಿನವರೆಗೆ ನಿಲ್ತಾರೆ. ಆ ಬಿಸಿಯಲ್ಲಿ ಹಣ ಕೊಟ್ಟಿದ್ದೇನೆ. ಇದು ಹೆಚ್ಚು ಆಟ ಇಲ್ಲ, ಮೂರೇ ಆಟ ಅಂತ ಹೇಳಿದ್ದು. ಪ್ರಥಮ ಆಟ ಏನನ್ನಿಡೋಣ? ಭಂಡಾರ. ಯಾರ ಭಂಡಾರ? ನಳ ಚಕ್ರವರ್ತಿಯ ಭಂಡಾರಕ್ಕೆ ಅವನ ಭಂಡಾರ ಸರಿಯೇನು? ಆದರೂ ಭಂಡಾರಕ್ಕೆ ಭಂಡಾರ ಉಂಟ. ಇರ್ಲಿ, ಭಂಡಾರ. ಒಂದು ಆಟ ಆಡುವ ಅಂತ ಆಡಿದ್ರು. ಆ ಆಟದಲ್ಲಿ ಪುಷ್ಕರ ಗೆದ್ದ, ನಳ ಸೋತ. ಪುಷ್ಕರ ಗೆದ್ದ ಅಂತ ಹೇಳಿದ ಮೇಲೆ ನಳ ಸೋತ ಅಂತ ಪ್ರತ್ಯೇಕ ಹೇಳಬೇಕು ಅಂತ ಇಲ್ಲ. ಒಂದಾಟ ಅಲ್ವಾ? ಹೋಗ್ಲಿ, ಹೋಗಲಿ. ಭಂಡಾರ ಹೋಯ್ತು. ಇನ್ನು ಎರಡನೇ ಆಟದಲ್ಲಿ ಆನೆ ಸೇನೆ ಮಂದಿ ಮಾರ್ಬಲವನ್ನೆಲ್ಲ ಇಟ್ಟು ಚತುರಂಗ ಸೇನೆಯನ್ನಿಟ್ಟ. ಅದಕ್ಕೆ ಆ ಆಟದಲ್ಲಿ ನಳ ಸೋತ, ಪುಷ್ಕರ ಗೆದ್ದ. ಅದು ನೀನು ಪ್ರತ್ಯೇಕ ಹೇಳಬೇಕು ಅಂತ ಇಲ್ಲ. ನಳ ಸೋತರೆ ಪುಷ್ಕರನೇ ಗೆಲ್ಲುವುದಿಲ್ಲ. ಪುಷ್ಕರ ಗೆದ್ದ. ಅಂತೂ ಎರಡಾಟದಲ್ಲಿಯೂ ಪಡ್ಕೊಂಡ ನಳ. ಆಮೇಲೆ ಮೂರನೇ ಆಟ ಸರ್ವಸ್ವವನ್ನೂ ಇರಿಸಿ ನಳ ಚಕ್ರವರ್ತಿ ಆಡಿದ. ಇದರಲ್ಲಿ ನಳ ಗೆದ್ದ ಅಲ್ವಾ? ಈ ಆಟದಲ್ಲಿ ನಳ ಸೋತ, ಪುಷ್ಕರ ಗೆದ್ದ. ಆನೆ ಸೇನೆ ಮಂದಿ ಮಾರ್ಬಲ ಸಹಿತವನ್ನೂ ಇವ ಕಳೆದುಕೊಂಡ. ಆಮೇಲೆ ಕಟ್ಟ ಕಡೆಗೆ ಏನಾಯ್ತು ಗೊತ್ತಾ ಬುದ್ಧಿ? ಏನಾಯ್ತು?
ಆ ಪುಷ್ಕರ ಮನ ನೋಯುವಂತಹ ಚುಚ್ಚುವಂತಹ ಮಾತುಗಳನ್ನಾಡಿದ ನಿಮ್ಮ ಕಣ್ಣ ರೆಪ್ಪೆಯಲ್ಲಿ ಕುಳಿತ ಧೂಳಿಗೂ ಇಲ್ಲಿ ಅಧಿಕಾರ ಇಲ್ಲ. ಮರ್ಯಾದೆಯಿಂದ ಊರು ಬಿಟ್ಟು ಹೋಗ್ತೀರಾ, ಕೊರಳಿಗೆ ಕೈ ಹಾಕಿ ದಬ್ಬಬೇಕು ಅಂತ ಹೇಳಿದ. ನಾನು ಧನರಾದಂತಹ ನಳ ಇದನ್ನು ಕೇಳಿಸಿಕೊಂಡು ಸುಮ್ಮನೆ ಇದ್ದೇನೆ. ನಿರ್ದಿಷ್ಟ ಬುದ್ಧಿ. ಮತ್ತೆ ಆ 2 ಪುಟ್ಟ ಮಕ್ಕಳನ್ನು ಪುರೋಹಿತರ ಜೊತೆಯಲ್ಲಿ ಅಜ್ಜನ ಮನೆಗೆ ಕಳುಹಿಸಿಕೊಟ್ಟು ಉಟ್ಟ ಬಟ್ಟೆಯಲ್ಲಿ ಮಡದಿ ಸಹಿತನಾಗಿ ಕಾಡು ಬಾಲಾಗಿ ಹೋದ. ಹರ 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 ಘನತರ ಚಕ್ರವರ್ತಿಗೆ ವಿಧಿಯಾದುದೆ ಎಂದೋ ಘನತರ ಚಕ್ರವರ್ತಿಗೆ ಈ ವಿಧಿಯಾದುದೆ ಎಂದೋ ಮರುಗುತ್ತಲೀತನ ಶತ ಅಶ್ವಕಿ ದಳವಾಯಿಯ ಮಾಡಿದನು. ಹರ 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 ಹರನೇ ಹರನೇ, ನಾನೇನನ್ನು ಕೇಳ್ತಾ ಇದ್ದೇನೆ? ನಿಷ್ಠಾವಂತನಾದ ಆದರ್ಶಪ್ರಾಯನಾದ ಮತ್ತೊಬ್ಬರಿಗೆ ಹಿತವನ್ನೇ ಹೇಳಬಹುದಾದ ಸಾತ್ವಿಕ ಗುಣಭರಿತನಾದ ವರ್ಚಸ್ಸಿನಲ್ಲಿ ದೇವತೆಗಳನ್ನು ಮೀರಬಹುದಾದಂತಹ ನಮ್ಮ ಚಕ್ರವರ್ತಿ ತಪ್ಪಿದನೆ. ಅಲ್ಲ, ಅವನನ್ನು ತಪ್ಪಿಸಿದರೆ ಕಾಡು ಪಾಲಾಗಿ ಹೋದರೆ ದಮಯಂತಿ ದೇವಿ ನಿಜಾರ್ಥದಲ್ಲಿ ದೇವಿಯವಳು. ಅಂತ ಹೆಣ್ಣಿನ ಕೈ ಹಿಡಿದಂತಹ ನಳಚಕ್ರವರ್ತಿ ಧನ್ಯನಿದ್ದ. ಪುಣ್ಯಾತ್ಮೆಯಾದಂತಹ ಮಾತೆಗೂ ಪಿತೃಸ್ಥಾನೀಯರಾಗಿರುವಂತಹ ಚಕ್ರವರ್ತಿಗೂ ನೆಲದಲ್ಲಿ ನೆಲೆಯೇ ಇಲ್ಲ ಅಂತಾದ್ರೆ ಸಾಮಾನ್ಯರ ಪಾಡೇನು? ಸುಖ ಕಷ್ಟ ಎನ್ನುವುದು ಕಲ್ಲು ಮರಕ್ಕೆ ಬರುವುದಲ್ಲ, ಜೀವನಿಗೇ ಬರುವುದು. ಬರುವುದಕ್ಕೊಂದು ಮಿತಿ ಬೇಕಲ್ಲ. ಹಾಗಾದ್ರೆ ಯಾಕೆ ಹೀಗಾಯಿತು? ಲಲಾಟ ಲಿಖಿತ ತಪ್ಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾನೇನು ಮಾಡಬಲ್ಲೆ? ಅವರ ಹಿತೈಷಿಯಾಗಿ ಅವರನ್ನು ಚೆನ್ನಾಗಿ ಮನಗಂಡಂತಹ ನಾನು ಇದ್ದಲ್ಲೇ ಕೈ ಮುಗಿಯಬಲ್ಲೆ. ಎಲ್ಲೇ ಇರು, ಹೇಗೆ ಇರು ನಳಚಕ್ರವರ್ತಿ, ಧೃತಿಯನ್ನು ಕೆಡಬೇಡ, ಧೃತವಂತರಾಗಿ ಬದುಕು. ನಿನ್ನ ನೆಮ್ಮದಿ ಹಾಳಾಗದೇ ಇರಲಿ, ನಿನ್ನ ಸುಪ್ತ ಮನಸ್ಸು ಸಂತೋಷದಲ್ಲಿರಲಿ, ಅದನ್ನು ಭಗವಂತ ಒದಗಿಸಲಿ ಅಂತ ನಾನು ರಾಜಋಷಿಯಾಗಿ ದೇವರಲ್ಲಿ ಬೇಡಿಕೊಳ್ಳಬಲ್ಲೆ. ರಂಗನಾಥ ರಂಗನಾಥ, ಮುಂದೆ ಬಾರ. ಪುಷ್ಕರ ಗೆದ್ದ. ನಳನಿಗೆ ಊರಿಲ್ಲ ಅಂತಾಯಿತು. ಹೌದು, ನಿನ್ನನ್ನು ಹೊರಗೆ ಹಾಕಿದ್ರೆ ನಾ ಪುಷ್ಕರ ಇಲ್ಲ. ಮತ್ತ್ಯಾಕೆ ನೀನು ಊರು ಬಿಟ್ಟೆ? ನಾನೇ ಊರು ಬಿಟ್ಟು ಬಂದೆ. ಯಾವುದಕ್ಕಾಗಿ? ಅಂತಹ ಯಜಮಾನನಿಗೆ ಆ ಸ್ಥಿತಿಯಾದ ಮೇಲೆ ಅಂತಹ ದುಷ್ಟನ ಬಳಿಯಲ್ಲಿ ನಾನು ನಿಲ್ಲಬಹುದೇ ಬುದ್ಧಿ? ಎಂತಹ ನಿಷ್ಠಾವಂತನೋ ನೀನು. ನನ್ನ ಯಜಮಾನನಿಗಿಲ್ಲದ ಸಂತೋಷ ನನಗೆ ಯಾಕೆ ಹೇಳಿ? ಅನ್ನ ಕೊಟ್ಟ ದೊರೆಗೆ ಅನ್ನ ಇಲ್ಲದೆ ಇರುವಂತಹ ನಾಡಿನಲ್ಲಿ ತಾನೂ ನಿಲ್ಲಲಾರೆ. ಇದಕ್ಕೆ ಹೇಳುವುದು ದನದ ಬಣ್ಣ ಯಾವುದಾದ್ರೂ ಹಾಲು ಬಿಳಿ ಅಂತ. ನಿನ್ನ ಆಕಾರ ಹೇಗೆ ಇರಲಿ, ನಿನ್ನಲ್ಲಿ ಮಾನವೀಯತೆ ಉಂಟಲ್ಲ. ಹೆದರಬೇಡ, ಇಲ್ಲಿಗೆ ಬಂದಿಯಾ, ಹೆದರಬೇಡ. ನಿನ್ನ ಹೆಸರೇನು? ಬಾಹುಕ. ಹೇಗೆ? ಬಾಹುಕ. ಓ, ಅಲ್ಲಿ ಛತ್ರ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಹೋಗು. ಅಲ್ಲಿ ನಾನು ಹೇಳ್ತೇನೆ, ನಿನ್ನ ಆಶನ ವಸನ ವಸತಿ ಎಲ್ಲ ಅಲ್ಲೇ ಒದಗುತ್ತದೆ. ಏನು ಅಲ್ಲಿಯ ಹೋದ್ರೆ ಊಟ? ಓ, ಅಲ್ಲಿ ಮಾಳಿಗೆಯಲ್ಲಿ ಮಲ್ಕೋ, ಬದಿಯಲ್ಲಿ ಜಾಗ ಉಂಟಲ್ಲ. ಜಾಗ ಉಂಟು, ಆಯ್ತಾ? ಅಲ್ಲಿ ಊಟ ಧರ್ಮದ್ದು ಉಂಟು. ನಿಮ್ಮ ಊಟವು ಬೇಡ. ಮತ್ತೆ ಅಲ್ಲಿ ಹೋಗು, ಧರ್ಮದ ಊಟ ಉಂಟು, ಊಟ ಮಾಡು, ಮಾಳಿಗೆಯಲ್ಲಿ ಮಲಗು. ನನಗೆ ಊಟ ಇಲ್ಲ ಅಂತ ಹೇಳಿದನು. ಊಟ ಬೇಕಾ ನನಗೆ? ಅಲ್ಲಿ ಊಟ ಮಾಡುದು ನಾನು ಧರ್ಮದ ಊಟ ಅಲ್ವಾ? ಧರ್ಮದ ಊಟ ಮಾಡಿದ್ರೆ ಏನಾಗ್ತದೆ? ಕೈಕಾಲು ಗಂಟು ನೋವು ಹೇಳ್ತದೆ. ಏನಾದ್ರೂ ಕೆಲಸ ಮಾಡಬೇಕು. ಏನೂ ಕೆಲಸ ಇಲ್ಲ ಅಂತ ಆದ್ರೂ ಬೆಳಿಗ್ಗೆ ಎದ್ದೊಂದಿಂತ ಕೋಲು ಹಿಡ್ಕೊಂಡು ಪುಳ್ಕು 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 ಅಂತ ಓಡಬೇಕು, ಅಷ್ಟಾದ್ರೂ ಕೆಲಸ ಮಾಡಬೇಕು. ಇವನ ಲೆಕ್ಕದಲ್ಲಿ ಗಂಟೆಲ್ಲ ನೋವಾದವರು ಧರ್ಮಕ್ಕೆ ಊಟ ಮಾಡುವರು ಅಂತ ಲೆಕ್ಕ.
ಗಂಟು ನೋವು ನನಗೂ ಉಂಟು. ಯಾವುದೇನು ಓ, ಧರ್ಮದ ಊಟ ಅಂದ್ರೆ ಕೆಲಸ ಮಾಡದೆ ಉಣ್ಣುವ. ಕೆಲಸ ಮಾಡದೆ. ನೀನೇನು ಕೆಲಸ ಮಾಡ್ತೀಯೋ? ನಾನೇನು ಕೆಲಸ ಬೇಕಾದ್ರೂ ಮಾಡಿ. ಅಲ್ಲೇನ್ ಮಾಡ್ತಿದ್ದೆ? ಅಲ್ಲಿ ನಾನು 1000 ಕುದುರೆಗೆ ಕಾಸ್ಕಾರ. ಹಾಗಾದ್ರೆ ಇಲ್ಲಿ 1000 ಇಲ್ಲ, ಇಲ್ಲಿ ನಮ್ಮ ಉಪಯೋಗಕ್ಕೆ 100 ಮಾತ್ರ ಇರು. 100. ಆ 100 ಕುದುರೆಗೆ ಈಗಾಗಲೇ ಜನ ಇದ್ದಾರೆ ನೋಡಿಕೊಳ್ಳುವುದಕ್ಕೆ. ನೀನು ಅವರೊಟ್ಟಿಗೆ ಇರು. ಆದ್ರೆ ಕೆಲಸ ಬೇಕಲ್ಲ? ಕೆಲಸ ಬೇಕು. ಕೆಲಸ ನಿನಗೆ ಕೆಲಸ ಏನು ಬಲ್ಲಯ್ಯ? ಏನು? ಕಾಡಿಗೆ ಹೋಗುವುದು, ಸ್ವಲ್ಪ ಕಟ್ಟಿಗೆ ಒಟ್ಟಿಗೆ ಮಾಡುವುದು, ಹುರುಳಿ ಬೇಯಿಸಲಿಕ್ಕೆ ಕಟ್ಟಿಗೆ ಎಷ್ಟು ಬೇಕು ಅಂತ ಕೇಳಿ ಅದನ್ನು ಎಲ್ಲ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಒಡೆಯ, ಕಟ್ಟಿಗೆ ಕಾಡಿನಲ್ಲಿ ಇರುವುದಲ್ವಾ? ಹೌದಲ್ಲ? ನನಗೆ ಸರಿ ನೆಲದಲ್ಲೇ ನಡಿಲಿಕ್ಕಾಗುವುದಿಲ್ಲ. ಕಾಡಿನಲ್ಲಿ ಕಲ್ಲು ಮುಳ್ಳು ಎಲ್ಲ ಪರಚಿದ್ರೆ ನನಗೆ ಅದೊಂದು ಬೇಡ, ಬೇರೆ ಯಾವುದು ಕೊಟ್ಟರೆ ಆದಿತ್ತು ನನಗೆ. ಹಾಗಾದ್ರೆ ನೀರಿನ ವ್ಯವಸ್ಥೆ ಮಾಡ್ತೀಯ ಹುರುಳಿ ಬೇಯಿಸುವುದಕ್ಕೆ? ನೀರು? ಹೌದು. ನೀರು ಬಾವಿಯಲ್ಲಿರುವುದಲ್ವಾ? ಅದು ಮೊನ್ನೆ ವೈದ್ಯರು ಹೇಳಿದ್ದಾರೆ, ನೀನು ಆಗಾಗ ಹೋಗಿ ಬಾವಿಗೆ ಇಣುಕಬೇಡ, ನಿನಗೆ ಅಪಸ್ಮಾರ ರೋಗ ಇದ್ದು ಹೋಗಬೇಡ ಹೇಳಿ ಹೇಳಿದ್ದು. ಬೇಡ. ಹಾಗಾದ್ರೆ ಕೂತಲ್ಲೇ ಒಲೆ ಉರಿಸ್ತೀಯಾ? ಬೆಂಕಿ ಹತ್ರ ಹೋಗಬೇಡಿ ಅಂತ, ಅದು ಅಪಸ್ಮಾರಕ್ಕೆ ವಿರೋಧ ಅಂತ ಹೇಳಿದ್ದಾರೆ. ಬೆಂಕಿ ಹತ್ರ ಹೋಗಬೇಡ. ಮತ್ತೆ ಏನು ಬೇಕಾದ್ರೂ ಮಾಡ್ತೀನಿ. ಮತ್ತೇನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡಿ. ಬೇಡ ಬೇಡ, ಏನೇನು ಮಾಡುವುದು ಬೇಡ, ನನಗೆ ಅರ್ಥ ಆಗ್ತದೆ. ನೀನು ಕುದುರೆಯ ಮೇಲ್ವಿಚಾರಕನಾಗಿ, ಜನ ಇಲ್ಲಿ ಉಂಟು, ಜನ ಎಷ್ಟಿದ್ರು ನಮಗೆ ಬೇಕು. ಜನ ಎಷ್ಟು? ನಾವು ಜನ ಬೇಕು ಅಂತ ಇಟ್ಟುಕೊಳ್ಳುವುದಲ್ಲ, ಬರುವವರಿಗೆ ಸಂಬಳದ ಅನಿವಾರ್ಯತೆ ಉಂಟು ಅಂತ ನಮಗೆ ಗೊತ್ತುಂಟು. ಹಾಗಾಗಿ ಅದರ ಸಂಬಳ ಉಂಟಾ? ಸಂಬಳ ಉಂಟು. ನನಗೆ ಸಂಬಳ ಬೇಡ. ಮತ್ತೆ ನನಗೆ ಖರ್ಚಿಗೆ ಒಂದು ದಿವಸದಲ್ಲಿ 3 ಸಲ ಕೊಟ್ಟರೆ ಸಾಕು. ಸಂಬಳ ಬೇಡ ನನಗೆ. 3 ಸಲ ಖರ್ಚಿಗೆ? ಸಾಧಾರಣ ಒಮ್ಮೆಗೆ ಎಷ್ಟೆಷ್ಟು ಬೇಕಾದೀತು? ಅದು ಅವತ್ತಾವತ್ತಿನ ಅವಶ್ಯಕತೆ ನೋಡಿಕೊಂಡು. ತುಂಬಾ ಸಂಬಳ ಇಲ್ಲ. ನನ್ನ ಹೆಸರು ಬಾಹುಕ. ಬಾಹುಕ. ನಿನಗೆ ಸಂಬಳ ಬೇಡ, ಖರ್ಚಿಗೆ ಕೊಟ್ಟರೆ ಸಾಕು. ಖರ್ಚಿಗೆ ಅಷ್ಟೇ. ಆಯ್ತು, ಖರ್ಚಿಗೆ ದಿನ ದಿನ ಕೊಡುವ, ಮತ್ತೆ 6 ತಿಂಗಳಿಗೊಮ್ಮೆ ಏರಿಸುವ. ಏನು? ನಿನ್ನ ಹೆಸರು ಬಾಹುಕ. ಬಾಹುಕ. ನಿಷಾದ. ನಿಷಾದ. ನಳನಲ್ಲಿದ್ದವ. ನಳನಲ್ಲಿದ್ದವ. 1000 ಕುದುರೆ ಕಾಸ್ಕಾರ. ಕಾಸ್ಕಾರ. ಆಯ್ತು ಆಯ್ತು. ಕುದುರೆ ಹೂವಲ್ಲಿ ಉಂಟು. ಇಲ್ಲಿ 1000 ಇಲ್ಲ, ಇಲ್ಲಿ 100 ಇರು. ಆಯ್ತಾ? ಅದರಲ್ಲಿ 2 ಹೆಣ್ಣು ಕುದುರೆ. ಜಾಗ್ರತೆ. ನಿಮ್ಮ ಮುಖದಲ್ಲಿ ಯಾವುದೋ ಒಂದು ತೆರನಾದಂತಹ ಸಂಕೋಚ. ಯಾಕೆ ಹೀಗಾಯಿತು? ರಾಜನಾದವ ಸಭೆ ಆರಂಭ ಮಾಡಿದ ಮೇಲೆ ಸಭಾ ವಿಸರ್ಜನೆಯಾಗದೆ ಪೀಠದಿಂದ ಇಳಿಯಕೂಡದು. ನಾನಿಲ್ಲಿ ಇಳಿದಿದ್ದೇನೆ ಯಾಕೆ ಅಂತ ನಿಮಗೆಲ್ಲ ಒಂದು ಗೊಂದಲ, ಬೇರೇನೂ ಅಲ್ಲ. ಕಂಡು ಕೇಳರಿಯದೇ ಇರುವಂತಹ ವಿಚಿತ್ರವಾದ ವಿಶೇಷವಾದ ವಿಶಿಷ್ಟವಾದ ವಿಷಯಗಳು ನಮ್ಮ ಕಣ್ಣೆದುರಿಗೆ ಬಂದಾಗ ಮೈ ಮರವೇ ಎನ್ನುವುದು ಸ್ವಾಭಾವಿಕವಾಗಿ ಎಲ್ರಿಗೂ ಯಾವ ಕಾಲಕ್ಕೂ ಆಗ್ತದೆ. ಇವನನ್ನು ಕಂಡಾಗ ನನಗಷ್ಟೇ ಆಯಿತು ಬಿಟ್ಟರೆ ಬೇರೇನೂ ಅಲ್ಲ. ಇಲ್ಲದೇ ಇದ್ದರೆ ಹೆತ್ತ ತಾಯಿ, ರಾಜಪುರೋಹಿತ, ಚಕ್ರವರ್ತಿ ಬರುವಾಗ ಮಾತ್ರ ಏಳಬೇಕಾದ ನಾನು ಇವನನ್ನು ಕಂಡು ಏಳುವುದಕ್ಕೆ ಕಾರಣ ಇಷ್ಟೇ, ಮೈ ಮರವೇ. ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಾಳಿನ ಸಭೆಯಲ್ಲಿ ನಾವು ಕಾಣೋಣ. ನಮಸ್ಕಾರ. ಒಂದು ದಿನ ಋತುಬಂಧ ಭೂಪ ಫಲವಂತ ಒಂದು ದಿನ ಋತುಬಂಧ ಭೂಪ ಫಲವಂತ ಸಂಘದಲ್ಲಿ ಬೇಟೆಯಾಡಲು ಸಂಪ್ರದಾಯ. ಒಂದು ದಿನದ ಋತುಪರ್ಣ ಭೂಪ ಬೇಟೆಗೆ ಹೊರಟಿದೆ ನಾನು. ಒಂದು ವಿಚಾರ ಬಾಹುಕನಲ್ಲಿ ಹೇಳದೆ ನಿರ್ವಾಹ ಇಲ್ಲ. ಯಾಕಂದ್ರೆ ಅವಳು ಬಹಳ ಹತ್ತಿರನಾಗಿದ್ದಾನೆ ನನಗೆ. ಖಂಡಿತ. ಮೊನ್ನೆ ಲಾಯದಲ್ಲಿ ಹೆಣ್ಣು ಕುದುರೆಗೊಂದು ಮದ ಬಂದು ಊರೆಲ್ಲ ತಾನಾಹಾನಿ ಮಾಡಿದ ಹೊತ್ತು ಅವನೇ ಅದನ್ನು ನಿಯಂತ್ರಣಕ್ಕೆ ತಂದ. ಆ ಬಳಿಕ ಕುದುರೆಯ ಮೇಲ್ವಿಚಾರಕ ಅವನೇ. ಎಷ್ಟು ಕೇಳಿದ್ರೆ ನಮಗೆ ಬಹಳ ಹತ್ತಿರ. ಎಲ್ಲಿಯಾದ್ರೂ ಅವರಲ್ಲಿ ಹೇಳದೆ ನಾನು ಹೋದ್ರೆ ಅಯ್ಯೋ, ನಾನು ಬರುವಲ್ಲಿವರೆಗೆ ಊಟಕ್ಕೂ ನೀರು ಕುಡಿಯದ ಕಾದಾನವ. ಬಾಹುಕ ಬರ. ಯಜಮಾನ್ರು, ಹೌದು, ನೀವು ಎಲ್ಲಿಗೆ ಹೊರಟದ್ದು? ಆಯ್ತಲ್ಲ, ನಾನು ಎಷ್ಟು ಸಲ ಹೇಳಿದ್ದೇನೆ ನೀನಲ್ಲಿ ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಮತ್ತೆ ಎಲ್ಲಿಗೆ? ದೂರ
ಈಗ ದೂರವ ಹತ್ತಿರವಂತ ಗೊತ್ತಾಗ್ಬೇಕಿದ್ರೆ ಎಲ್ಲಿಗೆ ಅಂತ ಕೇಳಬೇಕಲ್ಲ. ನಾನು ದೂರ ಹತ್ತಿರವನ್ನು ದೂರವ ಅಂತ ಕೇಳಿದ್ದಲ್ಲ ರಾಯರೇ. ಶಿಷ್ಟಾಚಾರ ಪ್ರಕಾರ ಹೇಗೆ ಗೊತ್ತಾ, ನೀವು ದೂರ ಹೊರಟದ್ದು ರಾಯರೇ. ದೂರ ಎಲ್ಲಿಗೆ? ಅದೊಂದು ಬಿಡುದಿಲ್ಲ ಇಲ್ಲ, ಅದು ಕೆಲವರಿಗೆಲ್ಲ ಅಂಟು. ಒಂದೊಂದು ವಿಷಯ ಸಿಕ್ಕಿದ್ರೆ ಮತ್ತೆ ಅದನ್ನು ಬಿಟ್ಟು ಮುಂದೆ ಹೋಗೋದೇ ಇಲ್ಲ ಅವರು. ಇರ್ಲಿ, ನಾ ಬೇಟೆಗೆ ಹೊರಟದ್ದು. ಬೇಟೆಗೆ? ಹೌದು. ಬೇಟೆ ಅಂದ್ರೆ ಅದು ಬೇಟೆಯಲ್ಲಿ ಅಲ್ಲ. ಎಂಥದ್ದು? ನಮ್ಮ ಹುಡುಗರೆಲ್ಲ ಸಂಜೆ ಆಗುವಾಗ ಕೈಯಲ್ಲಿ ಒಂದು ಹಿಡ್ಕೊಂಡು ನಾವು ಬೇಟೆಗೆ ಹೊರಟದ್ದು ಅಂತ ಹೇಳ್ತಾರೆ. ಅದಲ್ವಾ ಮತ್ತೆ? ಇದು ಮೃಗಬೇಟೆ. ಮೃಗಬೇಟೆ? ನೀನು ಏನನ್ನೆಲ್ಲ ಎಣಿಸಿ ಯಾರಿಗೆಲ್ಲ ಹೇಳ್ತೀಯೋ ಅದು ಕಾಡಿನಲ್ಲಿ? ಹೌದು, ಕಾಡಿನಲ್ಲಿ. ಬುದ್ಧಿ, ನಾನು ಬರ್ತೇನೆ. ಎಂಥದಕ್ಕೆ? ಬೇಟೆಗೆ. ಒಂದು ಕೆಲಸ ಮಾಡುವ, ಇವತ್ತು ನಾನು ಬೇಟೆಗೆ ಹೋಗಿ ಬರ್ತೇನೆ, ನಾಳೆ ಪೇಟೆಗೆ ಹೋಗುವಾಗ ಕರ್ಕೊಂಡು ಹೋಗ. ನಾನು ಬೇಟೆಗೆ ಬರುವುದಿಲ್ಲ. ನಿನಗೆ ನೆಲದಲ್ಲೇ ನಡಿಲಿಕ್ಕೆ ಆಗುದಿಲ್ಲ, ಮತ್ತೆ ಕಾಡಿನಲ್ಲೆಲ್ಲ ನಡಿಲಿಕ್ಕೆ ಆಗ್ತದ? ನಿನ್ನ 7-8 ಈಗ ಕೈಕಾಲು ಸ್ವಲ್ಪ ಸರಿಯಾಗಿದೆ. ಈಗ ನಿನಗೆ ಬೇಕಾಗುವಾಗ ಸರಿ ಆಗ್ತದೆ. ಸರಿ ಉಂಟು, ನಾನು ಬರ್ತೇನೆ. ನೀನು ಯಾಕೆ ಬರಬೇಕು? ನಿನಗೆ ಬೇಟೆಯ ಬಗ್ಗೆ ಏನು ಗೊತ್ತಿದೆ? ನಳಮಹಾರಾಜರು ಬೇಟೆಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾನು ಲಕ್ಷಣ ಅಂತೆ. ಯಾವುದಕ್ಕೆ? ಬೇಟೆಗೆ. ಹೊಸ ಮನೆ ಕಟ್ಟಿದ್ರೆ ಒಳ್ಳೆ ಲಕ್ಷಣ, ಇದನ್ನ ಇಡಬಹುದು. ನನ್ನನ್ನು ತಾಗ್ಲಿಕ್ಕೆ ಇಲ್ಲ. ಮತ್ತೆ ಕರ್ಕೊಂಡೋದ್ರೆ ಈ 2 ಲಾಭ ಉಂಟು. ಹೇಗೆ? ನಾನು ಬೇಟೆಗೆ ಹೋಗ್ತೇನೋ, ಪ್ರಾಣಿಗಳು ಬರ್ತಾವ, ನಾನು ಹೋಗಿ ಎದುರು ನಿಂತ್ರೆ ಇದೆಂತದ್ದು ನಮಗಿಂತ ವಿಚಿತ್ರದ ಪ್ರಾಣಿ ಅಂತ ನನ್ನನ್ನು ನೋಡ್ತವೆ. ಆಗ ಬಾಣ ಬಿಡ್ಲಿಕ್ಕೆ ಆಗ್ತದೆ. ಅಂತೀಗ ನಾನು ಕುದುರೆಯನ್ನು ಏರಿಕೊಂಡು ಹೊರಟ್ರೆ ನೀನು ಹೇಗೆ? ನಾನು ಹಿಂದಿಂದ ನೇತಾಡಿಕೊಂಡು ಭಾಗ ಹಿಡಿದ್ರೆ ಜಾಡಿಸಿ ಒದೀತದೆ. ಇನ್ನು ಒದಿಲಿಕ್ಕೆ ಜಾಗವೂ ಇಲ್ಲ, ಮುಖದಲ್ಲಿ ಎಲ್ಲವೂ ಕೊರೆ ಆಗಿದೆ. ನೀನು ಕುದುರೆಯನ್ನು ಏರುವುದು, ನಾನು ಕುದುರೆಯನ್ನು ಏರುವುದು. ಯಾರಿ ಕುದುರೆಯನ್ನು ಏರಿ 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 ಕುದುರೆಯನ್ನು ನಾಲ್ಕು ಹಾರಿಸಿ ಹೋದ. ದೂರ ಜಾತಿಗಳು ತಡೆದು ಮರ್ದಿಸುತ್ತ ಸಾರಥಿಗಳಿಗೆ ಮುಂದೆ ಹಲವಂಗದಲ್ಲಿ ಗರ್ಜಿಸುತ್ತ ದೂರದಿವು ಕಂಡ ಬೆಲೆಗೊಳಿಗೊಂಡು ಸಿಂಹ ಒಂದು ದಿನದ ವರ್ಣಭೂಪ. ಕಾಡಿಗೆ ಬಂದಿದ್ದೇವೆ ನಾವು, ಇಲ್ಲಿಂದ ಬೇಟೆ ಆರಂಭ ಮಾಡೋಣವೇ? ಬೇಟೆಯಾಡುತ್ತಾ ಬಂದ ಭೂಪ ಋತುಪರ್ಣನಾಗ ಬೇಟೆಯಾಡುತ್ತಾ ಬಂದ ಭೂಪ ಕಡಕ ಕೊಡುತ್ತಿಗೆ ದೂರ ಮೃಗಗಳ ಹಡಿ 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 ಹಡಿ. ಬೇಟೆಯಾಡುತ್ತಾ ಬಂದ ಭೂಪ ಬಾಹುಕ, ಇದೆಂಥದ್ದು? ಬಿದಿರಿನ ಕೋಲು. ಮಂತ್ರದಂಡವ ಬಿದಿರಿನ ಕೋಲು? ಬಿದಿರಿನ ಕೋಲು. ಮದಭರಿತವಾದಂತಹ ಆನೆಯ ಮಧ್ಯಸ್ಥಳಕ್ಕೆ ಒಂದೇ ಬಿಟ್ಟು ನೀನು ಹೊಡೆದಾಗ ಅದು ಸತ್ತೇ ಹೋಯ್ತಲ್ಲ. ಅದು ಮರ್ಮಕ್ಕೆ ಬಿತ್ತು. ಅಬ್ಬಾ, ನಿನ್ನ ರಟ್ಟೆಯ ತ್ರಾಣವೇ. ಏನು? ನೀನು ಎಲ್ಲಿ ಗರಡಿ ಶಾಲೆಯಲ್ಲಿ ಸಾಧನೆ ಮಾಡಿದ್ಯೋ? ಎಲ್ಲಿ ಗರಡಿ? ಗರಡಿಯ ಬದಿಗೆ ಹೋಗ್ಲಿಲ್ಲ ನಾನು. ಮತ್ತೆಂತದ್ದು ಅಷ್ಟು ಗಟ್ಟಿ? ಗಟ್ಟಿಯ? ಅದು ಎಲುಬು, ಮಾಂಸ ಎಲ್ಲ ಎಲುಬಿನ ಒಳಗೆ ಹೋಗಿದೆ. ನಮ್ಮದ್ದೆಲ್ಲ ಮಾಂಸದ ಒಳಗೆ ಎಲುಬು, ನಿನ್ನದ್ದು ಎಲುಬಿನ ಒಳಗೆ ಮಾಂಸ. ಎಲುಬಿನ ಒಳಗೆ ಮಾಂಸ. ಬೆನ್ನಟ್ಟಿದ ಒಂದು ದಿನದ ಮರಣ ಭೂಪ
ಮರಗಳ ಎಡವೊಟಲಿಯೇ ದಾರಿ ಕಾಣದೆ ಕಲ್ಲು ಗಿಡ ಮರಗಳೆಡವೊಟಲೇ ಸೋರುತಿಗ ರಕ್ತದಿಂದಲ್ಲಲ್ಲಿ ಬೀಳುತ್ತ ಸಾರುತಿಗ ರಕ್ತದಿಂದಲ್ಲಲ್ಲಿ ಬೀಳುತ್ತಲಿಯೇ ಧಾರಿಣಿ ಪಕ್ಷುದೆಯ ಬಾಧೆಯಲಿ ಬಸವಳಿದು ವೀರಬಾಹುಕ ಗರುಗಿ ತೊದಲ ನುಡಿಗಳಲ್ಲಿ ಬಾಹುಕ ಸಿಂಹವೊಂದು ಕಂಡಿತು ಎನ್ನುವುದರಿಂದ ಅದನ್ನು ಹೇಗಾದರೂ ಹೊಡೆಯಬೇಕು ಎನ್ನುವ ಉದ್ದೇಶದಲ್ಲಿ ಓಡುತ್ತಾ ಓಡುತ್ತಾ ಕುದುರೆಯ ವೇಗವನ್ನು ಹೆಚ್ಚಿಸಿದ್ದೇ ತಡ. ನನ್ನ ಮೈ ಮೇಲಿನ ಬೆವರು ಕುದುರೆಗೆ ಹರಿದ ಕಾರಣ ನುಣುಪಾದ ಕುದುರೆಯ ಮೈ ಜಾರಿತು. ನಾನು ದೊಪ್ಪನೆ ಕೆಳಗೆ ಬಿದ್ದೆ. ಬಿದ್ದ ಗಾಯದಿಂದ ಆದ ರಕ್ತ ಓಕುಳಿಯಾಗಿ ಹರಿಯುತ್ತಾ ಇದೆ. ಗಂಟಲು ಕಟ್ಟುತ್ತಾ ಇದೆ. ಅಯ್ಯೋ, ಬಾಯಿ ಒಣಗಿದೆ. ಹಸಿವೆಯಲ್ಲಿ ಕಣ್ಣು ಕಾಣುವುದಿಲ್ಲ. ಶರೀರದ ನಿತ್ರಾಣ. ಏನೋ ಒಂದು ತೆರನಾದಂತಹ ಹೆದರಿಕೆ. ಮಾಂಸವನ್ನು ಹರಿದು ಸಿಗಿದು ತಿನ್ನಬಹುದಾದಂತಹ ಕ್ರೂರ ಪ್ರಾಣಿಗಳ ಆರ್ಭಟೆ. ನಾ ಎಲ್ಲಿ ಬಿದ್ದಿದ್ದೇನೆ? ನಾನು ಏನಾಗ್ತಾ ಇದ್ದೇನೆ? ನಾನು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೂ ನನ್ನ ಸನಿಹ ಇಲ್ಲ. ಬೇಟೆಗೆ ಬರುವಾಗ ಬಹಳ ಮಂದಿಗಳೆಲ್ಲ ಬಂದಿದ್ದಾರೆ. ಆದರೆ ಒಂದಂತೂ ಖಂಡಿತ, ಸಿಂಹವನ್ನು ಕಂಡು ಓಡಿಸುವಾಗ ನನ್ನೊಟ್ಟಿಗೆ ಬಾಹುಕ ಇದ್ದ. ಅವ ಬಹುಶಃ ಇಲ್ಲೆಲ್ಲಿಯೋ ಇರಬೇಕು. ನಾನು ಇಲ್ಲಿ ಬಿದ್ದಿದ್ದೇನೆ ಎನ್ನುವುದು ಅವನಿಗೆ ಅರ್ಥವಾಗದೆ ಪಾಪ ಹುಡುಕುತ್ತಿರಬಹುದು. ಇದ್ದ ಶರೀರದ ಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ಅವನನ್ನು ಕರೆಯಬೇಕಾಗಿದೆ. ಓ ಬಾಹುಕ, ಓ ಬಾಹುಕ, ಓ ಬಾಹುಕ. ನೀವು ಯಾಕೆ ಇಲ್ಲಿ ಮಲಗಿದ್ದಲ್ಲಪ್ಪ. ನಾ ಬಿದ್ದದ್ದು ಬಾಹುಕ. ಬಿದ್ದದ್ದು? ಹೌದು. ಹೇಗೆ? ಕುದುರೆಯ ಮೈಯಿಂದ ಜಾರಿ ಕೆಳಗೆ ಬಿದ್ದೆ. ಬಿದ್ದದ್ದು ಗೊತ್ತಾಗ್ತಿದ್ರೆ ಬೀಳ್ತಿರ್ಲಿಲ್ಲ. ನನ್ನ ಅರಿವಿಗೆ ಬಾರದೆ ಬರುವಾಗ ಬಿದ್ದು ಹೊರಳುತ್ತಾ ಇದ್ದೆ ನಾನು. ಬಾಹುಕ, ಬಾಹುಕ. ಗಂಟಲ ಪಸೆ ಆರಿದೆ. ಏನು ಮಾಡುವುದೋ? ನಿಮಗೆ ಬಾಯಾರಿಕೆ. ಬಾಯಾರಿಕೆ ಆಗ್ತದೆ ಅಂತ ಆದ್ರೆ ಅದಕ್ಕೆ ನೀರೇ ಕುಡಿಬೇಕು. ಬಾಯಾರಿಕೆಗೆ ನೀರು ಕುಡಿಬೇಕು ಅಂತ ಹೊಸ ಪಾಠವೇನೋ ನಿಮ್ದು? ಅಲ್ಲ, ನೀರೆಲ್ಲಿದೆ? ನೀರಲ್ಲಿ ಹೊಳೆಯಲ್ಲಿದೆ. ಹೊಳೆಯವರೆಗೆ ಹೋಗ್ಬೇಕು ಅಂತಾದ್ರೆ ತ್ರಾಣ ಬೇಕೋ ಬೇಡವಾ? ಹೊಳೆ ಇದ್ದಲ್ಲಿಗೆ ನಾವು ಹೋಗ್ಬೇಕಲ್ಲದೆ ನಾವಿದ್ದಲ್ಲಿಗೆ ಹೊಳೆ ಬರ್ತದ ಹೊಡೆಯ? ಸರಿಯಪ್ಪ. ಹೊಟ್ಟೆಯಲ್ಲಿ ಹಿಟ್ಟಿಲ್ಲದೆ ತಲೆ ತಿರುಗುತ್ತಾ ಇದೆ. ನನ್ನ ಹೊಟ್ಟೆ ತಲೆಯಲ್ಲಿದೆಯೋ ತಲೆಯಲ್ಲಿ ಹೊಟ್ಟೆ ಇದೆಯೋ ನನಗೆ ಗೊತ್ತಾಗುವುದಿಲ್ಲ. ನೀವು ಯಾಕೆ ಹೊಟ್ಟೆಯನ್ನು ತಲೆ? ನನಗೆ ಹಸಿವು 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 ಆಗ್ತದ? ಹೌದಪ್ಪ. ಹಸಿವಾದ್ರೆ ಉಂಟಲ್ಲ ಬುದ್ಧಿ, ಅದಕ್ಕೆ ಊಟ ಮಾಡ್ಬೇಕೆಲ್ಲ ಸರಿಯಾಗ್ತದೆ. ನಿನ್ನ ಕುತ್ತಿಗೆಯಲ್ಲಿ ಉಂಟು ಕೊಡು. ಯಾಕೆ? ನಾನೊಮ್ಮೆ ನಿನ್ನ ಕುತ್ತಿಗೆಯನ್ನು ಒತ್ತಿ ಹಿಡಿತೇನೆ. ಯಾಕೆ ಬುದ್ಧಿ? ನೀನೇನು ನನ್ನನ್ನು ತಮಾಷೆ ಮಾಡ್ತೀಯೇನೋ? ಹಸಿವೆ ಆಗಬೇಕಾದ್ರೆ ಊಟ ಮಾಡಬೇಕು ಎನ್ನುವುದು ಸಣ್ಣ ಮಕ್ಕಳಿಗೂ ಗೊತ್ತಿದ್ದ ಪಾಠ ಅಲ್ವಾ? ನಿನ್ನ ಮಾವನ ಮನೆಯೋ ನನ್ನ ಅತ್ತೆಯ ಮನೆಯೋ ಇದು? ಬುದ್ಧಿ, ನಿಮಗೀಗ ಬಾಯಾರಿಕೆಯಾಗಿದೆ, ಹಸಿವಾಗಿದೆ. ಹೌದು. ಈಗ ಸದ್ಯಕ್ಕೆ ನಾನೊಂದು ಪರಿಹಾರ ಮಾಡಿ ಕೊಡಬಲ್ಲೆ. ಏನು ಪರಿಹಾರ? ನಾನು ಬೇಟೆಗೆ ಬರುವಾಗ ಕುದುರೆಗಳಿಗೆ ಹಸಿವಾದೀತು ಅಂತ ಸ್ವಲ್ಪ ಹುರುಳಿ ಅನ್ನ ಎಲ್ಲ ಬಾಹುಕ, ಬಾಹುಕ, ಬಾಹುಕ. ಬಡಿಸು, ಬಡಿಸು ಬಾಹುಕ. ಎಲ್ಲಿ? ಬಡಿಸು. ಎಂತದ್ದು ಬಡಿಸು? ಎಲ್ಲಿ ಉಂಟು? ಇಲ್ಲಿಲ್ಲ. ಮತ್ತೆ ಅದು ಯಾರಿಗೂ ಸಿಗಬಾರ್ದು ಅಂತ ಮರದ ಗೆಲ್ಲಿಗೆ ಕಟ್ಟಿದ್ದೇನೆ. ರೆಂಬೆಗೆ ಕಟ್ಟಿ ಬಂದಿದ್ದೇನೆ. ಅದನ್ನು ಕೆಲಸ. ಮರದ ಗೆಲ್ಲಿಗ
ಈಗಾಗಲೇ ನಿನ್ನ ಕುಟುಂಬದವರದಿಂದಾಗಲಿ ಕಾಯ್ತು ಬಾಹುಕ. ಯಾರು ನನ್ನ ಕುಟುಂಬದವರು? ಅಕ ಮರದಿಂದ ಮರಕ್ಕೆ ಹಾರುವವರು ಮಂಗಗಳು. ಮತ್ತೆ ಮಂಗ ಬುದ್ಧಿ ಅಲ್ಲದೆ ಮರದ ರೆಂಬೆಗೆ ಈ ಕಾಡಲ್ಲಿ ಕಟ್ಟಿದ್ರೆ ಏನಾದ್ರೂ ಉಳಿದಿತ್ತೇನೋದು? ಮಂಗಗಳು ನನ್ನ ಕುಟುಂಬದವರಾಗ್ಲಿಕ್ಕೆ ಅವರು ನನ್ನಷ್ಟು ಚಂದ ಇದ್ದಾರ? ನಾನು ಕಟ್ಟಿದ್ರೆ ಮಂಗಗಳಿಗೆ ಬಿಡಿಸುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಗಂಟು ಅಂದ್ರೆ ಅದೊಂದು ಬ್ರಹ್ಮ ಗಂಟು. ಅಷ್ಟು ವಿಶ್ವಾಸ ಇದ್ರೆ ವಿಶ್ವಾಸ ಉಂಟು. ನೀನು ಸ್ವಲ್ಪ ಹೋಗಿ ತಕೊಂಡು ಬಾರಪ್ಪ. ತಕೊಂಡು ಹಸುವಿನಲ್ಲಿ ಕಣ್ಣು ಕಾಣ್ತಾ ಇಲ್ಲ. ನಿನ್ನ ಯಜಮಾನನ ಪ್ರಾಣ ಹೋಗ್ತದೆ. ನಿನ್ನನ್ನು ಕಾಪಾಡಿದ, ನಿನ್ನನ್ನು ಸಲಹಿದ ನನ್ನ ಜೀವ ಹೋದ್ರೆ ನಿನಗೆ ಚಂದವೇನೋ. ಒಂದು ಕೆಲಸ ಮಾಡುವ, ನಾವು ಕೈ ಕಾಲು ಮುಖ ತೊಳೆಯದೆ ಊಟ ಮಾಡಬಾರ್ದು. ಕೈ ಕಾಲು ಮುಖ ತೊಳಿಲೇಬೇಕು. ಇದನ್ನಲ್ಲಿ ಯಾರು ಹೇಳಿದ್ರು ನಿನಗೆ? ಚಕ್ರವರ್ತಿಗಳಲ್ಲಿದ್ದವ ಅಲ್ಲಿ ಹೇಳ್ತಾ ಇದ್ರು. ಹೌದು, ಅದರಲ್ಲಿ ಉಪಸರ್ಗ ಅಂತ ಉಂಟು. ಏನು ಅದರಲ್ಲಿ ಏನು ಹೇಳ್ತದೆ ಗೊತ್ತಾ? ನಾವು ಎಲ್ಲಿಯಾದ್ರೂ ನಡ್ಕೊಂಡು ಹೋಗುವಾಗ ಕಾಲಾಚಾರ, ಎಲ್ಲಿಯಾದ್ರೂ ಹೋಗಿ ತಂಗಿದೆವು ಅಂತಾದ್ರೆ ಅಲ್ಲಿ ಅರ್ಧಾಚಾರ. ನಾವೀಗ ನಡ್ಕೊಂಡು ಹೋಗುವ ಪಾಂಥರು ಪಥಿಕರು ದಾರಿ ಮಧ್ಯೆ ಇದ್ದೇವೆ. ಇಲ್ಲಿ ಹಾಗೆಲ್ಲ ಮಾಡಬೇಕು ಅಂತ ಇಲ್ಲ. ನಿನಗೆ ಶಾಸ್ತ್ರ ಗೊತ್ತೇನೋ? ಏನು? ಒಬ್ಬ ಬ್ರಾಹ್ಮಣ ವೈದಿಕ ಬುತ್ತಿ ಅನ್ನವನ್ನು ಕಟ್ಟಿಕೊಂಡು ನಡೀತಾ ನಡೀತಾ ಗುಡ್ಡದ ತುದಿಗೆ ಮುಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತು ಅಲ್ಲಿ ನೀರಿಲ್ಲ. ಮಂತ್ರದಲ್ಲಿ ಒಂದು ಆಚಮನ ಮಾಡ್ತಾನೆ. ಈಚೆ ತೆಕ್ಕೊಂಡು ಹೋದ ಬುತ್ತಿಯನ್ನು ಊಟ ಮಾಡ್ತಾನೆ. ಹಾಗೆ ನಾನು ಮಂತ್ರದಲ್ಲಿ ಒಂದು ಆಚಮನ ಮಾಡ್ತೇನೆ, ನೀನು ಬುತ್ತಿಯನ್ನು ಒಂದು ತಕೊಂಡು ಬಾ, ಊಟ ಮಾಡುವ. ಅದು ಮಂತ್ರದಲ್ಲಿ ಆಚಮನ ಮಾಡುವಾಗ ಈ ಮಂತ್ರದಲ್ಲಿ ಈಚೆ ಮನೆ ಮಾಡಿ ಎರಡು ಊಟ ಮಾಡಬಹುದಿತ್ತಲ್ಲ, ಮಂತ್ರವನ್ನೇ ತಿನ್ನಬಹುದಿತ್ತಲ್ಲ. ಮಂತ್ರದಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಟ್ಟೆ ತುಂಬುವುದಿಲ್ವೋ? ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ಕೈ ಕಾಲು ಮುಖ ತೊಳೆಯದೆ ನಾವು ಊಟ ಮಾಡಿದ್ರೆ ಊಟ ಮಾಡಿದವರಿಗೆ ಶನಿ ಹಿಡಿಯುತ್ತದೆ. ನಮ್ಮ ಯಜಮಾನ ನೀವು, ನಿಮಗೆ ತೊಂದರೆ ಆಗಬಾರ್ದು. ಇವನಿಗಿಂತ ದೊಡ್ಡ ಶನಿ ನನಗೆ ಬೇರೆ ಉಂಟು. ಕೈ ಕಾಲು ತೊಳಿಬೇಕು ಬುದ್ಧಿ. ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ನನ್ನ ಜನ ಅಲ್ವಾ, ನಿನ್ನ ಯಜಮಾನ ಅಲ್ವಾ? ಯಜಮಾನ ಕೆಲಸದವರು ಅಂತ ಇದ್ರೆ ಬೇರೆ ಬೇರೆ ಅಲ್ಲ, ನೀನು ಮತ್ತೆ ನಾನು ಒಂದೇ. ನೀನು ಕೈಕಾಲು ತೊಳಿ, ಮತ್ತೆ ಬುತ್ತಿ ಅನ್ನವನ್ನು ತಕೊಂಡು ಬಂದು ಬಡಿಸಿ. ಕೈಕಾಲು ಮುಖ ತೊಳೆದು ನಾನು ಅಲ್ಲಿ ಊಟ ಮಾಡಿ ಬರ್ತೇನೆ. ನೀನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ಹಸಿವು ನೀಗ್ತದ? ಮತ್ತೆ ನಾನು ಕೈಕಾಲು ತೊಳೆದ್ರೆ ನೀವು ತೊಳೆದ ಹಾಗಾಗ್ತದ? ನೀವು ತೊಳಿಬೇಕು. ಶಿವನೇ, ಯಾಕಪ್ಪ ಇವನ ಜೊತೆಗೆ ನಾನು ಗಂಟು ಹಾಕಿದೆ? ಇವ ಬರುವುದಕ್ಕಿಂತ ಮೊದಲು ನಾನು ಸಾಯಬಾರ್ದಿತ್ತ. ಈಗ ನಿಮಗೆ ನಾವು ನೀರಿದ್ದಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಕಷ್ಟ ಆಗ್ತದೋ? ನನಗೆ ಕಣ್ಣು ಕಾಣುವುದಿಲ್ಲ, ಎದ್ದು ಸಾಧ್ಯ ಇಲ್ಲ. ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಇಲ್ಲಿಗೆ? ಅಲ್ಲಿಗೆ, ನೀರಿದ್ದಲ್ಲಿ. ನೀನೇ ನಡೆಯುವುದು ಕಷ್ಟ. ಹೌದು, ನೀನು ನಡೆಯುವಾಗಲೇ ಬಾಕಿದ್ದವರಿಗೆ ಅಯ್ಯೋ. ಹಾಗಾಗ್ಲಿಕ್ಕಿಲ್ಲ. ನಾನು ಮನಸ್ಸು ಮಾಡಿದೆ ಅಂತ ಉಂಟಲ್ಲ, ಒಂದೊಮ್ಮೆಗೆ ಭೂಮಿಯನ್ನೇ ಆಧರಿಸಿ ನಿಂತೇನು. ಅಷ್ಟು ಯಾವಾಗಲೂ ಕೆಲಸಕ್ಕೆ ತೆಕ್ಕೊಳ್ಳುವಾಗ ನಮಗಿಂತ ದೊಡ್ಡವರ ಮನೆಯಲ್ಲಿ ಕೆಲಸ ಮಾಡಿದವರನ್ನು ತೆಕ್ಕೊಳ್ಬೇಡಿ, ಆಯ್ತಾ? ಅವರೆಲ್ಲ ದೊಡ್ಡ ದೊಡ್ಡದೇ ಮಾತಾಡುವುದು, ನಮಗೆ ಅರ್ಥ ಆಗುದೇ ಇಲ್ಲ ಅದೆಲ್ಲ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ? ನೀರಿದ್ದಲ್ಲಿಗೆ ನಾನು ಕರ್ಕೊಂಡು. ಹೇಗೋ ನೀನು ನನ್ನನ್ನು ಆಧರಿಸಿ. ಇಟ್ಕೊಳ್ಳಿ, ನನ್ನಲ್ಲಿ ಬಡಿಗೆ ಉಂಟಲ್ಲ, ನಡಿ. ಇದರ ಆಧಾರದ ನಾನು ಇಟ್ಕೊಳ್ತೇನೆ. ನನ್ನ ಆಧಾರದಲ್ಲಿ ನೀವು ಪ್ರಯಾಣ ಮಾಡಬೇಕು. ಅಯ್ಯೋ 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 ಒಡ್ಯಾ. ಬುದ್ಧಿ ಬುದ್ಧಿ, ನಿಮಗೆ ನೋವಾಯ್ತಾ ಬುದ್ಧಿ? ನಿಮಗೆ ನೋವಾಯ್ತಾ ಬುದ್ಧಿ? ಅಲ್ಲಿಂದ ಇವನ ಅನುಕಂಪ ಅಡಿಯಲ್ಲಿ ಬಿದ್ದದ್ದವ, ಮೇಲೆ ನಾನು. ನಿಮಗೆ ನೋವಾಯ್ತಾ ಬುದ್ಧಿ ಅಂತ? ನಮಗೆ ನಮ್ಮ ಉದ್ದೇಶ, ನಿನಗೆ ಬಹುಶಃ ನನ್ನ ಅಲ್ಲಿಂದ ಎತ್ತಿ ಈಚೆ ಬದಿಗೆ ಹಾಕಬೇಕು ಅಂತ ಇತ್ತು. ಹಾಗಲ್ಲ. ನಿನಗೆ ಏನಾದ್ರೂ ಕೆಲಸ ಮಾಡುವಾಗ ಬೈದಿದ್ದೇನೆ ನಾನು. ಇಲ್ಲ, ಕೆಲವು ಕೆಲಸದವರೆಲ್ಲ ಯಜಮಾನನಿಗೆ ತೀರಿಸುವುದು ಹಾಗೆ, ಯಜಮಾನ ಸೋತಾಗ ಅದನ್ನು ತಿರುಗಿಸಿಕೊಡು. ಹಾಗಲ್ಲ ಬುದ್ಧಿ. ಮತ್ತೆಂತದ? ನಮ್ಮ ಉದ್ದೇಶ ಏನು ಗೊತ್ತಾ? ಯಾವ ಕಾರಣಕ್ಕೂ ನಮಗೆ ಅನ್ನದಾತರಾದ ಯಜಮಾನರ ಮನಸ್ಸಿಗೆ ನೋವಾಗಬಾರ್ದು, ಅದು ನಮ್ಮ ಉದ್ದೇಶ ಬುದ್ಧಿ. ಈಗ ನನ್ನನ್ನು ಕೊಲ್ಲುವ ವ್ಯವಸ್ಥೆಯಲ್ಲಿ ಇದ್ದೀನಿ. ಈಗ ನೀವು ಅದು ಬೇಡ, ಈ ಕೋಲು ಬೇಡ, ನಿಮ್ಮನ್ನು ನಾನು ಎತ್ತಿಕೊಂಡು ಹೋಗ್ತೇನೆ. ನನ್ನ ಹೆಗಲ ಮೇಲೆ ಬಿಡುವುದಿಲ್ಲಪ್ಪ. ನನ್ನನ್ನು ಸಾಯಿಸದೆ ಮಾಡಬೇಕು, ನನ್ನನ್ನು ಸಾಯಿಸದೆ ಬಿಡುವುದಿಲ್ಲ. ಸ್ವಲ್ಪ ಬಂಡೆ ಮೇಲೆ ಕೂತಿರಿ, ಕೂತಿರಿ, ಕೂತಿರಿ. ಅಯ್ಯೋ 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 ಅಯ್ಯೋ. ಜಾಗ್ರತೆ ಜಾಗ್ರತೆ. ಎಲುಬು ಮುರಿದ್ರು ನನಗೆ ಕಷ್ಟ. ಕೈ ಕೊಡಿ, ಕೈ ಕೊಡಿ, ಕೈ ಈ ಕೈ ಕೊಡಿ, ಕೈ ಕೊಡಿ. ಕೈ ಕೊಟ್ರ, ಕೈ ಕೊಟ್ರ. ಧರಣಿ ಬರನೆಪ್ಪಿಸುತ್ತವರ ಭೋಜನ ಕೈಸಿಗೆ ಹರುಷದಳು ರುಚಿಕರಗೆ ಮೆಚ್ಚಿ ಬಾಹುಕಗಿಲ್ದ ಇರುಗಿರಗಿ ಸೌಖ್ಯದಿವು ರಚಿಸಿಕೊಂಡಡುಗಿಗೆವು ಪರಮಾತ್ಮ ನೀನಿಲ್ದನು.
ಸರಿಯಾಗಲಿಕ್ಕಿಲ್ಲ, ಕಲ್ಲಕ್ಕಿ ಅನ್ನ ನಮ್ಮಂತಹ ಬಡವರ ಮನೆಯಲ್ಲಿಲ್ಲ ಅಂತ. ಎಂಥ ರುಚಿ! ಜೀವಮಾನದಲ್ಲಿ ಒಮ್ಮೆ ಉಂಡಿದ್ದೇನೆ. ನಳಚಕ್ರವರ್ತಿಯ ಮದುವೆ ಕಾಲದಲ್ಲಿ ಅವನೇ ಮಾಡಿದ್ದ ನಮಗೆಲ್ಲ ಆಪ್ತರಿಗೆ ಅಡುಗೆ. ಅವನ ಕೈ ರುಚಿ ಉಂಡ ಮೇಲೆ ಯಾವುದೂ ರುಚಿಸ್ತಿರ್ಲಿಲ್ಲ. ಪಾಪ ಇವ ಕೊಟ್ಟದ್ದು ಮೆಚ್ಚಿದವರಿಗೆ ಮಸಣ ಸುಖ ಅಷ್ಟೇ. ಈ ದೇವಸ್ಥಾನಕ್ಕೆ ನಾವು ಬಲಿವಾಡೆಲ್ಲ ಕೊಂಡು ಹೋದರೆ ಬಹಳ ಹೊತ್ತಾದರೆ ಮತ್ತೆ ರುಚಿ. ಹಸಿವು ಹಸಿವು ಹಸಿವು. ದೇವರ ಕಾರಣಿಕ ಪಾಪ ಬದುಕಿಸಿದ. ಇರಲಿ ಬಾಹುಕ, ಊಟ ಮಾಡಿ ಎದ್ದುಕೊಂಡು ಬರೋದು. ನಿಮ್ಮ ಕೆಲಸ ಮುಗಿಯಿತಲ್ಲ. ಮತ್ತೆ ಊಟ ಮಾಡಿದ ಮೇಲೆ ಪೂಜೆ ಮಾಡ್ಲಿಕ್ಕೆ ಉಂಟಲ್ಲಿ. ಊಟ ಮಾಡಿದ ಅಲ್ಲಿ ಮುಸುರೆ ಆಯ್ತಾ ಇಲ್ವಾ? ಹೌದು. ಆ ಮಡಿಯನ್ನು ಅಲ್ಲಿಗೆ ಸೆಗಣಿ ನೀರು ಹಾಕಿ ಶುದ್ಧ ಮಾಡಬೇಕಾ ಬೇಡವಾ? ನಿನ್ನ ಮನೆಯ ಮನೆ ಅದು ನಮ್ಮ ಅರಮನೆಯ. ನಾವು ಒಂದು ಮರದ ಬುಡದಲ್ಲಿ ನಾವು ಊಟ ಮಾಡಿದ್ದು, ಅದನ್ನು ತೆಗೆದ್ರು ಮತ್ತೊಂದು ಮರದ ಬುಡಕ್ಕೆ ಬಿಸಾಡುವುದಲ್ವೇನೋ? ಆಗ ಆಗುವುದಿಲ್ಲ ಬುದ್ಧಿ. ಮತ್ತೆ ನಾವು ಊಟ ಮಾಡಿದ ಸ್ಥಳದಲ್ಲಿ ಸೆಗಣಿ ನೀರು ಹಾಕಿ ಶುದ್ಧ ಮಾಡದಿದ್ರೆ, ಊಟ ಮಾಡಿದ ನೆಲದಲ್ಲಿ ಒಂದು ಇರುವೆ ಹರಿದಾಡಿ ಹೋದ್ರೆ, ಮೇಲಿನಿಂದ ಒಂದು ಪಕ್ಷಿ ಹಾರಿ ಹೋದ್ರೆ ಊಟ ಮಾಡಿದವನಿಗೆ ಶನಿ ಹಿಡಿಯುತ್ತದೆ. ಇದು ಯಾರು ಹೇಳಿದ್ದು ನಿನಗೆ? ನಮ್ಮಲ್ಲಿ ಯಜಮಾನರು ಹೇಳ್ತಾ ಇದ್ದು. ಈ ದೊಡ್ಡವರಿಗೆ ಇಷ್ಟು ಹತ್ತಿರ ಆಗಬಾರ್ದು ಅಂತ. ಅವರಿಗೆ ಹೊತ್ತು ಹೋಗದೆ ಇರುವಾಗ ಇಂಥದ್ದನ್ನೆಲ್ಲ ಬಾಕಿದವರ ಮಂಡೆಗೆ ತುರುಕು. ಹೌದು. ಇವುಗಳೆಲ್ಲ ಸಮಯ ಸಿಕ್ಕಿದಾಗ ಬಾಕಿದವರ ತಲೆಗೆ ತುರುಕ್ಲಿಕ್ಕೆ ನೋಡು. ಹೌದು. ಆಯ್ತಾ? ನಿನ್ನದು ಮುಗೀತಾ? ಆಯ್ತಲ್ಲ. ನನಗೊಂದು ಸಂದೇಹ ಉಂಟು. ನಿನ್ನ ಮನೆಯಲ್ಲಿ ಅಡುಗೆ ಮಾಡುವುದು ಯಾರೋ? ನನ್ನ ಮನೆಯಲ್ಲಿ ಅಡುಗೆ ಎಲ್ಲಿಂದ? ಮತ್ತೆ ನಾನು ಮನೆಯಲ್ಲಿ ತಿನ್ನುವುದು. ತಿನ್ಬೇಕಾದ್ರೆ ಒಂದು ಅಡುಗೆ ಅಂತ ಮಾಡಬೇಡುವ? ಬೇಯಿಸುವುದಲ್ವಾ? ಅದು ಯಾಕೆ ನಿಮ್ಮ ಮನೆಯಲ್ಲಿ ಅಡುಗೆ ಇಲ್ಲ? ಅಡುಗೆ ಮಾಡಲಿಕ್ಕೆ ಅದು ನಾವು ಬಡವರ ಮನೆಯಲ್ಲಿ ಅಡುಗೆ ಅಂತ ಉಂಟಾ? ಮತ್ತೆ ಬೇಯಿಸುವುದು ಮುಕ್ಕುವುದು, ಬೇಯಿಸುವುದು. ಹಾಗಾದ್ರೆ ಅಡುಗೆ ಮಾಡುವುದು ಯಾರ ಮನೆಯಲ್ಲಿ? ಅಡುಗೆ ಮಾಡುವುದೆಲ್ಲ ಶ್ರೀಮಂತರ ಮನೆಯಲ್ಲಿ ಅಡುಗೆ. ಈ ಅಡುಗೆಗೂ ಬೇಯಲಿಕ್ಕೆ ಉಂಟಲ್ಲ? ಬೇಯಲಿಕ್ಕುಂಟು. ಶ್ರೀಮಂತರ ಮನೆಯಲ್ಲಿಯೂ ಬೇಯಲಿಕ್ಕುಂಟು. ಬೇಯಲಿಕ್ಕುಂಟು. ಮಾಡುವುದು ಅಡುಗೆ. ಅಡುಗೆ. ಬಡವರ ಮನೆಯಲ್ಲಿಯೂ ಬೇಯಿಸಲಿಕ್ಕುಂಟು. ಮಾಡುವುದು ಬೇಯಿಸುವುದು ಅಷ್ಟೇ. ಇರ್ಲಿ. ನಾಳೆಯಿಂದ ನಿನಗೆ ಕುದುರೆ ಕಾಯುವ ಕೆಲಸ ಇಲ್ಲ. ನೋಡಿ, ಈ ದೊಡ್ಡವರಿಗೆ ಊಟ ಹಾಕಬಾರ್ದು ಅದಕ್ಕೆ ನಾನೊಂದು ಊಟ ಕೊಟ್ಟನ, ನನಗೆ ಕೆಲಸ ಇಲ್ಲ. ಆಯ್ತು, ನಾನೆಲ್ಲಿ ಎಂತದ್ದೋ ನಿನ್ನದು ಊಟ ಕೊಟ್ಟಲ್ಲಿ ಕೆಲಸ ಇಲ್ಲ. ಯಾರು ಹೇಳಿದ್ದು ನಿನಗೆ ಕೆಲಸ ಇಲ್ಲ ಅಂತ? ಕೆಲಸ ಕುದುರೆ ಕಾಯುವ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿನಗೆ ಕೆಲಸವೇ ಇಲ್ಲ ಅಂತದರ ಅರ್ಥ ಅಲ್ಲ. ಬೇರೆ ಕೆಲಸ ಉಂಟು. ಎಂತದ್ದು? ಏನ್ ಕೆಲಸ? ಏನು? ನಾಳೆಯಿಂದ ರಾಜಋಷಿ ಋತುಪರ್ಣನ ಅರಮನೆಯಲ್ಲಿ ನೀನು ಅಡುಗೆಯವ. ಎಂತದ್ದು ಬುಸು ಬುಸು ಅಪಹಾಸ್ಯ ಮಾಡ್ತೀರ? ಯಾಕೆ? ನಾನು ಮಾಡಿದ ಅಡಿಗೆಯನ್ನು ಮನುಷ್ಯರು ತಿಂದಾರ? ನಾನು ಮನುಷ್ಯ ಅಲ್ವಾಗಿದ್ರೆ? ನೀವು ಆಪತ್ತಿನಲ್ಲಿ ಏನೋ ಊಟ. ನಾಳೆಯಿಂದ ಆಪತ್ತಿನಲ್ಲ, ಒಪ್ಪತ್ತು ಊಟ ನಿಂದ ಕೈಯಿಂದಲೇ. ಅದು ಆಗೋದಿಲ್ಲ ಬುದ್ಧಿ. ಯಾಕೆ? 1000 ಲಕ್ಷ ಇಲ್ಲ 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 ಇಲ್ಲ. ನಮ್ಮ ರಾಜ ಪರಿವಾರಕ್ಕೆ ದಿನದಲ್ಲಿ ಹೆಚ್ಚಂದ್ರೆ 50 ಜನಕ್ಕೆ ಮಾತ್ರ. 50 ಜನಕ್ಕ? 50 ಜನಕ್ಕೆಲ್ಲ ಬಡಿಸಿ ಏನು? ಕೂಲ್ ಎತ್ತುವುದು ನೋಡಿ ಹೊಡೆದೇನು ಅಂತ ಹೇಳಿದಾಗ ಹೊಡೆದೆ. ಅಷ್ಟು ಈ ದೊಡ್ಡವರ ಒಟ್ಟಿಗೆ ಇದ್ರೆ ಅದೆಲ್ಲ ಒಂದು ಇದೆಲ್ಲ ಬರ್ತದೆ. ಅದು 50 ಜನ ಎಲ್ಲ ಲೆಕ್ಕ ಅಲ್ಲ ನನಗೆ. ಇರಲಿ. ನಿನ್ನ ಹೆಸರೇನಂದೆ? ನನ್ನದು ಬಾಹುಕ. ನಾಳೆಯಿಂದ ಅಡುಗೆ ಭಟ್ರಿಗೆ ಬಾಹುಕ ಭಟ್ರು ಅಂತ ಹೆಸರಿಲ್ಲ. ಬಾಹುಕ ಭಟ್ರು ಅಂತ ಅದು ಒಪ್ಪುದಿಲ್ಲ. ಮತ್ತೆ ಅಡುಗೆ ಭಟ್ರು ಪುಟ್ಟಣ್ಣ ಭಟ್ರು. ಪೊಟ್ಟು ಕಣ್ಣ ಭಟ್ರು. ಪೊಟ್ಟು ಕಣ್ಣ ಭಟ್ರು ಅಲ್ವಾ? ಮತ್ತೆ ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ ಅಡಿಗೆ ಭಟ್ಲು. ಭಟ್ಲಲ್ಲ, ಭಟ್ರು. ಅಡಿಗೆ ಭಟ್ರು ಪುಟ್ಟಣ್ಣಯ್ಯ. 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 ಮತ್ತೆ ಒಂದು ಈ ಕಪ್ಪು ವಸ್ತ್ರ ಇಲ್ಲ, ನಾಳೆಯಿಂದ ಬಿಳಿ ವಸ್ತ್ರ. ಬಿಳಿ ವಸ್ತ್ರ ಒಂದು ಬೇಕು. ಯಾವಾಗ? ಒಂದು 6 ಮೊಳದ್ದು ಬೇಕು. ಎಂತದಕ್ಕದು? ಅದು ಕೊನೆಗೆ ನನಗೆ ಮಲಗಿಸಿದಲ್ಲಿಗೆ ಹಾಕ್ಲಿಕ್ಕೆ. ಮತ್ತೆ ಅಡಿಗೆ ಭಟ್ರಿಗೆಲ್ಲ ಬಿಳಿ ಬಟ್ಟೆ ಕೊಟ್ರೆ ಆದೀತ? ಅದೆಲ್ಲ ಉಜ್ಜುದು ಇಲ್ಲಿಗೆ ಅಲ್ವ? ಆಯ್ತು, ಕಪ್ಪು ವಸ್ತ್ರವನ್ನಾದ್ರೂ ದಿನಕ್ಕೆ 3 ಸಲ ಉಡಬೇಕು. ನಾಳೆಯಿಂದ ನೀನು ಅಡಿಗೆ ಭಟ್ರು. ಕುದುರೆಗೆ ಹೋಗಬಾರ್ದು ಅಂತಲ್ಲ, ಕುದುರೆ ಕೆಲಸ ಬೇಕಾದ್ರೆ ನೀನು ಮಾಡು. ಮುಖ್ಯ ಉದ್ಯೋಗ ನಿನ್ನದು ಅಡುಗೆ. ಅಡುಗೆ ಕಡಿಮೆ ಆಗಬಾರ್ದು. ಅರ್ಥ ಆಯ್ತಾ? ಇತ್ತಲೂ ಕುಲ ಪುರೋಹಿತ ಸತಿ ಸಗ ದಮಯಂತಿ ಪುತ್ರರು ಬರಲು ಕಂಡು ಚಿತ್ತದೊಳ್ಬೆದರುತ್ತ ಭೀಮರಾಯನು ಬೇಗ ಕೊಳ್ಳಿರಿಸಿಕೊಂಡು ಜಿಯ ಮಗಳನ್ನು ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿದಂತಹ ನೆನಪು. ನಳನ ಪುರೋಹಿತರಲ್ಲಿ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಶುಭವಾಗಲಿ.
ನೀವು ಮಾತ್ರ ಬಂದದ್ದಲ್ಲ, ಮಕ್ಕಳನ್ನೂ ಜೊತೆಯಾಗಿ ಕರೆದುಕೊಂಡು ಬಂದಿದ್ದೀರಿ. ಹೌದು. ಆದರೂ ಒಂದು ವಿಶೇಷ, ತಂದೆ ತಾಯಿಯ ಜೊತೆಯಾಗಿ ಬರಬೇಕಾದಂತಹ ಮಕ್ಕಳು ಇಂದು ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಹೌದು. ಅವರು ಕೂಡ ಅಳುತ್ತಾ ಇದ್ದಾರೆ. ನಿಮ್ಮ ಮುಖವನ್ನು ನೋಡುವಾಗ ದುಃಖ ಎನ್ನುವುದು ಇದೆ ಸ್ವಾಮಿ. ಏನಾಯ್ತು ಸ್ವಾಮಿ, ಯಾಕೆ ಈ ಪರಿಸ್ಥಿತಿ? ಸೃಷ್ಟೀಶ ಕೇಳೋ ನಿನ್ನಲಿ ನನಗೆ ಬಂದ ಕಷ್ಟವ ತುಪ್ಪಿಡಲಿ, ನನಗೆ ಬಂದ ಕಷ್ಟವ ನಿಂತು ಕೇಳಲಿ. ದುಷ್ಟ ಪುಷ್ಕರ ನೊಡನೆ ಲೆತ್ತವಾಡಿ ಅಷ್ಟ ಭಾಗ್ಯಗಳನ್ನು ಹೇತಿತ್ತು ಸೃಷ್ಟಿಶ. ಸ್ವಾಮಿ, ನಮ್ಮ ನಾಡಿನಲ್ಲಿ ನಡೆದಂತಹ ವಿಚಾರವನ್ನು ಏನೆಂದು ಹೇಳಲೆಯ? ಏನಾಯ್ತು ಸ್ವಾಮಿ ಅಂತದ್ದು? ಹೇಳುವುದಕ್ಕೆ ನಾಲಿಗೆ ಹೊರಡುವುದಿಲ್ಲ. ಯಾಕೆ ಸ್ವಾಮಿ? ಅಂತಹ ಕಷ್ಟ ನಮಗೆ ಬಂತಪ್ಪ. ಕಷ್ಟವೇ? ಹೌದು. ಚಕ್ರವರ್ತಿಗಳ ನಾಡಿನಲ್ಲೂ ಕಷ್ಟವೇ? ನಿಜವಪ್ಪ. ಏನು ಸ್ವಾಮಿ? ಚಕ್ರವರ್ತಿಗಳ ತಮ್ಮ ಪುಷ್ಕರ ಹ. ನಾಡಿಗೆ ಬಂದಿದ್ದ ಬ್ರಾಹ್ಮಣರನ್ನು ಸೇರಿ ಓಹೋ, ದ್ಯೂತವನ್ನು ಆಡಬೇಕು ಅಂತ ಕೇಳಿಕೊಂಡ. ಚಕ್ರವರ್ತಿಗಳು ಒಪ್ಪಿದ್ರು. ಸರಿ. ದ್ಯೂತವನ್ನು ಆಡಿದ್ರು. ಹ. ಸರಸಕ್ಕಾಗಿ ಹ. ಸರಸ ವಿರಸವಾಗಿ ಪಣವಿಟ್ಟು ಆಡಬೇಕು ಅಂತ ಕೇಳಿಕೊಂಡ್ರು. ಪಣವಿಟ್ಟಾಡುವುದಕ್ಕೆ ಮುಂದಾಗಲಿ. ಹೌದು. ಪರಿಣಾಮ ಆನೆ, ಸೇನೆ, ಬೊಕ್ಕಸ, ಭಂಡಾರ, ರಾಜ್ಯವನ್ನೇ ಚಕ್ರವರ್ತಿಗಳು ಕಳ್ಕೊಂಡರು. ರಾಜ್ಯವನ್ನೇ ಕಳ್ಕೊಂಡ್ರು. ಹೌದು. ಆ ಬಳಿಕ? ರಾಜ್ಯ ತನ್ನದಾದ ಮೇಲೆ ಇನ್ನು ನನ್ನ ನಾಡಿನಲ್ಲಿ ಅರೆಗಳಿಗೆ ನಿಲ್ಲಬಾರದು, ನಾಡನ್ನು ಬಿಟ್ಟು ಹೋರಾಡಿ ಅಂತ ರಾಜ್ಯ ಮಾಡಿದ. ಇದನ್ನು ಕೇಳುತ್ತಾ ಚಕ್ರವರ್ತಿಗಳು ಮಕ್ಕಳನ್ನು ನನಗೆ ಒಪ್ಪಿಸಿ ಹೆಂಡತಿಯನ್ನು ಕರಕೊಂಡು ಎತ್ತಲೋ ಹೋದರಪ್ಪ, ಎತ್ತಲೋ. ಬಿಡಲ ನುಡಿ ಕರ್ಣದಿ ಮೂರ್ಛಿತನಾದ ಭೂಲಲ ಮನೊತ್ತು ಗುಡದಿ ಏಳುತ್ತಲಾಗಮಿಲ್ಲನೆ ಬಾಲೆಯ ಭಂಗ ಪೇಳಿದ ಸತಿಯುಡನಿ ಮನದಿಗಲು ಬಿಡ ಅಕಟ. ಎಂತಹ ಮಾತುಗಳನ್ನಾಡುತ್ತಾ ಇದ್ದೀರಿ ಸ್ವಾಮಿ. ನೀವು ಬಂದಾಗವೇನೋ ಸಂತೋಷವಾಯಿತು, ಶುಭವಾರ್ತೆಯನ್ನು ತಂದಿದ್ದೀರಿ ಎನ್ನುವ ಹಾಗೆ ಆಲೋಚಿಸಿದರೆ ನೀವು ಆಡಿದಂತಹ ಮಾತು ಕೇಳಿ ಬರಸಿಡಿಲೆ ತಲೆಗೆ ಬಡಿದಂತಾಯಿತು ಸ್ವಾಮಿ. ಏನು ಮಾಡಿ? ಏನು ಸ್ವಾಮಿ ಇದು? ನೀವು ಆಡುತ್ತಿರುವಂತಹ ಮಾತು ಸತ್ಯವೇ ಸ್ವಾಮಿ? ಸತ್ಯವಪ್ಪ. ಛೇ ಛೇ, ಇಂತಹ ಪರಿಸ್ಥಿತಿ ಯಾವೊಬ್ಬನಿಗೂ ಬರಕೂಡದು ಸ್ವಾಮಿ. ಮಕ್ಕಳ ಮುಖವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಾನೇ ಆಶ್ರಯ ನೀಡಬೇಕು ಎನ್ನುವ ಹಾಗೆ ಇವರನ್ನು ಕರೆದುಕೊಂಡು ಬಂದಿದ್ದೀರಿ. ಒಳ್ಳೆಯದಾಯ್ತು ಸ್ವಾಮಿ. ಮಹಾರಾಜ ಸ್ವಾಮಿ, ನನ್ನದೊಂದು ವಿಜ್ಞಾಪನೆ. ಏನು ಸ್ವಾಮಿ? ಆ ನಾಡನ್ನು ಬಿಟ್ಟು ಮಕ್ಕಳನ್ನು ಕರೆಕೊಂಡು ಇಲ್ಲಿಗೆ ಬಂದಿದ್ದೇನೆ. ತಿರುಗಿ ಹಿಂದೆ ಹೋಗುವುದಕ್ಕೆ ನನಗೆ ಮನಸ್ಸಿಲ್ವಪ್ಪ ಸ್ವಾಮಿ. ಇಲ್ಲಿ ನಿಲ್ಲುವುದಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಖಂಡಿತವಾಗಿಯೂ ಅವಕಾಶವಿದೆ ಸ್ವಾಮಿ. ಮಕ್ಕಳ ಆರೈಕೆಯನ್ನು ಮಾಡುತ್ತಾ ನೀವು ಇಲ್ಲಿಯೇ ಇರಬೇಕು ಸ್ವಾಮಿ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು. ಮಕ್ಕಳೇ, ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತದೆ ಮಕ್ಕಳೇ. ತಂದೆಯಾದವ ಜೊತೆಗಿರದಿದ್ರೂ ಕೂಡ ತಾಯಿಯಾದವಳು ಜೊತೆಗಿರಲೇಬೇಕಂತೆ. ಅದು ಕೂಡ ಬೆಳೆಯುವಂತಹ ವಯಸ್ಸು. ಮಕ್ಕಳೇ, ನಿಮ್ಮ ಅಮ್ಮ ಎಲ್ಲಿಯೇ ಇದ್ರೂ ಕೂಡ ಹುಡುಕಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದಷ್ಟು ಬೇಗ ವ್ಯವಸ್ಥೆಯನ್ನು ಮಾಡ್ತೇನೆ ಮಕ್ಕಳೇ. ಒಳಗೆ ಎಂತಹ ಪರಿಸ್ಥಿತಿ ಬಂದೊದಗಿತ್ತು. ಅದೇ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರವೇನು? ಒಬ್ಬರಿದ್ದಾರಲ್ಲ, ಅವರಲ್ಲೇ ಕೇಳಬೇಕು. ಸುದೇವ ಬ್ರಾಹ್ಮಣರೇ, ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಶ್ರೇಯೋಸ್ತು. ಸಭಾಸ್ಥಾನದಲ್ಲಿ ನಡೆಯಬೇಕಾದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮನೆಗೆ ಹೋಗಿದ್ದೆ. ಸರಿ. ಮತ್ತೆ ಬರ ಹೇಳಿದ್ದಿ. ಹೌದು ಸ್ವಾಮಿ. ಯಾಕೆ ಅಂತ ಗೊತ್ತಾ? ಕಾರಣವಿದೆ. ಮನದಿ ಚಿಂತಿಸಲವನಿಪನು ಕರೆದು ತನ್ನಯ ಪುರೋಹಿತ ಸುದೇವನನು ಹರಿಯವಿಲ್ಲ
ಅವಸರವಾಗಿ ಕರೆಸಬೇಕು ಅಂತಾದ್ರೆ ಬಲವಾದ ಕಾರಣವಿದೆ ಸ್ವಾಮಿ. ನಿನ್ನ ಮುಖ ಬಾಡಿ ಹೋಗಿದೆ. ಹೌದು, ಯಾವುದೋ ಒಂದು ದುಃಖ ನಿನ್ನನ್ನು ಕಾಡ್ತಾ ಇದೆ. ಖಂಡಿತವಾಗಿ ಸ್ವಾಮಿ. ಏನಾಯ್ತಪ್ಪ? ಈ ವಿಚಾರವನ್ನು ಯಾವ ರೀತಿ ಹೇಳಬೇಕು ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ಅಂತದ್ದೇನು ನಡೆದಿದೆ? ನಳನ ಪುರೋಹಿತರು ಆಗಮಿಸಿದ್ರು. ಯಾಕೆ? ಜೊತೆಯಾಗಿ ಮಕ್ಕಳನ್ನೂ ಕರೆತಂದ್ರು. ಹಾಗಿದ್ರೆ ನಿನ್ನ ಮಗಳು ಬಂದಿರಬೇಕು. ಇಲ್ಲ ಸ್ವಾಮಿ, ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದವ. ಆದರೆ ನನ್ನ ನಿರೀಕ್ಷೆ ಎಂಬುದು ಸುಳ್ಳಾಗಿ ಹೋಯಿತು ಸ್ವಾಮಿ. ಏನು ವಿಶೇಷ? ಅಲ್ಲಿ ನಡೆದಂತಹ ವಿದ್ಯಮಾನವನ್ನು ತಿಳಿಸಿದಾಗ ಆಶ್ಚರ್ಯವಾಯಿತು. ನಿಷೇಧದಲ್ಲಿ ಹೌದು, ನಡೆಯಬಾರದ ಘಟನೆ ಏನಾಗಿದೆ? ಉತ್ತದ ನಿಷೇಧ ದೊರೆಯಂತೆ ಅವನ ಪುಷ್ಕರ ಹೌದು ಬಂದನಂತೆ. ನಿಷೇಧಕ್ಕೆ ಬಂದ. ಅಣ್ಣನ ಮನೆಗೆ ತಮ್ಮ ಬರುವುದು ವಿಶೇಷ ಏನು ಸ್ವಾಮಿ? ಓ, ಹೀಗೆ ಬಂದರೆ ಯಾರಿಗೂ ಆಕ್ಷೇಪ ಇಲ್ಲ. ದ್ಯೂತ ಆಡಬೇಕು ಎನ್ನುವ ಹಾಗೆ ಕೇಳಿಕೊಂಡನಂತೆ. ಸರಸಕ್ಕೆ ದ್ಯೂತ ಮಾಡಬಹುದು. ಸರಿ ಸ್ವಾಮಿ. ಸಪ್ತ ವ್ಯಸನಗಳಲ್ಲಿ ಒಂದು. ಹೌದು ಹಾಗೆ ಅಂತ ಕ್ಷತ್ರಿಯನಾದವ ಯುದ್ಧಕ್ಕೆ ಕರೆದಾಗ, ದ್ಯೂತಕ್ಕೆ ಕರೆದಾಗ ಅದರಲ್ಲಿ ಪಾಲ್ಗೊಳ್ಳಲೇಬೇಕು ಸ್ವಾಮಿ. ಓ, ದ್ಯೂತ ಎನ್ನುವುದು ಸರಸವಾದರೆ ಒಪ್ಪಬಹುದಿತ್ತು. ಆದರೆ ಅದು ವಿರಸವಾಯಿತು ಸ್ವಾಮಿ. ಪಣ ಬಿಟ್ಟಾಡುವುದಕ್ಕೆ ಮುಂದಾದರು. ಅಣ್ಣ ತಮ್ಮ ಪಣ ಬಿಟ್ಟು ದ್ಯೂತವನ್ನಾಡಿದರೆ ಖಂಡಿತ. ಪರಿಣಾಮವಾಗಿ ಆನೆ, ಕುದುರೆ, ಸಕಲ ಸಂಪತ್ತನ್ನೆಲ್ಲ ಕಳೆದುಕೊಂಡು ಕಾಡಾಡಿಯಾಗಿ ಹೊರಟು ಹೋದ್ರು ಸ್ವಾಮಿ. ಚಕ್ರವರ್ತಿ ಕಾಡು ಪಾಲಾದ ಸ್ವಾಮಿ. ಕಾಡು ಸೇರಿದ್ದೇನೆ. ಹೌದು. ನಿನ್ನ ಮಗಳು ದಮಯಂತಿಯಲ್ಲಿ ಅವಳು ಜೊತೆಯಾಗಿ ಹೋಗಿದ್ದಾಳಂತೆ. ಆ ಬಳಿಕ ಎಲ್ಲಿ ಹೋದಳು ಎನ್ನುವಂತ ಸುಳಿವೇ ಇಲ್ಲ ಸ್ವಾಮಿ. ಈಗ ನಿಮ್ಮಿಂದ ಒಂದು ಉಪಕಾರವಾಗಬೇಕು. ಏನಪ್ಪ? ಮಕ್ಕಳ ಮುಖವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಅಮ್ಮ ಬೇಕು, ಅಮ್ಮ ಬೇಕು ಎನ್ನುವ ಹಾಗೆ ಕೇಳುತ್ತಾ ಇದ್ದಾರೆ ಸ್ವಾಮಿ. ನೀವು ಏನೇ ಮಾಡಿ, ಎಷ್ಟೇ ಮಾಡಿ ಸ್ವಾಮಿ, ನನ್ನ ಮಗಳು ಎಲ್ಲಿದ್ರೂ ಕೂಡ ಒಂದು ಕರೆತಂದು ಒಂದು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ. ನಿಮಗೆ ಏನು ಬೇಕು, ಎಷ್ಟು ಬೇಕು, ಬೇಕಾದರೆ ಸಂಪೂರ್ಣ ರಾಜ್ಯವನ್ನೇ ಕೊಡ್ತೇನೆ ಸ್ವಾಮಿ. ಚರಣದೊಡೆರಗಿ ಮರುಗುವ ಧರಣಿ ಜನ ಸಂತಗಿಸಿ ಸಮಾಧಾನ ಮಾಡಿಕೋ. ತೆರಳುತ್ತ ನಾನಾ ದೇಶಗಳನ್ನು ಚರಿಸಿ ಮರುಗುವ ಧರಣಿ ಜನ ಸಂತಗಿಸಿ ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖಗಳು ನಮ್ಮ ಬದುಕಿನಲ್ಲಿ ಬಂದೇ ಬರ್ತದೆ. ಸತ್ಯ. ಆಪತ್ತು ಬಂದೊದಗಿದಾಗ ನಾವು ಧೈರ್ಯ ತಂದುಕೊಳ್ಬೇಕು. ಅದೇ ಹೆಚ್ಚಿನ ಸಹಾಯವನ್ನು ಮಾಡ್ತದೆ. ಮಕ್ಕಳಿಗೆ ತಂದೆ ಇಲ್ಲದೆ ಇದ್ದರೆ ಅವರನ್ನು ಅನಾಥರು ಅಂತ ಹೇಳುವುದಿಲ್ಲ. ಹಾಗೆ ಅಂತ ತಾಯಿ ಇಲ್ಲದೇ ಇದ್ರೆ ಮಕ್ಕಳು ಅನಾಥರಾಗ್ತಾರೆ. ಬದುಕಿನಲ್ಲಿ ನಾನಾ ರೀತಿಯ ಕಷ್ಟವನ್ನು ಅನುಭವಿಸ್ತಾರೆ. ಮಹಾಲಕ್ಷ್ಮಿಯಾಗಿ ನಿನ್ನ ಮಗಳು ಈ ಮನೆಯಲ್ಲಿ ಬೆಳೆದವಳು, ಸುಖವಾಗಿದ್ದಳು. ಆಕೆಯನ್ನು ಚಕ್ರವರ್ತಿಗೆ ಮದುವೆ ಮಾಡಿಸಿಕೊಟ್ಟಿದ್ದೇನೆ ಅಂತ ಹೆಮ್ಮೆ ಪಡ್ತಾ ಇದ್ದಿ. ಹೌದು ಸ್ವಾಮಿ. ಚಕ್ರವರ್ತಿಯ ಸುಖ ದಾಂಪತ್ಯದಲ್ಲಿ ಇಬ್ಬರು ಮಕ್ಕಳನ್ನು ಪಡೆದಿದ್ರು. ಆ ಸುದ್ದಿಯನ್ನು ಕೇಳಿ ಸಂತೋಷ ಪಟ್ಟವರು. ಹಾಗೆ ಅಂತ ಈಗ ದ್ಯೂತವನ್ನಾಡಿ ನಿನ್ನ ಅಳಿಯ ಮತ್ತು ಮಗಳು ಮತ್ತೆಲ್ಲೋ ಹೋಗಿದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ಆಘಾತಕ್ಕೊಳಗಾಗಿದ್ದಿ. ಏನು ಮಾಡಬೇಕು ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ವೃದ್ಧಾಪ್ಯ ಆವರಿಸಿದೆ. ಸಮಾಧಾನ ತಂದುಕೋ. ಆರೋಗ್ಯ ಕೆಟ್ಟು ಹೋದೀತು. ಮಕ್ಕಳ ಅಳುವು ನನಗೂ ಕೇಳಿಸ್ತಾ ಇದೆಯಪ್ಪ. ಸರಿ, ಅಮ್ಮ ಮಕ್ಕಳ ಜೊತೆಯಲ್ಲಿದ್ದರೆ ಖಂಡಿತವಾಗಿ ಅವರು ಸಂತೋಷವಾಗಿರುವುದಕ್ಕೆ ಸಾಧ್ಯ ಇದೆ. ಊರೆಲ್ಲ ಸುತ್ತಾಡ್ತೇನೆ. ನಿನ್ನ ಮಗಳು ಯಾವ ಸ್ಥಿತಿಯಲ್ಲಿದ್ರೋ ಅವಳಿಗೆ ಧೈರ್ಯವನ್ನು ತುಂಬಿ ಆಕೆಯನ್ನು ನಾನು ಕರೆತರ್ತೇನೆ. ನಿಶ್ಚಿಂತನಾಗಿ ನಿಮ್ಮ ದಾರಿಯ ನಿರೀಕ್ಷೆಯಲ್ಲಿ ಸಮಾಧಾನವಾಗಿ ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ. ಪೃಥ್ವಿದೇವನು ಅಖಿಲ ರಾಜ್ಯವ ಸುತ್ತಿದಣಿಯಲು ಚದುರಿ ಸಿಕ್ಕದಾದಳು. ಚಿತ್ತದೊಳಗೆ ತಾಳುತ್ತ ದುಗುಡವ ಮತ್ತೆ ಪೊಕ್ಕನು ಚೈತ್ಯ ನಗರವ. ಚತುರ್ವರ್ಣಗಳಲ್ಲಿ ಶ್ರೇಷ್ಠವಾದುದೇ ಬ್ರಾಹ್ಮಣ ವರ್ಣ. ವರ್ಣಾನಾಂ ಬ್ರಾಹ್ಮಣೋ ಗುರು. ಹಾಗೆಂತ ಕೆಲವರು ನನ್ನನ್ನು ಕಂಡ್ರೆ ಅವರಿಗೆ ಗುರು ಗುರು ಶುರುವಾಗ್ತದೆ. ಬಂದ ಬಟ್ಟ ಹೋದ ಬಟ್ಟ, ತೀರ್ಥ ಕೊಟ್ಟ ಜೀವ ಬಿಟ್ಟ, ಹೀಗೆ ಹೇಳುವ ವರ್ಗವೂ ಇದೆ. ಮತ್ತೆ ಕೆಲವು ಕಡೆಯಲ್ಲಿ
ಬ್ರಾಹ್ಮಣೋ ಮಮ ದೇವತಾ ಭಕ್ತಿಯನ್ನು ಪ್ರಕಟಿಸುವವರಿದ್ದಾರೆ. ಏನು ಮಾಡೋಣ, ಲೋಕವನ್ನು ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಲೋಕೋ ಭಿನ್ನ ರುಚಿ. ಹಾಗೆ ಅಂತ ಕಣ್ಣಿಗೆ ಕಾಣುವ ದೇವತೆಗಳು ಬ್ರಾಹ್ಮಣರು, ಪೃಥ್ವಿದೇವ ಹೀಗೆನ್ನುವಂಥ ಗೌರವದಿಂದ ಕಂಡು ನಮಸ್ಕರಿಸಿ, ಭಟ್ರೆ ಬನ್ನಿ, ಮಧ್ಯಾಹ್ನ ಊಟ ಮಾಡಿ ಹೋಗಿ, ಸ್ವಾಮಿ ಬಾಯಾರಿ ಕುಡಿತೀರಾ ಬನ್ನಿ ಹೀಗೆಂದು ಕರೆಯುವವರು ಇದ್ದಾರೆ. ಮತ್ತೆ ಕೆಲವರು ನಮ್ಮ ಬಗ್ಗೆ ಕೀಳರಿಮೆಯ ಮಾತನಾಡುವವರು ಇದ್ದಾರೆ. ಏನೇ ಇರಲಿ, ಊರೆಲ್ಲ ಸುತ್ತಾಡಿದೆ. ದಮಯಂತಿ ಎನ್ನುವ ಆಕೆ ಒಬ್ಬ ಪರದೇಶ ಹೆಣ್ಣು ಬಂದಿದ್ದಾಳೆ ಎನ್ನುವಂತಹ ಸುದ್ದಿಯನ್ನು ಮಾತಾಡುವವರೇ ಇಲ್ಲವಲ್ಲ. ಬಹಳಷ್ಟು ಬಳಲಿದ್ದೇನೆ. ಅದರ ಜೊತೆಯಲ್ಲಿ ಒಂದು ಯೋಚನೆ, ದಮಯಂತಿ ವಿದ್ಯಾವತಿ ಚದುರೇ ಇದ್ದಾಳೆ. ತಾನು ಇದ್ದ ಸ್ಥಳವಾಗಲಿ, ತಾನು ಈ ರೀತಿ ಬದುಕನ್ನು ಸಾಗಿಸುವ ರೀತಿಯಾಗಲಿ ಇತರರಿಗೆ ತಿಳಿಯಬಾರದು ಎನ್ನುವಂತಹ ನೆಲೆಯಿಂದ ಎಲ್ಲಾದರೂ ಗುಟ್ಟಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾಳೋ ಏನು. ಏನು ಮಾಡೋಣ, ಅರಸನಿಗೆ ಮಾತು ಕೊಟ್ಟಿದ್ದೇನೆ. ಆಡುವುದು ಸುಲಭ, ಕಾರ್ಯದಲ್ಲಿ ಮಾಡುವುದು ಬಹು ಕಷ್ಟ. ಆಡಿದಂತೆ ಮಾಡಿ ರೂಢಿಯಲ್ಲಿ ಉತ್ತಮನೆಂದೆನಿಸಿಕೊಳ್ಬೇಕು. ಏನು ಮಾಡೋಣ, ಬಳಲಿಕೆಯಾಗಿದೆ ಅಂತ ಒಪ್ಪಿಕೊಂಡಂತಹ ಕಾರ್ಯವನ್ನು ಮಾಡಿ ಪೂರೈಸದೇ ಇರುವುದಕ್ಕಾಗ್ತದೋ? ಎಲ್ಲೇ ಹೋಗೋಣ? ಏನೋ ಇದು ಯಾವುದು ಊರು? ಛೇದಿನಗರ. ಸರಿ, ಅರಸನನ್ನು ಕಂಡು ಮಾತನಾಡುವುದೋ? ಗಂಡಸರು ಅಷ್ಟು ಬೇಗ ಗುಟ್ಟು ಬಿಟ್ಟು ಕೊಡುವುದಿಲ್ಲ. ಹಾಗೆ ಅಂತ ಹೆಂಗಸರ ಮನಸ್ಸಿನಲ್ಲಿ ಗುಟ್ಟು ಉಳಿಯುವುದೇ ಇಲ್ಲ. ಆದ ಕಾರಣ ನೇರ ಅಂತಃಪುರಕ್ಕೆ ಹೋಗಿ ಛೇದಿಯ ಮಹಾರಾಣಿಯನ್ನು ಕಂಡು ಮಾತನಾಡಬೇಕು. ಆ ಕಡೆ ಇರದೆ ರಾಜಮಂದಿರಕ್ಕೆ ತೆರಳಿದಾಗ ರಾಣಿಯು ತಾನೂಡಿ ಎರಗಿ ಚಳಕದಿದ್ದಾಗ ಸತ್ಕರಿಸಿದಳು. ಧನ್ಯನಾದ ಸ್ವಾಮಿ. ಬ್ರಾಹ್ಮಣರು ಅಂತ ಹೇಳಿದ್ರೆ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ದದ್ದು. ಆದ್ರೆ ನೀವು ಬ್ರಾಹ್ಮಣರನ್ನು ಬ್ರಾಹ್ಮಣೋತ್ತಮ ಅಂತ ಯಾವ ಕಾರಣಕ್ಕೂ ಸಂಬೋಧಿಸಕೂಡದು. ಎಲ್ಲರೂ ಉತ್ತಮರೇ. ಹೌದು. ಒಂದು ವೇಳೆ ಹಾಗೆ ಹೇಳುತ್ತೇವೆ ಅಂತ ಆದ್ರೆ ಉಳಿದ ಬ್ರಾಹ್ಮಣರಲ್ಲಿ ನಾವು ತಪ್ಪನ್ನು ಹುಡುಕಿದ್ದೇವೆ ಅಂತ ಅದರ ಅರ್ಥ. ಕೆಲವರು ಅಧಮರು ಇರ್ತಾರೆ ಅಂತ ಮಾತಿನ ಅರ್ಥ ಅಲ್ಲ. ಆದ್ರೆ ಆಗಂತುಕರು ತಾವುಗಳು. ಬ್ರಾಹ್ಮಣನು ಆಗಂತುಕನಾದ್ರೂ ಅವನು ಪೂಜಾರ್ಹನು ಅನ್ನುವುದನ್ನು ನಾವು ಒಪ್ಪಿದವರೇ ಇದ್ದೇವೆ. ಓಹೋ, ನಮ್ಮ ಈ ನಾಡಿಗೆ ಬಂದಾವಾಗ ಅತ್ಯಂತ ಪ್ರೀತಿಯಿಂದ ಬರಮಾಡಿಸಿಕೊಂಡದ್ದೇನೋ ಹೌದು. ಸಂತೋಷ. ಹೊತ್ತು ನೋಡಿದ್ರೆ ಸೂರ್ಯ ನೆತ್ತಿಯ ಮೇಲೆ ಬರ್ತಾ ಇದ್ದಾನೆ. ಮಧ್ಯಾಹ್ನದ ಹೊತ್ತು ನೀವು ಹೊಟ್ಟೆಯನ್ನು ಮುಟ್ಟಿಕೊಳ್ಳುವಾಗಲೇ ನನಗೆ ಅರ್ಥ ಆಗ್ತದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಬರುವ ಅತಿಥಿಯು ದೇವರಿಗೆ ಸಮಾನ ಅಂತ ಒಂದು ಮಾತುಂಟು ಸ್ವಾಮಿ. ಹಾಗಾಗಿ ಊಟಕ್ಕೆ ನಮ್ಮಲ್ಲೇ ಬರಬೇಕು ಮಾಡಬೇಕು ಅಂತ ಕೇಳುವುದು. ಆದ್ರೆ ಸ್ನಾನ, ಹೊಳೆ ಕಂಡಲ್ಲಿ ಸ್ನಾನ, ಮನೆ ಕಂಡಲ್ಲಿ ಊಟ. ಮಧ್ಯಾಹ್ನ ಹೊತ್ತು ಬ್ರಾಹ್ಮಣನಾದವ ಯಾರ ಮನೆಗೆ ಬರ್ಲಿ ಅವನಿಗೆ ಊಟ ಹಾಕದೇ ಇದ್ರೆ ದೋಷವೇ, ಶಾಪ. ಹೌದೌದು, ಅವರಿಗೆ ದೋಷ ಅಂಟುತ್ತದೆ. ಮತ್ತೆ ನಿಮ್ಮ ಆಚಾರವೆಲ್ಲ ನಾವು ಕೇಳುವುದ ಸ್ವಾಮಿ? ನಿಮ್ಮ ವ್ಯವಸ್ಥೆ ಹೇಗೆ ಅಂತ ನಮಗೊತ್ತು. ಹಾಗಾಗಿ ಅದರ ಕುರಿತು ಏನು ಪ್ರಶ್ನೆ ಇಲ್ಲ. ಬ್ರಾಹ್ಮಣರು ತಾವು ಊಟ ಮಾಡಿ ತೆರಳಬೇಕು. ಹೀಗೆ ಬನ್ನಿ, ಹೀಗೆ ತೋರಿಸ. ಶಾಲೆಯವರೆಗೆ ಕರ ತಂದವಳಿದ್ದೇನೆ. ಅಮ್ಮ, ಏನು ಕಾಣ್ತಾ ಇದ್ದೀರಿ? ಏನು ನೋಡ್ತಾ ಇದ್ದೀರಿ? ಎಷ್ಟೇ ಹಸಿವೆ ಆಗಿರಲಿ ಆಚಾರವನ್ನು ಬಿಡುವವ ಈ ಬ್ರಾಹ್ಮಣ. ಆಚಾರ ಪ್ರಭವೋ ಧರ್ಮ, ಹೌದು, ಪ್ರಥಮ ಧರ್ಮ ಎರಡೂ ಹೌದು. ಹೀಗೆಂದು ತಿಳಿದು ಅದರಂತೆ ಈ ತನಕ ಬದುಕನ್ನು ಸಾಗಿಸಿದವ. ಭೋಜನ ಶಾಲೆಗೆ ಬಂದಿದ್ದೇವೆ. ಎಲೆ ಹಾಕಿದ್ದಿ? ಹೌದು. ಎಷ್ಟು ಮಂದಿಗೆ? ಒಂದು 5 ಎಲೆ ಹಾಕಿದ್ದೇನೆ ಸ್ವಾಮಿ. ಯಾರಿಗೆಲ್ಲ ಅಂತ ಕೇಳಬಹುದಾ? ನನ್ನವರಿಗೆ, ಮತ್ತೆ ಅವರ ಹತ್ತಿರಕ್ಕೆ ನಾನು, ಆಮೇಲೆ ನನ್ನ ಮಗಳು, ಆಮೇಲೆ ಅತಿಥಿಯಾಗಿ ಬಂದ ತಾವುಗಳು. ಸರಿ, ಇನ್ನೊಂದು ಇತ್ತೀಚೆಗೆ ನಮ್ಮ ಮನೆಗೆ ಒಬ್ಬಳು ಕೆಲಸಕ್ಕೆ ಅಂತ ಸೇರಿಕೊಂಡಿದ್ದಾಳೆ. ಅವಳಿಗೆ ಅಂತ ಅವಳು ಪರದೇಶದವಳು, ಹಾಗಾಗಿ ಬಂದಿದ್ದಾಳಲ್ಲ, ಒಟ್ಟಿಗೆ ಊಟ ಮಾಡೋಣ ಅಂತ ಅವಳಿಗೂ ಒಂದು ಎಲೆ ಹಾಕಿದ್ದೆ. ಅಮ್ಮ, ಜೊತೆಯಾಗಿ ಕುಳಿತು ಊಟ ಮಾಡಬೇಕು. ಅದರಲ್ಲಿ ಸಿಗುವ
ತೃಪ್ತಿ ಅದು ಹೇಳತೀರದ್ದು. ಓಹೋ. ಸಹನಾವವತು ಸಹನೌ ಭುನಂತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಬರೇ ಬಾಯಲ್ಲಿ ಹೇಳುವುದು ಮಾತ್ರ ಅಲ್ಲ, ಅದನ್ನು ಆಚಾರದಲ್ಲಿಯೂ ಅಳವಡಿಸಿಕೊಂಡವ ಈ ಸುದೇವ. ಆದ ಕಾರಣ ಎಲ್ಲರನ್ನು ಕರೆಸು. ಬರ ಹೇಳಮ್ಮ. ಯಾರಲ್ಲಿ ಊಟಕ್ಕೆ ಬರುವವರೆಲ್ಲ ಬನ್ನಿ ನೋಡುವ. ಉಣ್ಣಲೋ ಸುಗ ಮೇಲೆ ಇರುವಳ ಕಣ್ಣ ಕೆರೆಯಲು ಇಳಿದು ಬಂದಳು. ಕನ್ನೆ ಮೊಗವನು ಸುದೇವ ನೋಡಿದ. ಕನ್ನೆ ಮೊಗವನು ಸುದೇವ ನೋಡಿದ. ತನ್ನ ರಾಯನ ತನುಜಿ ಎಂಬುದ. ತನ್ನ ರಾಯನ ತನುಜಿ ಎಂಬುದ ಸುದೇವ ನೋಡಿದ. ನೋಡಿದ ಬ್ರಾಹ್ಮಣ್ರೆ ಸ್ವಾಮಿ, ನಾನು ಇವರನ್ನು ಆಗ ಹೊಗಳಿದ್ದೇ ಒಂದು, ಇವರ ಬಗ್ಗೆ ಹೇಳಿದ್ದೇ ಒಂದು, ಇವರನ್ನು ಆರಾಧಿಸಿದ್ದೇ ಒಂದು. ಎಂಥದ್ದು ಸ್ವಾಮಿ, ಊಟಕ್ಕೆ ಅಂತ ಕರೆದ್ರೆ ಊಟಕ್ಕೆ ಬಂದವರು ಮುಖ ನೋಡಿಕೊಂಡು ಕೂತಿದ್ದೀರಿ ನೀವು. ಅಮ್ಮ, ಊಟಕ್ಕೆ ಹೋದ ಮನೆಯಲ್ಲೆಲ್ಲ ಹೆಣ್ಮಕ್ಕಳ ಮುಖ ನೋಡುವಂತಹ ಕೆಟ್ಟ ಚಾಳಿಯನ್ನು ಬೆಳೆಸಿಕೊಂಡ ಕೆಟ್ಟ ಬ್ರಾಹ್ಮಣ ಅಂತ ನಾನು ತಿಳ್ಕೊಂಡ್ಯಾ? ನಿಮ್ಮ ವ್ಯವಹಾರ ಹಾಗೆ ಮಾಡಿಸಿತಲ್ಲ. ನಿನ್ನಲ್ಲೊಂದು ಪ್ರಶ್ನೆ ಕೇಳಲ್ಲ? ಏನು ಸ್ವಾಮಿ? ದಯವಿಟ್ಟು ಸುಳ್ಳು ಹೇಳಬೇಡ. ಛೇ, ಈಕೆಯ ಅವಳು ಪರದೇಶಿ. ಏನಂದ? ಪರದೇಶಿ ಎಂದೆ. ಅಲ್ಲ, ಪರದೇಶಿ ಜಲ್ಲಿವಳು ನಿನಗೆ ಅಕ್ಕನ ಮಗಳು. ಪರದೇಶಿಯಲ್ಲಿವಳು ನಿನಗೆ ಅಕ್ಕನ ಮಗಳು. ಪರಮ ಮಂಗಲೆಯಾದ ದಮಯಂತಿಯೇ. ಪರಮ ಮಂಗಲೆಯಾದ ದಮಯಂತಿ ನೋಡು. ಉರುತರದ ಸಂತಾಪವೆತ್ತು ಬಂದಾಕ್ಷಣದಿ ಬರದಿ ತರಳೆಯ ನುಡಿಸಲು. ಪರದೇಶಿಯಲ್ಲಿವಳು ನಿನಗೆ ಅಕ್ಕನ ಮಗಳು. ಪರಮ ಮಂಗಲಿಯಾದ ದಮಯಂತಿ ಅಮ್ಮ. ಅಮ್ಮ, ಏನು ಸ್ವಾಮಿ? ಬಡತನ ಇದ್ದಾಗ ಹತ್ತಿರ ಸಂಬಂಧ ಇದ್ರು ಅವರು ನನ್ನ ಬಂಧು ಅಂತ ಹೇಳಿಕೊಳ್ಳುವುದಕ್ಕೆ ಕೆಲವರು ಹಿಂದೇಟು ಹಾಕ್ತಾರೆ. ಹೌದು. ಸಿರಿತನ ಇದೆಯೋ, ಅಧಿಕಾರ ಇದೆಯೋ, ಸಮಾಜದಲ್ಲಿ ಅವರು ಮಾನ್ಯತೆಯನ್ನು ಪಡೆದಿರ್ತಾರೋ ಅಂಥವರು ಸಂಬಂಧ ಇಲ್ಲದೆ ಇದ್ರು ಅವರು ನನ್ನ ಹತ್ತಿರದ ರಕ್ತ ಸಂಬಂಧಿಗಳು. ಅವರು ನನ್ನ ಮಾವ, ಅವರು ನನ್ನ ಚಿಕ್ಕಪ್ಪ, ಅವರು ನಮ್ಮ ಚಿಕ್ಕಮ್ಮ, ಅವಳು ನನ್ನ ದೊಡ್ಡಮ್ಮ, ಅವಳು ನನ್ನ ಅಜ್ಜಿ, ಹೀಗೆ ಸಂಬಂಧವನ್ನು ಬೆಳೆಸಿಕೊಳ್ತಾರೆ. ಹಾಗಾಗಿ ಲೋಕದ ಮಾತೇ ಅಲ್ವಾ, ಸರ್ವೇ ಜನಾಃ ಕಾಂಚನಮಾಶ್ರಯಂತಿ. ಹೌದೇ ಹೌದು. ಅಮ್ಮ, ಈಕೆಯನ್ನು ಪರದೇಶಿ ಅಂತ ಹೇಳ್ತಾ ಇದ್ದಿ. ಅಮ್ಮ, ಬಾಯಿಗೆ ಬಡ್ಕೋ, ಹೇಳದಿರು ತಾಯಿ. ನಾನೇನು ತಪ್ಪು ಹೇಳಿದೆ, ನಾನೇನು ಮಾಡಿದೆ, ನೀವು ಕೊಡುವ ಉದಾಹರಣೆ ಏನು ಒಂದಕ್ಕೊಂದು. ಅಮ್ಮ, ಗೊತ್ತಿದ್ದು ಹೇಳಿದ್ದೋ ಅದೆಲ್ಲ ತಿಳಿಯದೆ ಹೇಳಿದ್ದೋ ನಾನು ಅರಿಯೆ. ಅಯ್ಯೋ, ನಿನ್ನಲ್ಲೊಂದು ಮಾತು ಕೇಳ್ತೇನೆ. ಏನು ಸ್ವಾಮಿ? ನಿನ್ನ ಅಕ್ಕನನ್ನು ಕುಂಡಿನಾಪುರದ ಅರಸನಾದಂತಹ ಭೀಮಕರಾಯನಿಗೆ ಮದುವೆ ಮಾಡಿಸಿದ್ದು ಕೊಟ್ಟುತ್ತಾನೆ. ಹೌದು. ಅವರ ಸುಖ ದಾಂಪತ್ಯದಲ್ಲಿ ಈರುವರು ಮಕ್ಕಳನ್ನು ಪಡೆದಿದ್ರಲ್ಲ. ಹೌದು. ಗಂಡು ಮಗುವಿನ ಹೆಸರು ದಮ. ಹೌದು. ಹೆಣ್ಣು ಮಗಳು ದಮಯಂತಿ. ಹೌದು. ಸಾಕ್ಷಾತ್ ಲಕ್ಷ್ಮಿಯಂತೆ ಅವರ ಅರಮನೆಯಲ್ಲಿ ಬೆಳೆದಿದ್ಲು. ಸತ್ಯ. ಆಕೆಯನ್ನು ನಿಷಧದ ಚಕ್ರವರ್ತಿ ನಳನಿಗೆ ಮದುವೆ ಮಾಡಿಸಿಕೊಟ್ಟುತ್ತಾರೆ. ಎಷ್ಟೊಂದು ವೈಭವದ ಮದುವೆ ಅದು.
ಇನ್ನು ಮತ್ತೆ ಅಂತಹ ಒಂದು ವೈಭವವನ್ನು ಲೋಕದಲ್ಲಿ ಯಾರೊಬ್ಬನಿಗೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಆ ತಂದೆ ತಾಯಿ ಸಾರ್ಥಕವನ್ನು ಪಡೆದದ್ದು, ಆ ವಧುವರರನ್ನು ಕಂಡು ನಾವು ಧನ್ಯತೆಯನ್ನು ಪಡೆದದ್ದು ಎಂದಿಗೂ ಆದರೂ ಮರೆಯುವುದಕ್ಕುಂಟೆ ಹೇಳಿ? ಅಮ್ಮ, ರೂಪವತಿಯಾದ, ವಿದ್ಯಾವತಿಯಾದ, ಗುಣವತಿಯಾದ, ಪರಮ ಮಂಗಲೆಯಾದಂತಹ ಆ ದಮಯಂತಿಯನ್ನು ಮರೆಯುವುದಕ್ಕುಂಟೇನಮ್ಮ? ಛೇ, ಈಕೆ ಪರದೇಶಿಯಲ್ಲ, ನಿನ್ನ ಅಕ್ಕನ ಮಗಳು. ನೋಡು, ಮಾತನಾಡಿಸು, ಸತ್ಯವನ್ನು ತಿಳಿದುಕೋ. ಏನು ಸ್ವಾಮಿ ಇದು? ಯಾಕಾಗಿ ಇಂತಹ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀರಿ? ನಳನಿಗೆ ಮಡದಿಯಾಗಿ ಅಷ್ಟ ಸೌಭಾಗ್ಯದಲ್ಲಿ ಮೆರೆಯುವಂತಹ ದಮಯಂತಿಯಲ್ಲಿ ಈ ರೀತಿಯಾಗಿ ವ್ಯವಸ್ಥೆಯಲ್ಲಿರುವಂತಹ ಇವಳಿಗೂ ಅವಳಿಗೂ ಹೋಲಿಕೆ ಬರುವುದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತೀರಿ? ತನ್ನ ಗುಟ್ಟು ಇತರರಿಗೆ ತಿಳಿಯಕೊಡುದು ಎನ್ನುವ ಕಾರಣಕ್ಕಾಗಿ ಭ್ರೂ ಮಧ್ಯದಲ್ಲಿ ಇರುವಂತಹ ಪದ್ಮರೇಖೆ ವಿಭೂತಿಯನ್ನು ಬಳಿದುಕೊಂಡಿದ್ದಾಳೆ. ಅದನ್ನು ತಿದ್ದಿ ತೀಡಿ ನೀನು ಸತ್ಯ ತಿಳಿದುಕೋ. ಬಾಲ್ಯದಲ್ಲಿ ನಾವು ಕಂಡಂತಹ ಮಚ್ಚೆ ಅದನ್ನು ಮರೆಮಾಚಿದ್ದ. ಹೌದು, ನನ್ನ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನ. ಸತ್ಯ ತಿಳಿಯಬೇಕು, ತಿಳಿಯಬೇಕು. ಅಮ್ಮ, ಮುಂದೆ ಬಾ. ಯಾಕೆ ಮುಖವನ್ನು ಮರೆಸಿ ನಿಂತಿದ್ದಿ? ಹೀಗೆ ಬಾ, ಹೀಗೆ ಬಾ. ನೋಡೋಣ, ನಿನ್ನ ಮುಖ ತೋರಿಸು. ಸ್ಥಿರವಾಗಿ ಅರುಗುವು ಸ್ಥಿರವಾಗಿ ಅರುಗೋ ನೀನ್ಯಾರೆಂಬುದೆನ್ನೊಡನೆ ನೀನ್ಯಾರೆಂಬುದೆನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಡಿ ಯಾರು ಎನ್ನುವುದನ್ನು ನಿನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಡೇರಿಸಿ ಕೇಳ್ತಾ ಇದ್ದೇನೆ. ಹೇಳು, ನೀನು ಯಾರು? ಎನ್ನಾಣಿ ಬಡತನದ ಮೇಗೆಯಲ್ಲಿ ಬಂದಂತಹ ನಿನಗೆ ಆಶ್ರಯವನ್ನು ಕೊಟ್ಟವಳು ನಾನು. ನನ್ನ ಮೇಲೆ ಆಡೇರಿಸಿ ಹೇಳ್ತಾ ಇದ್ದೇನೆ, ನೀನು ಯಾರು ಅಂತ ಹೇಳು. ನಿನ್ನ ಶಿಶುಗಳಾಣಿ ಭವಿತವ್ಯನ್ನು ಕಾಣುವುದಕ್ಕಾಗಿ ಇರುವಂತಹ ಎಳೆಯ ಕಂದಮ್ಮಗಳು ಹೊತ್ತು ಹೆತ್ತು ಲೋಕಕ್ಕೆ ಕೊಟ್ಟಿದ್ದೀಯಲ್ಲ, ಆ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಮೆರೆವ ದಮಯಂತಿಯಲ್ಲವೇ ಪತಿವ್ರತೆ ನಿನ್ನ ಪತಿಯಾಣಿ ನಿನ್ನ ಕೊರಳಿಗೆ ಮಂಗಲಸೂತ್ರ ಕಟ್ಟಿದ ನಿನ್ನ ಪತಿಯ ಮೇಲೆ ಆಣೆ ಇರಿಸಿ ಹೇಳ್ತಾ ಇದ್ದೀನಿ, ನೀನು ಯಾರು ಅಂತ ಹೇಳು. ಪೇಳೆನಲು ಶಿರಬಾಗಿ ಅಹುದಳು ಗುಡ್ಡ ಪೇಳದೆ ಕೊರಳ ಕುಯ್ದಿಯ ಗುಡ್ಡ ಪೇಳದೆ ಕೊರಳ ಕುಯ್ದೆಯ ಅಷ್ಟಭಾಗ್ಯಳಿ ಸೇವೆಯಲ್ಲಿ ಬಹು ಕಷ್ಟಪಡಿಸಿದೆನಿಲ್ಲ. ಅಷ್ಟಭಾಗ್ಯಳಿ ಸೇವೆಯಲ್ಲಿ ಬಲು ಕಷ್ಟಪಡಿಸಿದೆನೆಂದು ಗೋಳಿಟ್ಟಾಗ ಅಪ್ಪಿದೆವೋ ಗುಡ್ಡ ಪೇಳದೆ ಕೊರಳ ಕುಯ್ದೆಯ ಕಂದ ಮಗಳೇ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ ಏನು ಮಗಳೇ ಇದು, ಏನು ಮಗಳೇ ಇದು? ಯಾಕಮ್ಮ ಹೀಗೆ ಮಾಡಿದೆ? ಯಾಕಮ್ಮ ಹೀಗೆ ಮಾಡಿದೆ ನೀನು? ನಾನು ನಿನ್ನನ್ನು ಈ ಲೋಕಕ್ಕೆ ಹೊತ್ತು ಹೆತ್ತು ಕೊಡದೆ ಇದ್ದರೆ ಏನಮ್ಮ? ನಿನ್ನ ತಾಯಿ ಅನ್ಯಾಳೆ, ನನಗೆ ಅನ್ಯಾಳೇನೆ. ನನ್ನ ತಂದೆಯ ನಾವಿಬ್ಬರು ಜೊತೆಯಾಗಿ ಬಾಳಿ ಬದುಕಿದವರು ಮಗಳೇ, ಬಾಳಿ ಬದುಕಿದವರು. ಅವಳ ಮಕ್ಕಳು ಬೇರಲ್ಲ, ನನ್ನ ಮಕ್ಕಳು ಬೇರಲ್ಲ ಅಂತ ಕಾಡುವವಳಮ್ಮ. ನಿಮ್ಮಲ್ಲಿ ಭೇದವನ್ನು ಮಾಡುವವಳು ನಾನಲ್ಲ. ಅಂತಿರುವಾಗ ಕಷ್ಟದ ಕೋಟಲೆಯಲ್ಲಿ ಕಣ್ಣೀರು ಗರಿಯುತ್ತಾ ಬಂದ ನಿನ್ನು ನನ್ನಲ್ಲಿ ಒಂದು ಮಾತು, ಚಿಕ್ಕಮ್ಮ ನಾನು ಕಷ್ಟದಲ್ಲಿದ್ದೇನೆ, ನನ್ನ ಸ್ಥಿತಿ ಹೀಗಾಗಿದೆ ಅಂತ ಒಂದು ಮಾತು ಹೇಳ್ತಾ ಇದ್ರೆ
ನಿನ್ನ ಬದುಕಿಗೆ ನಾನೇನಾದ್ರೂ ಕಷ್ಟ ಕೊಡ್ತಾ ಇದ್ದೇನೆಯೇ? ಕಷ್ಟ ಕೊಡ್ತಾ ಇದ್ದೇನೆಯೇ? ಸ್ವಲ್ಪ ಆಲೋಚನೆ ಮಾಡಮ್ಮ. ಏಕೆ ಬದುಕಿದವಳು ಕೈಗೊಬ್ಬಳು ಕಾಳಿಗೊಬ್ಬಳು ಎನ್ನುವ ಹಾಗೆ ಬದುಕಬೇಕಾದ ಸ್ಥಿತಿ ಇರುವಂತಹ ನಿನ್ನ ಸೇವೆಯನ್ನು ಮಾಡಬೇಕಾದ ಸಾಮಂತ ವರ್ಗದಲ್ಲಿರುವವರು ನಾವುಗಳು. ಅಂತಲ್ಲಿ ನನ್ನ ಮಗಳ ಸೇವೆಗಾಗಿ ನಿನ್ನನ್ನು ಬಳಸಿಕೊಂಡೆ, ನನ್ನ ಸೇವೆಗಾಗಿ ಬಳಸಿಕೊಂಡೆ. ಅಯ್ಯೋ ಅಯ್ಯೋ, ಎಂತ ತಪ್ಪು ಮಾಡಿದೆ ನಾನು. ಬರೆದೇ ಮಳಿಸದಿರೇ ಭೇದವ ಇರಿಸಿ ಮಾತಾಡುವಿರಿ ಅಮ್ಮ, ಉಮ್ಮಳಿಸದಿರಿ ಭೇದವ ಇರಿಸಿ ಮಾತಾಡುವಿರಿ. ಮರ್ಯಾದೆಯಿದ್ದವರ್ ಮನೆಯಲ್ಲಿ ಮಕ್ಕಳು ವಿರಚಿಸಿ ಕೆಲಸಕ್ಕೆ ಕೊರತೆಗೇನು ಸುರಿ. ಮರ್ಯಾದೆಯಿದ್ದವರ್ ಮನೆಯಲ್ಲಿ ಮಕ್ಕಳು ವಿರಚಿಸೆ ಕೆಲಸಕ್ಕೆ ಕೊರತೆಗೇನು ಸುರಿ. ಉಮ್ಮಳಿಸದಿರಿ ಭೇದವಾ ಇರಿಸಿ ಮಾತಾಡುವಿರಿ ಅಮ್ಮ. ಅಳಬೇಡಿ ಅಮ್ಮ, ಅಳಬೇಡಿ. ನಿನ್ನ ಬದುಕಿಗೆ ಕಷ್ಟವಾದೇನ? ಚಿಕ್ಕ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಲ್ಲ, ಏನಾಗಿದೆ ಅಮ್ಮ ನಿಮಗೆ? ಅಯ್ಯೋ ದೇವ್ರೇ, ಅನ್ಯಳ ನಾನು ನಿಮ್ಮ ಮಗಳಲ್ವಾ? ಹೌದು ಮಗಳೇ. ಈ ರೀತಿ ಭೇದವನ್ನು ಕಲ್ಪಿಸಿ ಆಡಿದ್ರೆ ನನ್ನ ಮನಸ್ಸಿಗೆ ನೋವಾಗೋದಿಲ್ವ ಹೇಳಿ ಅಮ್ಮ? ನೀನ್ ಯಾಕೆ ಮಾಡಬೇಕಿತ್ತೆ? ಎಲ್ಲಿ ನನ್ನ ಮರ್ಯಾದೆಗೆ ಕುಂದೆನ್ನುವುದು ಬಂತು? ನನ್ನ ತವರು ಮನೆಯಲ್ವೇ, ನನ್ನಮ್ಮನಲ್ವೇ ನೀನು? ನಿಮ್ಮ ಸೇವೆ ಮಾಡಿದೆ, ನಿಮ್ಮ ಮಗಳ ಸೇವೆ ಮಾಡಿದೆ, ತವರು ಮನೆಯಲ್ಲಿ ಕೆಲಸವನ್ನು ಮಾಡಿದೆ. ಇದರಿಂದ ಮರ್ಯಾದೆಗೆ ಕುಂದು ಬರುವುದಕ್ಕೆ ಹೇಗೆ ಸಾಧ್ಯ ಹೇಳಿ? ಇದು ನನ್ನ ಕರ್ತವ್ಯ ಅಮ್ಮ, ಅಷ್ಟೇ ಮಾಡಿದ್ದು ನಾನು. ಅನ್ಯತ ಏನನ್ನು ಯೋಚನೆ ಮಾಡಬೇಡಿ, ಅಂಥದ್ದೇನು ಆಗಲಿಲ್ಲ. ನಮ್ಮದು ಇಲ್ಲದನ ಪೇಳಿದರು ಲೋಲನಯನೇ ಮುದ್ದು ಪಾಲೆಯೇ ನಿನಗಿಂತ ಕಾಲ ಬರಲು ಮತ್ತೇನು ಕಾರಣಗಳು, ಕಾಲ ಬರಲು ಮತ್ತೇನು ಮಗಳೇ. ಮಗಳೇ, ಚಿಕ್ಕಮ್ಮನ ಮುಂಭಾಗದಲ್ಲಿ ಬಂದಾಗ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಮರ್ಯಾದೆ ಅಡ್ಡ ಬಂತಲ್ಲ? ಇಲ್ಲ ಮಗಳೇ, ನಿನ್ನ ತಪ್ಪಲ್ಲ ಇದು. ತಪ್ಪೇನು ಗೊತ್ತಾ? ಸಿರಿವಂತಿಕೆ ತುತ್ತ ತುದಿಯಲ್ಲಿ ಇದ್ದೇನು ಎನ್ನುವಂತ ಅಹಂಕಾರ ನಮಗೆ. ಸಾಮಾನ್ಯ ಒಂದು ಪ್ರಾಣಿಯನ್ನಾದ್ರೂ ಪ್ರೀತಿಯಿಂದ 4 ದಿವಸದಲ್ಲಿ ಸಾಕಿದ್ರೆ ಸಾಕು, ಎಷ್ಟು ಕಾಲ ಕಳೆದು ಬಂದ್ರು ಕಂಡರೂ ಕೂಡ ನಮ್ಮ ಮುಖವನ್ನು ನೋಡಿದಾಗ ಅದು ಸಂತೋಷದಲ್ಲಿ ಓಡೋಡಿ ಬರ್ತದೆ. ಯಾಕೆ ಗೊತ್ತಾ? ಅದಕ್ಕಿರುವ ನಿಷ್ಠೆ ಮನುಷ್ಯನಲ್ಲಿ ಇಲ್ಲ ನೋಡು. ಅದಕ್ಕೆ ಪ್ರೀತಿಯಿಂದ ಸಾಕಿದ ಮಗಳ ಗುರುತನ್ನೇ ಹಿಡಿಯುವುದಕ್ಕಾಗದೇ ಇರುವಂತಹ ಕೂಳತನ ನಮ್ಮಲ್ಲಿ ಉಂಟು, ಅಹಂಕಾರ ನಮ್ಮಲ್ಲಿ ಉಂಟು. ಅದಕ್ಕಾಗಿ ಬರೆ ಮಾಚಿ ಹೋಯಿತು. ಕ್ಷಮಿಸುವಂತಷ್ಟೇ ಕೇಳುವುದು. ಮಗಳೇ, ಹೀಗೆ ಬಾ. ನಾ ಏನನ್ನು ಕಾಣ್ತಾ ಇದ್ದೇನೆ? ಪೃಥ್ವಿ 3ಕ್ಕೆ ನಳ ಚಕ್ರವರ್ತಿ ಎನ್ನುವ ಹಾಗೆ ಹೆಸರಾಂತ ಒಬ್ಬಾತ ಚಕ್ರವರ್ತಿಗೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಅಷ್ಟ ಸೌಭಾಗ್ಯದಲ್ಲಿ ಸದಾ ಕಾಲ ವಿರಾಜಮಾನಲಾಗಿರುವವಳು. ಬಡತನದ ಬೇಗೆಯಲ್ಲಿ ಬಂದು ಬೇಡಿದವರಿಗೆ ಬಗೆ ಬಗೆಯ ವಸ್ತುಗಳನ್ನು ಮೊಗೆದು ಕೊಡುವ ಕರೆಗಳು. ಇಂದು ನಾ ಕೊಟ್ಟಂತಹ ಹರಕೆ
ನಾಲ್ಕು ಸೀರೆ, ಮೈ ಮೇಲೆ ಆಭರಣ ಇಲ್ಲ, ಕಣ್ಣೀರಲ್ಲಿ ಏನು ಮಗಳೇ, ಏನಾಯ್ತಮ್ಮ ನಿನಗೆ? ಕೋಡಿ ಪುಷ್ಕರನೊಳಗೆ ಪತಿಯು ಜೋಜನಾಡಿ ಸೋತನು ಕಡೆಗೆ ರೂಢಿ ಬಳ್ಳಾರವ ಸಗಿತವನಿಗೆ ತಿತ್ತು, ರೂಢಿ ಭಂಡಾರವ ಸಗಿತವನಿಗೆ ತೆತ್ತು, ಕಾಡಿಗೆ ಬರೀ ಮೂರನೇ ದಿನ ಎನ್ನನೋ. ಮಲಗಿದ ಸಮಯದಲ್ಲಿ ಬಿಟ್ಟು ತಾನು ನಿಲದೈದಿದ ಕೇಳಿ, ಹೊಲಬು ಕಣದಿನ ಅಳಲು ತಿರಲು ವೈಶ್ಯ ಕುಲದವರಲ್ಲಿಗೆ ಕಳುಗಿದರ್ ಕರುಣದಿ. ಕೋಡಿ ಪುಷ್ಕರನೊಳಗೆ ಪತಿಯೋ ಜೋಜನು ಆಡಿಸೋತನು ಕಡೆಗೆ. ಅಮ್ಮ ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಿಸಿದವರು ನೀವು. ಅಷ್ಟ ಸೌಭಾಗ್ಯದಿಂದ ಮೆರೆಯಬೇಕಾದವಳು ನಾನು. ಆದ್ರಿಂದ ಇಂಥ ಸ್ಥಿತಿಯಲ್ಲಿ ಇದ್ದೇನಂತಾದ್ರೆ ಕಾರಣ ಇದೆಯಮ್ಮ. ಏನಾಯ್ತು ಮಗಳೇ ನಿನಗೆ? ಸಂತೋಷದಿಂದಲೇ ದಿನವನ್ನು ಕಳೀತಾ ಇದ್ದವರು ಒಂದು ದಿನ ಉತ್ತರ ನಿಷಧದ ಅಧಿಕಾರಿಯಾದಂತಹ ಪುಷ್ಕರ ಬಂದು ನನ್ನವರಲ್ಲಿ ದ್ಯೂತವನ್ನಾಡುವುದಕ್ಕೆ ಕೇಳಿದ. ಮೊದಲಾಡಿದ್ದು ಸರಸದ ದ್ಯೂತ. ಸರಸದ ದ್ಯೂತ ಎನ್ನುವುದೇ ವಿರಸಕ್ಕೆ ಮುಟ್ಟಿತು. ಒಂದೊಂದೇ ವಸ್ತುಗಳನ್ನು ಒತ್ತೆ ಇಟ್ಟು ಆಡುವುದಕ್ಕೆ ಪ್ರಾರಂಭಿಸಿದರು. ಅನ್ಮೂಲಕ ಅಧಿಕಾರ, ಸಂಪತ್ತು, ಆನೆ, ಸೇನೆ ಎಲ್ಲವನ್ನು ಕಳೆದುಕೊಳ್ಳಬೇಕಾಯಿತು. ಸರ್ವಸ್ವವನ್ನು ಕಳೆದು ಉಟ್ಟ ಬಟ್ಟೆಯಲ್ಲಿ ಅರಮನೆಯನ್ನು ಬಿಟ್ಟು ಕಾಡನ್ನು ಸೇರಬೇಕಾಯಿತು. ಅವರನ್ನು ಓಲೈಸಿಕೊಂಡು ನಾನೂ ಬಂದೆ. ಅರಮನೆಯನ್ನು ಬಿಟ್ಟು ಕಾಡು ಮಾರ್ಗವಾಗಿ ಅದೆಷ್ಟೋ ದೂರ ಸಾಗಿದೆವು. 3 ದಿನಗಳೇ ಕಳೆದು ಹೋಗಿತ್ತಮ್ಮ. ಹೊಟ್ಟೆಗೆ ಹಿಟ್ಟಿಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಒಂದಡಿಯೂ ಮುಂದಿಡುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ವಿಶ್ರಾಂತಿಗಾಗಿ ಒಂದು ಮರದ ಬುಡದಲ್ಲಿ ನನ್ನವರು ಕುಳಿತಾಗ ಅವರ ಜಂಗೆಯಲ್ಲಿ ತಲೆ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿಸಿದೆ. ಆದರೆ ಏನಾಯ್ತಮ್ಮ? ಹಾಳಾದ ನಿದ್ದೆ ಎನ್ನುವುದು ನನ್ನನ್ನು ಆವರಿಸಿಕೊಂಡಿತಮ್ಮ. ಎಚ್ಚೆದ್ದು ನೋಡ್ತೇನೆ, ನನ್ನವರು ನನ್ನ ಬಳಿಯಲ್ಲಿರ್ಲಿಲ್ವಮ್ಮ, ಇರಲಿಲ್ಲ. ಕೂಗಿ ಕರೆದೆ, ನನ್ನವರ ಸುಳಿವೆನ್ನುವುದೇ ಸಿಗಲಿಲ್ಲ. ಅಂದು ನನ್ನ ಕೂಗೆನ್ನುವುದು ಅರಣ್ಯ ರೋದನವೇ ಆಯಿತು ಬಿಟ್ರೆ ನನ್ನವರು ಸಿಗಲೇ ಇಲ್ಲ ಅಮ್ಮ. ಕಾಡು ಮಾರ್ಗವಾಗಿ ಬರುವಾಗ ಅದೆಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸುತ್ತಾ ಮುಂದೆ ಬಂದಾಗ ವರ್ತಕರ ಗುಂಪೊಂದನ್ನು ಕಂಡೆ. ಅವರನ್ನು ವಿಚಾರಿಸಿದಾಗ ಚೈದ್ಯಕ್ಕೆ ಹೋಗುವುದು ತಿಳಿಯಿತು. ಅವರು ಬಂದಲೇ ಈ ಮಾರ್ಗ ಹಿಡಿದು ಬಂದು ನಿಮ್ಮಲ್ಲಿ ಆಶ್ರಯವನ್ನು ಯಾಚಿಸಿದೆ. ಎಲ್ಲಿಯಾದರೂ ನಾನು ನಿಜಾಂಶವನ್ನು ಹೇಳಿದೆ ಅಂತ ಆದ್ರೆ ನಿಮ್ಮ ಮನಸ್ಸಿಗೆ ಬೇಸರವಾಗ್ತದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಗುಟ್ಟಾಗಿ ಇರಿಸಿಕೊಂಡದ್ದು ಬಿಟ್ರೆ ನಿಮ್ಮನ್ನು ವಂಚಿಸುವುದು ನನ್ನ ಉದ್ದೇಶವಾಗಿರ್ಲಿಲ್ಲವಮ್ಮ, ಉದ್ದೇಶವಾಗಿರ್ಲಿಲ್ಲ. ಮಗಳೇ, ದೇವರೇ ಈ ದಾರಿ ತೋರಿಸಿದ್ದಾನೆ ಅಂತ ತಿಳಿಯೋಣ. ಆದ್ರೆ ನಿನ್ನನ್ನು ಕಾಣುತ್ತಾ ಇದ್ದಾಗ ಪರಿಚಯ ಹಿಡಿದವರಂತ ನಮ್ಮ ಕುಲಪುರೋಹಿತರಮ್ಮ. ಪುರೋಹಿತರು ನನ್ನ ಪರಿಚಯ ಇದೆ ಅವರಿಗೆ. ಇದೆಯೇ ಮಗಳೇ? ಸ್ವಾಮಿ, ನಿನ್ನನ್ನು ಕಂಡು ಸಂತೋಷವಾಯಿತು. ಹಸಿವೆ ಎಲ್ಲ ಅಡಗಿ ಹೋಯಿತು, ಹುಡುಗಿ ಹೋಯಿತು. ನಿನ್ನ ಮಕ್ಕಳು ಕುಂಡಿನಾಪುರವನ್ನು ಸೇರಿದ್ದಾರೆ, ಪುರೋಹಿತರೂ ಇದ್ದಾರೆ. ಅಮ್ಮ, ಮಕ್ಕಳು ದಿನನಿತ್ಯ ಅಮ್ಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನಿನ್ನನ್ನು ಅರಸುತ್ತಾ ಬಂದವ ನಾನು. ಆದಷ್ಟು ಬೇಗ ಸೀತೆ ನನ್ನ ಜೊತೆಯಾಗಿ ಕಳಿಸಿಕೊಡುತ್ತಾಯಿ. ನನಗೆ ನನ್ನ ಮಕ್ಕಳನ್ನು ಕಾಣಬೇಕು. ಮಗಳೇ, ನಿನ್ನ ಮಕ್ಕಳನ್ನು ಕಾಣುವುದಕ್ಕೆ ನಾನೇನು ಕಳಿಸಿಕೊಡ್ತೇನೆ. ಆದ್ರೆ ಊಟದ ಹೊತ್ತು ಸ್ವಾಮಿ, ಊಟ ಮಾಡಿದ ಬಳಿಕ. ಸರಿ ಅಮ್ಮ, ಸರಿ, ಜೊತೆಯಾಗಿ ಇರದೆ ಮಜ್ಜನ ಭೋಜನಗಳ ಹರುಜದಿಂದ
ತಲೆಗೈಸಿ ಮಾವಿಗೆ ಮೆರೆವ ಶಾಲೆಯ ನುಡಿಸಿ ಕುಂಕುಮ ಬಿರಿಸಿ ಸಂತೋಷವಾಯಿತಮ್ಮ. ಒಂದೆರಡು ಶೀಘ್ರವಾಗಿ ಕಳಿಸಿಕೊಡು. ಮಗಳೇ, ಹೀಗೆ ಬಾರಮ್ಮ. ಒಂದು ಕಷ್ಟದಲ್ಲಿ ಬಂದೆ ಮಗಳೇ. ನಿನ್ನನ್ನು ನಾನು ತಿಳಿಯಲಿಲ್ಲ, ನಿನಗೆ ಬೇಕಾದ್ದು ಕೊಡ್ಲಿಲ್ಲ. ಆದ್ರೆ ಇಂದು ಈ ಮನೆಯಿಂದ ನಿನ್ನ ತಾಯಿ ಮನೆಗೆ ನಿನ್ನನ್ನು ಕಳುಹಿಸಿಕೊಡುವ ಮನಸ್ಸು ನೋವಾಗುತ್ತದಮ್ಮ, ಮನಸ್ಸು ನೋವಾಗುತ್ತದೆ. ಆದರೂ ಏನಮ್ಮ, ಉಟ್ಟ ಸೀರೆಯಲ್ಲಿ ಬಂದವಳು ನೀನು, ನಾ ಕೊಟ್ಟ ಹಳೆಯ ಸೀರೆ ಉಟ್ಟವಳು ನೀನು. ನನ್ನ ಮಗಳು ಹಾಗೆ ಹೋಗಕೂಡದು ಮಗಳೇ. ಹಾಗಾಗಿ ಪಟ್ಟೆಯ ಸೀರೆಯನ್ನುಟ್ಟು ಮೈ ತುಂಬ ಆಭರಣಗಳನ್ನು ಹಾಕಿಕೊಂಡು ಹೊನ್ನಿನ ಹಂದಣವನ್ನು ಏರಿ ಅಲ್ಲಿಗೆ ಹೋಗಬೇಕಮ್ಮ. ನನ್ನ ಮಾತನ್ನು ಇಲ್ಲ ಹೇಳಬೇಡ ನೀನು. ಹೀಗೆ ಹೇಳ್ತೇನಂತ ತಾವು ತಪ್ಪಾಗಿ ತಿಳ್ಕೊಳ್ಬಾರ್ದು. ತನ್ನ ಮಗಳು ಸಾಲಂಕೃತಳಾಗಿ ಅಂದಣವನ್ನು ಏರಿ ಹೋಗಬೇಕು ಅಂತ ತಾಯಾಗಿ ನೀವು ಬಯಸಿದ್ರೆ ತಪ್ಪಲ್ಲ. ಆದ್ರೆ ಮದುವೆ ಆದಂತ ಹೆಣ್ಣೊಬ್ಬಳು ಶೃಂಗರಿಸಿಕೊಳ್ತಾಳೆ. ಯಾಕಾಗಿ, ಯಾರಿಗಾಗಿ ಹೇಳಿ? ತನ್ನ ಪತಿಗಾಗಿ ತಾನೆ. ಆ ಸೌಭಾಗ್ಯವೇ ನನ್ನ ಬಳಿಯಲ್ಲಿಲ್ಲ ಅಂತ ಆದ ಮೇಲೆ ಪಟ್ಟೆ ಸೀರೆ ಒಡವೆ ಇದೆಲ್ಲ ನನಗೆ ಯಾಕಮ್ಮ? ಬೇಡ ತಾಯಿ, ಬೇಡ. ಮಗಳೇ, ಅಮ್ಮ, ನಿನ್ನ ಮನಸ್ಸು ನಾನು ನೋಯಿಸುವುದಿಲ್ಲಮ್ಮ, ನಿನಗಾಗಿ ನಾನು ಒತ್ತಾಯ ಮಾಡುವುದಿಲ್ಲ. ಆದರೆ ಒಂದು, ಏನಮ್ಮ? ಮುತ್ತೈದೆ ನೀನು, ನಾನಿಡುವ ಅರಶಿನ ಕುಂಕುಮ ಹೂವನ್ನು ಬೇಡ ಹೇಳುತ್ತೀಯ? ಇಲ್ಲ ತಾಯಿ. ಕುಂಕುಮವಿರಿಸಿ ಗೆಲುವಿನಿಲ್ದಾಗ ಏರಿಸುತ್ತ ಆದಣವ ಪಟ್ಟಣ ದ್ವಾರ ಪರ್ಯಂತದಲ್ಲಿ ಕಳುಗನು ಪ್ರಯಾಣ ಹೋಗ್ತೇನೆ. ಚಿಕ್ಕಮ್ಮ, ಹೋಗಿ ಬಗೆಗಿರುವುದಿನುತ್ತಾಗ ಹೋಗಿ ಬಗೆಗೆನು ಸಿಗ್ತಾನೆ. ಕಣ್ಣೀರು ಹಾಕ್ಬೇಡ, ಕಣ್ಣೀರು ಹಾಕ್ಬೇಡ. ಆಗ ಬಂದಿಸಿ ನಾಗವೀಣಿಯೋ ನಾಗವೇಣಿಯನೋದು ಬೀಳ್ಕೊಡಲು ಹೋಗಿ ಬಗೆನ ಮಹಾರಾಜ, ಹೋದಂತಹ ಕಾರ್ಯ ಹಣ್ಣೋ ಕಾಯಿ? ಹಣ್ಣಾಗಿದೆ. ಅದು ನಿನ್ನ ಮಗಳು ಅಂದಣದಿಂದ ಇಳಿದು ಈ ಕಡೆ ಬರ್ತಾ ಇದ್ದಾಳೆ. ಸಿಂಧೂರ ಗಮನಿ ಅಂದಣವನ್ನಿಳಿದು ತಾಯಿಗೆ ತಲ್ಬಿಗರಡಿಗೆ ಶೋಕದುಳು ವಂದಿಸಿ ತಲ್ಲ ವಿಧಿಗಳಿಷ್ಟಾದುದುಗೆನೋ ನೊಂದುಕೊಂಡವರು ತರ್ಕಿಸುತ್ತ ತಂದೆ ಕಂದ ಮಗಳೇ ಏನಮ್ಮ ಇದು?
ನೋಡಿ ಅಪ್ಪ ನಿಮ್ಮ ಮಗಳ ಸ್ಥಿತಿಯನ್ನು ನೋಡಿ. ಅರ್ಥವಾಗುತ್ತದೆ ಮಗಳೇ ನನಗೆ. ಈ ಇಳಿ ವಯಸ್ಸಿನಲ್ಲಿ ನಿಮ್ಮನ್ನು ಸಂತೋಷದಿಂದ ನಾನು ನೋಡಿಕೊಳ್ಳಬೇಕಿತ್ತು. ಆದ್ರೆ ಇಂದು ನಿಮ್ಮ ಕಣ್ಣೀರಿಗೆ ನಾನೇ ಕಾರಣ ಆಗಿ ಬಿಟ್ಟೆ ಅಪ್ಪ, ಕಾರಣ ಆಗಿ ಬಿಟ್ಟೆ. ಹಾಗೆ ಅನ್ಬೇಡ ಮಗಳೇ, ಹಾಗೆ ಅನ್ಬೇಡ ಮಗಳೇ. ಅಪ್ಪ, ಮಕ್ಕಳು ನಿನಗಾಗಿ ಕಾಯ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ ಮಕ್ಕಳೇ ಎಲ್ಲಿದ್ದಾರೆ? ಮಗಳೇ, ಅಮ್ಮ, ಅಯ್ಯೋ ನಮ್ಮನ್ನು ಬಿಟ್ಟು ದೂರ ಹೋದದ್ದಮ್ಮ. ಇನ್ನೆಲ್ಲಿ ಹೋಗುದಿಲ್ಲ ನಿಮ್ಮನ್ನು ಬಿಟ್ಟು, ಎಲ್ಲಿ ಹೋಗುದಿಲ್ಲ ನಾನು. ಹೋಗ್ಬೇಡಮ್ಮ ನಮ್ಮನ್ನು ಬಿಟ್ಟು. ಎಲ್ಲಿ ಅಮ್ಮ? ಅಯ್ಯೋ ಅಪ್ಪ, ಮಕ್ಕಳು ಕೇಳುವ ಪ್ರಶ್ನೆಗೆ ನಾನು ಏನಂತ ಉತ್ತರಿಸಲಿ ಅಪ್ಪ, ಏನಂತ ಉತ್ತರಿಸಲಿ? ಕಡು ಮುತ್ತು ಮಗಳೇನಿ ದುಗುಡಗೊಳ್ಳಲು ಬೇಡ. ಕೊಡವಿ ಮೂರರುಳ್ಳಿಲ್ಲ ರಮಣ. ಅಡಗಿಕೊಳ್ಳಿದ್ದರು ಹುಡುಕಿಸುವೆನು ಗೆಲ್ದು ತೊಡೆದರು ಕಣ್ಣ ಜಲವನು ಮಗಳೇ. ಮಗಳೇ, ಮಕ್ಕಳು ನಿನ್ನ ಪಾಲಿಗೆ ಸಿಕ್ಕಿದ್ರು ಮಗಳೇ. ಆದ್ರೆ ಇವರಿಗೆ ಏನಂತ ಹೇಳುವುದಪ್ಪ? ದುಃಖಿಸಬೇಡ ಮಗಳೇ, ದುಃಖಿಸಬೇಡ. ನಿನ್ನ ಪಾಲಿಗೆ ನಿನ್ನ ಅಪ್ಪನಾರಂತಹ ನಾನು ಇನ್ನೂ ಜೀವಂತವಾಗಿದ್ದೇನೆ ಮಗಳೇ. ಅಪ್ಪ ಹಾಗಾಡಬೇಡಿ ಅಪ್ಪ. ಅಳಿಯ ದೇವರು ಎಲ್ಲೇ ಇರಲಿ, ಅಡವಿ ಮೂರರಲ್ಲೇ ಇದ್ರೂ ಕೂಡ ಅವರನ್ನು ಹುಡುಕಿಸುವಂತಹ ಹೊಣೆ ನನ್ನದು ಮಗಳೇ. ಒಳಗೆ ಒಳಗೆ ಹೋಗು ಹೋಗು. ಮಹಾರಾಜ ಸ್ವಾಮಿ, ನಾನಿನ್ನು ಮನೆಗೆ ಹೋಗ್ಲಾ? ಸ್ವಲ್ಪ ತಡೆಯಿರಿ. ಹೋಗುವುದಕ್ಕೆ ಇನ್ನೂ ಕಾಲ ಇದೆ. ನೀವು ಇನ್ನೊಂದು ತಿರುಗಾಟವನ್ನು ಮಾಡಬೇಕು ಸ್ವಾಮಿ. ತಿರುಗಾಟ ಬೇಡ, ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ದೆ, ಮತ್ತೆ ಬರ ಹೇಳಿದಿರಿ. ಹೌದು, ಯಾಕೋ ನಿಮ್ಮಿಂದ ಇನ್ನೊಂದು ತಿರುಗಾಟ ಆಗಲೇಬೇಕು. ಮಗಳಾಡಿದಂತಹ ಮಾತು ಕೇಳಿದಿರಿ. ಗಂಡ ಇಲ್ಲದೆ ಹೋದರೆ ಹೆಂಡತಿಯಾದವಳಿಗೆ ಅಪವಾದ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಆ ನಳ ಚಕ್ರವರ್ತಿ ಎಲ್ಲೇ ಇದ್ರೂ ಕೂಡ ಹುಡುಕುವಂತ ಹೊಣೆಗಾರಿಕೆಯನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಅಗಲಿದಂತಹ ಗಂಡ ಹೆಂಡಿರನ್ನು ಒಂದು ಮಾಡಿ ಪುಣ್ಯ ಕಟ್ಟಿಕೊಳ್ಳುವಂತಹ ಯೋಗ ಭಾಗ್ಯ ನನಗಿದೆ ಅಂತಾದರೆ ಖಂಡಿತವಾಗಿಯೂ ಬೇಡ, ಒಂದು ಉಪಕಾರವನ್ನು ಮಾಡಿ ಸ್ವಾಮಿ. ಹೋಗಿ ಬರ್ತೇನೆ. ಬೆಸಗುಳಿ ವರ್ತಮಾನವನ್ನು ಮತಿಯುತನು ತಾ ಪೊರಟು ಸುತ್ತಿದ ಸ್ಥಿತಿಯನ್ನೆಲ್ಲವ ಬೇಡಿದ. ಊಟ ಅಂದ್ರೆ ಊಟ, ಮರೆಯುವುದಕ್ಕೆ ಇಲ್ಲ. ಆಹಾ, ಎಷ್ಟೊಂದು ರುಚಿ. ಸ್ವಾಮಿ ಸ್ವಾಮಿ, ಏನು ಸ್ವಾಮಿ? ಓಹೋ, ನಳಚಕ್ರವರ್ತಿಯನ್ನು ಹುಡುಕುವುದಕ್ಕಾಗಿ ಹೊರಟವರು ನೀವು? ಹೌದು. ಏನಾಯ್ತು ಸ್ವಾಮಿ? ಭೂಪತಿ, ಹೊಸ ಸುದ್ದಿಯನ್ನು ಹೇಳುವ ಸಂತೋಷ ಹೊಸ ಸುದ್ದಿ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಏನು ಸ್ವಾಮಿ ಅದಂತ? ತಿರುಗುತ್ತಾ ಅಯೋಧ್ಯೆಗೆ ಹೋದೆ. ಋತುಪರ್ಣನಲ್ಲಿ ರಾಜಋಷಿ ಋತುಪರ್ಣ ಪ್ರೀತಿಯಿಂದ ಬರಮಾಡಿಕೊಂಡ. ಓಹೋ, ಹೊತ್ತು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಮಾತನಾಡೋಣ ಅಂತ ಹೇಳಿದ. ಸರಿ. ಊಟ ಅಂದ್ರೆ ಊಟ, ಮೃಷ್ಟಾನ್ನ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಎಷ್ಟು ಬಗೆ ಭಕ್ಷ, ಎಷ್ಟು ಬಗೆ ಪಾಯಸ. ಊಟದ ಸುದ್ದಿ ನಿಲ್ಲಿಸಿ ಸ್ವಾಮಿ. ನಾನು ಕಳುಹಿಸಿಕೊಟ್ಟದ್ದು ಅಳಿಯ ಎಲ್ಲಿದ್ದಾನೆ ಎನ್ನುವ ಹಾಗೆ ಹುಡುಕುವುದಕ್ಕೆ. ಮಹಾರಾಜ, ಊಟದಿಂದಲೇ ಆರಂಭ. ಊಟದಿಂದ ಆರಂಭ. ಊಟ ಚೆನ್ನಾಗಿದ್ರೆ ಮತ್ತೆ ಎಲ್ಲವೂ ಚೆನ್ನಾಗಿ ಆಗಿದೆ ಅಂತಲೇ ಅರ್ಥ. ಅದು ಸರಿ ಬಿಡಿ. ಅಲ್ಲ, ಏನು ಸ್ವಾಮಿ? ಅವತ್ತು ನಿಷೇಧದಲ್ಲಿ ದಮಯಂತಿಯ ಸ್ವಯಂವರದಲ್ಲಿ ಊಟ ಮಾಡಿದ್ದೆ. ಅದೇ ನೆನಪು ಮತ್ತೆ ಮರುಕಳಿಸ್ತಾ ಇದೆ. ಅಂತಹ ಊಟ ಅದು, ಅಷ್ಟು ರುಚಿಕರವಾದಂತಹ. ಹೌದು. ಊಟ ಆದ ಮೇಲೆ ದಕ್ಷಿಣೆಯೂ ಸಿಕ್ಕಿತು. ಸರಿ. ದಕ್ಷಿಣೆ ಕೊಟ್ಟ ಮಾತ್ರ ಒಬ್ಬ ಕುರೂಪಿ. ಕುರೂಪಿ ಅಡುಗೆ ಮಾಡಿದ ಭಟ್ರು. ಯಾರಾದ್ರೂ ಏನು ಸ್ವಾಮಿ? ಅಬ್ಬ, ಅವನ ಬಟ್ಟೆ, ಅವನ ರೂಪವ ಕಾಣುವುದಕ್ಕಾಗುವುದಿಲ್ಲ ಸ್ವಾಮಿ. ಏನೇ ಇರಲಿ, ಋತುಪರ್ಣ ಭೂಪತಿಯಲ್ಲಿ ಪ್ರಶ್ನೆ ಮಾಡಿದೆ, ಇಷ್ಟೂ ರುಚಿಕರವಾದಂತಹ ಅಡುಗೆ ಮಾಡಿದ ಬ್ರಾಹ್ಮಣ ಯಾರು ಅಂತ. ಕಾಣುವುದಕ್ಕೆ ವಿಕಾರಿ, ಊಟ ಮಾತ್ರ ರುಚಿಕರವಾಗಿತ್ತು, ನಳಪಾಕದ ಹಾಗೆ ಇತ್ತು. ಅವ ಹಿಂದೆ ನಿಷೇಧದಲ್ಲಿ ನನ್ನ ಅಳಿಯನ ಊರಲ್ಲಿ ಇದ್ದಂತೆ ನಳನ 1,000 ಕುದುರೆಗಳನ್ನು ನೋಡಿಕೊಳ್ಳುತ್ತಿದ್ದಂತೆ. ನಳ ಚಕ್ರವರ್ತಿ ದ್ಯೂತವಾಡಿ ಕಾಡು ಸೇರಿದ ಮೇಲೆ ಪುಷ್ಕರನ ಆಳ್ವಿಕೆಯಲ್ಲಿ ಇರುವುದಕ್ಕೆ ಮನಸ್ಸು ಒಡಮಡದೆ ಊರೂರು ತಿರುಗುತ್ತಾ ಅಯೋಧ್ಯೆಗೆ ಬಂದನಂತೆ.
ಅಲ್ಲಿ 100 ಕುದುರೆಗಳನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಹೊತ್ತನಂತೆ. ಸರಿ. ಋತುಪರ್ಣ ಭೂಪತಿ ಬೇಟೆಗೆ ಹೋಗುವ ಸಂದರ್ಭದಲ್ಲಿ ತಾನೂ ಬರ್ತೇನೆ ಅಂತ ಆಸೆಯನ್ನು ವ್ಯಕ್ತಪಡಿಸಿದನಂತೆ. ಹೀಗೆ ಬೇಟೆಯಾಡುತ್ತಾ ಮುಂದೆ ಸಾಗುತ್ತಿರುವಾಗ ಕುದುರೆಯ ಮೇಲಿಂದ ಕೆಳಗೆ ಋತುಪರ್ಣ ಭೂಪತಿ ಬಿದ್ದನಂತೆ. ಹಸಿವೆ ಬಾಯಾರಿಕೆಯಿಂದ ಕಂಗೆಟ್ಟನಂತೆ. ಆ ಹೊತ್ತಿನಲ್ಲಿ ಕುದುರೆಗೆ ಬೇಯಿಸಿದ ಕಾಳು ಅಂತ ಋತುಪರ್ಣ ಭೂಪತಿಗೆ ಅದನ್ನು ಉಣಬಡಿಸಿದನಂತೆ. ಅದೇ ಆಹಾರವಾಗಿದೆ. ಆ ಆಹಾರಕ್ಕೆ ರುಚಿಗೆ ಸೋತಂತಹ ಋತುಪರ್ಣ ಭೂಪತಿ ಅವನನ್ನು ಅಡುಗೆ ಭಟ್ಟನನ್ನಾಗಿ ನೇಮಿಸಿದ್ದಾನೆ. ಈಗ ಅವನನ್ನು ಪುಟ್ಟಣ್ಣಯ್ಯ ಅಂತ ಕರೆಯುತ್ತಾರೆ. ಹಿಂದೆ ಅವನ ಹೆಸರು ಬಾಹುಕನೆಂದು. ಸ್ವಾಮಿ, ನೀವಾಡುವಂತಹ ಮಾತುಗಳನ್ನು ಕೇಳುವಾಗ ಒಗಟೊಗಟಾಗಿದೆ ಸ್ವಾಮಿ, ಅರ್ಥವಾಗುತ್ತೆ. ಕಾಣುವುದಕ್ಕೆ ಕುರೂಪಿ, ಹಾಗೆ ಅಂತ ಅವ ಅಡುಗೆ ಮಾಡುವುದು ಮಾತ್ರ ನಳಪಾಕ. ಸಂಶಯಗಳು ಏತಗವನೊಳಗಿದ್ದ ಖ್ಯಾತನೇ ನಳನೆಲ್ಲ ಪ್ರೀತ ನಿಶ್ಚಯವೋ ಯಾರು ತಿಳಿಯದಗಾಗಿ ಮಾತಿ ರೂಪುಗಳನ್ನು ಸೇರಿಪ್ಪ ನಾಮವನ್ನು ಬೇರಿರಿಸಿಕೊಂಡು ತಾತ ಅವರಾಡುವ ಮಾತನ್ನಷ್ಟನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಈ ವಿಚಾರದಲ್ಲಿ ಸಂಶಯ ಎನ್ನುವುದೇ ಬೇಡ ಅಪ್ಪ. ಅಲ್ಲಿರುವವರು ಅನ್ಯರಲ್ಲ, ನನ್ನ ಪ್ರೀತನಾದಂತ ನಳಚಕ್ರವರ್ತಿಯೇ. ನಳಚಕ್ರವರ್ತಿ ಯಾರಿಗೂ ತಿಳಿಬಾರದೆನ್ನುವಂತ ಕಾರಣಕ್ಕಾಗಿ ಹೆಸರನ್ನು ಬದಲಾಯಿಸಿಕೊಂಡು ರೂಪವನ್ನು ಮರೆಮಾಚಿಕೊಂಡು ಅಲ್ಲಿದ್ದಾರೆ. ಮಗಳೇ, ಅಪ್ಪ ಅವನೇ ನಳಚಕ್ರವರ್ತಿ ಹೌದೋ ಅಲ್ವಾ ಅಂತ ತಿಳಿಯುವ ಬಗ್ಗೆ ಹೇಗೆ? ಕೇಳಿದ್ರೆ ಒಪ್ಲಿಕ್ಕಿಲ್ಲ, ಅವರಾಗಿ ಇಲ್ಲಿಗೆ ಬರ್ಲಿಕ್ಕಿಲ್ಲ. ನಾವಾಗಿ ಅವರನ್ನು ಕರೆಸಿಕೊಳ್ಬೇಕು. ಹೇಗದು? ಮನಸ್ಸು ನಿಮಗಿದ್ರೆ ಮಾರ್ಗ ನನ್ನಲ್ಲುಂಟಪ್ಪ. ನಿನ್ನ ದಾರಿ ಒಳ್ಳೇದಾಗುತ್ತದೆ ಅಂತ ಸಂತೋಷವಾಗಿ ಒಪ್ಪಿದ್ದೇನೆ. ಅಪ್ಪ, ಒಂದೇ ಒಂದು ಉಪಕಾರ ಮಾಡಬೇಕು ನೀವು. ಏನು ಮಗಳೇ ಅದು? ದಮಯಂತಿಗೆ ಪುನರ್ಸ್ವಯಂವರ ಮಾಡಿ. ಎರಡು ಮಕ್ಕಳ ತಾಯಿ ಪರಮ ಪತಿರತ ಎಲ್ಲರ ಬಾಯಿಂದ ಹೇಳಿಸಿಕೊಂಡಂತ ಕ್ಷತ್ರಿಯ ಕನ್ಯೆ ನೀನು ಮತ್ತೊಂದು ಮದುವೆ ಆಗುವುದಕ್ಕೆ ಮನ ಮಾಡಿದ್ಯಾ? ಮಾಡಿ ಆ ಪೂಜೆ ಸಾಮಾನು ಕಟ್ಟು ಈಗಲೇ ಈ ಊರು ಬಿಟ್ಟು ಹೋಗೋಣ. ಆಚಾರ್ಯವರು ಮರ್ಯಾದೆ ಬಿಟ್ಟವರು ನಿಮ್ಮ ಮನೆಯಲ್ಲಿ ಉಳಿಲಿಕ್ಕೆ ನಮಗೂ ಮರ್ಯಾದೆ ಸ್ಥಾನ ಮಾನ ಇದೆ. ಹೋಗೋಣ ಸ್ವಾಮಿ. ಸ್ವಾಮಿ ಸ್ವಾಮಿ ಎಂತದ್ದು ಸ್ವಾಮಿ ಗಂಟು ಉಂಟಾ? ಸ್ವಲ್ಪ ತಡಿಬೇಕು. ಎಂತದ್ದು ತಡೆಯುವುದು? ಗಂಟು ಕಟ್ಟುವುದು ಬೇಡ ಬಂದ್ರೆ ಮತ್ತೆ ಗುರುಗಳೇ, ಸ್ವಾಮಿ ಸಿಟ್ಟು ಬೇಡ. ನನ್ನ ಮಗಳು ಹಾಗೆಲ್ಲ ಆಡ್ಲಿಕ್ಕೆ. ನಿಮಗೆ ಸಿಟ್ಟಿನಲ್ಲಿ ಗಂಟಿನ ನೆನಪಾಗ್ತದಲ್ಲ? ದೇವರ ಆಸ್ತಿ ಅಲ್ವಾ ಮಗಳು? ನಾನು ಹೇಳಿದ ಹಾಗಲ್ಲ. ದಮಯಂತಿಗೆ ಪುನರ್ಸ್ವಯಂವರ ಅಂತ ಹೇಳಿದ್ರೆ ನನ್ನ ವರನನ್ನು ಪುನಃ ನಾನು ಮತ್ತೆ ಆರಿಸಿಕೊಳ್ಳುವುದು ವಿಧಾನ ಅದು. ದಮಯಂತಿಗೆ ಪುನರ್ಸ್ವಯಂವರವಂತ ಅರಸು ಮಕ್ಕಳಿಗೆಲ್ಲ ಲೇಖನವನ್ನು ಬರೆದು ಕಳಿಸಿಕೊಡಿ. ಒಂದು ಮುಹೂರ್ತ ಇಡಿ, ದಶಮಿಗೆ ಮುಹೂರ್ತ ಇಡಿ. ಎಲ್ಲರಿಗೂ ಮುಂಚಿತವಾಗಿ ಲೇಖನ ಮುಟ್ಟಿದ್ರು ಅಯೋಧ್ಯೆಗೆ ಮಾತ್ರ ನವಮಿಯ ಮಧ್ಯಾಹ್ನದ ನಂತರ ಮುಟ್ಟುವ ವ್ಯವಸ್ಥೆಯನ್ನು ಮಾಡಿ. ಅಲ್ಲಿದ್ದದ್ದು ನನ್ನ ಪತಿಯೇ ಹೌದು ಅಂತಾದ್ರೆ ಮದುವೆಗೆ 5 ಗಳಿಗೆ ಮುಂಚಿತವಾಗಿ ಇಲ್ಲಿಗೆ ಬಂದು ಸೇರ್ತಾರೆ. ಅಷ್ಟು ದೂರದಿಂದ ಸಾಧ್ಯ ಉಂಟವರಿಗೆ. ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು, ಅಶ್ವಹೃದಯ ಋತಕಲ್ಪ ವಿದ್ಯೆಯನ್ನು ಕಲಿತವರವರು. ಹಾಗಾಗಿ ಬಂದೇ ಬರ್ತಾರೆ. ಬೇರೆಯವರಿಗಾದ್ರೆ ಒಂದು 15 ದಿವಸ ಬೇಕು, ಇವರಿಗೆ ಅಷ್ಟು ಬೇಡ. ನವಮಿಯ ಮಧ್ಯಾಹ್ನ ಮುಟ್ಟಿದ್ರು, ಅಲ್ಲಿಂದ ಹೊರಟರು, ದಶಮಿಯ ಮದುವೆಯ 5 ಗಳಿಗೆ ಮುಂಚಿತವಾಗಿ ಇಲ್ಲಿಗೆ ಬರ್ತಾರೆ. ಆ ಯೋಗ್ಯತೆ ಅವರಿಗೆ ಉಂಟು. ಹಾಗೆ ನನ್ನ ಮಗಳು ಸ್ವಾಮಿ, ನನ್ನ ಶಿಷ್ಯೆ ದಾರಿ ತಪ್ಪಲಿಕ್ಕಿಲ್ಲ ಅಂತ ನನಗೂ ಗೊತ್ತುಂಟು. ಆವಾಗಲೇ ಹೇಳಿದೆ ಸ್ವಾಮಿ. ಅಮ್ಮ, ಸರಿಯಾದ ದಾರಿಯನ್ನು ಸೂಚಿಸಿದ್ದಿ. ಎಲ್ಲ ವ್ಯವಸ್ಥೆ ಮಾಡ್ತೇವೆ. ನಿಶ್ಚಿಂತಳಾಗಿದ್ದುಕೋ. ಖಂಡಿತವಾಗಿಯೂ ನಿನ್ನ ಆಸೆ ಕೈಗೂಡ್ತದೆ. ಪಾರ್ವತಿ ಪರಮೇಶ್ವರರ ಹಾಗೆ, ಲಕ್ಷ್ಮೀನಾರಾಯಣರ ಹಾಗೆ, ಶಚಿ ಇಂದ್ರರ ಹಾಗೆ ಈ ಲೋಕದಲ್ಲಿ 100 ವರ್ಷ ಸುಖವಾಗಿ ನೀವು ಬಾಳಬೇಕು ಎನ್ನುವಂತಹ ಶುಭ ಹಾರೈಕೆ. ನಿಮ್ಮಂತವರ ಆಶೀರ್ವಾದವೇ ಸಾಕು. ಒಳ್ಳೆಯದು. ಸರಿ, ಒಳಗೆ ಭೂಪತಿ ಸ್ವಾಮಿ, ಉಳಿದ ಅರಸರಿಗೆಲ್ಲ ಓಲೆ ಬರೆದು ನೀನು ಕಳಿಸು. ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಯೋಧ್ಯೆಗೆ ಕಳಿಸುವಾಗ ತುಂಬ ಯೋಚನೆಯನ್ನು ಮಾಡಬೇಕು. ಜಾಣನಾದಂತಹ ಮೃತ್ಯನನ್ನೇ ನೇಮಿಸಿ ಅವನ ಕೈಯಲ್ಲಿ ಓಲೆ ಕೊಟ್ಟು ಕಳಿಸಬೇಕು. ಮುಂಚಿತವಾಗಿ ಕೊಂಡು ಹೋಗಬಾರದು. ಖಂಡಿತವಾಗಿಯೂ ನಿಮ್ಮೆಲ್ಲರ ಆಸೆ ಕೈಗೂಡುತ್ತದೆ. ಭಗವಂತ ನಿಮ್ಮ ಮೇಲೆ ಪೂರ್ಣ ದಯೆ ಬೀರಿದ್ದಾನೆ ಅಂತ ನಾನು ತಿಳಿಯುತ್ತೇನೆ. ನಿಶ್ಚಿಂತನ ಆಶೀರ್ವಾದ. ಹೌದೇನೋ? ಮೊನ್ನೊಬ್ಬರು ಇಲ್ಲಿಗೆ ಬಂದಿದ್ರಲ್ಲ ಬ್ರಾಹ್ಮಣರು. ಹೌದು. ಅವರು ಊಟ ಮಾಡಿ ಆದ ಮೇಲೆ ದಕ್ಷಿಣ ಕೊಡು ಅಂತ ಹೇಳಿದರೆ ಅವರ ಮುಖ ನೋಡದೆ ತಿರುಗಿಸಿ ಬಿಸಾಡಿದೆ. ಅವರು ನನ್ನಷ್ಟು ಚಂದ ಇಲ್ಲ ಅಲ್ಲ, ಅದಕ್ಕೆ ಮುಖ ನೋಡಲಿಲ್ಲ. ಅವರು ಹೋಗುವಾಗ 3 ದಾರಿ ಸೇರಿದಲ್ಲಿ ಎಂಥದೋ ಹೇಳಿದ್ರಂತೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದವ ಯಾರಿಲ್ಲಿ ಅಂತ.
ಅದಕ್ಕೆ ನಿನಗೆ ಬಹಳ ಬೇಸರ ಆಯ್ತಂತೆ. ಪಾಪ ಯಾರೋ ಹೆಣ್ಣು ಮಕ್ಕಳ ಜೀವನ ಹಾಳಾಯ್ತಲ್ಲ, ಅದಕ್ಕೆ ಬೇಸರ. ತೊಂದರೆ ಇಲ್ಲ. ಕುಂಡಿನಾಪುರ ಗೊತ್ತಲ್ಲ ನಿನಗೆ? ಕುಂಡಿನಾಪುರ ಅದೇ ನಿನ್ನ ನಾಳನ ಹೆಂಡತಿಯ ಊರು. ಅಲ್ಲಿಂದೊಂದು ಓಲೆ ಬಂದಿದೆ ನನಗೆ. ಓಲೆ ಹಾಕಿಸ್ತೇನೆ. ಶ್ರೀಮತ್ವೈರಿ ಕುಲ ಗಜ ಸಿಂಹ ಬಸ್ತಿ ವಂಶಾಧಿಪನು ಸತ್ವಗುಣಾಯುತ ಸಾಕಿತ ನಗರದ ಪೃಥ್ವಿಗರ್ದು ಗಣಗಿಗೆ ವರಕುಂಡಿನಾಪುರದರ ಸುಭಿಮಾಕ್ಯನು ವಿರಚಿಪ ಸಾಷ್ಟಾಂಗರು ನೆರೆಕ್ಷೇಮಿಗಳು ನಾವು ನಿಮ್ಮ ಸುಕ್ಷೇಮಕ್ಕೆ ಬರೆಸಿ ಕಳುಗಿಸುವುದು. ಗಬಸ್ತಿ ವಂಶೀಯನು ರಾಜಋಷಿಯೂ ಆಗಿರುವಂತಹ ಋತುವರ್ಣ ಭೂಪತಿಗೆ ಕುಂಡಿನಾಪುರದ ಅಧಿಕಾರಿಯಾದಂತಹ ಭೀಮಕ ಮಹಾರಾಜ ಮಾಡುವ ಸಾಸಿರ ಪ್ರಣಾಮಗಳು. ಸಾಂಪ್ರತ ತಿಳಿಸುವುದೇನೆಂದರೆ, ನಾವೆಲ್ಲ ಕ್ಷೇಮಿಗಳು, ನೀವು ಕ್ಷೇಮಿಗಳು ಎನ್ನುವ ಭಾವ ಇದೆ. ಆದರೆ ಒಂದು ವಿಚಾರ, ಚತುರನಳನ್ನು ತ್ರಿಭುವನ ತೊಳಿಲ್ಲದರಿಂದ ಬದಲಾಗಿ ದಮಯಂತಿಗೆ ಮುದದಿ ಸ್ವಯಂವರ ಮಾಡ್ತಿನ್ನು ದಯವಿಟ್ಟು ಹೊರಗೆ ನಿಂಬಹುದಿಲ್ಲಿಗೆ. ಚದುರನಾದಂತಹ ನಳನಿಗೆ ನನ್ನ ಮಗಳಾದಂತಹ ದಮಯಂತಿಯನ್ನು ಕೊಟ್ಟು ಮದುವೆ ಮಾಡಿದ ವಿಚಾರ ತಾವೆಲ್ಲ ತಿಳಿದದ್ದೇ. ದಾಂಪತ್ಯ ಜೀವನದಲ್ಲಿ ಉಭಯ ಮಕ್ಕಳನ್ನು ಪಡೆದಾದ ಬಳಿಕ ಜೂತದ ದುರ್ವ್ಯಸನಕ್ಕೆ ಬಲಿ ಬಿದ್ದಿರುವಂತಹ ಅರಸ ಪುಷ್ಕರನ ಜೊತೆಯಲ್ಲಿ ಜೂಜಾಡಿ ಸಂಪೂರ್ಣ ಕಳ್ಕೊಂಡ. ಮೊಮ್ಮಕ್ಕಳನ್ನು ನನ್ನ ಮನೆಗೆ ಕಳುಹಿಕೊಟ್ಟಿದ್ದಾನೆ. ಹೆಂಡತಿಯನ್ನು ಸೇರಿಕೊಂಡು ಎತ್ತಲೋ ಹೋಗಿರುವಂತಹ ನಳ ಮಡದಿಯನ್ನು ಕಾಡ ಮಧ್ಯೆ ಬಿಟ್ಟು ಹೋಗಿದ್ದಾನೆ. ಮಗಳು ನನ್ನ ಮನೆ ಸೇರಿದ್ದಾಳೆ. ಆದರೆ ದುಃಖದಪ್ಪೆಯಾಗಿರುವಂತಹ ನನ್ನ ಮಗಳಿಗೆ ಒಂದು ಸಾಂತ್ವನ ಸಿಕ್ಕುವ ಉದ್ದೇಶದಲ್ಲಿ ಅವಳಿಗೆ ಪುನಃ ಸ್ವಯಂವರ. ಎಷ್ಟು ಸಲ ಹೇಳ್ತೇನೆ ನಾನು, ಆ ಬೇಡದನ್ನೆಲ್ಲ ತಿನ್ಬೇಡ, ಮತ್ತೆ ಅಲ್ಲಿ ಹಿಡ್ಕೊಳ್ತದೆ, ಇಲ್ಲಿ ಹಿಡ್ಕೊಳ್ತದೆ. ಅದು ನೋವು, ಇದು ನೋವು. ನೋವಿಗಿಂತಲೂ ಹೆಚ್ಚು ಮಾನಸಿಕ ಅವರಿಗೆ ಗೊತ್ತುಂಟ. ಆಗಾಗ ಬೀಳುವುದು. ಹೊಗೆ ಸೊಪ್ಪು ಈಗ ಬೆಲೆ ಮಾತ್ರ ಜಾಸ್ತಿ ಆಯ್ತು, ಒಳ್ಳೇದು ಬರುವುದಿಲ್ಲ ಈಗ. ಒಳ್ಳೇದು ಬರ್ತಿದ್ರೆ ಇವ ಬೀಳ್ತಿರ್ಲಿಲ್ಲ, ಒಳ್ಳೇದು ಬಾರದೇ ಇದ್ದದರಿಂದ ಬಿದ್ದದು. ಮುಂದೇನಂತೆ, ವಸದೆ ಬಾಲರು ಬಂದು ನೆರೆದಿಗರೆಲ್ಲರೂ ದಶಮಿಯ ದಿನದವಧಿ ಎಸವಗಳಿಗೆ 13ಕ್ಕೆ ಶುಭರಕ್ತ ಕುಶಲದೊಳತ್ತಿಗೆವು. ಬರುವ ದಶಮಿಯ 13 ಗಳಿಗೆಗೆ ಸರಿಯಾಗಿ ಮಗಳ ಸ್ವಯಂವರ ಅಂತ ಎನಿಸಿಕೊಂಡಿದ್ದೇನೆ. ಧರಣಿ ಪಾಲಕರಿಗೆಲ್ಲ ಸುತ್ತೋಲೆಯನ್ನು ಕಳಿಸಿದ್ದೇನೆ. ನೀವು ಬಂದು ಈ ವಿವಾಹವನ್ನು ಚಂದಗಾಣಿಸಿಕೊಡಬೇಕು. ಇತಿ ಭೀಮಕ ಇವರಿಗೆ ಸಮ್ಮತಗಳಾಗುವುದೇ ಇವರಿಗೆ ಸಮ್ಮತಗಳಾಗುವುದೇ ಬಿರುಗು ಭೀಮನ ಬಾರದಾನಿ ಖ್ಯಾತ ಕಲವಲವನ್ನ ಗೊಪ್ಪು ಮುಪ್ಪಿನ ಧನದ ಮರುಳು. ಯಾರು ನೀವು ಅವರವರ ಮುಖವನ್ನು ನೋಡ್ತಾ ಇದ್ದೀರಿ? ಒಬ್ಬನ ಕಿವಿಯಲ್ಲಿ ಮತ್ತೊಬ್ಬನ ಬಾಯಿ ಬಿಡಾರ ಹೊಡಿದೆ. ಪ್ರಾಜ್ಞರಿದ್ದೀರಿ, ಧರ್ಮ ಸಮ್ಮತಿಗಳಿದ್ದೀರಿ. ನೀವು ಬಿನುಗು ಭೀಷ್ಮಕ ಬರೆದಿರುವಂತಹ ವಲಯ ಒಕ್ಕಡಿಯನ್ನು ನಾನು ವಾಚಿಸುತ್ತಿರುವಾಗ ಕಿವಿಯಾರ ಕೇಳಿದಿರಲ್ಲ ನೀವು. ಸರಿಯೇ ಇದು? ಧರ್ಮವೇ ಇದು? ಕ್ಷಾತ್ರ ನಾಡಿಗೆ ಮರುಮದುವೆಯಾಗಬೇಕು ಅಂತ ಇದ್ರೆ ಎಲ್ಲಿ ಅವಕಾಶ ಇದೆ? ಹಾಗೆ ಅಂತ ಮಕ್ಕಳೇ ಇಲ್ಲ, ಸಂತಾನ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಪೀಠಕ್ಕೊಬ್ಬ ಉತ್ತರಾಧಿಕಾರಿ ಬೇಕು ಎನ್ನುವಂತಹ ಅನಿವಾರ್ಯತೆ ಬಂತು ಅಂತಾದರೆ ದೇವರ ಎನ್ನುವಂತಹ ವ್ರತದ ಮೂಲಕವಾಗಿ ಗಂಡನ ಅಣ್ಣಯ್ಯ ತಮ್ಮನನ್ನು ಸಂತಾನಾಭಿಲಾಷೆಯಿಂದ ಹಿರಿಯರ ಸಮಕ್ಷಮದಲ್ಲಿ ಸೇರಬಹುದು ಎನ್ನುವಂತಹ ಶಾಸ್ತ್ರವೇ ಬಿಟ್ಟರೆ ಇಲ್ಲಿ ಅಂತಹ ಅನಿವಾರ್ಯತೆ ಉಂಟೆ? ಉಭಯ ಮಕ್ಕಳನ್ನು ಪಡೆದಿದ್ದಾಳೆ. ನಳ ಸಾಯಲಿಲ್ಲ, ನಳನ ಪಂಸಕನಲ್ಲ, ನಳ ಭ್ರಷ್ಟನಾಗಿ ಹೋಗಲಿಲ್ಲ, ನಳ ಎಲ್ಲಿಯೋ ಹೋಗಿದ್ದಾನೆ ಎನ್ನುವುದರಿಂದ ಮಗಳ ಕಣ್ಣೀರನ್ನು ಕಂಡು 60 ಕಳೆದಿರುವಂತಹ ಅರೆಮರುಳನಾದಂತಹ ಭೀಷ್ಮಕ ಈ ತೆರನಾದಂತಹ ಒಂದು ಉತ್ತಮ ಸಾಹಸವ ಎನ್ನುವ ಹಾಗೆ ಅಬದ್ಧವಾಗಿರುವಂತಹ ತೀರ್ಮಾನವನ್ನು ಕೈಗೊಂಡ್ರೆ ಮಗಳ ಕಣ್ಣೀರ ಬಗ್ಗೆ ಪ್ರಾಶಸ್ತ್ಯ ಇದೆ ಅವನಿಗೆ. ನಳನ ಬಗ್ಗೆ ಯೋಚನೆ ಮಾಡಿದ್ದಾನೆ. ಕಿರಿಯ ಮನೋಜನೆ ಅದರೊಳ ನಳ ದುರಪರಾಕ್ರಮಿ ಚಕ್ರವರ್ತಿಯೂ ನಿರ್ವಶ ಶಿಕುಲ ಮೌಳಿ ಕಷ್ಟಗಳಿರಡು ದಿನವೂ
ಪಶು ಪಕ್ಷಿಗಳ ಭಾಷೆಯನ್ನು ತಿಳಿದು ವ್ಯವಹರಿಸಬಲ್ಲಂತಹ ಪರಂಗಿತಜ್ಞನಾದ ನಳಚಕ್ರವರ್ತಿ ಭೂಮಿಯಲ್ಲಿ ಅವತರಿಸಿದಂತಹ ಭಗವಂತ ಎಂಬ ಹಾಗೆ ಪೂಜೆ ಮಾಡ್ತಾರೆ. ನರನಾಗ ನಾಲ್ಕು ಲೋಕಗಳು ಅವನ ಕೈವಶವಾದದ್ದು ದಂಡೆತ್ತಿ ಹೋಗಿಯಲ್ಲ, ಅವರದ್ದಾದಂತಹ ಸಾತ್ವಿಕತೆಗೆ, ಅವರದ್ದಾದಂತಹ ಭಕ್ತಿ ಶ್ರದ್ಧೆಗೆ, ಅವರದ್ದಾದಂತಹ ಒಳ್ಳೆಯ ನಡತೆಗೆ ಪ್ರತಿಯೊಬ್ಬರು ಮಣಿದಿದ್ದಾರೆ. ಅವರದ್ದಾದಂತಹ ಯಜಮಾನಿಕೆಯನ್ನು ಒಪ್ಪಿಕೊಂಡಿದ್ದಾರೆ. ಅಮೃತಾಂಶ ವಂಶ ವ್ಯೋಮಾಮೃತ ಕಿರಣನಾಗಿರುವಂತಹ ನಳಚಕ್ರವರ್ತಿ ಕೈ ಹಿಡಿದ ಕಾಲಕ್ಕೆ ತನ್ನ ಮಗಳ ಗಂಡ ಚಕ್ರವರ್ತಿ ಎನ್ನುವ ನೆಲೆಯಲ್ಲಿ ಆ ಮುದುಕ ಹುರಿ ಮೀಸೆ ಮಾಡ್ತಿದ್ದ, ತುಪ್ಪ ಹಚ್ಚಿ ಮೊನ್ನೆ ಹೇಳ್ತಿದ್ದ ನನ್ನ ಅಳಿಯ ಚಕ್ರವರ್ತಿ ಎಂಬ ಹಾಗೆ. ಈಗ ಮಗಳ ಕೈ ಬಿಟ್ಟು ಹೋಗಿದ್ದಾನೆ ಎನ್ನುವುದರಿಂದ ಈ ತೆರನಾದಂತಹ ಖಿನ್ನತೆಗೆ ಒಳಗಾಗಿ ತನ್ನ ಮಗಳಿಗೆ ಮತ್ತೆ ಪ್ರತ್ಯೇಕವಾದಂತಹ ವರನನ್ನು ಹುಡುಕುತ್ತಾನೆ ಅಂತ ಆದರೆ ತನ್ನ ಅಳಿಯನ ಬಗ್ಗೆ ಸಂಕಟವನ್ನು ಎಣಿಸಲಿಲ್ವೇ? ಅಳಿಯನ ಬಗ್ಗೆ ಕನಿಕರವನ್ನು ಎಣಿಸಲಿಲ್ವೇ? ಕಷ್ಟ ಎನ್ನುವುದು 2 ದಿವಸ ಚಕ್ರಾರ ಪಂಕ್ತಿಯ ಹಾಗೆ, ಒಂದು ನಾಣ್ಯದ 2 ಮುಖಗಳ ಹಾಗೆ. ನಳಚಕ್ರವರ್ತಿ ಅಂತಹ ಪುಣ್ಯಾತ್ಮನನ್ನು ಮತ್ತೆ ಪಡೆಯುವುದಕ್ಕೆ ಸಾಧ್ಯವೇ? ಅಂತಹ ಯೋಗ್ಯತಾವಂತನಿಗೆ ಒಮ್ಮೆ ಕೊಟ್ಟ ಮೇಲೆ ಆ ದಮಯಂತಿ ದೇವಿಯನ್ನು ವರಿಸುವ ಆಶೆಯಲ್ಲಿ ಬರುವವರು ಇರುವುದೇ 200 ಯೋಜನ ತೆರಳಲು ಮೊನ್ನೆಯ ತನಕ ಚಕ್ರವರ್ತಿಯ ಭಾವಾಂಗವನ್ನು ಅಲಂಕರಿಸಿದಂತಹ ದಮಯಂತಿ ದೇವಿಯ ಪಾದಗಳಿಗೆ ಮಂಡೆಯನ್ನು ಚಾಚಿ ಅಮ್ಮ ತಾಯಿಯ ಜೀಯ ಹಸಾದ ಅಂತ ಹೇಳುತ್ತಿದ್ದಂತಹ ಪುಂಡರ ಪಾಲರು ಗಂಡನಿಲ್ಲ ಎನ್ನುವ ಕಾರಣಕ್ಕೆ ಅವಳ ಕೈ ಹಿಡಿಯುವುದಕ್ಕೆ ಮುಂದಾಗ್ತಾ ಇದೆ ಅಂತಾದ್ರೆ ಅಂತ ಬಂಡನರ ಪಾಲರ ಧರ್ಮವನ್ನು ಸುಕ್ಷೇಮವಾಗಿ ಉಳಿಸುವುದಕ್ಕೆ ಅಯೋಧ್ಯೆಯಿಂದ ನೇರವಾಗಿ ಕುಂಡಿನಾಪುರವನ್ನು ಸೇರಬೇಕು ನಾನು. ಆದರೆ ಇವತ್ತು ನವಮಿ, ನಾಳೆ ದಶಮಿಯ 13 ಗಳಿಗೆ ನಡೆಯುವಂತಹ ಮದುವೆ, 200 ಯೋಜನದ ದೂರ, 15 ದಿವಸದ ಪ್ರಯಾಣ, ಹೋಗಿ ಮುಟ್ಟುವುದಕ್ಕೆ ನನಗೆ ಸಮಯ ಇಲ್ಲವಲ್ಲ. ಏನು ಮಾಡಲಿ ಧರಣಿ ವಲ್ಲಭ ಕೇಳು ಬರಿದೇನಿ ಕ್ರೋಧಗಳು ನೆರೆದ ಸಭೆಯು ನಡುಗುವ ತೆರದಲ್ಲಿ ಕೂಗ ಬರುವ ಫಲಗಳೇ ಅರುಗು ಧರಣಿ ವಲ್ಲಭ ಕೇಳು ಇಲ್ಲಿ ಬರಿದೇ ವಲ್ಲಭ ಕೇಳು. ನೀವು ಕುಳಿತಲ್ಲಿಗೆ ಒಂದು ಓಲೆ ಬಂತು. ಹೌದು, ಓದಿದ್ರಿ. ಸಿಟ್ಟು ಬಂತು. 3 ಲೋಕವೇ ಗಡ 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 ಹಾಗೆ ಕೋಪವನ್ನು ತೋರಿಸಿ ಸರಿ ಹಾಗೆ ಬಂದು ಕೂತುಕೊಂಡೆ. ಹೌದಾ ಬುದ್ಧಿ? ಎಲ್ಲ ಒಂದು ಕಡೆಯಲ್ಲಿ ಬೆಂಕಿ ಬಿದ್ದರೆ ನಾವಿಲ್ಲಿ ನೀರು ಹಾಕಿದ್ರೆ ಬೆಂಕಿ ನಿಲ್ತದ? ಇಲ್ಲ. ನೀವು ಸುಮ್ಮನೆ ಕೂತ್ರೆ ಮದುವೆ ನಿಲ್ತದ? ಏನ ಮಾಡಲಿ ನಾನು ಸತ್ವಹೀನನಾಗಿದೆನೋ ಮಾನಿನಿ ಮದುವೆಗೆ ದಿನ 15 ಕಾಣಿಸುತ್ತೀರ ಪ್ರಾಣದ ಬಗೆಯ ಏನ ಮಾಡಲಿ ನಾನು? ಏನು ಮಾಡಲಿ ಬಾಹುಕ ನಾನು? ಸತ್ವಹೀನನಾಗಿ ಬಿಟ್ಟನಲ್ಲ. ಯಾಕೆ? ಮಾನಿನಿಯ ಮದುವೆಗೆ ದಿನ 15 ಇರ್ತಾ ಇದ್ರೆ ನನ್ನ ಪ್ರಾಣದ ಬಲು ಏನು ಎನ್ನುವುದನ್ನು ತೋರಿಸ್ತಾ ಇದ್ದೆ. ಅವಕಾಶ ವಂಚಿತನಾಗಲಿಲ್ಲ. ಕದಲದಲ್ಲಿ ಬಹುಮೇಲು ಅವರ ಧಮ ವಂಶದ ಕೇಳು ಅದ್ಭುತ ಸೈನ್ಯ ಸಮೇತ ತೊಡೀರ್ಪರು ಅದ್ಭುತ ಸೈನ್ಯ ಸಮೇತ ತೊಡೀರ್ಪರು ಮದನಾರಿಯ ತೃಣ ಕೆಡಿಸದ ಬದರು ವಲ್ಲಭ ಕೀಳು ವಲ್ಲಭ ಕೀಳು ವಲ್ಲಭ ಕೀಳು ವಲ್ಲಭ ಕೇಳು
ಬಲು ಮೇಲು. ನೀನೆಂತದ್ದು ದನದ ಕರುವನ್ನು ನುಂಗಿದ ಹೆಬ್ಬಾವಿನ ಹಾಗೆ ಹೊರಚಾಡುವುದು? ಬುದ್ಧಿ. ನಿಮ್ಮ ಮಾತು ಕೇಳುವಾಗ ನಗು ಬಂದದ್ದು. ಯಾಕೆ? ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ. 15 ಗಳಿಗೆ ಮೊದಲು ನಾನು ಹೋಗಿ ಮುಟ್ಟಿದ್ರೆ ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಹೇಳ್ತೀರಲ್ಲ, ಅಲ್ಲಿ ಬರುವವರೇನು ಮಲೆ ತೊಟ್ಟ ಹೆಣ್ಣು ಮಕ್ಕಳು ಬರುವುದ? ಒಂದೊಮ್ಮೆ ಮಾರ್ಮಲೆತು ರಾಜಕುಮಾರರು ನಿಂತ್ರೆ ಮದನಾರಿಯನ್ನು ಲೆಕ್ಕಿಸಿದವರು ಅಂತವರನ್ನು ಏನು ನಾವು ಕಪ್ಪಿಸುವುದಕ್ಕೆ ನೆಲೆಯಿನ ಮೂರರ ಮಗುತೆದರೊಳುಕೆ ಸಲುಗೆ ತಗು ಇನಿತು ಕಡ್ದು ಬಿಸಾಡಿಯಾರ ಗೊತ್ತುಂಟ ಮಾಡ ತಾಯಿ ಮಗನೇ, ಸೋಲುಗೆ ಕೊಟ್ಟರೆ ನತ್ತಿಯ ಮೇಲೆ ಕೈಯಾಡಿಸಿ ಒಂದು ಹೊತ್ತಿನ ಊಟ ಕೊಟ್ಟೆ, ಹೋಗೋ ಪ್ರಾಣ ಉಳಿಸಿದೆ ಎನ್ನುವುದರಿಂದ ನಿನ್ನನ್ನು ಬಿಟ್ಟೆ. ಅಲ್ಲಿ ಬಂದು ಸೇರಿದವರು ನಾಲಿಗೆಗೆ ದಾನ ಬಿಟ್ಲಿಕ್ಕೆ ರಾಜಋಷಿಯಾಗಿರುವಂತಹ ಋತುಪರ್ಣನ ಯೋಗ್ಯತೆ ನಿನ್ನಂತಹ ಮೂಢ ಅಲ್ಪ ಅಚ್ಚಲಗಾಳಿದ್ದರೆ ನಿನಗೆ ಛಲಗಾಳಿದ್ದರೆ ನಿನಗೆ ನಾಳೆ ಕಡೆಗೆ 5ರ ಒಳಗೆ ನಿಲ್ಲಿಸುವೆ ತವರದ ಕುಂಡಿನ ನಗರದಿ ನಿಲ್ಲಿಸುವೆ ತವರದ ಕುಂಡಿನ ನಗರದಿ ಸಲಿಸುಕೋ ಕಲಗದ ಬಗೆ ಬಯಕೆಯ ಮುದದಿ ಛಲಗಾಳಿದ್ದರೆ ನಿನಗೆ ಸಿಟ್ಟು ಬಂತ ನಿಮಗೆ? ಮತ್ತೆ ಬಾರದೆ ಜೀವ ಇಲ್ವಾ ನನಗೆ? ಬರ್ಬೇಕು ಅಂತಲೇ ನಾನು ಹೇಳಿದ್ದೆ. ಯಾಕೆ? ಜಾತಿ ಕುದುರೆಗೆ ಚಾಟಿ ಪೆಟ್ಟು ಅಂತ ಒಂದು ಮಾತುಂಟು. ಜಾತಿ ಕುದುರೆಗೆ ಯಾವತ್ತು ಹೊಡೆಯುವುದಕ್ಕಿಲ್ಲ. ಒಂದು ವೇಳೆ ಅದಕ್ಕೆ ಬಡಿಗೆಯನ್ನು ಎತ್ತಿದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ಮದುವೆಯನ್ನು ನಿಲ್ಲಿಸಲೇಬೇಕು ಅನ್ನೋ ಛಲ ಉಂಟ ನಿಮಗೆ? ನಾವು ಮದುವೆ ನಿಲ್ಲಿಸುವುದಲ್ವೋ, ಧರ್ಮವನ್ನು ಉಳಿಸುವುದು, ಸತ್ಯಾತ್ಮರಾದಂತಹ ನಳನಿಗೆ ನ್ಯಾಯ ಒದಗಿಸುವುದು. ಆ ಛಲ ನಿಮ್ಮಲ್ಲಿ ಉಂಟು ಅಂತಾದ್ರೆ, ನಮಗೆ ಗೊತ್ತಿದ್ದು ಅನ್ಯಾಯ ನಡೆಯುತ್ತದೆ ಅಂತಾದ್ರೆ ಅದನ್ನು ನಿಲ್ಲಿಸದೇ ಇದ್ರೆ ಅದು ಆಗುವಂತೆ ಪ್ರೋತ್ಸಾಹಿಸಿದ ಹಾಗೆ ಶಾಸ್ತ್ರ ಹಾಗೆ ಹೇಳ್ತಾರೆ ಅಲ್ವಾ? ಆ ಛಲ ನಿಮಗುಂಟು ಅಂತಾದ್ರೆ ನಿಮಗೆ ಪ್ರೋತ್ಸಾಹ ನಾನು ಕೊಡ್ತೇನೆ. ಏನು ಮಾಡಿ? ನಾಳೆ ಗಳಿಗೆ 5ರ ಮೊದಲು ನಮ್ಮ ರಥವನ್ನು ಕೊಂಡು ಹೋಗಿ ಕುಂಡಿನಾಪುರದಲ್ಲಿ ನುಡಿಗೆ ಅರಸನತಿ ತೋಷದುಳ್ ಕರವ ತಟ್ಟುತ್ತಲಿಂದ ಬಾಹುಕನ ನುಡಿಗೆ ಅರಸನು ತೋಷದುಳು ಕರವ ತಟ್ಟುತ್ತ ಬಳಿರಿ ಒಂದು ಪ್ರಕಾರ ವಿರಚಿಸೋ ಬಾಬುಕ ಉಪಕಾರ ವಿರಚಿಸನಲ ಕ್ಷಣದಿರತ ವ್ರಣಯಿಸಿದ ನುಡಿಗೆ ಅರಸನತೆ ತೋಷದಿಯೇ ಬಳಿರೆ ಶಾಬಾಸ್ ಶಾಬಾಸ್ ಶಾಬಾಸ್. ನನ್ನ ಕಣ್ಣು ನೋಡು. ನನ್ನ ಕಣ್ಣನ್ನು ಹುಡುಕುವುದು? ಈ ಮುಖದಲ್ಲಿ ಕಣ್ಣನ್ನು ಎಲ್ಲಿ ಹುಡುಕ್ತೀರಿ ನೀವು? ಹುಡುಕಿ ಸುಮಾರು ಸಮಯ ಆಯ್ತಲ್ಲ. ನಿನ್ನ ಕಣ್ಣಲ್ಲಿ ನನ್ನ ದೃಷ್ಟಿಯನ್ನಿರಿಸಿ ನೋಡಿದ್ದು ನಿನ್ನ ಅಂತರಂಗವನ್ನು.
ನೀನೇನು ಸುಳ್ಳು ಹೇಳ್ತೀಯೋ ಸತ್ಯ ಹೇಳ್ತೀಯೋ ಅಂತ. ನಿನ್ನ ಸತ್ಯದ ಅರಿವು ನನಗಾಯಿತು. ಹಾಗಾದ್ರೆ ನನ್ನನ್ನು ಕುಂಡಿನಾಪುರಕ್ಕೆ ಗಳಿಗೆ 5ರ ಮೊದಲು ಅಂದ್ರೆ ದಶಮಿಯ 8 ಗಳಿಗೆಗೆ ನಮ್ಮ ರಥವನ್ನು ಅಲ್ಲಿ ನಿಲ್ಲಿಸ್ತೇನೆ. 13 ಗಳಿಗೆಗೆ ಮತ್ತೆ 5 ಗಳಿಗೆಗೆ ಬಾಕಿ ಇರುವ ಹಾಗೆ ಏನೂ ಮಾಡಿ ನಾನು ನಿಲ್ಲಿಸುವುದಕ್ಕೆ ನನಗಷ್ಟು ಹೊತ್ತು ಸಾಕು. ಹೌದಾ? ಆಯ್ತು, ಹೊರಡುವನ? ಯಾವಾಗ? ಈಗಲೇ? ಮದುವೆ ನಾಳೆ. ಹೌದು, ಕಾರ್ಯಕ್ರಮ ನಾಳೆ. ನಾವು ಇವತ್ತು ಹೋಗುದು ಯಾಕೆ? ದೂರ ಇಲ್ವೇನೋ? ಒಂದು ಮಾತೇ ಹೇಳ, ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆಯುವಾಗ ನಾವು ಪುರುಸೊತ್ತಿದ್ರು ನಾವು ಬೇಗ ಹೋಗಬಾರ್ದು. ಮತ್ತೆ ಆ ಹೊತ್ತಿಗೆ ಆಗುವಾಗ ಅವಸರದಲ್ಲಿ ಹೋಗಬೇಕು. ಒಂದು ಕಾರ್ಯಕ್ರಮ ಮುಗಿಸಿ ಬಂದವ ಮತ್ತೆ ಸಿಕ್ಕಿದ್ದನ್ನು ಮೆತ್ತಿಕೊಂಡು ಹೋಗ್ಬೇಕತ್ಲಾಗಿ. ಸಿಕ್ಕಿದ್ದನ್ನು ಮೆತ್ತಿಕೊಂಡು ಮತ್ತೆ ಒಂದು ಸುತ್ತು ಬೀರುವಾಗ ಅಲ್ಲಲ್ಲಿ ಬೀಳ್ಬೇಕು. ನಾವು ತೆಗೆದು ಕೂಡ ನಿಲ್ಲಬಾರ್ದು. ಗಡಿಬಿಡಿಯಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಇದು ಈ ಕಾರ್ಯಕ್ರಮದ್ದು ಮಾತಾಡುವ. ಹೋಗುವನ ಈಗ ಬೇಡ, ನೀವು ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಮಲಗಿ, ನಾನು ಸ್ವಲ್ಪ ಮಲಗಿರ್ತೇನೆ, ಆಮೇಲೆ ಎಬ್ಬಿಸ್ತೇನೆ. ನನ್ನಲ್ಲಿ ಮಾತಾಡುವುದು ಹರಿತವಾಗಿರುವಂತಹ ಕತ್ತಿಯ ಬಾಯ್ದಾರಿಗೆ ಸವರಿದಂತಹ ಜೇನನ್ನು ನೆಕ್ಕುವುದು ಎರಡು ಒಂದೇ. ಖಂಡಿತ. ತುಸು ಎಚ್ಚರ ತಪ್ಪಿದ್ರೆ ನಾಲಿಗೆ ತುಂಡಾದೀತು, ಇಲ್ಲಿ ಇಲ್ಲಿ ಮಾತು ತಪ್ಪಿದ್ರೆ ಕೊರಳು ತುಂಡಾದೀತು. ನಾನಿದ್ದೇನೆ. ಕುದುರೆ ರಥವನ್ನು ಸಣ್ಣ ಗಾಡಿಯನ್ನು ಎಲ್ಲಿ ಕೊಂಡೋಗುವುದಿಲ್ಲ. ಅದು ಅಲ್ಲೇ ನಾನು ಯಾರ್ಯಾರ ಗಾಡಿಯಲ್ಲೇ ಹೋಗುದು. ಬ್ರಹ್ಮರಂಧ್ರಕ್ಕೆ ಬಿಗಿ ಹಿಡಿದು ಒಂದು ಗುದ್ದಿದ್ರೆ ಉಂಟಲ್ಲ, ತಲೆ ಹೊಟ್ಟೆ ಒಳಗಾಗ್ಬೇಕು. ಯಾಕೆ ಬುದ್ಧಿ? ಅಷ್ಟು ದಟ್ಟಪುಷ್ಟವಾದಂತಹ ಕುದುರೆ ಲಾಯದಲ್ಲಿ ಉಂಟು. ಈ ಸಣಕಳು ಕುದುರೆಗಳನ್ನು ಕೈಕಾಲು ತಾಟ್ತದೆ. ಅದರ ಮೇಲೆ ಅದರ ಮೈ ಮೇಲೆ ವೃಣ ಬೇರೆ, ಅದು ಕಾಲು ಬೇರೆ. ಟಣ ಟಣ ಮತ್ತೆ ಸಣ್ಣ ಕಾಲು ಕುದುರೆ. ಹೌದು, ಅದು ಓಡ್ಲಿಕ್ಕಿಲ್ಲ ಅಂತ ಹೇಳುವುದಾ? ಓಡಿತಾ? ತೋರ ಇದ್ದವರು ಓಡುವುದಾ? ಮತ್ತೆ ಅವರಲ್ಲಿ ಒಮ್ಮೆ ಓಡ್ಲಿಕ್ಕೆ ಹೇಳಿ. ಎಲ್ಲಿಗೆ ಅವ್ರಿಗೆ ಓಡ್ಲಿಕ್ಕೆ ಆಗ್ತದ? ಅಷ್ಟು ಆ ದೇಹವನ್ನು ಎತ್ಕೊಂಡು ಈಚೆಯವರಲ್ಲಿ ಹೇಳಿದ್ರೆ ಆದ್ರೂ ಓಡಿಯಾರ ಇವರಿಗೆ ಆಗ್ತದ? ಯಾಕಂದ್ರೆ ಕೃಷ ದೇಹದವರು ಓಡುವುದು ಹೆಚ್ಚು. ಹಾಗೆ ಅದರಲ್ಲೇನು ವಿಶೇಷ? ಅದು ನೋಡಿ, ಅದು ಹುಣ್ಣಲ್ಲ, ಮತ್ತೆ ವೃಣವಾದದ್ದಲ್ಲ, ಮತ್ತೆ ಅದರ ಮೇಲೆ 8 ಸುಳಿಗಳು. ಓ, ಪಾಠ ಕೇಳಿದ್ದೇನೆ ನಾನು. ಅಷ್ಟಸುಳಿಗಳು. ಅಷ್ಟಸುಳಿ. ನೆತ್ತಿಯ ಮೇಲೆ, ಬೆನ್ನಲ್ಲಿ ಒಂದು, ಬಾಲದಲ್ಲಿ ಒಂದು, ಹೊಟ್ಟೆ ಅಡಿಯಲ್ಲಿ ಒಂದು, ಉಭಯ ಪಾರ್ಶ್ವಗಳಲ್ಲಿ 2 ಅಷ್ಟಸುಳಿ. ಅಷ್ಟಸುಳಿ. ಮತ್ತೆ ಕೈ, ಅದು ಕಾಲು ಎತ್ತಿ ನಿಂತದ್ದು. ಓಟದ ಯಾವತ್ತು ಕುದುರೆ 4 ಪಾದವನ್ನು ಊರುವುದಿಲ್ಲ, ಒಂದು ಪಾದವನ್ನು ಎತ್ತಿ ಹಿಡಿಯುತ್ತದೆ. ನಾನು ಓಡುವುದಕ್ಕೆ ಸದಾ ಸಿದ್ಧ. ನೋಡು, ನನ್ನ ಸಾರಥಿ ಜೀವಲ, ನಳನ ಸಾರಥಿ ವಾಷ್ಟೇಯ. ಇಬ್ಬರು ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ನಮಗೂ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಕಾರ್ಯಕ್ರಮಕ್ಕೆ ಬರ್ತಿದ್ರೆ ಬರ್ಲಿ, ನಮಗೆ ಕಾರ್ಯಕ್ರಮ ಕಡಿಮೆ ಆಗಬಾರ್ದು. ಹಾಗಿದ್ರೆ ಬರ್ಲಿ. ಹಾಗಾದ್ರೆ ಸಾರಥಿಯಾದಂತಹ ನಿನಗೆ ವಂದಿಸಿ ರಥವನ್ನು ಬಲಬಂದು ಏರಿಕೊಳ್ಳಲೇ. ಗಮನಕ್ಕೆ ಪೂಪ ಬಿಡದಿಗೆ ಕರೆದ ಮತ್ತು ಬೀಳಲಿ ಅರಳಿ ಬಾಹುಕ ನಿಲ್ಲು ನಿಲ್ಲು ವಸನವು ತಪ್ಪಿಬೋದುದೇನೆ. ಅತಿ ವೇಗವಾಗಿ ರಥಚಕ್ರ ತಿರುಗುತ್ತಿರುವಾಗ ಎಡೆಯಿಂದ ಹಾರುತ್ತಿರುವಂತಹ ಧೂಳು ನನ್ನ ಮುಖವನ್ನು ಮುತ್ತ ಕೂಡದುವಂತಹ ಕರಸಾಲಲ್ಲಿ ನಾನು ಜಾಡಿಸ್ತಾ ಇದ್ದೆ. ಕರವಸ್ತ್ರ ಇಲ್ಲೆಲ್ಲಿಯೋ ಕೆಳಗೆ ಜಾರಿ ಬಿದ್ದಿದೆ. ಒಮ್ಮೆ ಹೆಕ್ಕಿ ಕೊಡಪ್ಪ. ದೊರಕದಿಲ್ಲದು ನಿನಗೆ 62 ಯೋಜನ ಹಿಂದೆ ಉಳಿದುದು ಮರೆಯ ಮಾತೇಕೆನಲು. ನಿಮ್ಮ ಕರವಸ್ತ್ರ ಜಾರಿ ಬಿತ್ತೆ. ಹೌದು, ಅದು ಸಿಗ್ಲಿಕ್ಕಿಲ್ಲ ಬುದ್ಧಿ. ಯಾಕೆ? 62 ಯೋಜನ ಹಿಂದೆ ಉಳಿಯಿತು. ಎನಲು ಮನದಲ್ಲಿ ಬೆಚ್ಚಿ ನೃಪನಾಗ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹೇಳಿದ್ದೇನೆ. ಹೌದು, ಇವ ಹೇಳ್ತಾನೆ 62 ಯೋಜನ ಹಿಂದುಳಿಯಿತು. ಹಾಗಾದ್ರೆ ನನ್ನ ರಥದ ವೇಗ ಎಷ್ಟು? ಬಾಹುಕ, ಬೇಕು ಅಂತಾದ್ರೆ ಏನ್ ಮಾಡ್ತಿ? ಒಮ್ಮೆ ರಥವನ್ನು ತಿರುಗಿಸಲೇ. ಮರಳದಿರು ತಡೆ ನಿಮಿಷ ಮರಳದಿರು ತಡೆ ನಿಮಿಷ ನೀನಾರರು ನೀನಾರು ಅರುವು ತ್ರೈ ಜಗದರಸು ನಳನ
ನೃಪನ್ನೋರ್ವನಲ್ಲದೆ ಹರಿಗರಾತ್ಯರಿಗೆ ಬರದು ಈ ವೇಗಗಳು ತ್ರೈ ಜಗದರಸು ನಳ ನೃಪನೋರ್ವನಿಗಲ್ಲದೆ ಹರಿಗರಾತ್ಯರಿಗೆ ಬರದು ಈ ವೇಗಗಳು ತಡೆ ಅರೆ ನಿಮಿಷ ಮರಳದಿರೋ ಅಯ್ಯ ತಡೆ ನಿಮಿಷ ತಡೆ ಬಾಹುಕ ತಡೆ. ಅದಾಗ್ತದೆ. ನೀನಿದ್ದೀಯಲ್ಲ ಸಾಕು. ಒಂದು ಕ್ಷಣ ಯೋಚಿಸುವುದಕ್ಕೆ ಅವಕಾಶ ಕೊಡು. ನನ್ನ ಕರವಸ್ತ್ರ 62 ಯೋಜನ ಹಿಂದುಳಿಯಿತು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹೇಳಿದ್ದೇನೆ. ಹಾಗಾದರೆ ನನ್ನ ರಥದ ವೇಗ ಏನು? ಇಂತಹ ವೇಗ ಸಾಮಾನ್ಯನಾದಂತಹ ಒಬ್ಬಾತ ವ್ಯಕ್ತಿಗೆ ಬರುವುದಕ್ಕೆ ಸಾಧ್ಯವೇ? ಹೆಚ್ಚೇನು 3 ಮೂರ್ತಿಗಳಿಗೂ ಸಿದ್ಧಿಸಲಾರದೇ ಇರುವಂತಹ ವಿದ್ಯೆ ರಥದ ಬಗ್ಗೆ ನಳನೊಬ್ಬನಿಗೆ ಸಿದ್ಧಿಯಾಗಿದೆ. ದೇವತೆಗಳ ವರದಿಂದ, ಅನುಗ್ರಹದಿಂದ. ದಮಯಂತಿಯನ್ನು ವರಿಸುವ ಕಾಲಕ್ಕೆ ಮೆಚ್ಚಿದಂತಹ ದೇವತೆಗಳು ಕೊಟ್ಟಿರುವಂತಹ ವೇಗ, ವರ, ಅಂಥದ್ದು ಇವನಲ್ಲಿ ಉಂಟು ಅಂತಾದರೆ ಹೇಗೆ ಬರುವುದಕ್ಕೆ ಸಾಧ್ಯ? ಒಂದೊಂದೇ ಒಂದೊಂದೇ ನನ್ನ ನೆನಪಿನ ಹಾಳೆಯನ್ನು ಬಿಚ್ಚಿಟ್ಟಾಗ ನನಗೆ ಸಾಕ್ಷ್ಯಗಳು ಸಿಗ್ತದೆ. ನಾನು ಆಸ್ಥಾನ ಪ್ರವೇಶ ಮಾಡಿದ ಇವ, ನನಗರಿವಿಲ್ಲದಂತೆ ನಾನು ಎದ್ದೆ. ನನ್ನವರಿಗೆ ಒಂದು ಸಮಾಧಾನ ಹೇಳಿದ್ದೆ ಆ ಕಾಲಕ್ಕೆ. ಏನೋ ಒಂದು ಕುತೂಹಲಪೂರ್ಣತೆಯನ್ನು ಕಂಡಾಗ ಮೈಮರವೇ ಎನ್ನುವುದು ಬಂದ ಕಾರಣ ಎದ್ದೆ ಅಂತ ಅಲ್ಲ. ಇವ ಚಕ್ರವರ್ತಿಯಾದದ್ದರಿಂದಲೇ ರಾಜಋಷಿಯಾದಂತಹ ನನಗೆ ಗೊತ್ತಾಗಿ ನನ್ನನ್ನು ನಾನೇ ಎಬ್ಬಿಸಿಕೊಂಡೆ. ನನ್ನ ಒಳ ಮನಸ್ಸಿಗೆ ಅರ್ಥ ಆಗಿ ನನ್ನನ್ನು ಎಬ್ಬಿಸಿತು ಎನ್ನುವುದೇ ಸತ್ಯ. ಆಮೇಲೆ ನಮ್ಮ ಲಾಯದಲ್ಲಿ ಒಂದು ಹೆಣ್ಣು ಕುದುರೆಗೆ ಮದ ಬಂತು. ಯಾರಿಗೂ ಹಿಡಿಯಲಿಕ್ಕಾಗಲಿಲ್ಲ. ಇವ ಕೇವಲ ಸನ್ನೆಯಿಂದ ಕರೆದನಂತೆ, ಬಂದು ಇವನ ಕಾಲ್ನೆಕ್ಕುವುದಕ್ಕೆ ಆರಂಭ ಮಾಡಿತಂತೆ. ಹಾಗಾದರೆ ಹಶ್ವರದೇ ಇವನಿಗೆ ಗೊತ್ತೇ. ಆ ಬಳಿಕ ಬೇಟೆಗೆ ಹೊರಡುವಾಗ ನನ್ನ ಜೊತೆಯಾಗಿ ಬಂದ. ಮದಿಸಿದ ಮದ್ದಾನೆಯನ್ನು ಒಂದೇ ಪೆಟ್ಟಿನಲ್ಲಿ ಬೀಳಿಸಿದ. ಏನು ಅಂತವನ ರಟ್ಟೆಗೆ ಕೈ ಹಾಕಿದಾಗ ಹೇಳಿದ, ನಿಮ್ಮ ಕೈಗೆ ಸಿಕ್ಕಿದ್ದು ಎಲುಬು ಮಾತ್ರ, ಹಾಗೆ ಗಟ್ಟಿ ಕಾಣುವುದು ಅಂತ. ಕುಂಡಿನಾಪುರದಿಂದ ಸುದೇವ ಬ್ರಾಹ್ಮಣ ಬಂದಿದ್ದ. 3 ದಾರಿಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದವ ಯಾರು? ಮರುಗಿದನಂತೆ ಇವ. ಪತ್ರದಲ್ಲಿದ್ದಂತಹ ದಮಯಂತಿಯ ಪುನಃಸ್ವಯಂವರದ ಬಗ್ಗೆ ಮಾತಾಡಿದಾಗ, ಹೇಳಿದಾಗ ತಲೆ ತಿರುಗಿ ಬಿದ್ದ. ತಲೆ ಇದ್ದರೆ ಯಾವ ಗಂಡನದ್ದು ತಿರುಗಲಿಕ್ಕಿಲ್ಲ ಹೆಂಡತಿಗೆ ಮತ್ತೊಂದು ಮದುವೆ ಅಂತ ಕೇಳಿದಾಗ ಈಗ ಸ್ಪಷ್ಟವಾಗಿ ನನಗೆ ಉತ್ತರ ಸಿಗ್ತಾ ಉಂಟು. ನನ್ನನ್ನು ರೇಗಿಸಿ ಎಬ್ಬಿಸಿ ಕುಂಡಿನಾಪುರದ ಕಡೆಗೆ ಮುಖ ಮಾಡಿಸಿದ್ದೇ ಇವ ನಳನಲ್ಲದೆ ಬೇರೆ ಅಲ್ಲ. ಹೌದು ಹೌದು. ಬಾಹುಕ, ಒಂದು ಮಾತು ಕೇಳಲೇ ನಿನ್ನಲ್ಲಿ? ಹೇಳಿ ಬುದ್ಧಿ. ನೀನು ಯಾರು? ಒಳ್ಳೆ ವಿಷಯ ಇದು. ಮನೆಗೆ ಬಂದಾಗ ಮಗು ಒಂದು ಅಪ್ಪನಲ್ಲಿ ಕೇಳಿ, ಅಪ್ಪ ನೀನು ಯಾರು? ಅಪ್ಪ ಅಪ್ಪನಿ, ನಾನು ಬಾಹುಕ. ನನಗೆ ಅಪ್ಪ ಅಂತ ಗೊತ್ತಾಗ್ತದೆ, ನೀನು ಅವನೇ ಅಲ್ವಾ? ಯಾರು ಅವ? ನೀನು ನಳ ಅಲ್ವಾ? ನಾನು ನಳ. ಎನಲ ಕಿರುನಗೆಯೊಳ್ವೋ ಮರುಳು ಕುಂಬರೆ ರಾಯನ ಈಶರನೆಲ್ಲಿ ನಾನೆಲ್ಲಿ ಮರುಳು ಗುಂಬರೆ ಅಯ್ಯ. ನಿಮಗೂ ನನ್ನನ್ನು ಅಪಹಾಸ್ಯ ಮಾಡುವ
ಮಾಡುವ ಅಂತ ಖಂಡಿತ ಬುದ್ಧಿ. ಯಾಕೆ? ಒಬ್ಬ ವ್ಯಕ್ತಿಯ ಮೇಲೆ ಮತ್ತೊಬ್ಬನನ್ನು ಆರೋಪಿಸಬೇಕಿದ್ರೆ ಏನಾದ್ರೂ ಸ್ವಲ್ಪವಾದ್ರೂ ಹೊಂದಾಣಿಕೆ ಬೇಡುವೆ? ಹೊಂದಾಣಿಕೆ ಬೇಕು ಅಂತ ಇಲ್ಲ, ಕೆಲವು ಚರ್ಯಗಳು ನಮಗೆ ಹೊಂದಾಣಿಕೆಯನ್ನು ಕೊಡ್ತಾವೆ. ಪೃಥ್ವಿ 3ಕ್ಕೆ ನಳನೃಪ ಅಂತ ಹೆಸರು ಪಡೆದ ನಳ ಚಕ್ರವರ್ತಿಯಲ್ಲಿ ಈ ದಟ್ಟ ದರಿದ್ರನಾದ ಬಾಹುಕ ಎಲ್ಲಿ? ಈ ಬಾಹುಕನ ಒಳಗೆ ನಳ ಇದ್ದಾನೆ. ನಾನು ಬಾಹುಕ, ನಾನು ನಳ ಅಲ್ಲ. ಅದು ಅದು ನೀ ಹೇಳುವಾಗಲೇ ಗೊತ್ತಾಗ್ತದೆ. ಎಂತದ್ದು? ಬಾಹುಕನಲ್ಲ, ನಳ ಹೌದು. ನಾನು ನಳ ಅಲ್ಲ ಬಾಹುಕ. ಅಲ್ಲ ಬಾಹುಕ, ಹೌದು ನಳ. ನಾನು ಬಾಹುಕ ಅಲ್ಲ ನಳ. ಹೌದು ನಳ, ಅಲ್ಲ ಬಾಹುಕ. ನಾನು ನಳ ಅಲ್ಲ ಬಾಹುಕ. ಅಲ್ಲ ಬಾಹುಕ, ಹೌದು ನಳ. ನಾನು ಬಾಹುಕ ಅಲ್ಲ ನಳ. ಬಾಳದೈನ್ಯದಿಂದ ನಾನು ಕೇಳಿದರು ಒಳವ ನೀನು ಪೀಳದೀರ್ದ ಮೇಲೆ ನಿಲ್ಲ ಕಾಲಿನೆಡೆಗಳು ನಾಲಿಗೆಯ ಇರಿದುಕೊಂಡು ಬೀಳುಗಡುವೆ ಪ್ರಾಣವೆಂದು ಗೋಲಲಾಮ ನಿರ್ಧರಿಸಿಕೊಳ್ಳಲಾಕ್ಷಣ ನನ್ನನ್ನು ವಂಚಿಸಬೇಡ. ಇಲ್ಲ, ನಾನೊಬ್ಬ ರಾಜಋಷಿ. ಖಂಡಿತ. ಮೇಲಾಗಿ ನಿನಗೆ ನಾನು ಎಲ್ಲವೂ ಹೌದಲ್ಲ. ನಿನ್ನನ್ನು ನಾನು ಎಲ್ಲೇ ಆದರೂ ಬಹಳ ಹೊರಗಿನವ ಅಂತ ಕಂಡದ್ದುಂಟೆ. ಖಂಡಿತ ಇಲ್ಲ. ಅತ್ಯಂತ ಆತ್ಮೀಯತೆಯಿಂದ ನನ್ನ ರಾಜಪರಿವಾರದ ಜೊತೆಗೆ ಸೇರಿಸಿಕೊಂಡವ. ಹೌದು ಬುದ್ಧಿ. ಒಂದು ದಿನಾದರೂ ನಿನ್ನನ್ನು ಕರೆದು ಮಾತಾಡಿಸದೇ ಇದ್ದದ್ದುಂಟ? ನಾನು ಹೋದ ಜಾಗಕ್ಕೆಲ್ಲ ನಿನ್ನನ್ನು ಬಿಟ್ಟು ಹೋದದ್ದುಂಟ ಬಾಹುಕ? ಇಲ್ಲ ಬುದ್ಧಿ. ಹಾಗಾದ್ರೆ ಆಪ್ತನಾಗಿ ನಿನ್ನನ್ನು ಇರಿಸಿಕೊಂಡದಕ್ಕೆ ನೀನು ಕೊಡುವ ಕಾಣಿಕೆ ಇದುವೇ? ದೈನ್ಯದಿಂದ ಕೇಳ್ತೇನೆ, ನಿನ್ನ ಕಾಲು ಬೇಕಾದ್ರೆ ಹಿಡಿಯುತ್ತೇನೆ. ಸತ್ಯ ಹೇಳು, ನೀನು ನಳನಲ್ವೇ? ನಿನ್ನಲ್ಲಿರಬಹುದಾದಂತಹ ವರ್ಚಸ್ಸು, ವೈಖರಿ, ನೀನು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳೆಲ್ಲ ನಮ್ಮ ನಳವನ್ನು ನಿನ್ನಲ್ಲಿ ತೋರಿಸ್ತದೆ ಬಾಹುಕ. ಇಲ್ಲ ಬುದ್ಧಿ, ನಾನು ಬಾಹುಕ, ನಾನು ಬಾಹುಕ ಅಲ್ಲ. ಅಲ್ಲ, ನಳನಲ್ಲ. ಎಷ್ಟು ಮಾತ್ರಕ್ಕೂ ನೀನು ನಳ ಅಲ್ಲ. ಅಲ್ಲ. ನಿನ್ನಂಥವನನ್ನು ನಳ ಅಂತ ಗುರುತಿಸಿ ನನ್ನ ಋಷಿತ್ವಕ್ಕೆ ಒಂದು ತೆರನಾದಂತಹ ಅಪಮಾನವನ್ನು ಮಾಡಿದೆನಲ್ಲ. ಒಂದರ್ಥದಲ್ಲಿ ನನ್ನ ನಾಲಿಗೆ ತಪ್ಪು ಮಾಡಿದೆ. ತಪ್ಪು ಮಾಡಿದ ನಾಲಿಗೆಗೆ ಶಿಕ್ಷೆ ಬೇಕೇ ಬೇಕು. ನನ್ನ ಕಾಲಬುಡದಲ್ಲಿಯೇ ಹಿಡಿದಿರುವಂತಹ ಕೂರಸಿಯಲ್ಲಿ ನನ್ನ ನಾಲಿಗೆಯನ್ನು ಕೊಯ್ದುಕೊಂಡು ಪರಿಕಿಸುತ್ತ ಹಾಗಿಂತ ತರಳ ಬುದ್ಧಿಯಾತಕೆಯ ಅರಿತುಕೊಳ್ಳೈ ನಾನೇ ನಳನು ಪರಮ ಸಾಗಸಿ. ಅವಸರದ ತೀರ್ಮಾನ. ನೀನು ನಳನಲ್ವಲ್ಲ? ಹೌದು. ಹೌದೇ? ನಾನೇ ನಳ. ಹೌದೇ? ಪರಮ ಮಾತಕ್ಕೆ ಧುರದೋಳಿದಿರು ನಿಲ್ವರಿಲ್ಲ ಸಿರಿಯೋ ಸುರಪ ನಿಲ್ದ ಮಿಗಿಲು ಸ್ಮರಣಾಕಾರವಿಲ್ಲ ಪೋದ ಪರಿಗಳೇನಯ್ಯ ಅಯ್ಯ ಧನ್ಯನಾದೆ ಪ್ರಭೋ, ಧನ್ಯನಾದೆ, ಧನ್ಯನಾದೆ. ನನ್ನ ಕಣ್ಣು ತೆರೆಯಿಸಿದೆ ನೀನು. ಆದರೆ ಒಂದು, ಏನು ರೂಪಜಿತ ಕಾಮನಾಗಿ, ಭೀಮ ಪರಾಕ್ರಮಿಯಾಗಿ, ಸಂಗ್ರಾಮ ಶೂರನಾಗಿ, ಲೋಕಮೂರನಲ್ಲಿಯೂ ಅದ್ವಿತೀಯವಾಗಿ ಮೆರೆಯುತ್ತಿದ್ದಂತಹ ನಿನಗೆ ಯಾಕೆ ಪ್ರಭು ಇಂತಹ ವಿಕಾರ? ಮಾರಸುಂದರ ಸಮಾನವಾಗಿರುವಂತಹ ನಿನ್ನ ರೂಪದ ಇಸಿರಿ ಎಲ್ಲಿ ಹೋಯಿತು? ಯಾಕೆ ಅಡಗಿತು? ಒಡೆಯ, ಏನಾಯ್ತು? ತಮ್ಮನಾದಂತಹ ಪುಷ್ಕರ ಬಂದು ದ್ಯೂತವಾಡೋಣ ಅಂತ ಕೇಳಿಕೊಂಡ. ಹಾ, ಯಾರು ಬೇಡ ಅಂದ್ರೂ ನಾನು ಮನಸ್ಸೊಪ್ಪದೆ ದ್ಯೂತಕ್ಕಾಗಿ ಕುಳಿತೆ. ಸರಿ. ಸರ್ವಸ್ವವನ್ನು ಕಳೆದುಕೊಂಡೆ. ನಿಜ. ಮಕ್ಕಳನ್ನು ಅಜ್ಜಿಯ ಮನೆಗೆ ಕಳುಹಿಸಿಕೊಟ್ಟು ಮಡದಿಯೊಂದಿಗೆ ಕಾಡು ಪಾಲಾಗಿ ಬಂದೆ. ಕಾಡಿನ ಮಧ್ಯದಲ್ಲಿ ಹೆಂಡತಿಯನ್ನು ಬಿಟ್ಟು ಮುಂದುವರೆದು ಬರುತ್ತಿರುವಾಗ ವಿಪಿನದ ಮಧ್ಯದಲ್ಲಿ ಬಿದಿರ ಮೆಳೆಯಲ್ಲಿ ಬೆಂಕಿಯ ಮಧ್ಯದಲ್ಲಿ ಕಾರ್ಕೋಟಕ ಬೊಬ್ಬಿರಿದು ನನ್ನನ್ನು ಕರೆದ. ಪ್ರಾಣವನ್ನು ಉಳಿಸಿಕೊಡು ಅಂತ ಬೇಡಿಕೊಂಡಾಗ ಪ್ರಾಣಿ ದಯಾಪರನಾಗಿ ಬೆಂಕಿಯ ಮಧ್ಯಕ್ಕೆ ಹಾರಿ ಅವನನ್ನು ಬೆಂಕಿಯಿಂದ ರಕ್ಷಿಸಿದಾಗ ನನಗೆ ಕಚ್ಚಿ ಬಿಟ್ಟ.
ಕಚ್ಚಿದ ತಕ್ಷಣವೇ ನನ್ನ ರೂಪ ವಿರೂಪವಾಗಿ ಹೋಯಿತು. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿಕೊಂಡಾಗ ನಿನಗೆ ಕಚ್ಚಿದ್ದಲ್ಲ, ನಿನಗೆ ಹಿಡಿದ ಶನಿಗೆ ನಾನು ಕಚ್ಚಿದ್ದೇನೆ. ಈ ರೂಪದಿಂದ ನೀನು ಮುಂದುವರಿದರೆ ನಿನಗೆಲ್ಲೂ ಆಶ್ರಯ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ವಿರೂಪದಿಂದಲಾದರೂ ಹೋಗಿ ಅಯೋಧ್ಯೆಯನ್ನು ಸೇರಿಕೋ ಅಂತ ಹೇಳಿದ. ಆದ್ದರಿಂದ ಈ ರೀತಿಯಾಗಿ ನಿಮ್ಮನ್ನು ವಂಚಿಸಿ ನಾನು ಸೇರಿಕೊಂಡೆ. ನೀನಲ್ಲೊಂದು ಮಾತು ಕೇಳಲೇ? ಹೇಳಿ ಪ್ರಭು. ನನಗೆ ಶನಿ ವಿಮೋಚನಾ ಮಂತ್ರ ಗೊತ್ತಿದೆ, ನಿನಗೆ ಹೇಳಿಕೊಟ್ಟರೆ ಅದನ್ನು ಉಪಯೋಗಿಸಿಕೊಳ್ಳುವೆ. ಖಂಡಿತ ಉಪಯೋಗ. ಇದೋ ನಿಜವಾದ ರೂಪ ಬರಲಿ. ನನ್ನಂತರ ವಕ್ರ ದೃಷ್ಟಿಯನ್ನು ಬೀರುತ್ತಿರುವಂತಹ ಶನಿಯನ್ನು ತಡೆಯುವುದಕ್ಕೆ ಮುಂದಾದ ಕಾಲಕ್ಕೆ ಶನಿದೇವರು ಇದೋ ವಂದಿಸಿಕೊಂಡಿದ್ದೇನೆ. ಸತ್ಯಾತ್ಮನು ಧರ್ಮಾತ್ಮನು ಆದಂತಹ ನನ್ನನ್ನು ಪೀಡಿಸುವರೇ ಕಾರಣವೇನು ಸ್ವಾಮಿ? ಮೂರು ಮೂರ್ತಿಗಳ ಆಜ್ಞೆಯಾಗಿದೆ, ಅದನ್ನು ಮೀರುವುದಕ್ಕೂ ನಮಗೂ ಆಗುವುದಿಲ್ಲ. ಮೂರು ಮೂರ್ತಿಗಳ ಆಜ್ಞೆ? ಹೌದು. ಸರಿ, ನನ್ನಂತಹ ಚಕ್ರವರ್ತಿಯನ್ನೇ ಇಷ್ಟು ಬಾಧಿಸುತ್ತಿ ನೀನು ಅಂತಾದರೆ ಸಾಮಾನ್ಯ ಜನರನ್ನು ನೀನು ಎಷ್ಟು ವರ್ಷಗಳ ಕಾಲ ಬಾಧಿಸುವೆ? 30 ವರ್ಷ. 30 ವರ್ಷ? ಆತನ ಜೀವಿತಾವಧಿಯ ಬಹುಪಾಲು ಅಲ್ಲಿಯೇ ಕಳೆದು ಹೋಗುತ್ತದಲ್ಲ. ಸ್ವಲ್ಪ ಕಡಿತಗೊಳಿಸು. 15 ವರ್ಷ. ಸಾಕಾಗಲಾರದು. 7.5 ವರ್ಷ. ಹಾ ಸರಿ, ಜನ್ಮದಲ್ಲಿ 2.5 ವರ್ಷ, ದ್ವಿತೀಯದಲ್ಲಿ 2.5 ವರ್ಷ, ದ್ವಾದಶದಲ್ಲಿ 2.5 ವರ್ಷ, ಒಟ್ಟು 7.5 ವರ್ಷಗಳ ಕಾಲ ಆತನ ಜೀವಿತಾವಧಿಯಲ್ಲಿ ನೀನು ಅವರನ್ನು ಪೀಡಿಸಬೇಕು. ಅಷ್ಟೇ ಅಲ್ಲ, ಮತ್ತೊಂದು ಕೋರಿಕೆ. ಹೇಗೆ? ಯಾರೆಲ್ಲರೂ ನಳನನ್ನು, ದಮಯಂತಿಯನ್ನು, ಋತುಪರ್ಣನನ್ನು, ಕಾರ್ಕೋಟಕನನ್ನು ಸ್ಮರಿಸುತ್ತಾರೋ ಅವರನ್ನು ನೀನು ಬಾಧಿಸಕೂಡದು. ನಿನ್ನ ಇಚ್ಛೆಯಂತೆ ಆಗಲಿ, ನಾನಿನ್ನು ಹೋಗುತ್ತೇನೆ. ಇನ್ನು ಸ್ವಲ್ಪ ಸಮಯಗಳವರೆಗೆ ನಿನ್ನ ಅವಶ್ಯಕತೆ ನನಗುಂಟು. ನನ್ನ ಅವಶ್ಯಕತೆ ಮುಗಿದ ತಕ್ಷಣ ನಿನ್ನ ಗೃಹ ಮಂಡಲವನ್ನು ಸೇರಿಕೋ. ಈಗ ಏನು ಸ್ವಾಮಿ, ನಿಮ್ಮ ವೇಷ ಮುಗಿಲಿಲ್ವಾ? ವೇಷ ಮುಗಿಲಿಕ್ಕೆ ಆಟ ಮುಗಿಬೇಕಲ್ಲ. ಹೌದು, ನಿಮ್ಮ ಆಟದಲ್ಲಿ ನನ್ನ ಜೊತೆ ಯಾಕೆ? ನೀವಿಲ್ಲ ಅಂತಾದ್ರೆ ಕತೆ ಮುಂದೆ ಹೋಗುವುದಿಲ್ಲ ಅಲ್ಲ. ಚಕ್ರವರ್ತಿಗಳೇ, ಒಪ್ಪಿಕೊಳ್ತೀರಲ್ಲ? ಈಗ ಒಪ್ಪಿಕೊಳ್ತೇನೆ, ಈಗ ಆದ್ರೆ ಒಂದು ವಿಷಯ. ಈಗ ನೀವು ಸೋತದ್ದು ಹೇಗೆ? ದ್ಯೂತವಾಡಿ. ಆ ದ್ಯೂತದ ಮರ್ಮ ನಿಮಗೆ ಗೊತ್ತಿಲ್ಲ ಕಾಣ್ತದೆ ಬಹುಶಃ. ಸರಿ, ಗೊತ್ತಿಲ್ಲ. ಅದಕ್ಕೊಂದು ಅಕ್ಷ ಹೃದಯ ಅಂತ ಒಂದು ಮಂತ್ರ ಇದೆ, ಅದನ್ನು ನಾನು ಹೇಳಿಕೊಡ್ತೇನೆ. ಮತ್ತೆ ನೀವು ಮರಳಿ ಪುಷ್ಕರನನ್ನು ಸೋಲಿಸಿ ನಿಮ್ಮ ಅವನಿಯನ್ನು ಹೊಂದಬೇಕು. ಈಗ ನನಗೆ 2 ವಿದ್ಯೆಯನ್ನು ಕೊಟ್ಟಿದ್ದೀರಿ. ಹೌದು. ಅದು ಸಾಲ ರೂಪವಾಗಿರಬಾರ್ದು, ಸಾಲ ಇಟ್ಟುಕೊಳ್ಳಬಾರ್ದು. ಅಯ್ಯೋ, ನಾನು ಸಾಲ ಕೊಟ್ಟದಲ್ಲ, ಹೀಗೆ ಕೊಟ್ಟದ್ದು. ನಾನು ಹೀಗೆ ಕೊಡ್ಲಾ? 1-2 ಚಕ್ರವರ್ತಿಗಳಿಗೆ ನಾನು ರಾಜಋಷಿಯಾದ ಕಾರಣ ಕೊಡುವುದಕ್ಕೆ ಯೋಗ್ಯ, ನಾನು ರಾಜಋಷಿಯಾದ ಕಾರಣ ಚಕ್ರವರ್ತಿಗಳಿಂದ ಪಡೆಯುವುದಕ್ಕೂ ಯೋಗ್ಯ. ಹೇಳಿ ಸ್ವಾಮಿ. ಅಶ್ವಹೃದಯ, ರಥಕಲ್ಪ, ಈ 2 ವಿದ್ಯೆ ಗೊತ್ತುಂಟ ನಿಮಗೆ? ನನಗೆ ಗೊತ್ತಿರ್ತಿದ್ರೆ ನಾನು ಆಗಲೇ ಹೊರಡುವುದಿಲ್ವಾ? ನಾನು ಹೇಳಿ ಸ್ವಾಮಿ. ಮಾತಾಡ್ತಾ 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 ಬಂದು 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 ನಾವು ಕುಂದಿನಾಪುರವನ್ನು ಸೇರಿದ್ದೇವೆ. ಇವತ್ತಿನ ಮದುಮಗಳು ಏನೋ ನಿಮ್ಮಲ್ಲಿ ಮಾತಾಡಬೇಕು ಅಂತ ಕೇಳಿಕೊಂಡಿದ್ದಾಳೆ. ಮದ್ದು ಮಗಳಿಗೆ ನನ್ನಲ್ಲಿ ಎಂತ ಕೆಲಸ ಸ್ವಾಮಿ? ನಿಮ್ಮ ವೈಯಕ್ತಿಕ ವಿಷಯ, ನಾನು ಅದರಲ್ಲಿಲ್ಲ. ಅರ್ಥ ಆಯ್ತಲ್ಲ? ಇನ್ನೊಂದು ಪ್ರಸಂಗದಲ್ಲಿ ನಾವು ಹೀಗೆ ಜೋಡಿಯಾಗುವ ಸಂದರ್ಭ ಬಂತು ಅಂತಾದ್ರೆ ನಾವಿಬ್ಬರು ಸಿಕ್ಕುವ, ಇಲ್ಲದೇ ಇದ್ದರೆ ನನ್ನ ಪಾತ್ರ ಇಲ್ಲಿಗೆ ಮುಗಿಯುತ್ತದೆ. ನಮಸ್ಕಾರ. ನನ್ನ ಪಾತ್ರ ಮುಗಿಲಿಲ್ಲ ಅಲ್ಲ, ನೋಡುವ. ಮದುಮಗಳು ಬರ್ಲಿಕ್ಕೆ ಹೇಳಿದ್ದಾಳಲ್ಲ, ಹೋಗುವ ಅಲ್ಲಿಗೆ. ನಾರಿಯ ಬಳಿಯಳು ಬಿಟ್ಟುದ ಮೆಲ್ಲನೆ ಜಾರಿದನ ವಿಪ್ರ ಭೂರಿ ವಿಕಾರದೊಳಗ ಧೀರ ನೀನ್ಯಾರು ತವ ಊರಾವುದೀಗ ಯಾರ ಚಾರಕ ನಾಮವೀನು ಸಿರುಬೀಗ ಈ ರೂಪು ಜನನಿಯಲಿ ಜನಿಸುವಾಗಲಿಗಿಹುದೋ ಸೇರಿಕೊಂಡುದು ಹಿತ್ತಲಾಗಿ ನಿನಗೆ ನಾರಿಯಾವಳು ಮಕ್ಕಳೆಷ್ಟಿಗರು ಎನೆ ಗೊತ್ತು
ಗೊತ್ತು ತೋರದಲ್ದದಿ ಪೇಂಡ ನೀರ ಜಾಕ್ಷಿಯಳು ಅಯ್ಯ ಓ ಧೀರ ಧೀರನೋ ಬೀರನೋ ಯಾಕೆ ಮತ್ತೆ ನಾನೆಂತ ಧೀರ? ಚೇಚೆ, ನಿಮ್ಮನ್ನು ಅಣಕಿಸಿದ್ದು ಅಂತ ಭಾವಿಸಿಕೊಳ್ಬೇಡಿ. ನಿಮಗೆಲ್ಲ ಸಮಸ್ಯೆ ಮಾಡ್ಲಿಕ್ಕೆ ನಾನೇ ಸಿಗುವುದು? ಖಂಡಿತ ಅಲ್ವೇ ಅಲ್ಲ. ಧೀಶಕ್ತಿ ಉಳ್ಳವರೆಲ್ಲ ಧೀರರು. ಶರೀರದಿಂದ ಶೌರ್ಯ, ಬುದ್ಧಿಯಿಂದ ಧೈರ್ಯ, ಹೃದಯದಿಂದ ಸ್ಥೈರ್ಯ, ಈ ಮೂರು ನಿಮ್ಮಲ್ಲಿ ಇದೆ. ಆದ್ದರಿಂದಲೇ ಓ ಧೀರ ಅಂತ ಕರೆದೆ ನಾನು. ಅಬ್ಬಾ, ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಬೇಕು ನನಗೆ. ಎಂತದ್ದು ಮಾತಾಡಿ ಮಾತಾಡಿ, ನೀವೆಲ್ಲೋ ನೋಡಿ ಮಾತಾಡಿ ಮಾತಾಡಿ ಅಂತ ಹೇಳಿದ್ರೆ ನಾನು ಮಾತಾಡೋದು ಹೇಗೆ? ಮಾತನಾಡಿದ್ರೆ ಕೇಳುದು ಕಿವಿಯಲ್ಲಿ ಅಲ್ವಾ? ಕಿವಿ ಸರಿ ಉಂಟು, ಕೇಳುವುದು ಕಿವಿಯಲ್ಲೇ, ಆದ್ರೆ ಅದು ಹಾಗಾಗ್ತದೆ ಹೇಳಿ? ಮಾತಾಡುವಾಗ ಒಂದು ಮುಖ ನೋಡಿ ಮಾತಾಡಬೇಕು. ಮುಖ ನೋಡಿ, ನನ್ನ ಮುಖ ನೋಡಿದ್ರೆ ಸುಖ ಇಲ್ಲ. ಯಾಕೆ? ಯಾರಿಗೆ ಸುಖ ಇಲ್ಲ? ನೋಡಿದವರಿಗೂ ಸುಖ ಇಲ್ಲ. ಕೆಲವರೆಲ್ಲ ನನ್ನ ಮುಖ ನೋಡಿ ಡಪ್ಪ ಬಿದ್ದಿದ್ದಾರೆ. ಹೌದಾ? ಇಲ್ಲ, ನಾನು ಮುಖ ನೋಡಿಯೇ ಮಾತಾಡಿ ಅಭ್ಯಾಸ ನನಗೆ. ಬೇಡ, ನನ್ನ ಇಲ್ಲ, ನೋಡ್ಬೇಕು. ನನ್ನ ಮುಖ ನೋಡುವುದು ಬೇಡ. ಅದು ಇಲ್ಲ, ನಾನು ನೋಡಿಯೇ ಮಾತಾಡುವುದು. ನಾನು ಗ್ರಾಚಾರ ಬೇಕಿದ್ರೆ ನೋಡಿ. ಹೌದಾ? ಹೌದಾ? ಹೇಳಿಲ್ವಾ? ನಾನು ಹೇಳಿಲ್ವಾ ನನ್ನ ಮುಖ ನೋಡಿದವರೆಲ್ಲ ಬಿದ್ದಿದ್ದಾರೆ ಅಂತ? ಪ್ರಪಂಚದಲ್ಲಿ ಇಂಥ ರೂಪವೂ ಇರ್ತದೆ. ನನ್ನಷ್ಟು ಚಂದ ಮನ್ಮಥ ನನ್ನ ಹತ್ತಿರ ಬರುವುದಿಲ್ಲ. ಅದು ಯಾಕೆ? ಅವ ನನ್ನಷ್ಟು ಚಂದ ಇಲ್ಲ, ಅದಕ್ಕೆ. ಅಬ್ಬಾ, ಹಾಗಲ್ಲ. ನಿಮ್ಮನ್ನು ಕಂಡಾಗ ಕೆಲವೊಂದು ಪ್ರಶ್ನೆಗಳು ಕೇಳಲಿಕ್ಕಿದೆ ನನ್ನಲ್ಲಿ. ಈಗ ಬಂದ ಕೂಡಲೇ ನೀವು ಪ್ರಶ್ನೆ ಕೇಳಿದ್ರೆ, ಒಂದು ವಾರಕ್ಕೆ ಮೊದಲು ಹೇಳ್ತಿದ್ರೆ ನಾನು ಓದಿ ಎಲ್ಲ ತಯಾರಾಗ್ತಾ ಇದ್ದೆ. ಓದಿ ಪ್ರಶ್ನೆಗೆ ಉತ್ತರ ಕೊಡುವುದು ಬೇಡ, ನಿಮ್ಮಲ್ಲೇ ಇದೆ ಉತ್ತರ. ನನ್ನಲ್ಲೇ ಉಂಟು. ಹೇಳುವ ಮನಸ್ಸು ಮಾಡಿದ್ರೆ ಸಾಕು ನೀವು ಅಷ್ಟೇ. ನನ್ನಲ್ಲಿ ಇದ್ರೆ ಗೊತ್ತಿದ್ರೆ ಹೇಳಿ. ಎಲ್ಲ ಒಟ್ಟಿಗೆ ಕೇಳಲ್ಲ, ಒಂದೊಂದಾಗಿ ಕೇಳುವುದು? ಒಟ್ಟಿಗೆ ಕೇಳಬೇಡಿ, ಅದು ಲೆಕ್ಕ ತಪ್ತದೆ. ಒಂದೊಂದೇ ಸರಿ. ನೀವು ಯಾರು? ಒಂದು. ನಿಮ್ಮ ಹೆಸರೇನು? ಎರಡು. ನಿಮ್ಮ ಊರಲ್ಲಿ? ಮೂರು. ನಿಮಗೆ ಮದ್ವೆ ಆಗಿದೆಯಾ? ನಾಲ್ಕು. ಓ, 4 ಮದ್ವೆ ಆಗಿದೆಯಾ? 4 ಮದುವೆ ಆದದ್ದಲ್ಲ, ಪ್ರಶ್ನೆ 4 ಅಂತ ಹೇಳಿದ್ದು. ನಿಮಗೆ ಉದ್ಯೋಗ ಯಾವುದು? 5. ಹುಟ್ಟುವಾಗಲೇ ಈ ರೂಪ ಎನ್ನುವುದಿತ್ತ, ತದನಂತರ ಈ ರೂಪ ನಿಮ್ಮದಾದದ್ದ? 6. ಎಷ್ಟು ಮಂದಿ ಮಕ್ಕಳು ನಿಮಗೆ? 7. 7 ಮಂದಿ ಮಕ್ಕಳ? ಎಂತದ್ದು 7 ಮಂದಿ ಮಕ್ಕಳು? ಪ್ರಶ್ನೆ 7. ಈ ಎಲ್ಲ ಪ್ರಶ್ನೆಗೆ ಉತ್ತರ ಎನ್ನುವುದು ಸಿಕ್ಕಿತ ನಿಮ್ಮಿಂದ? ಗೊತ್ತಿದ್ದದ್ದು ಹೇಳು. ಮೆರವ ಬಂಗಾಳ ದೇಶ ಗಣನೆಗೆ ಪೂರ್ವದಲ್ಲಿ ವರಬಾಹುಕನುಗೆಂಬ ಬೆಸರು ಕೀಳು. ಬರೆದ ವಿಧಿ ವಶದಿಂದ ದಾರಿದ್ರ್ಯ ಸಂಭವಿಸಿ, ಬರೆದ ವಿಧಿ ವಶದಿಂದ ದಾರಿದ್ರ್ಯ ಸಂಭವಿಸಿ, ಇರುವೆ ಋತುಪರ್ಣಗಳು ಪಾಕವೃತ್ತಿಯಲಿ ಪಾಕವೃತ್ತಿಯಲಿ ಪಾಕವೃತ್ತಿಯಲಿ. ನೀವು ನನ್ನಲ್ಲಿ ಪ್ರಶ್ನೆ ಕೇಳಿದ್ದಲ್ಲ, ಎಂತದ್ದು ಪ್ರಶ್ನೆ ಕೇಳಿದ್ನಲ್ಲ? ನೀವು ಯಾರು? ನನಗೆ ಕೇಳಿದಾಗ ಮಾತ್ರ ನೆನಪಿರುವುದು, ಮತ್ತೆ ನೆನಪಿರುವುದಿಲ್ಲ. ನಿಮ್ಮ ಊರಲ್ಲಿ ಅಂತ? ನನ್ನ ಊರು ಬಂಗಾಳ. ಬಂಗಾಳವ? ಬಂಗಾಳ. ಓ, ನೀವು ಜನ ಬಂಗಾಳಿಯಾ? ಅದು ಜನ ಬಂಗಾಳಿಯೋ? ಅದೆಂತ ಬಂಗಾಳಿ? ಬಂಗಾಳಿ ಅಂದ್ರೆ ರೂಢಿಯಲ್ಲಿ ಒಂದು ಮಾತಿದೆ, ಅವ ಜನ ಸರಿ ಇಲ್ಲ, ಅವ ದೊಡ್ಡ ಬಂಗಾಳಿ ಅಂತ. ಹಾಗ ನೀವು ಕೇಳಿ? ಪೂರ್ತಿ ಬಂಗಾಳಿ ಅಲ್ಲ, ಸ್ವಲ್ಪ ಗೌಡು ಬಂಗಾಳ. ಬಂಗಾಳದವರು. ಆದೀತು. ನಿಮ್ಮ ಹೆಸರು? ನನ್ನ ಹೆಸರು ಮೊದಲಿಂದ ಈಗಿಂದ ಅದೆಂತದ್ದು? ಹೋದಲ್ಲ ಒಂದೊಂದು ಹೆಸರು? ತುಂಬಾ ಹೆಸರುಂಟು ನನಗೆ ಹೋದಲ್ಲಿ ಅಲ್ಲ. ಅದ್ಯಾಕೆ ಅಂತ? ಮೊದಲು ನನ್ನ ಹೆಸರು ಬಾಹುಕ ಅಂತ. ಬಾಹುಕ ಅಂತ ಅಲ್ಲ, ಬಾಹುಕ ಅಂತ. ಈಗ ಅಡಿಗೆ ಭಟ್ಲು ಪುಟ್ಟಣ್ಣಯ್ಯ. ಓ, ಈಗಿನ ಹೆಸರು ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ. ಉದ್ಯೋಗ ಆಯ್ತು, ಊರಾಯ್ತು, ಹೆಸರಾಯ್ತು. ಮತ್ತೆ ಈ ರೂಪ ಹುಟ್ಟುವಾಗ ಹೀಗಿದ್ರೆ ಅಮ್ಮನಿಗೆ ಹೆರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇದು ನನ್ನ ತಿರುಗಾಟದಲ್ಲಿ ನಾನು ಸಂಪಾದನೆ ಮಾಡಿಕೊಂಡದ್ದು. ಓ, ಈಗ ತಿರುಗಾಟದಲ್ಲಿ ಇಂಥದ್ದು ಸಂಪಾದನೆ ಮಾಡ್ಲಿಕ್ಕೆ? ತಿರುಗಾಟದಲ್ಲಿ ಕೊನೆಗೆ ಹೀಗೆ ಸಿಗುದು, ಮತ್ತೇನು ಸಿಗುವುದಿಲ್ಲ. ಆದ್ರೆ ಸಿಕ್ಕಿದೆ ಅಲ್ಲ, ಅಂದ್ರೆ ಸಂಪಾದನೆ ಮಾಡಿಕೊಂಡದ್ದು. ಆಯ್ತು. ಮುಖ್ಯವಾಗಿ ಹೇಳಬೇಕಾದದ್ದು ಹೇಳಲಿಲ್ಲ ನೀವು. ಯಾವುದು? ಮದುವೆ ಆಗಿದೆ ಅಂತ ಕೇಳಿದ್ನಲ್ಲ. ಮದುವೆ ವಿಷಯ ಬರುವ, ನಿಮಗೆ ಮದುವೆ ಆಗಿದೆ? ನಾನು ನಿಮಗೆ ಕೇಳಿದ್ದು, ನೀವು ನನಗೆ ಕೇಳ್ತಾ ಇದ್ದೀರಿ. ಆದ್ರೊಂದು ಒಡಂಬಡಿಕೆಯಲ್ಲಿ ನಿಮಗೆ ನನಗಾಗಿದೆ. ನನಗೂ ಆಗಿದ್ರೆ ನನಗೂ ಆಗಿದೆ.
ನಿಮಗೂ ಮದುವೆ ಆಗಿದೆಯಾ? ಅದೇನು ನಿಮಗೂ ಮದುವೆ ಆಗಿದೋ? ಇಂಥವರಿಗೆ ಮದುವೆ ಆಗುದು, ಸರಿ ಇದ್ದವರಿಗೆ ಯಾರು ಹೆಣ್ಣು ಕೊಡುವುದಿಲ್ಲ. ಆಗಿದೆಯಲ್ಲ, ಸಂತೋಷ. ಮತ್ತೆ ನನಗೆ ಆಗಿದೆ. ಸರಿ. ಮತ್ತೆ ಮಕ್ಕಳು? ಮಕ್ಕಳು ನಿಮಗೆ? ನನಗೊಂದು 25. ನನಗೂ ಒಂದು 25. ನನಗೂ 25. 25? ನಿಮಗೆ 25? ನಾನು ಹೇಳಿದ್ದು ಸುಳ್ಳು. ನಾನು ಹೇಳಿದ್ದು ಹೀಗೆ, ನಾನು ತಮಾಷೆಗೆ ಹೇಳಿ. ಇಬ್ರು ಮಕ್ಕಳು? ಇಬ್ರ? ನನಗೆ 2 ಮಕ್ಕಳು. ಹೌದಾ? 2 ಹೆಣ್ಣು ಅಂತ ಕಾಣ್ತದೆ. ನಿಮಗೆ 2 ಹೆಣ್ಣು ಮಕ್ಕಳು ಕಾಣ್ತದೆ. ಅಲ್ಲ, ನನಗೊಂದು ಗಂಡು ಒಂದು ಹೆಣ್ಣು. ನನಗೆ ಮಕ್ಕಳ ವಿಷಯದಲ್ಲಿ ನಮ್ಮದು ಒಂದೇ. ಅದೆಂತದ್ದು? ನನಗೊಂದು ಗಂಡು ಒಂದು ಹೆಣ್ಣು. ಹಾಗೆ ಹಾಗೆ. ಸರಿ. ಬರ್ಲಿಲ್ವಾ ಯಾರು? ಹೆಂಡತಿ. ಹೆಂಡತಿ ಬರ್ಲಿಲ್ಲ. ಅವಳು ಬಹುಶಃ ನನ್ನನ್ನು ಅವಳು ಬಿಟ್ಟು ಹೋದದ್ದು ಕಾಣ್ತದೆ. ಯಾರು? ನನ್ನ ಹೆಂಡತಿ. ಹೆಂಡತಿ ನಿಮ್ಮನ್ನು ಬಿಟ್ಟು ಹೋದದ? ಅಲ್ಲ, ಎಲ್ಲಿದ್ದಾಳೆ ಅವಳು? ಒಮ್ಮೆ ನನ್ನ ಕೈಗೆ ಸಿಗಬೇಕಿತ್ತು. ಅವಳ ಕೈ ಹಿಡಿದು ಕೇಳಿಸಿದ ರಟ್ಟೆ ಹಿಡಿದು. ಅಲ್ಲ, ನಿಮ್ಮಲ್ಲಿ ಬೇಕಾದಷ್ಟು ಸಂಪತ್ತು ರೂಪ ಇರುವಾಗ ನಿಮ್ಮ ಜೊತೆಯಲ್ಲಿ ಇದ್ಲು. ಇಂಥ ರೂಪ ಸಂಪತ್ತನ್ನೆಲ್ಲ ಕಳ್ಕೊಂಡ ಮೇಲೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ ಆದ್ಮೇಲೆ 2 ಮಕ್ಕಳ ತಾಯಿ ಅವಳು ಸಿಗಬೇಕಿತ್ತು ನನಗೆ. ಕೇಳ್ತಾ ಇತ್ತು. ಎಂತದ್ದು ನೀವೆಂತದ್ದು ನನ್ನ ಹೆಂಡತಿಯನ್ನು ಬೈಯುವುದು? ಎಂತದ್ದು ಹೆಣ್ಣೆ ಅವಳು ಕೇಳುದು? ಎಂತದ್ದು ಹೆಣ್ಣನ್ನೇ ಮದುವೆ ಆದ್ದು ನಾನು. ಏನು ಮಾಡದೆ? ಪಾಪ ಅವಳಿಗೆ ಏನು ಕಷ್ಟ ಇತ್ತ ಏನೋ, ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ, ಬಿಟ್ಟು ಹೋದ್ಲು. ಮತ್ತೆ ನೀವೆಂತ? ಅದೇ ನನ್ನ ಹೆಂಡತಿಯನ್ನು. ಈಗ ನಿಮ್ಮ ಗಂಡ ಹೆಂಡತಿ ಸುದ್ದಿ ನನಗೆ ಅಲ್ವಾ? ಈಗ ನಿಮ್ಮ ಗಂಡ ಅವರು ಬಿಟ್ಟು ಹೋದದ್ದು ಸ್ವಾಮಿ. ಪಾಪಿ ಮಗ ಎಲ್ಲಿ ಹೋಗಿದ್ದಾನೆ ಅವ? ಸಿಗಬೇಕಿತ್ತು ನನಗವ. ಎಷ್ಟು ಚಂದದ ಹೆಂಡತಿಯನ್ನು ಬಿಟ್ಟು ಹೋಗಿದ್ದ. ಸಿಕ್ಕಿದ್ರೆ ಅವನು ಸೊಂಟ ಮುರಿತಿದ್ದೆ ನಾನು. ಆ ಮಗ ನನಗೆ ಸಿಗಬೇಕು. ಸ್ವಲ್ಪ ನಿಲ್ತೀರಾ? ಆಮೇಲೆ ಸೊಂಟ ಮುರಿಬಹುದು. ನೆಟ್ಟಗೆ ನಿಲ್ಲಿಕ್ಕಾಗುವುದಿಲ್ಲ, ಸಿಕ್ಕಿದ್ರೆ ಸೊಂಟ ಮುರಿತಾರಂತೆ. ಮತ್ತೆ ಸ್ವಲ್ಪ ಸುಮ್ನಿರಿ. ನನ್ನ ಗಂಡ ಪಾಪ ಏನು ಕಷ್ಟವೋ ಏನು ಅನಿವಾರ್ಯತೆಯೋ ಹಾಗಾಗಿ ಬಿಟ್ಟು ಹೋಗಿದ್ದಾರೆ. ನನ್ನ ಗಂಡನ ಸುದ್ದಿ ನಿಮಗೆ ಯಾಕೆ ಅಂತ? ಅಷ್ಟೇ ಯಾರ್ಯಾರ ವಿಚಾರ ನಮಗೆ ಅಷ್ಟೇ. ನಾನು ಯಾರಂತ ಗೊತ್ತಾಯ್ತಾ? ನೀವು ಜನ ಯಾರು? ಇವತ್ತಿನ ಮದುಮಗಳು ನಾನು. ಮದುಮಗಳ? ನೋಡಿ, ಬಹಳಷ್ಟು ಮಂದಿ, ಆಗ ತುಂಬಾ ಮಂದಿ ಇದ್ದಿದ್ರು. ಮದುವೆ ತಡ ಆದ ಕಾರಣ ಎಲ್ಲ ಹೊರಟೋಗಿದ್ದಾರೆ. ಇಂಥವ್ರು ಸಾಕು ಬಿಡಿ. ಅದು ಇದ್ದದರಲ್ಲಿ ಆದೀತಪ್ಪ. ಇವರೆಲ್ಲ ಮದುವೆ ಆಗ್ಲಿಕ್ಕೆ ಬಂದದ್ದು. ಒಳ್ಳೆ ಹುಡುಗನನ್ನು ಆರಿಸಿ ಒಂದು ಮದುವೆ ಆಗಿ. ಯಾರನ್ನು? ನೋಡಿ ಎಷ್ಟೆಷ್ಟು ಚಂದದವರೆಲ್ಲ. ಒಳ್ಳೆಯವರು ಇದ್ರಲ್ವಾ ಆರಿಸುವುದು? ಏನು ಆರಿಸದೆ? ಅಲ್ಲದಿದ್ರೆ ಮತ್ತೇನು? ಚಕ್ರವರ್ತಿಯ ಹೆಂಡತಿ ನಾನು. ಇವರೆಲ್ಲ ಸಾಮಂತವರು ಬಂದವರು. ಚಕ್ರವರ್ತಿ ಅಂತ ಹೇಳಿದ್ರೆ ತಂದೆಗೆ ಸಮಾನ, ಮಡದಿ ತಾಯಿಗೆ ಸಮಾನ. ಅವಳನ್ನೂ ಮದುವೆ ಆಗಬೇಕೆನ್ನುವಂತ ಮನಸ್ಸು ಇರಿಸಿ ಬಂದಿದ್ದಾರಂತಾದ್ರೆ ಇವರೆಲ್ಲ ಇವ್ರ ಜೊತೆಯಲ್ಲಿ ನಾನು ಮದುವೆ ಆಗುವುದಾ? ಇವ್ರು ಯಾರನ್ನು ನಾನು ಒಪ್ಪುವುದಿಲ್ಲ. ಹಾಗಿದ್ರೆ ನಿಮಗೆ ಈ ಜನ್ಮದಲ್ಲಿ ಮದುವೆಯೇ ಇಲ್ಲ. ಹೇಳಿದ್ನ ನಾನು. ಮತ್ತೆ ನೀವು ಯಾರಾಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಮದುವೆ ಆಗ್ತದೆ? ಅವ್ರು ಯಾರನ್ನು ಆಗುವುದಿಲ್ಲ ಅಂತ. ಅವರನ್ನು ಯಾರು? ಗರ್ವಿತರಲ್ಲಿ ಮನಸ್ಸೆನ್ನುವುದೇ ಇಲ್ಲ ನನಗೆ. ಗರ್ವಿತರು ಬೇಡ, ಮತ್ತೆ ಯಾರಿದ್ದಾರೆ? ನನಗೆ ನಿಮ್ಮ ಮೇಲೆ ಮನಸ್ಸು ನೋಡಿ. ನನ್ನ ಮೇಲೆ? ನಿಮ್ಮ ಮೇಲೆ ಮೋಹ ನನಗೆ. ಮೋಹ ನನ್ನ ಮೇಲೆ? ತರುಣಿ ಮೋಹ ಯಾಕೀಗ ಎಲ್ಲೋಳು ತಿರುಕರಿಂದತಿ ತಿರುಕ ಜಗದಳು. ತರುಣಿ ಮೋಹ ಯಾಕೀಗ ಎಲ್ಲೋಳು ತಿರುಕರಂದತಿ ತಿರುಕ ಜಗದಳು. ನಾ ತಿರುಕ ಜಗದಳು, ನಾ ತಿರುಕ ಜಗದಳು. ದೊರೆಕುಮಾರಿಕೆ ನಿನಗೆ ಯೋಗ್ಯವೇ? ದೊರೆಕುಮಾರಿಕೆ ನಿನಗೆ ಯೋಗ್ಯವೇ? ಪರರ ಸೇವೆಯು ದಿನವ ಕಳೆಯುವೆ, ಪರರ ಸೇವೆಯು ದಿನವ ಕಳೆಯುವೆ. ತರುಣಿ ಮೋಹ ಯಾಕೀಗ ಎನ್ನೋಳು ತಿರುಕರಿಂದ ತಿರುಕ ಜಗದಳು, ತಿರುಕ ಜಗದಳು, ತಿರುಕ ಜಗದಳು. ತರುಣಿ ಯಾಕೀಗ ಎನ್ನೋಳು. ಎಷ್ಟು ಬೇಗ ಇದ್ರು ನಿಲ್ತೀರಲ್ಲ? ನಾವು ನಿಲ್ಲಿಸುವುದ ಸರಿಯಾದ ಸಮಯಕ್ಕೆ ನಿಲ್ಲಿಸ್ತೇವೆ. ಎಷ್ಟೊತ್ತಿಗೆ ನಿಲ್ಲಿಸ್ತೀರಿ ಅಂತ? ವಯಂಗಸಿ, ನಿಮಗೆ ತಲೆ ಸರಿ ಇಲ್ವಾ? ಯಾಕೆ? ನೀವು ಹೋಗಿ ಹೋಗಿ ನನ್ನನ್ನು ನೋಡಿ ಮೋಹ. ಹೌದಪ್ಪ, ಅದು ನನ್ನನ್ನು ನೋಡಿ ಅದು ನಾನು ಹೇಗಿದ್ದೇನೆ ಅಂತ ಕಲ್ಪನೆ ಮಾಡಿಕೊಂಡಿದ್ದೀರಾ? ಕಲ್ಪನೆ ಯಾಕೆ? ಕಾಣ್ತಾ ಇದ್ದೇನಲ್ಲ. ಈ ಅಕರಾಳ ವಿಕರಾಳ ದೇಹವನ್ನು ನೋಡಿ ನಿಮಗೆ ಮೋಹ. ನನಗೆ ಮೆಚ್ಚುಗೆ ಆಗಿದೆ. ನಿಮಗೆ ಮೆಚ್ಚುಗೆ ಇರಬಹುದು, ನನಗೆ ಮೆಚ್ಚುಬೇಕಾ ಬೇಡವಾ? ಯಾಕಾಗುದಿಲ್ಲ? ನನ್ನಿಂದ ಆಗಬೇಕಲ್ಲ. ಏನು? ನಾನು ಮದುವೆ ಆದ್ರೆ ನಿಮ್ಮನ್ನು ಸಾಕಬೇಕಲ್ಲ. ಸಾಕಬೇಕಪ್ಪ. ಹೇಗೆ ಸಾಕುವುದು ನಿಮ್ಮನ್ನು? ಏನಾಗಿದೆ? ದುಡಿಲಿಕ್ಕೆ ಕೂಡದವ ಸಾಕುವುದು ಹೇಗೆ? ನನಗೆ ಉದ್ಯೋಗ ಉಂಟಾ? ಆಗ ಮತ್ತೆ ನಮ್ಮಲ್ಲಿ ಬೇಕಾದಷ್ಟು ಉಂಟು. ಅಪ್ಪನಲ್ಲಿ ಹೇಳಿ ನಿಮಗೆ ವ್ಯವಸ್ಥೆ ಮಾಡೋಣ, ನೀವು ದುಡಿಯುವುದು ಬೇಡ.
ಮಾವನ ಮನೆಯಲ್ಲಿ ಬಿಡಾರ ಮಾಡುವ ಅಳಿಯ ನಾನಲ್ಲ. ನಾನೇ ದುಡಿಬೇಕು, ನಾನು ನನ್ನ ಹೆಂಡತಿಯನ್ನು ಸಾಕಬೇಕು. ದುಡಿಯೋಣ, ನಾನು ಜೊತೆಗೆ ಬರ್ತೇನೆ. ಎಂತದು ದುಡಿಲಿಕ್ಕೆ? ಅದೆಲ್ಲ ಆಗೋದಿಲ್ಲ. ಮನೆ ಹೆಣ್ಣು ಮಕ್ಕಳನ್ನೆಲ್ಲ ದುಡಿಸಿ ನಾವು ಯಜಮಾನರಾಗುದು ಬೇಡ. ನಾನು ದುಡಿಬೇಕು, ಹೆಂಡತಿಯನ್ನು ಸಾಕಬೇಕು. ಆ ಸಾಕುವ ಚೈತನ್ಯ ಇಲ್ಲ, ಆದ್ರಿಂದ ಬೇಡ. ಅಲ್ಲ, ನೀವು ಯಾಕೆ ಆಗೋದಿಲ್ಲ ಅಂತ ಆದ್ರೂ ಬೇಕಲ್ಲ. ನಾನು ಹೇಗಿದ್ದೇನೆ, ನನ್ನ ದೇಹ ಹೇಗುಂಟು? ಮದುವೆ ಬೇಡನ ವೃದ್ಧನಾದೆನೋ, ಮದುವೆ ಬೇಡನ ವೃದ್ಧನಾದೆನೋ, ಮದನ ಕೀಳಿಗಿ ಒದಗಲಾರೆನೋ, ಮದನ ಕೀಳಿಗಿ ಒದಗಲಾರೆನೋ. ಮೊದಲನ ಸತಿಯನಿ ತುಳಿಯಲಾರದೆ, ಮೊದಲ ಸತಿಯನಿ ಪಡೆಯಲಾರದೆ, ಹದನಗಿಟ್ಟು ದೇಶಾಂತರ ತಿರುಗಿದೆ. ನಾನು ಯಾಕೆ ಬೇಡ ಅಂತ ಹೇಳಿದ್ದು? ಕೇವಲ ಮದುವೆ ಆದ್ರೆ ಸಾಕ? ಹೆಂಡತಿ ಮಕ್ಕಳನ್ನು ಸಾಕಬೇಕೋ ಬೇಡುವ? ಆ ಸಾಕುವ ಯೋಗ್ಯತೆ ನನಗಿಲ್ಲ. ಸಾಕುವ ಯೋಗ್ಯತೆ ಇಲ್ಲದವ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕಾಗ್ತದ? ಮೊದಲ ಸತಿಯನ್ನೇ ಪೊರೆಯಲಾರದೆ ಕಾಡಿನ ಮಧ್ಯದಲ್ಲಿ ಬಿಟ್ಟು ನಿಮ್ಮನೆ ಬಿಟ್ಟದಲ್ಲ, ನೀವೇ ಹೆಂಡತಿಯನ್ನು ಬಿಟ್ಟದ್ದು. ನಾನು ಸುಳ್ಳು ಹೇಳಬೇಕು ಅಂತ ಮನಸ್ಸು ಮಾಡಿದ್ರು ಕೆಲವು ಸಲ ಸತ್ಯವೇ ಬರುವುದು. ಕೆಲವು ಸಲ ಅಲ್ಲ, ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರ್ತದೆ. ಹೌದು ಹೌದು. ಒಂದು ಕಾಲದಲ್ಲಿ ನನ್ನನ್ನೇ ನಂಬಿ ಬಂದ ಹೆಂಡತಿಯನ್ನು ಕಾಡಿನ ಮಧ್ಯದಲ್ಲಿ ಬಿಟ್ಟು ಬಂದವ ನಾನು. ಆದ್ದರಿಂದ ಇನ್ನು ಮದುವೆಯಾಗಿ ನಿನ್ನನ್ನು ಸಾಕುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಮಾತ್ರ ಅಲ್ಲ, ಹೆಂಡತಿಗೆ ಏನನ್ನೂ ಕೊಡ್ಲಿಲ್ಲ ಅಂತ ಆದ್ರೂ ಗಂಡನಾದವ ದೇಹ ಸುಖವನ್ನು ಕೊಡಬೇಕು. ಕೇಳಿದ್ದ ನಾನು ನಿಮ್ಮಲ್ಲಿ? ಕೇಳದಿದ್ರು ನಿಮಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ, ನನಗೂ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಬೇಡ ನಮಗೆ? ಕೇಳದಿದ್ರು ನಾನು ಕೊಡಬೇಕಲ್ಲ, ನನ್ನ ಹೊಣೆಗಾರಿಕೆ ಅಲ್ವಾ? ಒಂದು ಒಳ್ಳೆ ಸಂಸಾರ ಮಾಡುವ. ನನ್ನ ದೇಹ ನೋಡಿದ್ದೀರ, ವೃದ್ಧನಾಗಿದ್ದೇನೆ, ಮದನ ಕೇಳಿಗೆ ಒದಗಲಾರೆ. ನನಗೆ ಬೇಡ ಮದುವೆ, ನನಗೆ ಬೇಡ. ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಸ್ವಾಮಿ. ನೀನೇ ಕಲಿಸಿದ ಜಾಣ ನುಡಿಗಳ ಅನೇಕ ಬೀರ್ಪುದು ಅಂತಿರಲಿ ನಿಜಗಳ, ರೂಢಿಯೊಳಗೆ ರೂಪು ಸೊಬಗನ್ನು ಮಾಡಲರಿಗೆ ನೀ ಸೃಷ್ಟಿ ಬ್ರಹ್ಮನೋ. ಕಾಣಿಸೈಬವೋ ಭಾಗ್ಯ ಉಣಿಸಿದೆ, ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ. ನೀನೇ ಕಲಿಸಿದ ಜಾಣ ನುಡಿ. ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು. ಏನು ಜಾಣ್ಮೆಯ ನುಡಿಗಳು. ಇದನ್ನು ನೀವು ನನಗೆ ಕಲಿಸಿದ್ದೀರಿ. ಅಲ್ಲದಿದ್ರೆ ಮತ್ತೇನು ಸ್ವಾಮಿ? ನೀವು ಯಾರೆನ್ನುವುದು ತಿಳಿಯದೆ ಯಾರೋ ಪರಪುರುಷನ ಜೊತೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಅಂತ ತಾವು ತಪ್ಪಾಗಿ ತಿಳ್ಕೊಳ್ಬಾರದು. ನಾನೇನು? ನೀವೇ ನನ್ನ ಪತಿಯಾದಂತ ನಳಚಕ್ರವರ್ತಿ. ನೀವೆನ್ನುವುದನ್ನು ತಿಳಿದೇ ನಾನು ಆಡ್ತಾ ಇರುವುದು ಸ್ವಾಮಿ. ನೀವು ಅಲ್ಲ ಅಂತ ಹೇಳಿರಬಹುದು, ನನಗೆ ಗೊತ್ತಿದೆ. ದಮಯಂತಿಗೆ ಪುನರ್ಸ್ವಯಂವರ ಅಂತ ಹೇಳಿದ್ರೆ ಇನ್ನೊಂದು ಮದುವೆ ಆಗ್ತೇನಂತ ಭಾವಿಸಿಕೊಂಡ್ರೆ ನೀವು ಅಲ್ವಾ? ಮತ್ತೆ ಇಲ್ಲ, ಈ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅಪ್ಪನಲ್ಲಿ ನಾನೇ ಹೇಳಿದ್ದು. ದಮಯಂತಿಗೆ ಪುನರ್ಸ್ವಯಂವರವನ್ನು ಇರಿಸಿ ದಶಮಿಗೆ ಮುಹೂರ್ತವನ್ನು ಇಟ್ಟು ಅರಸು ಮಕ್ಕಳಿಗೆಲ್ಲ ಮುಂಚಿತವಾಗಿ ಲೇಖನ ಮುಟ್ಟಿದ್ರು. ಅಯೋಧ್ಯೆಗೆ ನವಮಿಯ ಮಧ್ಯಾಹ್ನದ ನಂತರ ಲೇಖನವನ್ನು ಮುಟ್ಟುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಪ್ಪನಲ್ಲಿ ನಾನೇ ಹೇಳಿದ್ದು. ಅಲ್ಲಿರುವುದು ನೀವೇ ಹೌದು ಅಂತ ಆದ್ರೆ ಮದುವೆಯ 5 ಗಳಿಗೆ ಮುಂಚಿತವಾಗಿ ನೀವು ಇಲ್ಲಿಗೆ ಬಂದು ಸೇರ್ತೀರಿ ಎನ್ನುವಂತ ವಿಶ್ವಾಸ ನನಗಿದೆ ಸ್ವಾಮಿ. ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು ನೀವು, ಅಶ್ವರದೆಯ ರಥಕಲ್ಪ ವಿದ್ಯೆಯನ್ನು ಕಲಿತವರು ನೀವು. ಆದ್ದರಿಂದಲೇ ಇಲ್ಲಿಗೆ ಬಂದು ಮುಟ್ಟಿದ್ದೀರಿ ಅಂತ ಆದ್ರೆ ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳಚಕ್ರವರ್ತಿಗೆ ಮಾತ್ರ. ನೀವೇ ಅಲ್ವಾ ಸ್ವಾಮಿ? ಅಲ್ಲ ಅಂತ ಆಡ್ಬಹುದು ನೀವು. ಅದು ಹೌದು ಎನ್ನುವುದಕ್ಕೆ ನಡೆದಂತ ಕೆಲವೊಂದು ಘಟನೆಗಳೇ ಇಂದು ಸಾಕ್ಷಿಯಾಗಿ ಹೋಗಿದೆ. ಎಂತದು ಘಟನೆ? ನೀವು ಬರುತ್ತಿರುವಾಗ ಅರಮನೆಯ ಹೆಬ್ಬಾಗಿಲು ತೆರೆಯಿತು ಅಂತ ಆದ್ರೆ ಆ ಯೋಗ್ಯತೆ ಇರುವುದು ನನ್ನ ಪತಿಯಾದಂತ ನಳಚಕ್ರವರ್ತಿಗೆ ಮಾತ್ರ ಸ್ವಾಮಿ. ಲಾಯದಲ್ಲಿರುವಂತ ಕುದುರೆಗಳಿಗೆ ನನ್ನೊಡೆಯ ಬಂದ ವಿಚಾರ ತಿಳಿದು ಅವುಗಳಿಗೆ ಅರ್ಥವಾಯಿತಂತೆ ನಿಮ್ಮ ಜೊತೆಯಲ್ಲಿ ಸಂಸಾರವನ್ನು ನಡೆಸಿ ಇಬ್ಬರು
ಇಬ್ಬರು ಮಕ್ಕಳಿಗೆ ತಾಯಾದಂತ ನನಗೆ ನನ್ನ ಪತಿ ಯಾರು ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿಕೊಂಡ ಆ ಮೂಕ ಪ್ರಾಣಿಗಿಂತ ಕಡೆ ನಾನು. ಹಾಗಾದ್ರೆ ಉಳಿದುಕೊಳ್ಳುವುದಕ್ಕೆ ಎಲ್ಲರಿಗೂ ಬಿಡದೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಬಿಡದಿಗೂ ನೀರು ಬೆಂಕಿಯ ವ್ಯವಸ್ಥೆಯನ್ನು ಮಾಡಿದ್ರು, ನೀವು ತಂಗಿರುವಂತಹ ಬಿಡದಿಗೆ ನೀರು ಬೆಂಕಿಯ ವ್ಯವಸ್ಥೆಯನ್ನು ಮಾಡದೇ ಇದ್ರು, ಅಡುಗೆ ಮಾಡಿ ನೀವು ಊಟ ಮಾಡಿದ್ದೀರಂತಾದ್ರೆ, ನೀರು ಬೆಂಕಿಗಳಿಲ್ಲದಿದ್ರು ಅಡುಗೆ ಮಾಡಿ ಊಟ ಮಾಡುವಂತ ಸಾಮರ್ಥ್ಯ ಇರುವುದು ನಿಮಗೆ ಮಾತ್ರ ಸ್ವಾಮಿ. ಅದು ನನಗೆ ಅರ್ಥ ಆಗಿದೆ. ನೀವಲ್ಲ ಅಂತ ಹೇಳಬಹುದು. ನಿಮ್ಮ ಮುಂಭಾಗದಲ್ಲಿ ಮಕ್ಕಳನ್ನು ಕಳುಹಿಸಿಕೊಟ್ಟಾಗ ಯಾಕೆ ಸ್ವಾಮಿ ಆ ಮಕ್ಕಳನ್ನು ಅಪ್ಪಿ ಮುದ್ದಾಡಿ ಕಣ್ಣೀರನ್ನು ಸುರಿಸಿದ್ರಲ್ಲ, ಅನ್ಯರ ಮಕ್ಕಳಾಗ್ತಿದ್ರೆ ನೀವ್ಯಾಕೆ ಅಪ್ಪಿ ಮುದ್ದಾಡ್ತಾ ಇದ್ದೀರಿ, ನೀವ್ಯಾಕೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ ಹೇಳಿ? ಇಲ್ಲ ಸ್ವಾಮಿ, ನೀವೇ ನನ್ನ ಪತಿಯಾದಂಥ ನಳಚಕ್ರವರ್ತಿ. ನಾನೇನ್ ತಪ್ಪು ಮಾಡಿದ್ದೇನೆ ಹೇಳಿ? ದ್ಯೂತ ಆಡಿದ್ರಿ, ಆಕ್ಷೇಪ ಮಾಡಲಿಲ್ಲ. ಉಟ್ಟ ಬಟ್ಟೆಯಲ್ಲೇ ನಿಮ್ಮ ಜೊತೆಯಲ್ಲಿ ಹೊರಟು ಬಂದೆ. ಮಾನ ಮುಚ್ಚುವುದಕ್ಕಾಗಿ ಸೀರೆ ಸೆರಗನ್ನು ಕೊಟ್ಟೆ. ನಿಮ್ಮ ಜಂಗೆಯಲ್ಲಿ ಮಲಗಿದಾಗ ಆ ಸೀರೆ ಸೆರಗನ್ನೇ ಹರಿದು ನನ್ನನ್ನು ಕಾಡಲ್ಲಿ ಬಿಟ್ಟು ಹೊರಟು ಹೋದ್ರಲ್ಲ, ಅಂದೇ ನಾ ಸಾಯ್ಬೇಕಿತ್ತು ಸ್ವಾಮಿ. ಆದ್ರೂ ಆ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನಂತಾದ್ರೆ ಅದಕ್ಕೆ ಕಾರಣ ಒಂದಲ್ಲ ಒಂದು ದಿನ ನೀವು ಬಂದೇ ಬರ್ತೀರಿ, ಮತ್ತೆ ನಾವು ಒಂದಾಗ್ತೇವೆ, ಮತ್ತೆ ಸಂಸಾರವನ್ನು ನಡೆಸ್ತೇವೆ ಎನ್ನುವಂತ ಆ ವಿಶ್ವಾಸದಿಂದಲೇ ಬದುಕಿದವಳು ನಾನು. ಈಗಲೂ ನೀವಲ್ಲ, ನಿಮಗೆ ನಾನು ಬೇಡ ಅಂತ ಆದ ಮೇಲೆ ಮತ್ತೆ ಯಾರಿಗಾಗಿ ನಾನು ಬದುಕಬೇಕು ಹೇಳಿ? ಹದಿಬದೆ ಹೆಣ್ಣಾದವಳು ತಾನಾಗಿ ಸಾಯುವಂತ ಹಕ್ಕು ಅವಳಿಗಿರುವುದಿಲ್ವಂತೆ. ಸ್ವಾಮಿ, ಕೈ ಮುಗಿದು ಸೆರಗುಡ್ಡಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಯಾವ ಕೈಗಳಿಂದ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ರು ಅದೇ ಕೈಗಳಿಂದ ಒಂದಿಷ್ಟು ವಿಷ ಕೊಡಿ ಸ್ವಾಮಿ. ನಿಮ್ಮ ಪದ ತಳದಲ್ಲಿ ಬಿದ್ದು ಸಾಯುತ್ತೇನೆ. ಸಾಯುವ ಮನಸ್ಸು ಮಾಡಬೇಡ. ಯಾಕೆ ನನ್ನನ್ನು ವಂಚಿಸುವುದಕ್ಕಾಗಿ ನಾನು ಆಡಿದ್ದಲ್ಲ. ನನ್ನ ಮುಖವನ್ನು ತೋರಿಸುವ ನೈತಿಕ ಬಲವಿಲ್ಲದೆ ನಿನ್ನನ್ನು ವಂಚಿಸಿ ಹೋದವ ನಾನಾದ್ದರಿಂದ ಒಪ್ಪಿಕೊಳ್ಳುವುದಕ್ಕೆ ನನಗೆ ಕಷ್ಟ ಸಾಧ್ಯವಾಗಿ ಹೋಯಿತು. ಹತಭಾಗ್ಯದ ದೃಷ್ಟ ನಳ ನಾನೇ. ಸ್ವಾಮಿ, ಓ, ಯಾಕೆ ಹೀಗಾಯಿತು? ನಿನ್ನನ್ನು ಬಿಟ್ಟು ತೆರಳಿದ ಮೇಲೆ ಬಿದಿರ ಮೆಳೆಯಲ್ಲಿ ಕಾರ್ಕೋಟಕ ಬೆಂಕಿಯ ಮಧ್ಯದಲ್ಲಿ ಹೊರಳಾಡುತ್ತಾ ಇದ್ದ ಪ್ರಾಣವನ್ನು ಉಳಿಸಿಕೊಡು ನಳಚಕ್ರವರ್ತಿ ಅಂತ ಕೇಳಿದಾಗ ಬೆಂಕಿಯ ಮಧ್ಯಕ್ಕೆ ಹಾರಿ ಅವನನ್ನು ಹೊರ ತಂದೆ. ಪ್ರತಿ ಉಪಕಾರವಾಗಿ ನನ್ನ ನೆತ್ತಿಗೆ ಕುಟುಕಿ ನನ್ನ ರೂಪವನ್ನು ವಿರೂಪಗೊಳಿಸಿದ. ಅವನಲ್ಲೇ ಕೇಳಿಕೊಂಡೆ, ಉಪಕಾರ ಮಾಡಿದ ನನಗೆ ಯಾಕೆ ಅಪಕಾರವನ್ನು ಮಾಡಿದೆ ಅಂತ ಕೇಳಿದಾಗ, ನಿನಗೆ ಕಚ್ಚಿದ್ದಲ್ಲ, ನಿನಗೆ ಹಿಡಿದಂಥ ಶನಿಗೆ ಕಚ್ಚಿದ್ದೇನೆ. ಈ ರೂಪದಿಂದ ನಿನಗೆಲ್ಲಿ ಹೋದರೂ ಬದುಕುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ವಿರೂಪದಿಂದಲೇ ನೀನು ಅಯೋಧ್ಯೆಯನ್ನು ಸೇರಿಕೋ, ಋತುಪರ್ಣನನ್ನು ಆಶ್ರಯಿಸುವಂತ. ಅವನನ್ನು ಆಶ್ರಯಿಸಿದ ಮೇಲೆ ನನಗೆ ಶನಿ ವಿಮೋಚನಾ ಮಂತ್ರವನ್ನು ಋತುಪರ್ಣ ಉಪದೇಶ ಮಾಡಿದ್ದಾನೆ. ಚಿಂತಿಸಬೇಡ, ಶನಿ ವಿಮೋಚನಾ ಮಂತ್ರವನ್ನು ಪಠಿಸಿ ಅರೆ ಗಳಿಗೆಯಲ್ಲಿ ನಾನು ಹೇಗಿದ್ದೇನೆ ಅಂತ ನಿನಗೆ ತೋರಿಸ್ತೇನೆ, ನೋಡು. ನೆರಗಲು ತೆರಳ ನಳಂ ರಂಜಿಸಿದ ವಾರಿಜಾಪ್ತನ ತೇಜದಿ ಪತಿ ಚರಣ ಕಿರಗಲತಿ ಕಾರುಣ್ಯದಿಂದವಳ ತೆಗೆದಪ್ಪುತ್ತ ನಿನ್ನೆದುರಿಗೆ ಬಂದೆ. ನಿಂದೆ ಚಕ್ರವರ್ತಿಯಾಗಿ ನಾನು ಅದೆಷ್ಟೋ ಭವನೆಗಳನ್ನು ಅನುಭವಿಸಿದೆ. ಎಲ್ಲೋ ಸ್ವಾರ್ಥಿಯಾದೆ ಎನ್ನುವ ಭಾವ ಈಗ ನನಗೆ ಕಾಡ್ತಾ ಉಂಟು ದಮಯಂತಿ. ಯಾಕೆ ಸ್ವಾಮಿ? ಅಂದು ಕಾಡಿನಲ್ಲಿ ನಿನ್ನ ಸೆರಗನ್ನು ಹರಿದು ನಿನ್ನನ್ನು ಒಬ್ಬಂಟಿಯಾಗಿಸಿ ನಾನು ಹೊರಟು ಹೋದೆ. ನಾನೇನೋ ಗಂಡು, ಹೆಣ್ಣು ಏನು ಮಾಡಿಯಾಳು ಎನ್ನುವುದನ್ನು ಯೋಚಿಸದೇ ಹೋದೆನಲ್ಲ. ಆದರೆ ನೀನು ದೇವತೆಗಳ ತಂತ್ರವನ್ನು ಭೇದಿಸಿ ನಳನೇ ಬೇಕೆಂದು ನನ್ನನ್ನೇ ವರಿಸಿದೆ. ಮತ್ತೆ ನಿನ್ನ ಜಾಣ್ಮೆಯ ಮುಖೇನವಾಗಿ ಪುನಃ ಸ್ವಯಂವರವನ್ನು ಏರ್ಪಡಿಸಿ ನನ್ನನ್ನು ಪಡೆದುಕೊಂಡೆಯಲ್ಲ. ಸತ್ಯ.
ನಿನ್ನ ಪ್ರೀತಿಗೆ ಸಮನಾದ ಪ್ರೀತಿಯನ್ನು ಕೊಡಲಾರದೆ ಹೋದೆನಲ್ಲ, ನನ್ನನ್ನು ಕ್ಷಮಿಸುವೆಯಾ ಸ್ವಾಮಿ? ಹಾಗಾಡಬೇಡಿ ಸ್ವಾಮಿ. ಯಾಕೆ? ಇದಕ್ಕೆ ಹೇಳುವುದು ವಿಧಿ ಎನ್ನುವುದಾಗಿ. ಹಾ, ಒಂದು ಜೀವಿ ಹುಟ್ಟುವ ಪೂರ್ವದಲ್ಲಿ ಹಣೆಯಲ್ಲಿ ಬರೆದಿರಿಸ್ತಾನೆ ಆ ವಿಧಾತ. ಹೀಗೆ ಬರೆದಿದ್ದೇನೆ ಅಂತ ಆಡುವುದಿಲ್ಲ, ಬರೆಸಿಕೊಂಡವನಿಗೆ ಅದು ಓದಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳುವುದು ವಿಧಿ ಎನ್ನುವುದಾಗಿ. ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ವಾಮಿ. ಮತ್ತೆ ನಾವು ಒಂದಾಗಿದ್ದೇವೆ ಅಂತಾದ್ರೆ ಇದಕ್ಕಿಂತ ಹೆಚ್ಚು ನಮ್ಮ ಬದುಕಿನಲ್ಲಿ ಏನು ಬೇಕು ಹೇಳಿ ಅಲ್ವೇ? ಹಾಗಾದರೆ ಇಲ್ಲಿಗೆ ಮುಗಿಯಲಿಲ್ಲ, ಪುನಃ ನಿಷಧವನ್ನು ಪಡೆದುಕೊಳ್ಳಬೇಕು. ಹಾಗಾಗಿ ತಡ ಮಾಡುವುದಲ್ಲ, ನಿನ್ನನ್ನು ಮಕ್ಕಳನ್ನು ಜೊತೆಯಾಗಿಸಿ ನೇರವಾಗಿ ನಿಷಧ ದಯದಿ ಈ ನಿಷಧಪುರವನ್ನು ಹೊತ್ತವ ಈ ಪುಷ್ಟರ ಸಂತೋಷವಾಗಿರುವ ಈ ಕಾಲಕ್ಕೆ ಬ್ರಾಹ್ಮಣರಾದ ಸುದೇವರ ಆಗಮನ ವಿಚಾರವನ್ನು ಕೇಳುವಾಗ ಸಂಧಾನಕ್ಕಾಗಿ ಬಂದದ್ದಂತೆ ವಿಚಾರವನ್ನು ನಾಡಲಲ್ಲೇ ವಿಚಾರಿಸಬೇಕು. ಸಂಬಂಧದಲ್ಲಿ ನೀ ನನಗೆ ಅಣ್ಣ, ಆದರೆ ಏನು ಮಾಡೋಣ ಹೇಳು? ಈ ನಿಷಧಪುರ ನನ್ನದಾಗಬೇಕು ಎನ್ನುವ ಉದ್ದೇಶದಿಂದ ಅದಷ್ಟೋ ಕುತಂತ್ರವನ್ನು ಮಾಡಿದೆ. ಜೂಜಾಡುವ ಮುಖೇನ ನನ್ನದಾಗಿಸಿಕೊಂಡೆ, ನಿನ್ನನ್ನು ವಿಪಿನ ಕಟ್ಟದೆ ಮರಳಿ ಬಂದೆಯ ಏನೆಂದ ಭಾವಿಸಿಕೊಂಡೆ. ಹಿಡಿದಿದ್ದೇನೆ ಕಟಾರಿ ಪರಮ ಪಾಪಿ ನನಗೋರಿಗೆಯ ಎಲೆ ಪಾಪಿ. ಪರಮ ಪಾಪಿ ನನಗೋರಿಗೆಯ ಹಿಂದೆ ಬಂದಾಳ ನೋಡಿಲ್ಲ ಪ್ರತಿ ನಿನ್ನ ಒಡಲ ಬಗೆಯೋ ಧೀರ ನಾನಿಲ್ಲ. ಎಂಬ ಮಮಕಾರವನ್ನು ಮರೆತಿದ್ದೇನೆ, ಅಕ್ಷವಿದ್ಯೆಯನ್ನು ತಿಳಿದಿದ್ದೇನೆ. ನಿನ್ನ ಜೂಜಾಟ ಇನ್ನು ನನ್ನ ಮುಂದೆ ನಡೆಯುವುದಿಲ್ಲ. ಮುಂದೆ ಹುಡುಕುತ್ತಿರುವ ವಸ್ತು ತಿರುಗಿದಂತೆ ಬಡಿದು ನಿನ್ನ ಯಮನ ನಿನಗೆ ಕರುಣೆ ಕಳೆದೋವಿ. ಯುದ್ಧ ಎನ್ನುವುದು ಜೂಜಾಡುವ ಹಾಗೆ ಎನ್ನುವ ಹಾಗೆ ಭಾವಿಸಿಕೊಂಡೆಯ. ಇದೋ ಹಿಡಿದಿದ್ದೇನೆ ಕಟಾರಿ, ನಿನ್ನ ತಲೆಯನ್ನು ಕಡಿಯುವಾಗ ಯಾರು ಕೊಲ್ಲಬೇಡಿ ತನನು ರಕ್ಷಿಸಬೇಕು ಖುಲ್ಲನ ದಯದಿ. ವಲ್ಲಭಕ್ಕೆ ಜಂಬುಕನ ಸಿಂಹ ಮುರಿಯುವುದು ಮಲ್ಲ ಸಾಗಸವಲ್ಲ ರಮಣ. ಕೊಲ್ಲಬೇಡಿ. ಶಿಕ್ಷೆ ಎನ್ನುವುದು ಯಾವಾಗಲೂ ಶಿಕ್ಷಣ ರೂಪದಲ್ಲಿರಬೇಕು. ನೀವು ಕೊಂದ್ರೆ ಅವ ಮಾಡಿದಂತ ತಪ್ಪಿನ ಅರಿವು ಅವನಿಗೆ ಆಗುವುದಿಲ್ಲ. ಈಗ ಜಂಬುಕನ ಮೇಲೆ ಸಿಂಹ ಒಂದು ಸವಾರಿ ಮಾಡುವುದು ಸರಿಯಾ?
ಹಾಗಾಗ್ತದೆ. ಅಣ್ಣ ಅಮ್ಮ ಓ ಅಣ್ಣ, ನೋಡಿದೆಯೋ ನಾನು ಮಾಡಿದ್ದು ಸರ್ವತಾ ಅಪರಾಧವಾಯಿತು. ಕ್ಷಮೆಯನ್ನು ನೀಡು ಅಣ್ಣ. ತಾಯಿ, ಬೇಡ ಬೇಡ, ತಪ್ಪಾಯಿತು, ಕ್ಷಮೆಯನ್ನು ನೀಡಬೇಕು. ಒಂದು ಪೆಟ್ಟಿನಲ್ಲಿ ನೋಡಿ ಸರಿಯಾದದ್ದು. ಅಂತೂ ಪಶ್ಚಾತ್ತಾಪವನ್ನು ಪಟ್ಟೆಯಲ್ಲ. ಹೌದು, ನಿನಗೆ ನಿಷಧ ರಾಜ್ಯದ ಕೆಲವು ಪ್ರಾಂತ್ಯಗಳನ್ನು ನೀಡುತ್ತಾ ಇದ್ದೇನೆ, ಹೋಗಿ ಅದನ್ನು ಆಳಿಕೊಂಡು ಸುಖವಾಗಿರು. ನಿನ್ನ ಆಶೀರ್ವಾದ. ಎಂಬಲ್ಲಿಗೆ ಯಾರೆಲ್ಲರೂ ಸತ್ಯವನ್ನು ಧರ್ಮವನ್ನು ಬಿಡದೆ ಆಚರಿಸುತ್ತಾರೋ ಅವರಿಗೆ ಶನಿಯೋ ಕಲಿಪುರುಷನೋ ಯಾವ ರೀತಿಯಲ್ಲೂ ಬಾಧಿಸಲಾರ ಎಂಬ ಈ ಸಾರಾಂಶದೊಂದಿಗೆ ಈ ಕಥೆಯನ್ನು ನೋಡಿದವರಿಗೂ ಆಡಿದವರಿಗೂ ಆಡಿಸಿದವರಿಗೂ ಶ್ರೀ ಶನೀಶ್ವರ ದೇವರು, ರಾಜರಾಜೇಶ್ವರಿ ಅಮ್ಮನವರು, ಶ್ರೀ ಕೋದಂಡರಾಮನು ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತಾ ಭದ್ರಂ ಶುಭಂ ರಾಮ ಕಥೆಗೆ ಮಧು ಮಧುರ ಈಗ ಪರ ಸುಖಗಳ ಒಲಿವ. ರಾಮ ಕಥೆಗೆ ಮಧು ಮಧುರ ಸೂರ್ಯವಂಶದ ದಶರಥ ರಾಯನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನು ಹರಸಿ ರಘುಪತಿ ರಾಮನ ದಾಶರಥ. ಮಂಗಳಕ್ಕೆ ಮಂಗಲಂ, ರಾಜೇಶ್ವರಿಗೆ ಮಂಗಲಂ, ರಾಮಚಂದ್ರಗೆ ಮಂಗಲೋ, ಮಹಾಗಣಪತಿಗೆ ಮಂಗಲೋ.